ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಫಿಸಿಕ್ಸ್ ವಾಲಾ ಚಾನಲ್. ನೋಡಿ, ಲಾಸ್ಟ್ ವಿಡಿಯೋಸಲ್ಲಿ ನಾವು ಡ್ಯೂಯಲ್ ನೇಚರ್ ಆಫ್ ರೇಡಿಯೇಷನ್ ಅಂಡ್ ಮ್ಯಾಟರ್, ಆಟಮ್ಸ್ ಮತ್ತು ನ್ಯೂಕ್ಲಿಯೈ ನಾವು ನೋಡಿದ್ದೀವಿ. ಅದನ್ನು ಮಾಡರ್ನ್ ಫಿಸಿಕ್ಸ್ ಅಂತಲೂ ಹೇಳಿದ್ದೀವಿ. ಅದು ಇಟ್ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್ ಅಂತಲೂ ಹೇಳಿದ್ದೀವಿ. ಸೊ ಐ ಹೋಪ್ ನೀವು ಅದನ್ನೆಲ್ಲ ಪ್ರಿಪೇರ್ ಆಗಿದ್ದೀರಾ, ಓದಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಚಾಪ್ಟರ್. ಇದು ಕೊನೆ ಚಾಪ್ಟರ್ ಆಗಿರುತ್ತೆ, ಅಷ್ಟೇ ಅಲ್ಲ ಇಂಪಾರ್ಟೆಂಟ್ ಚಾಪ್ಟರ್ ಆಗಿರುತ್ತೆ. ಯಾಕೆ ಅಂತಂದಾಗ ಇದು ನಿಮಗೆ ಬೋರ್ಡ್ಗೆ 9 ರಿಂದ 11 ಮಾರ್ಕ್ಸ್ ನಿಮಗೆ ಈ ಚಾಪ್ಟರಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು. ಅಷ್ಟೇ ಅಲ್ಲ ನೀಟ್ ಮತ್ತು JEEಗೂ ಸಹ 2 ರಿಂದ 3 ಕ್ವಶನ್ ಈ ಚಾಪ್ಟರಿಂದ ಡೆಫಿನೆಟ್ ಆಗಿ ಬರ್ತಾ ಇದೆ. ನೀವು ಒಂದ್ಸರಿ ಬೇಕಾದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ನ ಚೆಕ್ ಮಾಡಿ. ಗೊತ್ತಾಯ್ತಲ್ವಾ? ಸೊ ಇದು ಎಲೆಕ್ಟ್ರಾನಿಕ್ಸ್. ಏನಿದೆ ಎಲೆಕ್ಟ್ರಾನಿಕ್ಸ್ ಅಂದರೆ ಏನು ಅಂತಂದಾಗ ನೋಡಿ, ಇಟ್ ಈಸ್ ದ ಮಾಡರ್ನ್ ಬ್ರಾಂಚ್ ಅಂತಾನು ಹೇಳ್ಬೋದು ನಾವು. ಮಾಡರ್ನ್ ಬ್ರಾಂಚ್ ಆಫ್ ವಾಟ್ ಅಂತಂದರೆ ಆಫ್ ಫಿಸಿಕ್ಸ್. ಇಸ್ ದ ಮಾಡರ್ನ್ ಬ್ರಾಂಚ್ ಆಫ್ ಫಿಸಿಕ್ಸ್ ಅಂತ ಕರಿತೀವಿ. ನೋಡಿ, ಈ ಎಲೆಕ್ಟ್ರಾನಿಕ್ಸ್ ಅನ್ನೋದು ಎಂಟೈರ್ ಕಮ್ಯುನಿಕೇಷನ್ ಸಿಸ್ಟಮ್ಸ್ನ ಚೇಂಜ್ ಮಾಡಿದೆ. ಅಷ್ಟೇ ಅಲ್ಲ, ಈ ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ ಅನ್ನೋದು ಕಂಪ್ಯೂಟರ್ ಫೀಲ್ಡ್ನ ಚೇಂಜ್ ಮಾಡಿದೆ, ರೆವಲ್ಯೂಷನೈಸ್ ಮಾಡಿದೆ ಅಂತಲೂ ಹೇಳ್ತೀವಿ ನಾವು. ಸೊ ಈ ಸೆಮಿಕಂಡಕ್ಟರ್ಸ್ ಅಂದರೆ ಏನು, ಇದರಲ್ಲಿ ಏನೇನು ಅಪ್ಲಿಕೇಶನ್ಸ್ ಬರುತ್ತೆ, ಓಕೆ, ಡಿಫರೆಂಟ್ ಅಪ್ಲಿಕೇಶನ್ಸ್ ಆಫ್ ಸೆಮಿಕಂಡಕ್ಟರ್ಸ್ ಅನ್ನೋದನ್ನ ನೋಡೋಣ. ಸೊ ವೆಲ್ಕಮ್ ಟು ದ ಚಾಪ್ಟರ್. ವಾಟ್ ಈಸ್ ದಟ್ ಸೆಮಿಕಂಡಕ್ಟರ್ಸ್? ವಾಟ್ ಈಸ್ ಎ ಸೆಮಿಕಂಡಕ್ಟರ್? ಸೆಮಿಕಂಡಕ್ಟರ್ ಅಂದರೆ ಏನು? ಸಿ ಹಿಯರ್, ದ ಮೆಟೀರಿಯಲ್ಸ್ ಆರ್ ದ ಡಿವೈಸಸ್. ಮೆಟೀರಿಯಲ್ಸ್ ಆರ್ ದ ಡಿವೈಸಸ್ whose conductivity is more than insulators. Whose conductivity is more than insulators. ಇನ್ಸುಲೇಟರ್ಸ್ಗಿಂತೂ ಕಂಡಕ್ಟಿವಿಟಿ ಅನ್ನೋದು ಜಾಸ್ತಿ ಇರುತ್ತೆ. ಅಂಡ್ ಲೆಸ್ ದ್ಯಾನ್ ಕಂಡಕ್ಟಾರ್ಸ್ ಅಂತ ಹೇಳ್ತಾರೆ. ಲೆಸ್ ದ್ಯಾನ್ ಕಂಡಕ್ಟಾರ್ಸ್. ವಾಟ್ ಈಸ್ ದಿಸ್ ಇನ್ಸುಲೇಟರ್ಸ್? ಇನ್ಸುಲೇಟರ್ಸ್ ಅಂದ್ರೆ ಏನು ಅಂತಂದಾಗ ದ ಮೆಟೀರಿಯಲ್ಸ್ ವಿಚ್ ಡು ನಾಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಥ್ರೂ ಇಟ್ ಅಂತ ಹೇಳ್ತಾರೆ. ಅದರಿಂದ ಎಲೆಕ್ಟ್ರಿಸಿಟಿ ಅನ್ನೋದು ಅಲೋನೇ ಮಾಡಲ್ಲ ಅಂತ ಹೇಳ್ತಾರೆ. ಅದನ್ನ ಇನ್ಸುಲೇಟರ್ಸ್ ಅಂತ ಕರಿತೀವಿ. ಕಂಡಕ್ಟಾರ್ಸ್ ಅಂದ್ರೆ ಏನು ಅಂತಂದಾಗ ದ ಡಿವೈಸಸ್ ವಿಚ್ ಅಲೋ ದ ಕರೆಂಟ್ ಟು ಪಾಸ್ ಥ್ರೂ ಇಟ್. ಯಾವುದರಿಂದ ಕರೆಂಟ್ ಅನ್ನೋದು ಪಾಸ್ ಆಗುತ್ತೋ ಅಂತಹ ಒಂದು ಮೆಟೀರಿಯಲ್ಸ್ನ ಕಂಡಕ್ಟಾರ್ಸ್ ಅಂತ ಕರಿತೀವಿ. ಸೊ ಇವೆರಡಕ್ಕೂ ಮಧ್ಯದಲ್ಲಿ ಕಂಡಕ್ಟಿವಿಟಿ ಅನ್ನೋದು ಎಕ್ಸಿಸ್ಟ್ ಆದರೆ ಅದನ್ನ ಸೆಮಿಕಂಡಕ್ಟಾರ್ಸ್ ಅಂತ ಕರಿತೀವಿ. ಅಷ್ಟೇ ಅಲ್ಲ, ಈ ಸೆಮಿಕಂಡಕ್ಟಾರ್ಸ್ ಅನ್ನೋದು, ಸಿ ಹಿಯರ್, ಇಟ್ ಈಸ್ ದ ಬಿಲ್ಡಿಂಗ್ ಬ್ಲಾಕ್ ಆಫ್ ಮಾಡರ್ನ್ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ಅಂತ ಹೇಳ್ತೀವಿ. ಸೆಮಿಕಂಡಕ್ಟಾರ್ಸ್ ಆರ್ ಬಿಲ್ಡಿಂಗ್ ಬ್ಲಾಕ್ ಆರ್ ಬೇಸಿಕ್ ಯೂನಿಟ್ ಅಂತಾನೆ ಹೇಳ್ಬೋದು, ಬೇಸಿಕ್ ಬ್ಲಾಕ್ ಅಂತಾನೆ ಹೇಳ್ಬೋದು ಫಾರ್ ಮೆನಿ ಮಾಡರ್ನ್ electronic circuits. And see here, semiconductors ಅನ್ನೋದು ನಿಮಗೆ replaced vacuum tubes in many applications. ಹಳೆ ಕಾಲದಲ್ಲಿ ನಿಮಗೆ ವ್ಯಾಕ್ಯೂಮ್ ಟ್ಯೂಬ್ಸ್ ಅನ್ನೋದು ಯೂಸ್ ಮಾಡ್ತಾ ಇದ್ರು. ಇಂಥ ಒಂದು ವ್ಯಾಕ್ಯೂಮ್ ಟ್ಯೂಬ್ಸ್ನ ಅದು ರೀಪ್ಲೇಸ್ ಮಾಡಿದೆ. ಓಕೆ, ಫಾಸ್ಟಾಗಿ ವರ್ಕ್ ಮಾಡೋಕ್ಕೆ ಹೆಲ್ಪ್ ಮಾಡಿದೆ ಅಂತಲೂ ಹೇಳ್ಬೋದು. ಮೆನಿ ಸರ್ಕ್ಯೂಟ್ಸ್. ಸೊ ವಾಟ್ ಇಸ್ ದಿ ವ್ಯಾಕ್ಯೂಮ್ ಟ್ಯೂಬ್ಸ್ ಅಂತ ಯಾಕೆ ಹೇಳ್ತಾ ಇದೀವಿ ನಾವು? ಏನಿದೆ ವ್ಯಾಕ್ಯೂಮ್ ಟ್ಯೂಬ್ಸ್ ಅಂದ್ರೆ ಏನು ಅಂತಂದಾಗ ನೋಡಿ, ವ್ಯಾಕ್ಯೂಮ್ ಟ್ಯೂಬ್ಸ್ ಆರ್ ಲಾರ್ಜ್ ಇನ್ ಸೈಜ್ ಅಂತ ಹೇಳ್ತಾರೆ. ಲಾರ್ಜ್ ಇನ್ ಸೈಜ್. ಓಕೆ, ಹೈ ಕಾಸ್ಟ್ and it uses high power ಅಂತಾನು ಹೇಳ್ತಾರೆ. It uses high power, high voltage. It works at high voltage.
ಲೋ ಲೈಫ್ ಟೈಮ್. ಅದಕ್ಕೆ ಲೈಫ್ ಟೈಮ್ ಅನ್ನೋದು ಬಹಳ ಕಮ್ಮಿ ಇರುತ್ತೆ ಅಂತಲೇ ಹೇಳ್ತಾರೆ. ಲೋ ಲೈಫ್ ಟೈಮ್ ಅಂಡ್ ಡ್ಯೂರಬಿಲಿಟಿ ಅಂತಲೂ ಹೇಳ್ತಾರೆ. ಲೋ ಲೈಫ್ ಟೈಮ್ ಅಂಡ್ ಡ್ಯೂರಬಿಲಿಟಿ. ಆದರೆ ಸೆಮಿಕಂಡಕ್ಟರ್ಸ್ ಅಂತ ಬಂದಿದ್ದಾಗ ಸಿ ಹಿಯರ್, ಸೆಮಿಕಂಡಕ್ಟರ್ಸ್ ಆರ್ ಸ್ಮಾಲ್ ಇನ್ ಸೈಜ್, ಆರ್ ಸ್ಮಾಲ್ ಇನ್ ಸೈಜ್ ಅಂತ ಹೇಳ್ತೀವಿ. ಅಷ್ಟೇ ಅಲ್ಲ, ಸಿ ಹಿಯರ್, ಅಂಡ್ ಇಟ್ ಯೂಸಸ್ low power, uses low power. ಅಷ್ಟೇ ಅಲ್ಲ, ಕಡಿಮೆ ವೋಲ್ಟೇಜ್ ಅಲ್ಲೂ ಇದು ವರ್ಕ್ ಆಗುತ್ತೆ ಅಂತನೂ ಹೇಳ್ತೀವಿ. ಅಂಡ್ ಲಾಂಗ್ ಆರ್ ವಿ ಕ್ಯಾನ್ ಸೇ ಹೈ ಲೈಫ್ ಟೈಮ್ ಅಂಡ್ ಡ್ಯೂರಬಿಲಿಟಿ ಅಂತನೂ ಹೇಳ್ಬೋದು ನಾವು. ಹೈ ಲೈಫ್ ಟೈಮ್ ಆ್ಯಂಡ್ ಡ್ಯೂರಬಿಲಿಟಿ ತುಂಬ ಚೆನ್ನಾಗೆ ಯೂಸ್ ಆಗುತ್ತೆ. ಅಷ್ಟೆಲ್ಲ ತುಂಬ ಟೈಮು ಸಹ ನಮಗೆ ವರ್ಕೌಟ್ ಆಗುತ್ತೆ ಅಂತಲೂ ಹೇಳ್ಬೋದು ನಾವು. ಸೊ ದಿಸ್ ಅಬೌಟ್ ದ ಸೆಮಿಕಂಡಕ್ಟರ್ಸ್ ಅಂಡ್ ವೈ ಇಟ್ ಈಸ್ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್. ಸೊ ವಾಟ್ ಆರ್ ದ ಎಕ್ಸಾಂಪಲ್ಸ್ ಆಫ್ ದಿ ಸೆಮಿಕಂಡಕ್ಟರ್ಸ್? ಈ ಸೆಮಿಕಂಡಕ್ಟರ್ಸ್ ಎಕ್ಸಾಂಪಲ್ಸ್ ಏನು ಅಂತಂದಾಗ, ಈ ಸೆಮಿಕಂಡಕ್ಟರ್ಸ್ ಅನ್ನೋದು ನಿಮಗೆ ಎರಡು ರೀತಿ ಎಕ್ಸಿಸ್ಟ್ ಆಗುತ್ತೆ. ಒಂದು ಎಲಿಮೆಂಟಲ್ ಫಾರ್ಮಲ್ಲಿ, ಮತ್ತೊಂದು ನಿಮಗೆ ಅಲಾಯ್ ಫಾರ್ಮಲ್ಲೂ ನಿಮಗೆ ಎಕ್ಸಿಸ್ಟ್ ಅಂದರೆ ಕಾಂಪೌಂಡ್ ಫಾರ್ಮಲ್ಲಿ ನಿಮಗೆ ಎಕ್ಸಿಸ್ಟ್ ಆಗುತ್ತೆ. ಸೊ ಎಲಿಮೆಂಟಲ್ ಫಾರ್ಮಲ್ಲಿ ನಿಮಗೆ ಬೆಸ್ಟ್ ಎಕ್ಸಾಂಪಲ್ ಏನು ಅಂತಂದಾಗ ಸಿಲಿಕಾನ್ ಆ್ಯಂಡ್ ಜರ್ಮೇನಿಯಂ ಅಂತ ಹೇಳ್ತಾರೆ. ಸಿಲಿಕಾನ್ ಆ್ಯಂಡ್ ಜರ್ಮೇನಿಯಂ. ಅದಕ್ಕೆ ನೋಡಿ, ಇಲ್ಲಿ ನಮ್ಮ ಬೆಂಗಳೂರಲ್ಲಿ ಸಿಲಿಕಾನ್ ಸಿಟಿ ಅಂತ ಕರೀತಾರೆ. ಯಾಕೆ ಅಂತಂದಾಗ ಸಾಫ್ಟ್ವೇರ್ ಅನ್ನೋದು ಕಂಪನೀಸ್ ಜಾಸ್ತಿ. ಸಾಫ್ಟ್ವೇರ್ ಯಾವ್ದ್ರ ಮೇಲೆ ವರ್ಕ್ ಆಗುತ್ತೆ? ಕಂಪ್ಯೂಟರ್ಸ್ ಮೇಲೆ ವರ್ಕ್ ಆಗುತ್ತೆ. ಕಂಪ್ಯೂಟರ್ ಅನ್ನೋದು ಬೇಸ್ಡ್ ಆನ್ ಸೆಮಿ ಕಂಡಕ್ಟರ್ಸ್ ಆಗಿರುತ್ತೆ ಅಂತಲೂ ಹೇಳ್ಬೋದು. ಸೆಮಿ ಕಂಡಕ್ಟರ್ಗೆ ಬೆಸ್ಟ್ ಎಕ್ಸಾಂಪಲ್ ಸಿಲಿಕಾನ್ ಅಂಡ್ ಜರ್ಮೇನಿಯಂ. ಓಕೆ. ಆ್ಯಂಡ್ ಕಾಂಪೌಂಡ್ ಸೆಮಿ ಕಂಡಕ್ಟರ್ಸ್ ಅಲ್ಲಿ ಎಕ್ಸಾಂಪಲ್ ಬಂದ್ಬಿಟ್ಟು ಇನಾರ್ಗ್ಯಾನಿಕ್ ಅಲ್ಲಿ ಗ್ಯಾಲಿಯಂ ಆರ್ಸನೈಡ್ ಅಂತ ಒಂದು ಬರುತ್ತೆ. ಅಷ್ಟೆಲ್ಲ PbS. ಓಕೆ, ಲೆಡ್ ಸಲ್ಫೈಡ್ ಅಂತನೂ ಕರೀತಾರೆ. ಆರ್ಗ್ಯಾನಿಕ್ ಅಲ್ಲಿ ನಿಮಗೆ ಆಂಥ್ರಸೀನ್ ಈಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಸೆಮಿ ಕಂಡಕ್ಟರ್. ಆಂಥ್ರಸೀನ್ ಈಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಸೆಮಿ ಕಂಡಕ್ಟರ್ ಅಂತ ಹೇಳ್ತಾರೆ. ನಾವು ಲೆಟ್ ಅಸ್ ಸಿ ವಾಟ್ ಈಸ್ ದ ಎನರ್ಜಿ ಬ್ಯಾಂಡ್ ಇನ್ ಸಾಲಿಡ್ಸ್. ಸೆಮಿಕಂಡಕ್ಟರ್ ಅಂದ್ರೆ ಹೇಗೆ ವರ್ಕ್ ಆಗುತ್ತೆ ಅಂತ ನಮಗೆ ಗೊತ್ತಾಗಬೇಕು ಅಂತಂದ್ರೆ ಅದರಲ್ಲಿ ಎನರ್ಜಿ ಬ್ಯಾಂಡ್ಸ್, ಎನರ್ಜಿ ಲೆವೆಲ್ಸ್ ಅನ್ನೋದು ಹೇಗಿರುತ್ತೆ ಅನ್ನೋದು ನಮಗೆ ಗೊತ್ತಿರಬೇಕು. ಸೊ ವಾಟ್ ಈಸ್ ದಿಸ್ ಎನರ್ಜಿ ಬ್ಯಾಂಡ್? ಸಿ ಹಿಯರ್, ಯಾವಾಗಾದ್ರೆ ಒಂದು ಸಿಂಗಲ್ ಆಟಮ್ ನಾವು ಕನ್ಸಿಡರ್ ಮಾಡಿದ್ರೆ, ಒಂದು ಸಿಂಗಲ್ ಆಟಮ್ನ ನಾವು ಕನ್ಸಿಡರ್ ಮಾಡಿದ್ದಾಗ ಅದರಲ್ಲಿ ಒಂದೊಂದು ಎಲೆಕ್ಟ್ರಾನ್ಗೆ ಡಿಫರೆಂಟ್ ಅಂದರೆ ಇನ್ಫೈನೈಟ್ ಎನರ್ಜಿ ಲೆವೆಲ್ಸ್ ಇರುತ್ತೆ. ಇನ್ಫೈನೈಟ್ ಎನರ್ಜಿ ಲೆವೆಲ್ಸ್ ಅನ್ನೋದು ಇರುತ್ತೆ. ಅದೇ ರೀತಿ ನಮಗೆ ಒಂದು ಸಾಲಿಡ್ ನಾವು ತಗೊಂಡಿದ್ದಾಗ ಅದರಲ್ಲಿ ಇನ್ಫೈನೈಟ್ ನಂಬರ್ ಆಫ್ ಆಟಮ್ಸ್ ಅನ್ನೋದಿರುತ್ತೆ. ಆಟಮ್ಸ್ ಅನ್ನೋದು ತುಂಬ ಹತ್ತಿರದಲ್ಲಿ ಕ್ಲೋಸ್ ಆಗಿರುತ್ತೆ. ದೇರ್ಫೋರ್ ದೇರ್ ವಿಲ್ ಬಿ ಫಾರ್ಮೇಷನ್ ಆಫ್ not discrete energy levels, there will formation of band or group of energy levels for an electron. ಒಂದು ಎಲೆಕ್ಟ್ರಾನ್ಗೆ ಓಕೆ ಗ್ರೂಪ್ ಆಫ್ ಎನರ್ಜಿ ಲೆವೆಲ್ಸ್ ಅನ್ನೋದು ಅವೈಲಬಿಲಿಟಿ ಆಗಿರುತ್ತೆ. ಆ ಗ್ರೂಪ್ ಆಫ್ ಎನರ್ಜಿ ಲೆವೆಲ್ಸ್ ಅವೈಲಬಲ್ ಫಾರ್ ದ ಎಲೆಕ್ಟ್ರಾನ್ಸ್ ಈ ಸೆಟ್ ಟು ಬಿ ಎನರ್ಜಿ ಬ್ಯಾಂಡ್ ಅಂತ ಹೇಳ್ತಾರೆ. ಎನರ್ಜಿ ಬ್ಯಾಂಡ್. ಸೊ ಸಿ ಹಿಯರ್, ದ ಗ್ರೂಪ್ ಆಫ್ energy levels, the group of energy levels available for electrons, okay, is called energy band anta ಹೇಳ್ತಾರೆ. energy band, group of energy levels available for the electron, okay, in the solid is called energy band. ಇದರಲ್ಲಿ ನಿಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಎನರ್ಜಿ ಬ್ಯಾಂಡ್ಸ್ ಬರುತ್ತೆ ನಮಗೆ. ಅದರಲ್ಲಿ ಮೊದಲನೇದು ವೇಲೆನ್ಸಿ ಅಂಡ್ ಕಂಡಕ್ಷನ್ ಬ್ಯಾಂಡ್ ಅಂತ ಹೇಳ್ತಾರೆ. ವೇಲೆನ್ಸಿ ಅಂಡ್ ಕಂಡಕ್ಷನ್ ಬ್ಯಾಂಡ್ ಹೆಸರಲ್ಲೇ ಇದೆ, ವೇಲೆನ್ಸಿ ಬ್ಯಾಂಡ್. ವಾಟ್ ಇಸ್ ದ ಮೀನಿಂಗ್ ಆಫ್ ವೇಲೆನ್ಸ್ ಬ್ಯಾಂಡ್ ಹಿಯರ್? ನೋಡಿ, ವೇಲೆನ್ಸ್ ಬ್ಯಾಂಡ್
the group of energy levels, group of energy levels, group of energy levels which are filled with valence electrons, valence electrons ಅಂತ ಹೇಳ್ತಾರೆ. ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂದ್ರೆ ಮೀನಿಂಗ್ ಏನಿಲ್ಲಿ? ಇಟ್ ಇಸ್ ನಥಿಂಗ್ ಬಟ್ ಫ್ರೀ ಎಲೆಕ್ಟ್ರಾನ್ಸ್ ಇನ್ ಆನ್ ಆಟಮ್. ಪ್ರತಿಯೊಂದು ಆಟಮ್ ಅಲ್ಲೂ ವೇಲೆನ್ಸ್ ಎಲೆಕ್ಟ್ರಾನ್, ಫ್ರೀ ಎಲೆಕ್ಟ್ರಾನ್ ಇರುತ್ತೆ. ಆ ಎಲೆಕ್ಟ್ರಾನ್ಸ್ ಇಂದ ಫಿಲ್ ಆಗಿರುತ್ತೆ ಅಂತ ಒಂದು ಎನರ್ಜಿ ಲೆವೆಲ್ಸ್ನ ನಾವು, ಅಂತ ಒಂದು ಗ್ರೂಪ್ ಆಫ್ ಎನರ್ಜಿ ಲೆವೆಲ್ಸ್ನ ನಾವು ವೇಲೆನ್ಸಿ ಬ್ಯಾಂಡ್ ಅಂತ ಕರಿತೀವಿ. ಸೊ ಸಿ ಹಿಯರ್, ಹೇಗೆ ಅದನ್ನು ನಾವು ತೋರಿಸಬಹುದು ಅಂತಂದ್ಬಿಟ್ಟು ನೋಡಿ. ದಿಸ್ ದ ಗ್ರೂಪ್ ಆಫ್ ಎನರ್ಜಿ ಲೆವೆಲ್ಸ್ ವಿಚ್ ಆರ್ ಫಿಲ್ಡ್ ವಿತ್ ಎಲೆಕ್ಟ್ರಾನ್ಸ್ ಅಂತ ಹೇಳ್ಬೋದು. ವಿಚ್ ಆರ್ ಫಿಲ್ಡ್ ವಿತ್ ಎಲೆಕ್ಟ್ರಾನ್ಸ್. These are all valence electrons ಅಂತ ಹೇಳ್ತಾರೆ. ವೇಲೆನ್ಸ್ ಎಲೆಕ್ಟ್ರಾನ್ಸ್ ಗೊತ್ತಾಯ್ತಲ್ವಾ? ದಟ್ ಈಸ್ ಕಾಲ್ಡ್ ವೇಲೆನ್ಸಿ ಬ್ಯಾಂಡ್ ಅಂತನ ಹೇಳ್ತಾರೆ. Now let us see what is the next one. That is the conduction band. What is the meaning of this conduction band here? Conduction band. See here is a group of energy levels. Group of energy levels which are available for conduction of electrons ಅಂತ ಹೇಳ್ತಾರೆ. For the conduction of electrons. ಕಂಡಕ್ಷನ್ ಆಫ್ ಎಲೆಕ್ಟ್ರಾನ್ಸ್ ಅಂತ ಹೇಳ್ತಾರೆ. ಸೊ ಇದನ್ನ ಕಂಡಕ್ಷನ್ ಬ್ಯಾಂಡ್ ನಾವು ಹೇಗೆ ಬರೀಬಹುದು, ಹೇಗೆ ತೋರಿಸ್ಬೋದು ಅಂತಂದಾಗ, ಸಿ ಹಿಯರ್ ದ ಗ್ರೂಪ್ ಆಫ್ ಎನರ್ಜಿ ಲೆವೆಲ್ಸ್. ಸೊ ಈ ಒಂದು ಗ್ರೂಪ್ ಆಫ್ ಎನರ್ಜಿ ಲೆವೆಲ್ಸ್ ಅಲ್ಲಿ ನಿಮಗೆ ಕಂಡಕ್ಷನ್ ಎಲೆಕ್ಟ್ರಾನ್ಸ್ ಅನ್ನೋದು ಇರುತ್ತೆ. ಪಾರ್ಷಿಯಲಿ ಫಿಲ್ಡ್ ಅಂತನೂ ಹೇಳ್ಬೋದು ನಾವು. ಸೊ ಇಂಥದನ್ನ, ಈ ಗ್ರೂಪ್ ಆಫ್ ಎನರ್ಜಿ ಲೆವೆಲ್ಸ್ ನಾವು ಕಂಡಕ್ಷನ್ ಬ್ಯಾಂಡ್ ಅಂತ ಕರಿತೀವಿ. ಕಂಡಕ್ಷನ್ನ ಬ್ಯಾಂಡ್ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಯಾವುದಾದ್ರೂ ಒಂದು ಮೆಟೀರಿಯಲ್ಲು ಹೀಟ್ನ ಕಂಡಕ್ಟಿವಿಟಿ, ಹೀಟ್ ಕಂಡಕ್ಷನ್ ತೋರಿಸ್ಬೇಕಾದ್ರೂ ಇಲ್ಲ ಕರೆಂಟ್ ಕಂಡಕ್ಷನ್ ತೋರಿಸ್ಬೇಕಾದ್ರೂ ಈ ಒಂದು ಕಂಡಕ್ಷನ್ ಬ್ಯಾಂಡಲ್ಲಿ ಎಲೆಕ್ಟ್ರಾನ್ಸ್ ಅನ್ನೋದು ಮಸ್ಟ್ ಅಂಡ್ ಶುಡ್ ಇರಬೇಕು ಅಂತ ಹೇಳ್ತಾರೆ. ಓಕೆ, ಇಲ್ಲಿ ಎಲೆಕ್ಟ್ರಾನ್ಸ್ ಅನ್ನೋದು ಇಲ್ಲದೆ ಹೋದರೆ ಮೆಟೀರಿಯಲ್ಗೆ ಕಂಡಕ್ಟಿವಿಟಿ ಅನ್ನೋ ಒಂದು ಪ್ರಾಪರ್ಟಿ ಬರೋದಿಲ್ಲ. ಕಂಡಕ್ಟಿವಿಟಿ ಅನ್ನೋ ಪ್ರಾಪರ್ಟಿ ಬರೋದಿಲ್ಲ ಅಂತ ಹೇಳ್ತಾರೆ. ಇಟ್ ಇಸ್ ಅವೈಲಬಲ್ ಫಾರ್, ಒಂದು ನಿಮಿಷ, ಸಿ ಹಿಯರ್, group of energy levels which are available for the conduction of electrons is called conduction band. And see here, ಒಂದು ಸಾಲಿಡ್ ಮೆಟೀರಿಯಲ್ ಅಲ್ಲಿ ಈ ವೇಲೆನ್ಸಿ ಬ್ಯಾಂಡ್ ಮತ್ತು ಕಂಡಕ್ಷನ್ ಬ್ಯಾಂಡ್ ಅನ್ನೋದು ಸ್ವಲ್ಪ ಡಿಸ್ಟೆನ್ಸ್ ಅಲ್ಲಿ ಸಪರೇಟ್ ಆಗಿರುತ್ತೆ. ಆ ಒಂದು ಡಿಸ್ಟೆನ್ಸ್ ನಾವೇನಂತ ಕರಿತೀವಿ ಅಂತಂದಾಗ ಫರ್ಬಿಡನ್ ಬ್ಯಾಂಡ್ ಆರ್ ಎನರ್ಜಿ ಬ್ಯಾಂಡ್ ಗ್ಯಾಪ್ ಅಂತನೂ ಹೇಳ್ತೀವಿ. ವಾಟ್ ಇಸ್ ದಿಸ್ ಎನರ್ಜಿ ಬ್ಯಾಂಡ್ ಗ್ಯಾಪ್? ಸಿ ಹಿಯರ್, ದರ್ ಈಸ್ ಎ ಕಂಡಕ್ಷನ್ ಬ್ಯಾಂಡ್ ಅಂತ ಹೇಳ್ತೀವಿ, ಅಂಡ್ ದಿಸ್ ಇಸ್ ಎ ವೇಲೆನ್ಸಿ ಬ್ಯಾಂಡ್. is a valency band ಅಂತ ಕರಿತೀವಿ. So the distance between top of the valency band top most energy level ಇರುತ್ತಲ್ವಾ, to the lower most energy level in the conduction band is called as a energy band gap ಇಲ್ಲ forbidden band gap ಅಂತ ಹೇಳ್ತಾರೆ. See here, the distance between the topmost energy level in valency band and
See here, lowermost level in conduction band. In conduction band is called energy band gap ಅಂತ ಹೇಳ್ತಾರೆ. is called energy band gap. is called energy band gap. ಗೊತ್ತಾಗಿದಲ್ವಾ ಹೇಳ್ತಾ ಇರೋದು? ಸೊ ಇಲ್ಲಿ ನಿಮಗೆ ಸಿ ಹಿಯರ್, ಫಾರ್ ಎಕ್ಸಾಂಪಲ್ ಯು ಕ್ಯಾನ್ ಸೇ ಫಾರ್ ಜರ್ಮೇನಿಯಂ ಓಕೆ, ಸೆಮಿಕಂಡಕ್ಟರ್ಗೆ ಎನರ್ಜಿ ಗ್ಯಾಪ್ ಅನ್ನೋದು ನಿಮಗೆ ಅಪ್ರಾಕ್ಸಿಮೇಟ್ಲಿ 0.7 ಎಲೆಕ್ಟ್ರಾನ್ ವೋಲ್ಟ್ ಅಂತ ಹೇಳ್ತಾರೆ. ಅದೇ ನಮಗೆ ಸಿಲಿಕಾನ್ ನಮಗೆ ತಗೊಂಡಿದ್ದಾಗ ಎನರ್ಜಿ ಗ್ಯಾಪ್ ಅನ್ನೋದು ನಿಮಗೆ ಇಟ್ ಇಸ್ ಅಪ್ರಾಕ್ಸಿಮೇಟ್ಲಿ 1.1 ಎಲೆಕ್ಟ್ರಾನ್ ವೋಲ್ಟ್ ಇರುತ್ತೆ ಅಂತ ಹೇಳ್ತಾರೆ. So this is how we can define and we can understand about energy band gap or forbidden band ಅಂತ ಹೇಳ್ತೀವಿ. So based on this valency band, conduction band and forbidden band, okay, metals ಇಲ್ಲ ಅಂತಂದ್ರೆ ಸಾಲಿಡ್ಸ್ ನಾವು ಕ್ಲಾಸಿಫೈ ಮಾಡಿದ್ದೀವಿ, ಇಲ್ಲ ಡಿಸ್ಟಿಂಗ್ವಿಷ್ ಮಾಡಿದ್ದೀವಿ, ಇಲ್ಲ ಡಿಫರೆನ್ಶಿಯೇಟ್ ಮಾಡಿದ್ದೀವಿ ಅಂತನೂ ಹೇಳ್ಬೋದು. ವಾಟ್ ಆರ್ ದೇ ಅಂತಂದಾಗ ಫಸ್ಟ್ ಒನ್ ಇಟ್ ಈಸ್ ಕಂಡಕ್ಟಾರ್ಸ್. ಇಟ್ ಈಸ್ ಅ ಕಂಡಕ್ಟಾರ್ಸ್ ಅಂತ ಹೇಳ್ತಾರೆ. ಸೊ ವಾಟ್ ಆರ್ ದಿಸ್ ಕಂಡಕ್ಟಾರ್ಸ್ ಹಿಯರ್? ಒಂದ್ಸರಿ ಅಬ್ಸರ್ವ್ ಮಾಡಿ. ಹಿಯರ್ ಕಂಡಕ್ಟಾರ್ಸ್ ಅಲ್ಲಿ ನಿಮಗೆ ಈ ಕಂಡಕ್ಷನ್ ಬ್ಯಾಂಡ್ ಮತ್ತು ವೇಲೆನ್ಸಿ ಬ್ಯಾಂಡ್ ಎರಡು ಏನಾಗಿರುತ್ತೆ ಅಂದ್ರೆ ಒಂದ್ರ ಮೇಲೊಂದು ಓವರ್ಲ್ಯಾಪ್ ಆಗಿರುತ್ತೆ ಅಂತ ಹೇಳ್ತೀವಿ. ಓಕೆ, ಅಂದ್ರೆ ಎನರ್ಜಿ ಗ್ಯಾಪ್ ಅನ್ನೋದು ಇಟ್ ವಿಲ್ ಬಿಕಮ್ ಈಕ್ವಲ್ ಟು ಝೀರೋ. ಅಬ್ಸರ್ವ್ ದಿಸ್ ಕಂಡಕ್ಷನ್ ಬ್ಯಾಂಡ್ ಅಂಡ್ ವೇಲೆನ್ಸಿ ಬ್ಯಾಂಡ್ both overlap, okay, are called conductors ಅಂತ ಹೇಳ್ತಾರೆ. See here, the materials in which valency band and conduction band valency band conduction band overlap, okay, are called conductors ಅಂತ ಹೇಳ್ತಾರೆ. are called conductor. ನೋಡಿ, ಇದರಲ್ಲಿ ನಿಮಗೆ ಎನರ್ಜಿ ಗ್ಯಾಪ್ ಅನ್ನೋದು ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು ಝೀರೋ. ಅಬ್ಸರ್ವ್ ದಿಸ್. ಇಲ್ಲಿ ನೋಡಿ, ಕಂಡಕ್ಷನ್ ಬ್ಯಾಂಡ್ ಮತ್ತು ವೇಲೆನ್ಸಿ ಬ್ಯಾಂಡ್ ಎರಡು ಓವರ್ಲ್ಯಾಪ್ ಆಗಿರುತ್ತೆ, ಒಂದ್ರೊಳಗೊಂದು ಜಾಯಿನ್ ಆಗಿರುತ್ತೆ. ಯಾವಾಗಾದ್ರೆ ಜಾಯಿನ್ ಆಗಿರುತ್ತೋ ಈ ರೂಮ್ ಟೆಂಪರೇಚರ್ ಹತ್ರ ಈ ವೇಲೆನ್ಸಿ ಬ್ಯಾಂಡ್ ಅಲ್ಲಿ ಇರತಕ್ಕಂಥ ಎಲೆಕ್ಟ್ರಾನ್ಸ್ ಅನ್ನೋದು ಈಸಿಲಿ ಕಂಡಕ್ಷನ್ ಬ್ಯಾಂಡ್ಗೆ ಜಂಪ್ ಆಗತ್ತೆ. ಓಕೆ, ಯಾವಾಗಾದ್ರೆ ಮೋರ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಒಂದು ಕಂಡಕ್ಷನ್ ಬ್ಯಾಂಡ್ ಅಲ್ಲಿ ಇರುತ್ತೋ, ಓಕೆ, ದಟ್ ಮೆಟೀರಿಯಲ್ ವಿಲ್ ಕಂಡಕ್ಟ್ ಹೀಟ್ ಆಸ್ ವೆಲ್ ಆಸ್ ಅ ಕರೆಂಟ್ ಅಂತ ಹೇಳ್ತಾರೆ. ಗೊತ್ತಾಗಿದಲ್ವಾ? ಆ ರೀತಿ ಈ ಮೆಟೀರಿಯಲ್ಸ್ನ ಕಂಡಕ್ಟಾರ್ಸ್ ಅಂತ ಕರೆದಿದ್ದೀವಿ. ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಒನ್, ದಟ್ ಈಸ್ ಇನ್ಸುಲೇಟರ್ಸ್ ಅಂತ ಹೇಳ್ತಾರೆ. ಇನ್ಸುಲೇಟರ್ಸ್ ಒಂದ್ಸರಿ ಅಬ್ಸರ್ವ್ ಮಾಡಿ ನೀವಿಲ್ಲಿ ನೋಡಿ. ದಿಸ್ ಈಸ್ ದ ಕಂಡಕ್ಷನ್ ಬ್ಯಾಂಡ್ ಅಂಡ್ ದಿಸ್ ದ ವೇಲೆನ್ಸಿ ಬ್ಯಾಂಡ್. ಯಾವ ಮೆಟೀರಿಯಲ್ಸ್ ಅಲ್ಲಿ ಕಂಡಕ್ಷನ್ ಬ್ಯಾಂಡ್ ಮತ್ತು ವೇಲೆನ್ಸಿ ಬ್ಯಾಂಡ್ ಅನ್ನೋದು ತುಂಬಾ ಎನರ್ಜಿ ಗ್ಯಾಪ್ ಇಂದ ಸಪರೇಟ್ ಆಗಿರುತ್ತೋ, ಇಲ್ಲ ಡಿಫರೆನ್ಶಿಯೇಟ್ ಆಗಿರುತ್ತೋ, ಇಲ್ಲ ದೂರ ಇರುತ್ತೋ ಅಂತ ಒಂದು ಮೆಟೀರಿಯಲ್ಸ್ನ ಇನ್ಸುಲೇಟರ್ಸ್ ಅಂತ ಕರಿತೀವಿ. ಸೊ ಆ ಒಂದು ಇನ್ಸುಲೇಟರ್ಸ್ ಅಲ್ಲಿ ನೋಡಿ, ಎನರ್ಜಿ ಗ್ಯಾಪ್ ಅನ್ನೋದು ಇಟ್ ಶುಡ್ ಬಿ ಗ್ರೇಟರ್ ದ್ಯಾನ್ 3 ಎಲೆಕ್ಟ್ರಾನ್ ವೋಲ್ಟ್ಸ್ ಅಂತ ಹೇಳ್ತಾರೆ. ಇಟ್ ಇಸ್ ಗ್ರೇಟರ್ ದ್ಯಾನ್ 3 ಎಲೆಕ್ಟ್ರಾನ್ ವೋಲ್ಟ್ಸ್. ಗೊತ್ತಾಗಿದಲ್ವ ಹೇಳ್ತಾ ಇರೋದು? ಸೊ ಸಿ ಹಿಯರ್, ಇನ್ ಸೆಂಟೆನ್ಸ್ ನಾವೇನಂತ ಬರೀಬಹುದು ಅಂತಂದಾಗ, the materials in which valence band and conduction band are separated by large energy gap ಅಂತ ಹೇಳ್ತಾರೆ. large energy gap, okay, are called
ಇನ್ಸುಲೇಟರ್ಸ್ ಆರ್ ಕಾಲ್ಡ್ ಇನ್ಸುಲೇಟರ್ಸ್. ಚೆನ್ನಾಗಿ ಬಿಟ್ಕೊಳ್ಳಿ, ಇವೆರಡರ ಮಧ್ಯದಲ್ಲಿ ನಮಗೆ ಎನರ್ಜಿ ಗ್ಯಾಪ್ ಅನ್ನೋದು ಗ್ರೇಟರ್ ದ್ಯಾನ್ 3 ಎಲೆಕ್ಟ್ರಾನ್ ವೋಲ್ಟ್ ಆಗಿರಬೇಕು ಅಂತ ಹೇಳ್ತೀವಿ. ದ ಸೇಮ್ ಮ್ಯಾನರ್ ವೆನ್ ಎವರ್ ವಿ ಗೋ ವಿತ್ ಸೆಮಿ ಕಂಡಕ್ಟರ್ಸ್. ನೋಡಿ ಇಲ್ಲಿ ಸೆಮಿ ಕಂಡಕ್ಟರ್ಸ್ ಅಲ್ಲಿ ನಿಮಗೆ ಏನಾಗಿರುತ್ತೆ, ಕಂಡಕ್ಷನ್ ಬ್ಯಾಂಡ್ ಮತ್ತು ವೇಲೆನ್ಸಿ ಬ್ಯಾಂಡ್ ಅನ್ನೋದು ನಿಮಗೆ ಸಪರೇಟೆಡ್ ಬೈ ಎನರ್ಜಿ ಗ್ಯಾಪ್ ಲೆಸ್ ದ್ಯಾನ್ 3 ಎಲೆಕ್ಟ್ರಾನ್ ವೋಲ್ಟ್ ಅಂತ ಹೇಳ್ತೀವಿ. ಲೆಸ್ ದ್ಯಾನ್ 3 ಎಲೆಕ್ಟ್ರಾನ್ ವೋಲ್ಟ್ ಅಂತ ಒಂದು ಮೆಟೀರಿಯಲ್ಸ್ನ ನಾವು ಸೆಮಿ ಕಂಡಕ್ಟರ್ಸ್ ಅಂತ ಹೇಳ್ತೀವಿ. ಸೊ ಸಿ ಹಿಯರ್, the materials in which conduction band and valence band are separated with energy gap less than 3 electron volt are called ಏನಾಗಿರುತ್ತೆ ನಿಮಗೆ ಅಂತಂದಾಗ are called semiconductors. ಸೊ ನೋಡಿ, ಯಾವಾಗಾದ್ರೆ ಈ ಎನರ್ಜಿ ಗ್ಯಾಪ್ ಅನ್ನೋದು ಲೆಸ್ ದ್ಯಾನ್ 3 ಎಲೆಕ್ಟ್ರಾನ್ ವೋಲ್ಟ್ಸ್ ಆಗಿರುತ್ತೋ ಅಟ್ ರೂಮ್ ಟೆಂಪರೇಚರ್ few electrons jump from valency band to ಕಂಡಕ್ಷನ್ ಬ್ಯಾಂಡ್. ಯಾವಾಗಾದ್ರೆ ಸ್ವಲ್ಪ ಎಲೆಕ್ಟ್ರಾನ್ಸ್ ಅನ್ನೋದು ವೇಲೆನ್ಸಿ ಬ್ಯಾಂಡ್ ಇಂದ ಕಂಡಕ್ಷನ್ ಬ್ಯಾಂಡ್ ಜಂಪ್ ಆಗುತ್ತೋ ಆವಾಗ ಈ ಒಂದು ಮೆಟೀರಿಯಲ್ಗೆ ಪಾರ್ಷಿಯಲ್ ಕಂಡಕ್ಟಿವಿಟಿ ಅನ್ನೋದು ಬರುತ್ತೆ. ಗಿವಿಂಗ್ ರೈಸ್ ಟು ಪಾರ್ಷಿಯಲ್ ಕಂಡಕ್ಟಿವಿಟಿ ಅಂತ ಹೇಳ್ತಾರೆ. giving rise to partial conductivity. ಅಷ್ಟೇ ಅಲ್ಲ, ಇದು ವೆರಿ ವೆರಿ ಇಂಪಾರ್ಟೆಂಟ್ ಮಾಡಿ ನೋಡಿ. ಅಟ್ ಅಬ್ಸಲ್ಯೂಟ್ ಝೀರೋ. ವಾಟ್ ಇಸ್ ಮೀನಿಂಗ್ ಆಫ್ ಅಬ್ಸಲ್ಯೂಟ್ ಝೀರೋ? ಇಟ್ ಇಸ್ ನಥಿಂಗ್ ಬಟ್ 0 ಕೆಲ್ವಿನ್ ಅಂತ ಹೇಳ್ತಾರೆ. ಅಟ್ ಅಬ್ಸಲ್ಯೂಟ್ ಝೀರೋ ಈ ಸೆಮಿ ಕಂಡಕ್ಟರ್ಸ್ ಅನ್ನೋದು ನಿಮಗೆ ಇಟ್ ಆಕ್ಟ್ಸ್ ಲೈಕ್ ಎ ಪ್ಯೂರ್ ಇನ್ಸುಲೇಟರ್ಸ್ ಅಂತ ಹೇಳ್ತಾರೆ. ಸೆಮಿ ಕಂಡಕ್ಟರ್ಸ್ ವಿಲ್ ಬಿಹೇವ್ ಲೈಕ್ ಎ ಪ್ಯೂರ್ ಇನ್ಸುಲೇಟರ್ಸ್ ಅಂತ ಹೇಳ್ತಾರೆ. ಅರ್ಥ ಆಯ್ತಲ್ವಾ? ಯಾಕೆ ಅಂತಂದಾಗ ಅಟ್ 0 ಕೆಲ್ವಿನ್ ದೇರ್ ವಿಲ್ ಬಿ ನೋ ಥರ್ಮಲ್ ಎನರ್ಜಿ. ಹಾಗೆ ಥರ್ಮಲ್ ಎನರ್ಜಿ 0 ಆಗಿರೋದ್ರಿಂದ ಯಾವುದೇ ರೀತಿ ಎಲೆಕ್ಟ್ರಾನ್ಸ್ ಅನ್ನೋದು ವೇಲೆನ್ಸಿ ಬ್ಯಾಂಡ್ ಇಂದ ಕಂಡಕ್ಷನ್ ಬ್ಯಾಂಡ್ಗೆ ಜಂಪ್ ಆಗಲ್ಲ. ಹಾಗಾಗಿ ಈ ಸೆಮಿ ಕಂಡಕ್ಟರ್ಸ್ ಅನ್ನೋದು ಪ್ಯೂರ್ ಇನ್ಸುಲೇಟರ್ಸ್ ತರ ಬಿಹೇವ್ ಮಾಡುತ್ತೆ ಅಂತ ಹೇಳ್ತೀವಿ. ಸೊ ದಟ್ ಈಸ್ ಅಬೌಟ್ ದ ಥಿಂಗ್. ನೌ ಲೆಟ್ ಅಸ್ ಸೀ ವಾಟ್ ಹ್ಯಾಪನ್ಸ್. What is that? Effect of resistance of a semiconductor with a temperature. ಅರ್ಥ ಆಗ್ತದಲ್ಲಿ ಹೇಳ್ತಾ ಇರೋದು, ಟೆಂಪರೇಚರ್ ಜಾಸ್ತಿ ಆಗ್ತಾ ಇದ್ದಷ್ಟು ಈ ರೆಸಿಸ್ಟೆನ್ಸ್ ಆಫ್ ದ ಸೆಮಿ ಕಂಡಕ್ಟರ್ ಏನಾಗುತ್ತೆ ಅನ್ನೋದು ನೋಡೋಣ. ನೋಡಿ, ಒಂದು ವಿಷಯ ಚೆನ್ನಾಗಿ ಬಿಟ್ಕೊಳ್ಳಿ. ಆಸ್ ದ ಟೆಂಪರೇಚರ್ increases ಏನಾಗ್ತದೆ ಅಂದಾಗ electrons in valency band absorb energy and jumps to conduction band.
ಜಂಪ್ಸ್ ಟು ಕಂಡಕ್ಷನ್ ಬ್ಯಾಂಡ್. ಯಾವಾಗಾದ್ರೆ ಕಂಡಕ್ಷನ್ ಬ್ಯಾಂಡ್ ಜಂಪ್ ಆಗುತ್ತೋ ಕಂಡಕ್ಷನ್ ಬ್ಯಾಂಡ್ ಅಲ್ಲಿ ಇನ್ ಕಂಡಕ್ಷನ್ ಬ್ಯಾಂಡ್ ಎಲೆಕ್ಟ್ರಾನ್ ಡೆನ್ಸಿಟಿ ಗ್ರ್ಯಾಜುಯಲಿ ಇನ್ಕ್ರೀಸಸ್ ಅಂತ ಹೇಳ್ತಾರೆ. ಎಲೆಕ್ಟ್ರಾನ್ ಡೆನ್ಸಿಟಿ ಅನ್ನೋದು ಗ್ರ್ಯಾಜುಯಲ್ ಆಗಿ ಇನ್ಕ್ರೀಸ್ ಆಗುತ್ತೆ. ಗ್ರ್ಯಾಜುಯಲಿ ಇನ್ಕ್ರೀಸಸ್. ಯಾವಾಗಾದ್ರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪರ್ ನೆಟ್ ವಾಲ್ಯೂಮ್ ಅನ್ನೋದು ಜಾಸ್ತಿ ಆಗ್ತಾ ಇರುತ್ತೋ ಕಂಡಕ್ಟಿವಿಟಿ ಅನ್ನೋದು ಸಹ ಜಾಸ್ತಿ ಆಗುತ್ತೆ. ಎಲೆಕ್ಟ್ರಾನ್ ಡೆನ್ಸಿಟಿ ಗ್ರ್ಯಾಜುಯಲಿ ಇನ್ಕ್ರೀಸಸ್ ಅಂಡ್ ಕಂಡಕ್ಷನ್ ವಿಲ್ ಇನ್ಕ್ರೀಸ್ ಅಂತ ಹೇಳ್ತಾರೆ. ಕಂಡಕ್ಷನ್ ವಿಲ್ ಇನ್ಕ್ರೀಸ್. ವಾಟ್ ಇಸ್ ಮೀನಿಂಗ್ ಕಂಡಕ್ಷನ್ ಇನ್ಕ್ರೀಸ್ ಅಂತಂದಾಗ ರೆಸಿಸ್ಟಿವಿಟಿ ಅನ್ನೋದು ವಾಟ್ ಹ್ಯಾಪನ್ಸ್ ಕಮ್ಮಿ ಆಗುತ್ತೆ ಅಂತ ಕರಿತೀವಿ. ದೇರ್ಫೋರ್ ರೆಸಿಸ್ಟಿವಿಟಿ ಆಫ್ ಸೆಮಿಕಂಡಕ್ಟರ್ ವಿಲ್ ಡಿಕ್ರೀಸ್ ಅಂತ ಹೇಳ್ತಾರೆ. will decrease. And please remember that an important point ಏನು ಅಂತಂದಾಗ semiconductors has negative temperature coefficient of resistance ಅಂತ ಹೇಳ್ತಾರೆ. ಅಂದ್ರೆ ಟೆಂಪರೇಚರ್ ಜಾಸ್ತಿ ಆಗ್ತಾ ಇದ್ದಷ್ಟು ನಿಮಗೆ ರೆಸಿಸ್ಟೆನ್ಸ್ ಅನ್ನೋದು ಕಮ್ಮಿ ಆಗ್ತಾ ಇರುತ್ತೆ. ಸೊ ದಟ್ ಈಸ್ ಎಫೆಕ್ಟ್ ಆಫ್ ರೆಸಿಸ್ಟೆನ್ಸ್ ಆಫ್ ಎ ಸೆಮಿಕಂಡಕ್ಟರ್ ವಿತ್ ಇನ್ಕ್ರೀಸ್ ಇನ್ ಟೆಂಪರೇಚರ್. ಅದೇ ರೀತಿ ನಿಮಗೆ ಟೆಂಪರೇಚರ್ ಕಮ್ಮಿ ಆಗ್ತಾ ಇದ್ರೆ ಅವಾಗ ಏನಾಗುತ್ತೆ ನಿಮಗೆ ಅಂತಂದ್ರೆ ರೆಸಿಸ್ಟೆನ್ಸ್ ಅನ್ನೋದು ಜಾಸ್ತಿ ಆಗ್ತಾ ಇರುತ್ತೆ ಅಂತ ಹೇಳ್ತೀವಿ. ಸೊ ದಟ್ ಈಸ್ ಅಬೌಟ್ ದ ಎಫೆಕ್ಟ್ ಆಫ್ ರೆಸಿಸ್ಟೆನ್ಸ್ of a semiconductor with a temperature. Now let us see the next concept, that is what is a hole. ನಾನು ಇಲ್ಲಿವರೆಗೂ ನಾನು ಹೇಳ್ತಾನೆ ಇದ್ದೇನೆ ಟೆಂಪರೇಚರ್ ಜಾಸ್ತಿ ಆದರೆ ಇಲ್ಲ ರೂಮ್ ಟೆಂಪರೇಚರ್ ಹತ್ರ ಸೆಮಿಕಂಡಕ್ಟರ್ಸ್ ಅಲ್ಲಿ ಏನಾಗಿರುತ್ತೆ ಕೆಲವು ಎಲೆಕ್ಟ್ರಾನ್ಸ್ ಅನ್ನೋದು ವೇಲೆನ್ಸಿ ಬ್ಯಾಂಡ್ ಇಂದ ಕಂಡಕ್ಷನ್ ಬ್ಯಾಂಡ್ಗೆ ಜಂಪ್ ಆಗತ್ತೆ. ಇಲ್ಲಿ ಒಂದು ವಿಷಯ ಜನ ಬಿಟ್ಕೊಳ್ಳಿ, ಯಾವಾಗಾದ್ರೆ ವೇಲೆನ್ಸಿ ಬ್ಯಾಂಡ್ ಅಲ್ಲಿ ಇರತಕ್ಕಂಥ ಒಂದು ಎಲೆಕ್ಟ್ರಾನ್ ಅನ್ನೋದು ಕಂಡಕ್ಷನ್ ಬ್ಯಾಂಡ್ಗೆ ಜಂಪ್ ಆಗುತ್ತೋ ಈ ಒಂದು ವೇಲೆನ್ಸಿ ಬ್ಯಾಂಡ್ ಅಲ್ಲಿ ಒಂದು ವೇಕೆನ್ಸಿ ಅನ್ನೋದು ಕ್ರಿಯೇಟ್ ಆಗುತ್ತೆ, ಒಂದು ಗ್ಯಾಪ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಆ ಒಂದು ಗ್ಯಾಪ್ನ ಏನಂತ ಕರಿತೀವಿ ಅಂದ್ರೆ ಹೋಲ್ ಅಂತ ಕರಿತೀವಿ. ಒಂದು ಗ್ಯಾಪ್ನ ಏನಂತ ಕರಿತೀವಿ? ಹೋಲ್ ಅಂತ ಕರಿತೀವಿ. ಸೊ ಸಿ ಹಿಯರ್, ದಿಸ್ ಇಸ್ ದ ಕಂಡಕ್ಷನ್ ಬ್ಯಾಂಡ್ and this is the valency band. ಇಲ್ಲಿರತಕ್ಕಂಥ ಎಲೆಕ್ಟ್ರಾನ್ಸ್ ಅನ್ನೋದು ನಿಮಗೆ ಜಂಪ್ ಆಗಿದ್ದಾಗ whenever the electron gets a jump there will be a creation of vacancy or gap ಅಂತ ಹೇಳ್ತಾರೆ. ನೋಡಿ, ಎಲೆಕ್ಟ್ರಾನ್ ಒಂದು ಜಂಪ್ ಆಗಿದ್ದಾಗ ಈ ಒಂದು ವೇಲೆನ್ಸಿ ಬ್ಯಾಂಡ್ ಅಲ್ಲಿ ಒಂದು ವೇಕೆನ್ಸಿ ಅನ್ನೋದು ಕ್ರಿಯೇಟ್ ಆಗತ್ತೆ, ಒಂದು ಗ್ಯಾಪ್ ಅನ್ನೋದು ಕ್ರಿಯೇಟ್ ಆಗತ್ತೆ. ಆ ಒಂದು ಗ್ಯಾಪ್ನ ನಾವು ಹೋಲ್ ಅಂತ ಕರಿತೀವಿ. ವಿ ಕಾಲ್ ಇಟ್ ಆಸ್ ಎ ಹೋಲ್. ಅರ್ಥ ಆಯ್ತಲ್ವಾ? ಸಿ ಹಿಯರ್ ದ ವೇಕೆನ್ಸಿ ಆಫ್ ದ ಎಲೆಕ್ಟ್ರಾನ್ ಇನ್ ದ ಕೋವಲೆಂಟ್ ಬಾಂಡ್ ಆ ವೇಲೆನ್ಸಿ ಬ್ಯಾಂಡ್ ವಿತ್ ಆನ್ ಎಫೆಕ್ಟಿವ್ ಪಾಸಿಟಿವ್ ಚಾರ್ಜ್ ಪ್ಲಸ್ ಇ. ವಾಟ್ ಇಸ್ ದ ಚಾರ್ಜ್ ಆಫ್ ದ ಹೋಲ್? ಇಟ್ ಈಸ್ ಅ ಪ್ಲಸ್ ಇ ಅಂತ ಹೇಳಿ. ಇಸ್ ಕಾಲ್ಡ್ ಆಸ್ ಎ ಹೋಲ್. Now let us see what are the properties of a hole. ಈ ಹೋಲ್ ಪ್ರಾಪರ್ಟೀಸ್ ಏನು ಅಂತ ನೋಡೋಣ. ವೆರಿ ಇಂಪಾರ್ಟೆಂಟ್ ಫಾರ್ ಎಂಟ್ರೆನ್ಸ್ ಪಾರ್ಟ್ಗೆ ಈ ಹೋಲ್ ಪ್ರಾಪರ್ಟೀಸ್ ಮೇಲೂ ಸಹ ನಿಮಗೆ ಕ್ವಶನ್ಸ್ ಕೇಳಿದ್ದಾರೆ. ಸೊ ಸಿ ಹಿಯರ್, ಫಸ್ಟ್ ಒನ್, ಹೋಲ್ ಅನ್ನೋದೇನು ಅಂತಂದಾಗ ಹೋಲ್ ಈಸ್ ಎ ಚಾರ್ಜ್ ಕ್ಯಾರಿಯರ್. ಹೋಲ್ ಈಸ್ ಎ ಚಾರ್ಜ್ ಕ್ಯಾರಿಯರ್ having the positive charge, having the positive charge plus E, that is plus 1.6 into 10 to the power of minus 19 ಕೂಲಂಬ್ ಅಂತ ಹೇಳ್ತಾರೆ. ಎಲೆಕ್ಟ್ರಾನ್ಗೆ ಮೈನಸ್ ಚಾರ್ಜ್ ಇರುತ್ತೆ, ಹೋಲ್ಗೆ ಪಾಸಿಟಿವ್ ಚಾರ್ಜ್ ಇರುತ್ತೆ ಅಂತ ಹೇಳ್ತಾರೆ. ಅಂಡ್ ಸೆಕೆಂಡ್ ಒನ್ ಏನು ಅಂತಂದಾಗ ಸಿ ಹಿಯರ್, ಇನ್ ದ ಪ್ರೆಸೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್,
ಯಾವಾಗಾದರೆ ನಾವು ಎಲೆಕ್ಟ್ರಿಕ್ ಫೀಲ್ಡ್ನ ಅಪ್ಲೈ ಮಾಡ್ತೀವೋ ಆವಾಗ ಈ ಹೋಲ್ ಅನ್ನೋದು ಹೇಗೆ ಮೂವ್ ಆಗುತ್ತೆ ಅಂತಂದರೆ ಇಟ್ ವಿಲ್ ಮೂವ್ ಇನ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಕರಿತೀವಿ. ಇನ್ ದ ಪ್ರೆಸೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಹೋಲ್ will move in the direction of electric field ಅಂತ ಕರಿತೀವಿ. ಇನ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಅರ್ಥ ಆಯ್ತಲ್ವಾ? ಅಷ್ಟೇ ಅಲ್ಲ, ಸಿ ಹಿಯರ್, ಇದಕ್ಕೆ ಮೊಬಿಲಿಟಿ ಅನ್ನೋದೇನಿರುತ್ತೆ ನಿಮಗೆ, ಮೊಬಿಲಿಟಿ of a hole is less than that of electron. ಎಲೆಕ್ಟ್ರಾನ್ಗೆ ಕಂಪೇರ್ ಮಾಡಿದಾಗ ಮೊಬಿಲಿಟಿ ಅನ್ನೋದು ಕಡಿಮೆ ಇರುತ್ತೆ. ವಾಟ್ ಇಸ್ ದ ಮೊಬಿಲಿಟಿ ಹಿಯರ್? ನೋಡಿ, ಇಲ್ಲಿ ನಾವು ಕರೆಂಟ್ ಎಲೆಕ್ಟ್ರಿಸಿಟಿಯಲ್ಲಿ ಓದಿದ್ದೀವಿ. ಇಟ್ ಈಸ್ ಡಿಫೈನ್ಡ್ ಆಸ್ ಡ್ರಿಫ್ಟ್ ವೆಲಾಸಿಟಿ ಪರ್ ಯೂನಿಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಅಂದ್ಬಿಟ್ಟು. ಓಕೆ, 1 ಯೂನಿಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡಿದ್ದಾಗ ಈ ಒಂದು ಚಾರ್ಜ್ ಕ್ಯಾರಿಯರ್ಗೆ ಎಷ್ಟು ವೆಲಾಸಿಟಿ ಬಂದಿರುತ್ತೋ ಅದನ್ನು ನಾವು ಮೊಬಿಲಿಟಿ ಅಂತ ಕರೆದಿದ್ವಿ. ಸೊ ದಿಸ್ ಆರ್ ದ ಪ್ರಾಪರ್ಟೀಸ್ ಆಫ್ ಎ ಹೋಲ್ ಅಂತ ಹೇಳ್ತಾರೆ. ನಾವು ಲೆಟ್ ಅಸ್ ಸಿ ಆ ಹೋಲ್ ಅನ್ನೋದು ಹೇಗೆ ಫಾರ್ಮ್ ಆಗುತ್ತೆ ಅಂತಂದ್ಬಿಟ್ಟು. ಒಂದು ಮೆಟೀರಿಯಲ್ ಒಳಗಡೆ ಅಂತ ನೋಡಿ. So see here, for example, whenever we consider the silicon or germanium, ನೋಡಿ, ಸಿಲಿಕಾನ್ ಮತ್ತು ಜರ್ಮೇನಿಯಂ, ಸಿಲಿಕಾನ್ ಅಂಡ್ ಜರ್ಮೇನಿಯಂ ಅನ್ನೋದು ನಿಮಗೆ ಆರ್ ಟೆಟ್ರಾವೇಲೆಂಟ್ ಅಂತ ಹೇಳ್ತಾರೆ. ಟೆಟ್ರಾವೇಲೆಂಟ್. ವಾಟ್ ಇಸ್ ಮೀನಿಂಗ್ ಟೆಟ್ರಾವೇಲೆಂಟ್ ಅಂತಂದ್ರೆ ವೇಲೆನ್ಸಿ ಶೆಲ್ಲಲ್ಲಿ, ವೇಲೆನ್ಸಿ ಆರ್ಬಿಟಲ್ ನಿಮಗೆ 4 ಫ್ರೀ ಎಲೆಕ್ಟ್ರಾನ್ಸ್ ಇರುತ್ತೆ ಅಂತ ಹೇಳ್ತಾರೆ. ಟೆಟ್ರಾವೇಲೆಂಟ್. ಸೊ ಈ ಒಂದು ಕ್ರಿಸ್ಟಲ್ ಸ್ಟ್ರಕ್ಚರಲ್ಲಿ ಈ 4 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅನ್ನೋದು ನೈಬರಿಂಗ್ ಎಲಿಮೆಂಟ್, ನೈಬರಿಂಗ್ ಆಟಮ್ ವೇಲೆನ್ಸ್ ಎಲೆಕ್ಟ್ರಾನ್ ಜೊತೆ ಶೇರ್ ಮಾಡಿಕೊಂಡು ಕೋವಲೆಂಟ್ ಬಾಂಡ್ಸ್ನ ಫಾರ್ಮ್ ಮಾಡಿರುತ್ತೆ ಅಂತ ಹೇಳ್ತಾರೆ. these valency electrons will form covalent bonds with neighboring atoms. So see here, ಇಲ್ಲಿ ಏನಾಗ್ತಿರುತ್ತೆ ನೋಡಿ, at room temperature these bonds are unbroken ಅಂತ ಹೇಳ್ತಾರೆ. these bonds are unbroken. ಇದು ರೂಮ್ ಟೆಂಪರೇಚರ್ ಹತ್ರ ಈ ಬಾಂಡ್ಸ್ ಅನ್ನೋದು ಹಾಗೆ ಇರುತ್ತೆ ಅಂತ ಹೇಳ್ತೀವಿ. ಆದರೆ ಯಾವಾಗಾದ್ರೆ ಟೆಂಪರೇಚರ್ ಅನ್ನೋದು ಜಾಸ್ತಿ ಆಗ್ತಾ ಇರುತ್ತೋ ಅವಾಗ ಓಕೆ ಎಲೆಕ್ಟ್ರಾನ್ಸ್ ಅನ್ನೋದು ಎನರ್ಜಿನ ಅಬ್ಸಾರ್ವ್ ಮಾಡಿಕೊಂಡು ಓಕೆ ದೇ ವಿಲ್ ಎಕ್ಸೈಟ್, ದೇ ವಿಲ್ ಲೀವ್, ದ ಬಾಂಡ್ಸ್ ವಿಲ್ ಬ್ರೋಕ್ ಅಂತ ಹೇಳ್ತಾರೆ. ಬಾಂಡ್ಸ್ ವಿಲ್ ಬ್ರೋಕ್. ಸಿ ಹಿಯರ್, ಆಸ್ ದ ಟೆಂಪರೇಚರ್ increases, covalent bond will break and electrons jump to conduction band. ಅವಾಗ ಏನಾಗುತ್ತೆ ನೋಡಿ, ಇಲ್ಲಿ leaving a vacancy in valency band. ಅದನ್ನ ನಾವು ಹೋಲ್ ಅಂತ ಕರೆದಿದ್ದೀವಿ.
ಒಂದ್ಸರಿ ಅಬ್ಸರ್ವ್ ಮಾಡಿ ಇಲ್ಲಿ ದಿಸ್ ಎ ಹೋಲ್. ಯಾವಾಗ ಅದು ಬಾಂಡ್ಸ್ ಅನ್ನೋದು ಬ್ರೇಕ್ ಆಗಿ ಎಲೆಕ್ಟ್ರಾನ್ಸ್ ಅನ್ನೋದು ಜಂಪ್ ಆಗುತ್ತೋ ಅವಾಗ ಅಲ್ಲಿ ನಿಮಗೆ ವೇಲೆನ್ಸಿ ಬ್ಯಾಂಡ್ ಅಲ್ಲಿ ಒಂದು ವೇಕೆನ್ಸಿ ಇಲ್ಲ ಒಂದು ಗ್ಯಾಪ್ ಅನ್ನೋದು ಕ್ರಿಯೇಟ್ ಆಗಿರುತ್ತೆ. ಆ ಒಂದು ಗ್ಯಾಪ್ನ ಹೋಲ್ ಅಂತ ಕರೆದಿದ್ದೀವಿ. ವಿ ಕಾಲ್ ದಟ್ ಆಸ್ ಅ ಹೋಲ್. ಗೊತ್ತಾಗಿದಲ್ವಾ? ಸೊ ದಿಸ್ ಹೌ ದ ಹೋಲ್ ಈಸ್ ಅ ಫಾರ್ಮ್ಡ್. ಹೋಲ್ ಈಸ್ ಅ ಫಾರ್ಮ್ಡ್. ನೌ ಲೆಟ್ ಅಸ್ ಸಿ ಹಿಯರ್ ವಾಟ್ ಈಸ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ದಟ್ ಈಸ್ ಡೋಪಿಂಗ್ ಅಂತ ಕರಿತೀವಿ. ಡೋಪಿಂಗ್ ಅನ್ನೋದು ಯಾಕೆ ಬೇಕು ಅಂತಂದಾಗ ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ಸೆಮಿ ಕಂಡಕ್ಟರ್ಸ್ ಅಲ್ಲಿ ನಿಮಗೆ ಓಕೆ ಇಂಟ್ರಿನ್ಸಿಕ್ ಸೆಮಿ ಕಂಡಕ್ಟರ್ ಮತ್ತೆ ಎಕ್ಸ್ಟ್ರಿನ್ಸಿಕ್ ಸೆಮಿ ಕಂಡಕ್ಟರ್ ಅಂತ ಬರುತ್ತೆ. ಇಂಟ್ರಿನ್ಸಿಕ್ ಅಂದ್ರೆ ಏನು ಅಂತ ಹೇಳ್ತೀನಿ. ಇಟ್ ಈಸ್ ಅ ಜಸ್ಟ್ ಎ ಪ್ಯೂರ್ ಸೆಮಿ ಕಂಡಕ್ಟರ್ ಅಂತ ಹೇಳ್ತಾರೆ. ಪ್ಯೂರ್ ಸೆಮಿ ಕಂಡಕ್ಟರ್. ಈ ಪ್ಯೂರ್ ಸೆಮಿ ಕಂಡಕ್ಟರ್ಸ್ ಅಲ್ಲಿ ಹೋಲ್ಸು ಮತ್ತು ಎಲೆಕ್ಟ್ರಾನ್ಸ್ ಅನ್ನೋದು ಎರಡು ಈಕ್ವಲ್ ಆಗಿರೋದ್ರಿಂದ ಕಂಡಕ್ಟಿವಿಟಿ ಅನ್ನೋದು ಕಡಿಮೆ ಇರುತ್ತೆ. ಕಂಡಕ್ಟಿವಿಟಿ ಅನ್ನೋದು ಕಡಿಮೆ ಇರುತ್ತೆ. ಸೊ ಆ ಕಂಡಕ್ಟಿವಿಟಿನ ನಾವು ಜಾಸ್ತಿ ಮಾಡಬೇಕು ಅಂತ ಅಂದಾಗ ವಿಲ್ ಗೋ ವಿತ್ ದ ಪ್ರಾಸೆಸ್ ಕಾಲ್ಡ್ ಡೋಪಿಂಗ್ ಅಂತ ಕರಿತೀವಿ. ಡೋಪಿಂಗ್. ವಾಟ್ ಇಸ್ ದ ಮೀನಿಂಗ್ ಆಫ್ ಡೋಪಿಂಗ್ ಹಿಯರ್? ಡೋಪಿಂಗ್ ಅಂತಂದಾಗ ಸಿ ಹಿಯರ್ ದ ಪ್ರಾಸೆಸ್ ಆಫ್ ಅಡಿಷನ್ ಆಫ್ ಇಂಪ್ಯೂರಿಟೀಸ್. The process of addition of impurities okay are called, the process of addition of impurities okay is called doping ಅಂತ ಕರಿತೀವಿ. is called doping. ಅರ್ಥ ಆಯ್ತಲ್ವಾ? ಸೊ ಈ ಒಂದು ಇಂಪ್ಯೂರಿಟೀಸ್ನ ಏನಾದ್ರೆ ನಾವು ಇಂಪ್ಯೂರಿಟೀಸ್ ಆಡ್ ಮಾಡ್ತೀವೋ ಆ ಒಂದು ಇಂಪ್ಯೂರಿಟೀಸ್ನ ಡೋಪೆಂಟ್ಸ್ ಅಂತ ಕರಿತೀವಿ. ಇಂಪ್ಯೂರಿಟೀಸ್ ಆಡೆಡ್ ಟು ಪ್ಯೂರ್ semiconductors are called ಡೋಪೆಂಟ್ಸ್ ಅಂತ ಕರಿತೀವಿ. ಆರ್ ಕಾಲ್ಡ್ ಡೋಪೆಂಟ್ಸ್. ಅರ್ಥಾತ್ ದಟ್ ಇಸ್ ಕಾಲ್ಡ್ ಡೋಪಿಂಗ್. ಇದರಲ್ಲಿ ನಿಮಗೆ ಆಕ್ಸೆಪ್ಟಾರ್ ಇಂಪ್ಯೂರಿಟೀಸ್ ಅಂತ ಬರುತ್ತೆ, ಆಮೇಲೆ ಡೋನಾರ್ ಇಂಪ್ಯೂರಿಟೀಸ್ ಅನ್ನೋದು ಬರುತ್ತೆ. ಅದು ಏನು ಅನ್ನೋದನ್ನ ನೋಡೋಣ ಆಮೇಲೆ. ಸೊ ಸಿ ಹಿಯರ್ ವಾಟ್ ಈಸ್ ದಿಸ್ ನೆಕ್ಸ್ಟ್ ಒನ್. ದೇರ್ ಆರ್ ಟೈಪ್ಸ್. ಹೇಳಿದ್ನಲ್ಲಿ ನಿಮಗೆ ಟೈಪ್ಸ್ ಆಫ್ semiconductors. ಇದರಲ್ಲಿ ನಿಮಗೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಈಸ್ ದಟ್ ಈಸ್ ಇಂಟ್ರಿನ್ಸಿಕ್ ಸೆಮಿಕಂಡಕ್ಟರ್ ಅಂತ ಕರಿತೀವಿ. ಇಂಟ್ರಿನ್ಸಿಕ್ ಸೆಮಿಕಂಡಕ್ಟರ್ಸ್. ವಾಟ್ ಇಸ್ ದಿಸ್ ಇಂಟ್ರಿನ್ಸಿಕ್ ಸೆಮಿಕಂಡಕ್ಟರ್ಸ್? ನೋಡಿ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಾನು ನಿಮಗೆ. ಸೊ ಸಿ ಹಿಯರ್ ಇಟ್ ಈಸ್ ದ semiconductors in pure form ಅಂತ ಹೇಳ್ತಾರೆ. in pure form are called intrinsic semiconductors ಅಂತ ಹೇಳ್ತಾರೆ. are called intrinsic semiconductors. ಆರ್ ಇದನ್ನ ಇನ್ನೂ ಒಂದು ರೀತಿ ಹೇಳ್ಬೋದು ನಾವೇನು ಅಂತಂದಾಗ ದ ಸೆಮಿಕಂಡಕ್ಟರ್ಸ್ which has no impurities. ಯಾವುದರಲ್ಲಿ ಇಂಪ್ಯೂರಿಟೀಸ್ ಅನ್ನೋದು ಇರಲ್ವೋ ಆ ಒಂದು ಸೆಮಿಕಂಡಕ್ಟರ್ಸ್ ನಾವು ಆರ್ ಕಾಲ್ಡ್, ಆ ಸೆಮಿಕಂಡಕ್ಟರ್ಸ್ನ ನಾವು ಇಂಟ್ರಿನ್ಸಿಕ್ ಸೆಮಿಕಂಡಕ್ಟರ್ಸ್ ಅಂತ ಹೇಳ್ತೀವಿ. ಆರ್ ಕಾಲ್ಡ್ ಇಂಟ್ರಿನ್ಸಿಕ್ ಸೆಮಿಕಂಡಕ್ಟರ್ಸ್. ಗೊತ್ತಾಗ್ತದಲ್ವಾ ಹೇಳ್ತಾ ಇರೋದೇನು ಅಂತ? ಸೊ ಲೈಕ್ ದಟ್ ವಿ ಕ್ಯಾನ್ ಸೇ. ನೋಡಿ ಇಲ್ಲಿ ಇನ್ ಇಂಟ್ರಿನ್ಸಿಕ್ ಸೆಮಿಕಂಡಕ್ಟರ್, intrinsic semiconductors, number of electrons is
equal to number of electrons is equal to number of holes. Is equal to number of holes. Is equal to number of holes. ಅಷ್ಟೇ ಅಲ್ಲ ನೋಡಿ, ಕಂಡಕ್ಟಿವಿಟಿ ಅನ್ನೋದು ಇಂಟ್ರೆನ್ಸಿಕ್ ಸೆಮಿಕಂಡಕ್ಟರ್ ಅಲ್ಲಿ ಕಂಡಕ್ಟಿವಿಟಿ ಅನ್ನೋದು ಈಸ್ ಡ್ಯೂ ಟು ಬೋತ್ ಎಲೆಕ್ಟ್ರಾನ್ಸ್ ಆಸ್ ವೆಲ್ ಆಸ್ ಹೋಲ್ಸ್ ಅಂತ ಹೇಳ್ತಾರೆ. ಈಸ್ ಡ್ಯೂ ಟು ಬೋತ್ ಎಲೆಕ್ಟ್ರಾನ್ಸ್ and holes. ನೋಡಿ, what is the conductivity formula here? Conductivity of the intrinsic semiconductor is equal to, observe ಮಾಡಿ, Ne into E into, you can say that it is mu E ಪ್ಲಸ್ ಮ್ಯೂ ಹೆಚ್ ಅಂತ ಬರೀಬಹುದು. ಈ ಫಾರ್ಮುಲಾ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಇದ್ರ ಮೇಲೆ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಸಹ ಕೇಳಿದ್ದಾರೆ, ಸೊ ಮಿಸ್ ಮಾಡಬೇಡಿ. ಏನಿದು? ಸಿ ಹಿಯರ್ ಐ ಸೆಡ್ ದಟ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್, ನಂಬರ್ ಆಫ್ ಹೋಲ್ಸ್ ಸೇಮ್ ಇರುತ್ತೆ ಅಂತ ಅಂದ್ಬಿಟ್ಟು. ನೋಡಿ ಇಲ್ಲಿ NE ಆರ್ NH is nothing but ಎಲೆಕ್ಟ್ರಾನ್ ಕಾನ್ಸಂಟ್ರೇಷನ್ ಆರ್ ಹೋಲ್ ಕಾನ್ಸಂಟ್ರೇಷನ್ ಅಂತ ಹೇಳ್ತಾರೆ. ಗೊತ್ತಾಯ್ತಲ್ವಾ? ನೆಕ್ಸ್ಟ್ ಮ್ಯೂ ಇ ಅಂಡ್ ಮ್ಯೂ ಹೆಚ್ ಏನಂತ ಕರಿತೀವಿ ನಾವು ಅಂತಂದಾಗ ಮೊಬಿಲಿಟಿ ಆಫ್ ದ ಎಲೆಕ್ಟ್ರಾನ್ಸ್, ಮೊಬಿಲಿಟಿ ಆಫ್ ಎಲೆಕ್ಟ್ರಾನ್ಸ್ ಅಂಡ್ ಹೋಲ್ಸ್ ಅಂತ ಕರಿತೀವಿ. ಮೊಬಿಲಿಟಿ ಆಫ್ ಎಲೆಕ್ಟ್ರಾನ್ಸ್ ಅಂಡ್ ಹೋಲ್ಸ್. ವಾಟ್ ಈಸ್ ಇ? ಇ ಈಸ್ ದ ಚಾರ್ಜ್. ಇ ಈಸ್ ದ ಚಾರ್ಜ್ ಆಫ್ ದ electron or hole. Is the charge of electron or a hole. ನೋಡಿ, ಪ್ಯೂರ್ ಇಂಟ್ರಿನ್ಸಿಕ್ ಇಲ್ಲ ಪ್ಯೂರ್ ಇಂಟ್ರಿನ್ಸಿಕ್ ಸೆಮಿಕಂಡಕ್ಟರ್ ಅಲ್ಲಿ ಕಂಡಕ್ಟಿವಿಟಿ ಅನ್ನೋದು ಹೋಲ್ಸ್ ಇಂದ ನಡೆಯುತ್ತೆ, ಎಲೆಕ್ಟ್ರಾನ್ಸ್ ಇಂದನೂ ನಡೆಯುತ್ತೆ. ಅದು ಫಾರ್ಮುಲಾ ಏನು ಅಂತಂದಾಗ NE ಇಂಟು ಇ ಇಂಟು ಮ್ಯೂ ವಿ ಪ್ಲಸ್ ಮ್ಯೂ ಹೆಚ್ ಅಂತ ಕರಿತೀವಿ. So that is about the intrinsic semiconductors. And next one we can go with the extrinsic semiconductors ಅಂತ ಹೇಳ್ತಾರೆ. Extrinsic semiconductors. ಏನಿದು semiconductors? Which are semiconductors in impure form ಅಂತ ಹೇಳ್ಬೋದು ನಾವು. Semiconductors in impure form are called extrinsic semiconductors. ಅಂತ ಹೇಳ್ತಾರೆ. are called extrinsic semiconductors. Or we can say that semiconductors, ಇನ್ನೊಂದು ಹೇಳ್ಬೋದು. ಏನೋದು ಅಂತಂದಾಗ ನೋಡಿ, semiconductors which are added with impurities ಅಂತ ಹೇಳ್ತಾರೆ. ಯಾವ ಸೆಮಿಕಂಡಕ್ಟರ್ಸ್ ಅಲ್ಲಿ ಇಂಪ್ಯೂರಿಟೀಸ್ನ ಆ್ಯಡ್ ಇರುತ್ತೋ ಅಂತ ಒಂದನ್ನ ಏನಂತ ಕರಿತೀವಿ? ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್ಸ್ ಅಂತ ಹೇಳ್ತೀವಿ. ಆರ್ ಕಾಲ್ಡ್ ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್ಸ್. are called extrinsic semiconductors. ಗೊತ್ತಾಗಿದಲ್ವೇ ಹೇಳ್ತಾ ಇರೋದೇನು ಅಂತ? ಸೊ ಸಿ ಹಿಯರ್, ಈ ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್ಸ್ ಅಲ್ಲಿ ಮತ್ತೆ ನಿಮಗೆ 2 ಟೈಪ್ಸ್ ಬರುತ್ತೆ. ದೇರ್ ಆರ್ 2 ಟೈಪ್ಸ್ ಆಫ್ ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್ಸ್. ಫಸ್ಟ್ ಒನ್ ಈಸ್ ಎನ್ ಟೈಪ್ ಸೆಮಿಕಂಡಕ್ಟರ್. ವಾಟ್ ಇಸ್ ದಿಸ್ ಎನ್ ಟೈಪ್? ಎನ್ ಟೈಪ್ ಅಂದ್ರೆ ಮೀನಿಂಗ್ ಏನು ಅಂತಂದಾಗ ವಿ ಕ್ಯಾನ್ ಸೇ ಇಟ್ ಈಸ್ ನೆಗೆಟಿವ್ ಟೈಪ್ ಅಂತ ಅರ್ಥ. ನೆಗೆಟಿವ್ ಟೈಪ್ ಸೆಮಿಕಂಡಕ್ಟರ್ಸ್. ಸೊ ಇದು ಹೇಗೆ ಬರುತ್ತೆ ನಿಮಗೆ ಅಂತಂದಾಗ ಸಿ ಹಿಯರ್, ಎನ್ ಟೈಪ್ ಸೆಮಿಕಂಡಕ್ಟರ್ಸ್ ಆರ್ obtained ಹೇಗೆ ಬರುತ್ತೆ ಅಂದ್ರೆ ಹೇಳ್ತಾ ಇದ್ದೀನಿ, ಬೈ ದ ಅಡಿಷನ್ ಆಫ್ ಪೆಂಟಾವೆಲೆಂಟ್ ಅಂತ ಹೇಳ್ತಾರೆ. by the addition of pentavalent impurities.
by the addition of pentavalent impurities like phosphorus. ಫಾಸ್ಫರಸ್ ಆಗಿರ್ಬೋದು, ಆರ್ಸೆನಿಕ್ ಆಗಿರ್ಬೋದು, ಇಂಥ ಒಂದು ಪೆಂಟಾವಲೆಂಟ್ ಇಂಪ್ಯೂರಿಟೀಸ್ನ ಪ್ಯೂರ್ ಸೆಮಿಕಂಡಕ್ಟರ್ಗೆ ಆ್ಯಡ್ ಮಾಡಿದ್ದಾಗ ನಮಗೆ ಎನ್ ಟೈಪ್ ಸೆಮಿಕಂಡಕ್ಟರ್ ಅನ್ನೋದು ಫಾರ್ಮ್ ಆಗುತ್ತೆ ಅಂತ ಹೇಳ್ತೀವಿ. ಸೊ ಒಂದ್ಸರಿ ಅಬ್ಸರ್ವ್ ಮಾಡಿ, whenever we consider a silicon or germanium, ಸಿಲಿಕಾನ್ ಇಲ್ಲ ಜರ್ಮೇನಿಯಂ ನಾವು ಕನ್ಸಿಡರ್ ಮಾಡಿದ್ದಾಗ ಆಲ್ರೆಡಿ ನಾನು ಹೇಳ್ತೀನಿ, ಅವು ನಿಮಗೆ ಟೆಟ್ರಾವೇಲೆಂಟ್ ಅಂತ ಅಂದ್ಬಿಟ್ಟು. ಟೆಟ್ರಾವೇಲೆಂಟ್ ಅಂದರೆ ವೇಲೆನ್ಸಿ ಶೆಲ್ಲಲ್ಲಿ ನಿಮಗೆ 4 ಫ್ರೀ ಎಲೆಕ್ಟ್ರಾನ್ಸ್ ಇರುತ್ತೆ ಅಂತ ಹೇಳ್ತಾ ಇದೀವಿ. ಸೊ ಯಾವಾಗಾದ್ರೆ ನಾವು ಒಂದು ಪೆಂಟಾವೆಲೆಂಟ್ ದಟ್ ಈಸ್ ಇಂಪ್ಯೂರಿಟೀಸ್ ಆ್ಯಡ್ ಮಾಡ್ತೀವೋ ಅದರಲ್ಲಿ ನಿಮಗೆ 5 ಎಲೆಕ್ಟ್ರಾನ್ಸ್ ಅನ್ನೋದು ಇರುತ್ತೆ ವೇಲೆನ್ಸಿ ಶೆಲ್ಲಲ್ಲಿ. ಸೊ ಸಿ ಹಿಯರ್, ಈ 5 ವೇಲೆನ್ಸಿ ಎಲೆಕ್ಟ್ರಾನ್ಸ್ ಅಲ್ಲಿ 4 ಎಲೆಕ್ಟ್ರಾನ್ಸ್ ಅನ್ನೋದು 4 ಎಲೆಕ್ಟ್ರಾನ್ಸ್ ಆಫ್ ಸಿಲಿಕಾನ್ ಇಲ್ಲ ಜರ್ಮೇನಿಯಂ ಜೊತೆ ಕೋವಲೆಂಟ್ ಬಾಂಡ್ ನ ಫಾರ್ಮ್ ಮಾಡುತ್ತೆ. ಇನ್ನ ಒಂದೇ ಒಂದು ಎಲೆಕ್ಟ್ರಾನ್ ಅನ್ನೋದು ಫ್ರೀ ಆಗಿರುತ್ತೆ. ಅದನ್ನ ನಾವು ಏನಂತ ಕರಿತೀವಿ ನೋಡಿ, ಇಲ್ಲಿ ವಿ ಕಾಲ್ ಇಟ್ ಆಸ್ ಅನ್ಬಾಂಡೆಡ್ ಫ್ರೀ ಎಲೆಕ್ಟ್ರಾನ್ ಡೊನೇಟೆಡ್ ಬೈ ಪೆಂಟಾವೆಲೆಂಟ್ ಆಟಮ್ ಅಂತ ಹೇಳ್ತೀವಿ. ಪೆಂಟಾವೆಲೆಂಟ್ ಆಟಮ್ ಅರ್ಥ ಆಗ್ತದ ಹೇಳ್ತಾ ಇರೋದು? ಸೊ ಅರ್ಥ ಮಾಡ್ಕೊಳ್ಳಿ, ಯಾವಾಗಾದ್ರೆ ಪೆಂಟಾವೆಲೆಂಟ್ ಆಟಮ್ನ ಆ್ಯಡ್ ಮಾಡ್ತೀವೋ ಅದರಲ್ಲಿ 5 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇರುತ್ತೆ. ಈ 5 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಲ್ಲಿ 4 ಎಲೆಕ್ಟ್ರಾನ್ಸ್ ಅನ್ನೋದು ಈ ಜರ್ಮೇನಿಯಂ ಇಲ್ಲ ಸಿಲಿಕಾನ್ 4 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಜೊತೆ ಕೋವಲೆಂಟ್ ಬಾಂಡ್ನ ಫಾರ್ಮ್ ಮಾಡುತ್ತೆ. ಇನ್ನ ಒಂದೇ ಒಂದು ಎಲೆಕ್ಟ್ರಾನ್ ಅನ್ನೋದು ಉಳಿದಿರುತ್ತೆ, ಅದನ್ನ ನಾವು ಅನ್ಬಾಂಡೆಡ್ ಫ್ರೀ ಎಲೆಕ್ಟ್ರಾನ್ ಅಂತ ಹೇಳ್ತೀವಿ. ಸೊ ಲೈಕ್ ದಿಸ್ ವಿಲ್ ಗೆಟ್ ಎನ್ ಟೈಪ್ ಸೆಮಿ ಕಂಡಕ್ಟರ್ ಅಂತ ಹೇಳ್ತಾರೆ. ಎನ್ ಟೈಪ್ ಸೆಮಿ ಕಂಡಕ್ಟರ್ಸ್ ಗೊತ್ತಾಯ್ತಲ್ವ ಹೇಳ್ತಾ ಇರೋದೇನು ಅಂತ? ಸೊ ನೋಡಿ, ಇಲ್ಲೊಂದು ವಿಷಯ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಪ್ಯೂರ್ ಇಂಟ್ರಿನ್ಸಿಕ್ ಸೆಮಿ ಕಂಡಕ್ಟರ್ ಅಲ್ಲಿ here I will write here only, this is the conduction band, is the valency band. ಕಂಡಕ್ಷನ್ ಬ್ಯಾಂಡ್ಗೂ ಮತ್ತು ವೇಲೆನ್ಸಿ ಬ್ಯಾಂಡ್ಗೂ ಮಧ್ಯದಲ್ಲಿ ಒಂದು ಎನರ್ಜಿ ಲೆವೆಲ್ ಅನ್ನೋ ಇರುತ್ತೆ. ಇದನ್ನ ಫರ್ಮಿ ಲೆವೆಲ್ ಅಂತ ಕರಿತೀವಿ. ಫರ್ಮಿ ಲೆವೆಲ್, ಈ ಫರ್ಮಿ ಲೆವೆಲ್ ಅನ್ನೋದು ಇನ್ ಬಿಟ್ವೀನ್ ಕಂಡಕ್ಷನ್ ಬ್ಯಾಂಡ್ ಅಂಡ್ ವೇಲೆನ್ಸಿ ಬ್ಯಾಂಡ್ ಇರುತ್ತೆ. ಯಾವುದರಲ್ಲಿ ಅಂತಂದಾಗ ಇನ್ ಪ್ಯೂರ್ ಸೆಮಿ ಕಂಡಕ್ಟರ್ ಆರ್ ಇಂಟ್ರಿನ್ಸಿಕ್ ಸೆಮಿ ಕಂಡಕ್ಟರ್. ಸೊ ಯಾವಾಗಾದ್ರೆ ನಾವು ಇವಾಗ ಎನ್ ಟೈಪ್ ಅಲ್ಲಿ ಒಂದ್ಸರಿ ಅಬ್ಸರ್ವ್ ಮಾಡೋಣ. ಯಾವಾಗಾದ್ರೆ ನಿಮಗೆ ಎನ್ ಟೈಪ್ ಇಂಪ್ಯೂರಿಟೀಸ್ ನಾವು ಆ್ಯಡ್ ಮಾಡ್ತೀವೋ ಆವಾಗ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಅನ್ನೋದು ಜಾಸ್ತಿ ಆಗುತ್ತೆ. ಹಾಗಾಗಿ ಈ ಫರ್ಮಿ ಲೆವೆಲ್ ಅನ್ನೋದು ಎಲ್ಲಿ ಹೋಗಿರುತ್ತೆ ಅಂದರೆ ಇಟ್ ಗೋಸ್ ನಿಯರ್ ಟು ಕಂಡಕ್ಷನ್ ಬ್ಯಾಂಡ್. ಗೊತ್ತಾಗಿದಲ್ವಾ? ಸೊ ಸಿ ಹಿಯರ್, ಈ ಒಂದು ಫರ್ಮಿ ಲೆವೆಲ್ನ ಎನ್ ಟೈಪ್ ಸೆಮಿ ಕಂಡಕ್ಟರ್ ಅಲ್ಲಿ ನಾವು ಇದನ್ನ ಡೋನಾರ್ ಲೆವೆಲ್ ಅಂತ ಕರಿತೀವಿ. ವಾಟ್ ಈಸ್ ದಿಸ್ ಡೋನಾರ್ ಲೆವೆಲ್? ಯಾಕೆ ಅಂತಂದಾಗ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಜಾಸ್ತಿ ಆಗತ್ತಲ್ವಾ, ಜಾಸ್ತಿ ಆಗಿದ್ದಾಗ ಅದು ಕಂಡಕ್ಷನ್ ಬ್ಯಾಂಡ್ ಕೊಡಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಇರುತ್ತೆ. ಹಾಗಾಗಿ ಇಟ್ ಗೋಸ್ ನಿಯರ್ ಟು ಕಂಡಕ್ಷನ್ ಬ್ಯಾಂಡ್ ಅಂತ ಹೇಳ್ತೀವಿ. ಸೊ ಅದನ್ನ ಡೋನಾರ್ ಲೆವೆಲ್ ಅಂತ ಕರಿತೀವಿ. ವಿಚ್ ಡೊನೇಟ್ಸ್ ಎಲೆಕ್ಟ್ರಾನ್ಸ್ ಅಂತ ಹೇಳ್ತಾರೆ. ವಿಚ್ ಡೊನೇಟ್ಸ್ ಎಲೆಕ್ಟ್ರಾನ್ಸ್ ಟು ಕಂಡಕ್ಷನ್ ಬ್ಯಾಂಡ್ ಅಂತ ಹೇಳ್ತಾರೆ. ಗೊತ್ತಾಯ್ದಲ್ಲ ಹೇಳ್ತಾ ಇರೋದು? ಒಂದ್ಸರಿ ಅಬ್ಸರ್ವ್ ಮಾಡಿ, ಎನರ್ಜಿ ಗ್ಯಾಪ್ ಅನ್ನೋದು ಇಲ್ಲಿ ಇದ್ದಾಗ ಈ ಡೋನಾರ್ ಲೆವೆಲ್ ಅನ್ನೋದು ಮೇಲೆ ಹೋಗುತ್ತೆ. ಸೊ ಎನರ್ಜಿ ಲೆವೆಲ್ ಗ್ಯಾಪ್ ಅನ್ನೋದು ಇನ್ನು ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಸೊ ದಟ್ ಈಸ್ ಅಬೌಟ್ ದ ಹೌ ದ ಫರ್ಮಿ ಲೆವೆಲ್ ಚೇಂಜಸ್ ಅಂತ ಹೇಳ್ತಾರೆ. ನಾವು ಲೆಟ್ ಅಸ್ ಸಿ ದ ನೆಕ್ಸ್ಟ್ ಒನ್, ಪಿ ಟೈಪ್ ಸೆಮಿ ಕಂಡಕ್ಟರ್. So before going to see this, let us note one point. See here, what is the conductivity here? Conductivity of n-type semiconductor. Conductivity of n-type semiconductor is due to the electrons ಅಂತ ಹೇಳ್ತೀವಿ. is due to electrons. ಫ್ರೀ ಎಲೆಕ್ಟ್ರಾನ್ಸ್ ಜಾಸ್ತಿ ಇರೋದ್ರಿಂದ ಈ
ಕಂಡಕ್ಟಿವಿಟಿ ಅನ್ನೋದು ಯಾವುದರಿಂದ ಬರ್ತದೆ? ಬಿಕಾಸ್ ಆಫ್ ಎಲೆಕ್ಟ್ರಾನ್ಸ್ ಅಂತ ಹೇಳ್ಬೋದು. ಸೊ ವಾಟ್ ಇಸ್ ದ ಕಂಡಕ್ಟಿವಿಟಿ ಫಾರ್ಮುಲಾ ಹಿಯರ್? ಸಿಗ್ಮಾ ವಿಲ್ ಬಿಕಮ್ ಈಕ್ವಲ್ ಟು NE into E into mu E. Is the formula to calculate the conductivity of n-type semiconductor. N-type semiconductor. Sigma equal to Ne, that is electron concentration, into E into mu E, mobility of the electrons antana ಹೇಳ್ತೀವಿ. So let us see the p-type semiconductor. ನೋಡಿ ಇಲ್ಲಿ p-type semiconductor ಹೇಗೆ ಬಂತು ಅಂತಂದಾಗ ನೋಡಿ, ಪ್ಯೂರ್ ಸೆಮಿಕಂಡಕ್ಟರ್ಗೆ ಆ ಇಂಟ್ರೆನ್ಸಿಕ್ ಸೆಮಿಕಂಡಕ್ಟರ್ಗೆ ನಾವು ಟ್ರೈವೇಲೆಂಟ್ ಇಂಪ್ಯೂರಿಟಿ ಆಟಮ್ಸ್, ಬೋರಾನ್ ಆಗಿರ್ಬೋದು, ಇಲ್ಲ ಅಲ್ಯೂಮಿನಿಯಂ ಆಗಿರ್ಬೋದು, ಸೊ ಆನ್, ಇಂಥ ಒಂದು ನಾವು ಆಟಮ್ಸ್ನ ಆ್ಯಡ್ ಮಾಡಿದ್ದಾಗ ನಮಗೆ ಏನಾಗಿರುತ್ತೆ, ಇಲ್ಲಿ p-type ಸೆಮಿಕಂಡಕ್ಟರ್ ಅನ್ನೋದು ಫಾರ್ಮ್ ಆಗುತ್ತೆ. ಹೇಗೆ ಫಾರ್ಮ್ ಆಗುತ್ತೆ ಅನ್ನೋದನ್ನ ನೋಡೋಣ. ಸಿ ಹಿಯರ್, p-type semiconductor is formed. p-type is formed by the addition of trivalent impurities, to the pure semiconductors ಅಂತ ಹೇಳ್ತಾರೆ. Pure semiconductors or intrinsic semiconductors. Okay, that is the p-type semiconductors. Trivalent ಅಂತಂದಾಗ ಬೋರಾನ್ ಆಗಿರ್ಬೋದು, ಇಲ್ಲ ಅಂದ್ರೆ ಅಲ್ಯೂಮಿನಿಯಂ ಆಗಿರ್ಬೋದು, ಎಕ್ಸೆಟ್ರಾ. ಗೊತ್ತಾಗಿದಲ್ವಾ? ನೋಡಿ, ಇಲ್ಲಿ ಏನಾಗುತ್ತೆ ಒಂದ್ಸರಿ ಯೋಚನೆ ಮಾಡಿ. ಯಾವಾಗಾದ್ರೆ ನಿಮಗೆ ಬೋರಾನ್ ಇಲ್ಲ ಅಲ್ಯೂಮಿನಿಯಂನ ಪ್ಯೂರ್ ಜರ್ಮೇನಿಯಂ ಇಲ್ಲ ಸಿಲಿಕಾನ್ಗೆ ಆ್ಯಡ್ ಮಾಡ್ತೀವೋ, ಅದರಲ್ಲಿ 3 ಎಲೆಕ್ಟ್ರಾನ್ ಅನ್ನೋದು ಇರುತ್ತೆ. ಆ 3 ಎಲೆಕ್ಟ್ರಾನ್ಸ್ ಯಾವುದ್ರದ್ದು? ಬೋರಾನ್ ಇಲ್ಲ ಅಲ್ಯೂಮಿನಿಯಂದು 3 ಎಲೆಕ್ಟ್ರಾನ್ಸ್ 3 ಎಲೆಕ್ಟ್ರಾನ್ಸ್ ಆಫ್ ಸಿಲಿಕಾನ್ ಆರ್ ಜರ್ಮೇನಿಯಂ ಜೊತೆ ಕೋವಲೆಂಟ್ ಬಾಂಡ್ನ ಫಾರ್ಮ್ ಮಾಡುತ್ತೆ. ಅಬ್ಸರ್ವ್ ಮಾಡಿ, ಇಲ್ಲಿ ದಿಸ್ ಈಸ್ 1 and this another 1 and here another 1. ಗೊತ್ತಾಯ್ತಲ್ವಾ? ಸೊ ಇಲ್ಲಿ 4ನೇ ಸಿಲಿಕಾನ್ ಇಲ್ಲ ಜರ್ಮೇನಿಯಂ ಆಟಮ್ ಶೇರ್ ಮಾಡಬೇಕು ಅಂತ ಬಂದಿದ್ದಾಗ ಅಲ್ಯೂಮಿನಿಯಂ ಹತ್ರ ಯಾವುದೇ ರೀತಿ ಎಲೆಕ್ಟ್ರಾನ್ ಇರೋದಿಲ್ಲ. ಹಾಗಾಗಿ ಇಲ್ಲಿ ನಿಮಗೊಂದು ಏನಾಗಿರುತ್ತೆ, ವೇಕೆನ್ಸಿ ಅನ್ನೋದು ಕ್ರಿಯೇಟ್ ಆಗಿರುತ್ತೆ. ದಿಸ್ ವೇಕೆನ್ಸಿ ಇಸ್ ಕಾಲ್ಡ್ ಆಸ್ ಅ ಹೋಲ್. ಅರ್ಥ ಆಗಿದಲ್ವ ಹೇಳ್ತಾ ಇರೋದು? ಸೊ ದಿಸ್ ಇಸ್ ಹೌ ದರ್ ಇಸ್ ದ ಫಾರ್ಮೇಶನ್ ಆಫ್ ಹೋಲ್ಸ್ ಅಂತ ಕರಿತೀವಿ. ಯೂಶಲಿ ಹೋಲ್ಸ್ ಅನ್ನೋದು ಏನಾಗಿರುತ್ತೆ ನಿಮಗೆ ಅಂತಂದ್ರೆ, ಇಟ್ ಆಲ್ವೇಸ್ ಹ್ಯಾವ್ ಎ ಟೆಂಡೆನ್ಸಿ ಟು ಆಕ್ಸೆಪ್ಟ್ ದ ಎಲೆಕ್ಟ್ರಾನ್ಸ್. ಹೋಲ್ಸ್ ಅನ್ನೋದು ಯಾವತ್ತೇ ಆಗಲಿ ಟೆಂಡೆನ್ಸಿ ಇರುತ್ತೆ. ಯಾಕೆ ಅಂತಂದಾಗ ಎಲೆಕ್ಟ್ರಾನ್ಸ್ನ ತಗೊಳಕ್ಕೆ ಯಾವತ್ತೇ ಆಗಲಿ ಟೆಂಡೆನ್ಸಿ ಇರುತ್ತೆ. ಅದಕ್ಕೆ ಅದನ್ನ ಆಕ್ಸೆಪ್ಟಾರ್ ಇಂಪ್ಯೂರಿಟೀಸ್ ಅಂತನೂ ಕರಿತೀವಿ. ವಿ ಕಾಲ್ ದೀಸ್ ಇಂಪ್ಯೂರಿಟೀಸ್ ಆಸ್, ನೋಡಿ, trivalent impurities are called as acceptor impurities ಅಂತ ಹೇಳ್ತಾರೆ. acceptor impurities. ಅದಕ್ಕೆ ನೋಡಿ, ಈ ಫರ್ಮಿ ಎನರ್ಜಿ ಲೆವೆಲ್ ಅನ್ನೋದು ಹೇಗೆ ಚೇಂಜ್ ಆಗಿರುತ್ತೆ ಅಂತ ಅಂದ್ಬಿಟ್ಟು. ಸೊ ಸಿ ಹಿಯರ್, ಈ ಫರ್ಮಿ ಎನರ್ಜಿ ಲೆವೆಲ್ ಅನ್ನೋದು ಯಾವತ್ತೇ ಆಗಲಿ ಆಕ್ಸೆಪ್ಟಾರ್ ಇಂಪ್ಯೂರಿಟೀಸ್ನ ಹೋಲ್ಸ್ ಇರೋದ್ರಿಂದ ಇಟ್ ಮೂವ್ ಟುವರ್ಡ್ಸ್ ದ ವೇಲೆನ್ಸಿ ಬ್ಯಾಂಡ್. ಯಾಕೆ ವೇಲೆನ್ಸಿ ಬ್ಯಾಂಡ್ ಕಡೆ ಹೋಗಬೇಕು ಅಂತಂದ್ರೆ, ವೇಲೆನ್ಸಿ ಬ್ಯಾಂಡ್ ಅಲ್ಲಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಅನ್ನೋದು ಜಾಸ್ತಿ ಇರುತ್ತೆ. ಹಾಗಾಗಿ ಈ ವೇಲೆನ್ಸಿ ಬ್ಯಾಂಡ್ ಇಂದ ಎಲೆಕ್ಟ್ರಾನ್ಸ್ ನ ಆಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಈ ಲೆವೆಲ್ ಅನ್ನೋದೇನಾಗುತ್ತೆ, ನಿಮಗೆ ಕೆಳಗೆ ಹೋಗಿರುತ್ತೆ. ಫೆರ್ಮಿ ಲೆವೆಲ್ ಈಸ್ ರೆಫರ್ಡ್ ಆಸ್ ಆಕ್ಸೆಪ್ಟಾರ್ ಲೆವೆಲ್ ಅಂತ ಹೇಳ್ತಾರೆ. ವಾಟ್ ಈಸ್ ದಿಸ್ ಹಿಯರ್? ಎ ಏನಂತ ಕರೆದಿದ್ದಾರೆ ಇಲ್ಲಿ? ಆಕ್ಸೆಪ್ಟಾರ್ ಲೆವೆಲ್ ಅಂತ ಹೇಳ್ತಾರೆ. ಆಕ್ಸೆಪ್ಟಾರ್ ಲೆವೆಲ್ ವಿಚ್ ಈಸ್ ನಿಯರ್ ಟು ವೇಲೆನ್ಸಿ ಬ್ಯಾಂಡ್. ಗೊತ್ತಾಗಿದಲ್ವಾ? ಬಿಕಾಸ್ ಆಫ್ ಇಂಪ್ಯೂರಿಟಿ ಏನಾಗುತ್ತೆ, ಎಲೆಕ್ಟ್ರಾನ್ಸ್ ಕ್ಯಾನ್ ಈಸಿಲಿ ಜಂಪ್ ಟು ಆಕ್ಸೆಪ್ಟಾರ್ ಲೆವೆಲ್, ಗಿವಿಂಗ್ ರೈಸ್ ಟು ಕಂಡಕ್ಟಿವಿಟಿ ಅಂತನೂ ಹೇಳ್ಬೋದು. ಸೊ ಸಿ ಹಿಯರ್, ಇಲ್ಲಿ ನಿಮಗೊಂದು ವಿಷಯ ಚೆನ್ನಾಗಿ ನೆನಪಿಟ್ಕೋಬೇಕು. p-type ಸೆಮಿಕಂಡಕ್ಟರ್ ಅಲ್ಲಿ
ಇನ್ ಪಿ ಟೈಪ್ ಸೆಮಿಕಂಡಕ್ಟರ್, ಇನ್ ಪಿ ಟೈಪ್ ಸೆಮಿಕಂಡಕ್ಟರ್ ಕಂಡಕ್ಟಿವಿಟಿ ಅನ್ನೋದು ಯಾವುದರಿಂದ ಅಂತಂದ್ರೆ ಇಟ್ ಈಸ್ ಡ್ಯೂ ಟು ಹೋಲ್ಸ್ ಅಂತ ಹೇಳ್ತಾರೆ. ಕಂಡಕ್ಟಿವಿಟಿ ಈಸ್ ಡ್ಯೂ ಟು ಹೋಲ್ಸ್, ಈಸ್ ಡ್ಯೂ ಟು ಹೋಲ್ಸ್. ಗೊತ್ತಾಗಿದಲ್ವಾ? ಸೊ ವಾಟ್ ಇಸ್ ದ ಕಂಡಕ್ಟಿವಿಟಿ ಫಾರ್ಮುಲಾ ಹಿಯರ್? ಸಿಗ್ಮಾ ಬಿಕಮ್ಸ್ ಈಕ್ವಲ್ ಟು NH. NH ಅಂದ್ರೆ ಮೀನಿಂಗ್ ಏನು? ಹೋಲ್ ಕಾನ್ಸಂಟ್ರೇಷನ್, ಇಲ್ಲ ನಂಬರ್ ಆಫ್ ಹೋಲ್ಸ್ ಪರ್ ಯೂನಿಟ್ ವಾಲ್ಯೂಮ್ ಅಂತಾನು ಹೇಳ್ತಾರೆ, ಇಂಟು ಇ ಇಂಟು ಮ್ಯೂ ಹೆಚ್. ಕಂಡಕ್ಟಿವಿಟಿ ಈ ಕಂಡಕ್ಟಿವಿಟಿ ಪ್ಲೇಸ್ ಬಿಕಾಸ್ ಆಫ್ ಹೋಲ್ಸ್, ಬಿಕಾಸ್ ಆಫ್ ದ ಹೋಲ್ಸ್ ಅಂತ ಹೇಳ್ತಾರೆ. ಅಂಡ್ ಹೋಲ್ಸ್ ಆರ್ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಇನ್ ಪಿ ಟೈಪ್, ಎಲೆಕ್ಟ್ರಾನ್ಸ್ ಆರ್ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಇನ್ ಎನ್ ಟೈಪ್ ಅಂತ ಹೇಳ್ತಾರೆ. ಸೊ ಅಬ್ಸರ್ವ್ ದಿಸ್, ಇಲ್ಲಿ ನೋಟ್ ಅಂತ ಬರ್ದಿರ್ತೀನಿ. ಇನ್ ಎನ್ ಟೈಪ್ electrons are majority charge carriers. Electrons are majority charge carriers ಅಂತ ಹೇಳ್ತಾರೆ. Electrons are majority charge carriers. ಅದೇ ನಿಮಗೆ ಪಿ ಟೈಪ್ ಅಲ್ಲಿ, ಇನ್ ಪಿ ಟೈಪ್ holes are majority charge carriers. So see here, ಇಲ್ಲಿ ಒಂದು ಎಂಟ್ರೆನ್ಸ್ ಪಾಯಿಂಟ್ ಏನು ಅಂತಂದಾಗ ಪಿ ಟೈಪ್ ಅಂದ್ರೆ ಪಾಸಿಟಿವ್ ಟೈಪ್ ಸೆಮಿಕಂಡಕ್ಟರ್ಸ್ ಅಂತ ಹೇಳ್ತೀವಿ, ಎನ್ ಟೈಪ್ ಅಂತಂದ್ರೆ ನೆಗೆಟಿವ್ ಟೈಪ್ ಸೆಮಿಕಂಡಕ್ಟರ್ಸ್ ಅಂತ ಹೇಳ್ತೀವಿ. ಅದರ ಅರ್ಥ ಏನು? ಪಿ ಟೈಪ್ ಅಂದ್ರೆ ಪಾಸಿಟಿವ್ ಚಾರ್ಜ್ ಇರುತ್ತೆ, ಎನ್ ಟೈಪ್ ಅಂದ್ರೆ ನೆಗೆಟಿವ್ ಚಾರ್ಜ್ ಇರುತ್ತೆ ಸೆಮಿಕಂಡಕ್ಟರ್ಸ್ಗೆ ಅಂತ ಅಲ್ಲ. ಸೊ ದೋ ದೇ ಆರ್ ನೇಮ್ಡ್ ಆಸ್ ಪಿ ಟೈಪ್ ಅಂಡ್ ಎನ್ ಟೈಪ್, ದೇ ಆರ್ ನ್ಯೂಟ್ರಲ್ ಇನ್ ನೇಚರ್ ಅಂತ ಹೇಳ್ತಾರೆ. ಸೊ ಸಿ ಹಿಯರ್, ಪಿ ಟೈಪ್ ಅಂಡ್ ಎನ್ ಟೈಪ್, ಪಿ ಟೈಪ್ ಅಂಡ್ ಎನ್ ಟೈಪ್ ಆರ್ ನ್ಯೂಟ್ರಲ್ ಇನ್ ನೇಚರ್, ನ್ಯೂಟ್ರಲ್ ಇನ್ ನೇಚರ್. ಯಾಕೆ ಅಂತಂದ್ರೆ ಪಿ ಟೈಪಲ್ಲಿ ಆಗಿರ್ಬೋದು, ಎನ್ ಟೈಪಲ್ಲಿ ಆಗಿರ್ಬೋದು, ನಾವು ಆ್ಯಡ್ ಮಾಡ್ತಾ ಇರೋದು ನೆಗೆಟಿವ್ ಚಾರ್ಜಸ್ ಪಾಸಿಟಿವ್ ಚಾರ್ಜಸ್ನ ಅಲ್ಲ. ವಿ ಆರ್ ಆ್ಯಡಿಂಗ್ ವಾಟ್ ಇಸ್ ಅ ಪೆಂಟಾವೆಲೆಂಟ್ ಇಂಪ್ಯೂರಿಟೀಸ್, ಅಂದರೆ ಆಟಮ್ಸ್ನ ಆ್ಯಡ್ ಮಾಡ್ತಾ ಇದೀವಿ ನಾವು. ಆಟಮ್ ಅನ್ನೋದು ನ್ಯೂಟ್ರಲ್ ಇನ್ ನೇಚರ್, ನ್ಯೂಟ್ರಲ್ ಇನ್ ನೇಚರ್. ಹಾಗಾಗಿ ಈ ಸೆಮಿಕಂಡಕ್ಟರ್ ಚಾರ್ಜ್ನ ಬದಲಾವಣೆ ಮಾಡಲ್ಲ, ಆದರೆ ನಂಬರ್ ಆಫ್ ಚಾರ್ಜ್ ಕ್ಯಾರಿಯರ್ಸ್ನ ಬದಲಾವಣೆ ಮಾಡುತ್ತೆ. ಸೊ ಪಿ ಟೈಪ್ ಅಂಡ್ ಎನ್ ಟೈಪ್ ಆರ್ ನ್ಯೂಟ್ರಲ್ ಇನ್ ನೇಚರ್ ಬಿಕಾಸ್ ಆಫ್ ಅಡಿಷನ್ ಆಫ್ ಆಟಮ್ಸ್, ಬಿಕಾಸ್ ಆಫ್ ಅಡಿಷನ್ ಆಫ್ ಆಟಮ್ಸ್ ಅಂತ ಹೇಳ್ತೀವಿ. ಆಟಮ್ಸ್ನ ಆ್ಯಡ್ ಮಾಡೋದ್ರಿಂದ ಓಕೆ ಪಿ ಟೈಪ್ ಆಗಿರ್ಬೋದು ಎನ್ ಟೈಪ್ ಆಗಿರ್ಬೋದು ನ್ಯೂಟ್ರಲ್ ಆಗೇ ಇರುತ್ತೆ. ಅಷ್ಟೇ ಆಗಲಿ ಪಿ ಟೈಪ್ ಅಂದರೆ ಪಾಸಿಟಿವ್ ಚಾರ್ಜ್ ಇರುತ್ತೆ, ಎನ್ ಟೈಪ್ ಅಂದರೆ ನೆಗೆಟಿವ್ ಚಾರ್ಜ್ ಇರುತ್ತೆ ಆ ಮೆಟೀರಿಯಲ್ಸ್ಗೆ ಅನ್ನೋದು ಅಲ್ಲ. ಗೊತ್ತಾಗಿದಲ್ವಾ? ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಥಿಂಗ್, ದಟ್ ಈಸ್ ದ ಡಿಫರೆನ್ಸಸ್ ಬಿಟ್ವೀನ್ what is that? Intrinsic and extrinsic semiconductors ಅಂತ ಹೇಳ್ತಾರೆ. Intrinsic and extrinsic semiconductors. What is the differences between intrinsic and extrinsic semiconductors? ಆಲ್ರೆಡಿ ನಾನು ನಿಮಗೆ ಇಂಡಿವಿಜುವಲ್ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಬಟ್ ಅದೇ ರೀತಿ ಟ್ಯಾಬ್ಲರ್ ಫಾರ್ಮಲ್ಲಿ ನಿಮಗೆ ಕೊಟ್ಟಿದ್ದೀನಿ. ಯಾಕೆ ಅಂತಂದರೆ ಇದು ನಿಮಗೆ 3 ಮಾರ್ಕ್ಸ್ ಇಲ್ಲ 2 ಮಾರ್ಕ್ಸ್ಗೆ ಕೇಳ್ತಾ ಇರ್ತಾರೆ ಬೋರ್ಡ್ ಎಕ್ಸಾಮಿನೇಷನ್ ಅಲ್ಲಿ. ಸೊ ಸಿ ಹಿಯರ್, ಇಂಟ್ರಿನ್ಸಿಕ್ ಫಸ್ಟ್ ಪಾಯಿಂಟ್ ನೋಡಿ, ದೀಸ್ ಆರ್ ಪ್ಯೂರ್ ಸೆಮಿಕಂಡಕ್ಟರ್ಸ್ ಅಂತ ಹೇಳ್ತಾರೆ. ಎಕ್ಸ್ಟ್ರಿನ್ಸಿಕ್ ಬರೋಷ್ಟರಲ್ಲಿ ನಿಮಗೆ ದಿಸ್ ಆರ್ ಫಾರ್ಮ್ ಡ್ಯೂ ಟು ಡೋಪಿಂಗ್ ಆರ್ ಅಡಿಷನ್ ಆಫ್ ಇಂಪ್ಯೂರಿಟೀಸ್, ಹಾಗಾಗಿ ಡೋಪ್ಡ್ ಸೆಮಿಕಂಡಕ್ಟರ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ನೋಡಿ, ಸಿ ಹಿಯರ್, ನಂಬರ್ ಡೆನ್ಸಿಟಿ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಅಂಡ್ ಹೋಲ್ಸ್ ಆರ್ ಈಕ್ವಲ್. ನಂಬರ್ ಆಫ್ ಹೋಲ್ಸ್ ಮತ್ತು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎರಡು ಸೇಮ್ ಇರುತ್ತೆ. ಯಾವುದರಲ್ಲಿ? ಇಂಟ್ರಿನ್ಸಿಕ್ ಸೆಮಿಕಂಡಕ್ಟರ್ಸ್ ಅಲ್ಲಿ. ಅದೇ ನಿಮಗೆ ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್ಸ್ ಅಲ್ಲಿ ಆರ್ ಅನ್ಈಕ್ವಲ್ ಅಂತ ಹೇಳ್ತಾರೆ. ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಅಂಡ್ ನಂಬರ್ ಆಫ್ ಹೋಲ್ ಕಾನ್ಸಂಟ್ರೇಷನ್ ಆರ್ ನಾಟ್ ಈಕ್ವಲ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಒನ್ ನೋಡಿ, ಕಂಡಕ್ಟಿವಿಟಿ ಅನ್ನೋದು ನಿಮಗೆ ಕಂಡಕ್ಟಿವಿಟಿ ಈಸ್ ಅ ಲೋ. ಯಾಕೆಂದಾಗ ಎಲೆಕ್ಟ್ರಾನ್ಸ್ ಮತ್ತು ಹೋಲ್ಸ್ ಎರಡೂ ಸೇಮ್ ಇರುತ್ತೆ,
ಮೊಬಿಲಿಟಿ ಆಫ್ ಹೋಲ್ಸ್ ಅನ್ನೋದು ಕಡಿಮೆ ಇರುತ್ತೆ, ಹಾಗಾಗಿ ಕಂಡಕ್ಟಿವಿಟಿ ಅನ್ನೋದು ಕಮ್ಮಿ ಅಂತ ಹೇಳ್ಬೋದು. ಅದೇ ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್ಸ್ ಅಲ್ಲಿ ಕಂಡಕ್ಟಿವಿಟಿ ವಿಲ್ ಬಿ ವೆರಿ ಲಾರ್ಜ್ ಅಂತ ಹೇಳ್ತೀವಿ. ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್ ಅಲ್ಲಿ ಕಂಡಕ್ಟಿವಿಟಿ ವಿಲ್ ಬಿ ವೆರಿ ಲಾರ್ಜ್. ಅಷ್ಟೇ ಅಲ್ಲ, ಇಂಟ್ರಿನ್ಸಿಕ್ ಸೆಮಿಕಂಡಕ್ಟರ್ ಅಲ್ಲಿ ಕಂಡಕ್ಟಿವಿಟಿ ಅನ್ನೋದು ಟೆಂಪರೇಚರ್ ಮೇಲೆ ಡಿಪೆಂಡ್ ಆಗುತ್ತೆ. ಆಸ್ ಎ ಟೆಂಪರೇಚರ್ ಇನ್ಕ್ರೀಸಸ್ ಕಂಡಕ್ಟಿವಿಟಿ ಡಿಪೆಂಡ್ಸ್ ಅಂತ ಹೇಳ್ತಾರೆ. ಕಂಡಕ್ಟಿವಿಟಿ ಡಿಪೆಂಡ್ಸ್ ಆನ್ ಟೆಂಪರೇಚರ್. ಅಷ್ಟೇ ಅಲ್ಲ, ಆಲ್ಸೋ ಆನ್ ಡೋಪಿಂಗ್ ಕಾನ್ಸಂಟ್ರೇಷನ್ ಇಲ್ಲ ಡೋಪಿಂಗ್ ಲೆವೆಲ್ ಮೇಲೂ ಸಹ ಇಲ್ಲಿ ಡಿಪೆಂಡ್ ಆಗಿರುತ್ತೆ. ಅದರಲ್ಲಿ ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್ಸ್ ಅಲ್ಲಿ ದ ಡಿಫರೆನ್ಸಸ್ ಬಿಟ್ವೀನ್ ಇಂಟ್ರಿನ್ಸಿಕ್ ಅಂಡ್ ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್ಸ್. ಅದೇ ರೀತಿ ನಿಮಗೆ ವಾಟ್ ಆರ್ ಡಿಫರೆನ್ಸಸ್ ಬಿಟ್ವೀನ್ ಎನ್ ಟೈಪ್ ಅಂಡ್ ಪಿ ಟೈಪ್ ಸೆಮಿಕಂಡಕ್ಟರ್ಸ್ ಅನ್ನೋದು ಕೊಟ್ಟಿದ್ದೀನಿ, ಒಂದ್ಸರಿ ನೋಡಿ. ಎಂಟ್ರೆನ್ಸ್ಗೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಇದೊಂದು ಪ್ರಾಪರ್ಟೀಸ್ ಇಲ್ಲ ಪಾಯಿಂಟ್ಸ್ ಅನ್ನೋದು ನೋಡಿ. ಸೊ ಸಿ ಹಿಯರ್, ಇಟ್ ಇಸ್ obtained ಬೈ ಅಡಿಷನ್ ಆಫ್ ಪೆಂಟಾವೆಲೆಂಟ್ ಇಂಪ್ಯೂರಿಟೀಸ್ ಅಂತ ಹೇಳ್ತಾರೆ. ಎನ್ ಟೈಪ್ ಹೇಗೆ ಬರ್ತಾ ಇದೆ ನಿಮಗೆ? ಬೈ ದ ಅಡಿಷನ್ ಆಫ್ ಎನ್ ಟೈಪ್, ಪೆಂಟಾವೆಲೆಂಟ್ ಇಂಪ್ಯೂರಿಟೀಸ್, ಎನ್ ಟೈಪ್ ಇಂಪ್ಯೂರಿಟೀಸ್. ಓಕೆ, ಇಲ್ಲ ಇದನ್ನ ನಾವು ಡೋನಾರ್ ಇಂಪ್ಯೂರಿಟೀಸ್ ಅಂತಾನು ಹೇಳ್ತೀವಿ. ಎಕ್ಸಾಂಪಲ್ ಅಂತ ಹೇಳ್ಬೋದು ನಾವು. ಓಕೆ, ಪಾಸ್ಪರಸ್ ಆಗಿರ್ಬೋದು, ಆರ್ಸೆನಿಕ್ ಆಗಿರ್ಬೋದು, ಲೈಕ್ ದಟ್. ಇದು ಹೇಗೆ? ಬೈ ದ ಅಡಿಷನ್ ಆಫ್ ಟೆಟ್ರಾವೆಲೆಂಟ್ ಇಂಪ್ಯೂರಿಟಿ ಆಟಮ್ಸ್ ಅಂತ ಹೇಳ್ತಾರೆ. ಅಂದ್ರೆ ಟೆಟ್ರಾವೆಲೆಂಟ್ ಅಲ್ಲ, ಟ್ರೈವೇಲೆಂಟ್ ಇಂಪ್ಯೂರಿಟಿ ಆಟಮ್ಸ್ ಅಂತ ಹೇಳ್ತಾರೆ. ಲೈಕ್ ಅಲ್ಯೂಮಿನಿಯಂ, ಬೋರಾನ್, ಲೈಕ್ ದಟ್. ಲೇಟರ್ ಸಿ ಹಿಯರ್, ಫ್ರೀ ಎಲೆಕ್ಟ್ರಾನ್ಸ್ ಆರ್ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಇನ್ ಎನ್ ಟೈಪ್ ಸೆಮಿ ಕಂಡಕ್ಟರ್ಸ್. ಪಿ ಟೈಪ್ ಅಲ್ಲಿ ಹೋಲ್ಸ್ ಆರ್ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಅಂತ ಕರೆದಿದ್ದಾರೆ. ಇಲ್ಲಿ ನೋಡಿ, ಇದು ಎನ್ ಟೈಪ್ ಅಲ್ಲಿ ಹೋಲ್ಸ್ ಆರ್ ಮೈನಾರಿಟಿ, ಪಿ ಟೈಪ್ ಅಲ್ಲಿ ಎಲೆಕ್ಟ್ರಾನ್ಸ್ ಆರ್ ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಆಗಿರುತ್ತೆ. ಸೊ ಅದೇ ರೀತಿ ನಿಮಗೆ ಇಂಪ್ಯೂರಿಟಿ ಆಟಮ್ಸ್ನ ಎನ್ ಟೈಪ್ ಮೆಟೀರಿಯಲ್ಗೆ ಆ್ಯಡ್ ಮಾಡೋ ಇಂಪ್ಯೂರಿಟಿ ಆಟಮ್ಸ್ನ ಡೋನಾರ್ ಇಂಪ್ಯೂರಿಟೀಸ್ ಅಂತ ಕರೆದಿದ್ದೀವಿ. ಓಕೆ, ಅದೇ ನಿಮಗೆ ಪಿ ಟೈಪಲ್ಲಿ ಆ್ಯಡ್ ಮಾಡೋದಕ್ಕೆ ಇಂಪ್ಯೂರಿಟೀಸ್ನ ನಾವು ಆಕ್ಸೆಪ್ಟಾರ್ ಇಂಪ್ಯೂರಿಟೀಸ್ ಅಂತ ಹೇಳಿದ್ದೀವಿ. ಆಕ್ಸೆಪ್ಟಾರ್ ಇಂಪ್ಯೂರಿಟಿ. ಅಷ್ಟೇ ಅಲ್ಲ, ಇಲ್ಲಿ ನಿಮಗೆ ಕಂಡಕ್ಟಿವಿಟಿ ವಿಲ್ ಬಿ ಮೋರ್ ಬಿಕಾಸ್ ಮೊಬಿಲಿಟಿ ಆಫ್ ದ ಎಲೆಕ್ಟ್ರಾನ್ಸ್ ಈಸ್ ಮೋರ್. ಕಂಡಕ್ಟಿವಿಟಿ ಅನ್ನೋದು ಲೆಸ್ ಇರುತ್ತೆ. ಯಾಕೆ ಅಂತಂದಾಗ ಮೊಬಿಲಿಟಿ ಆಫ್ ದ ಹೋಲ್ಸ್ ಅನ್ನೋದು ಕಡಿಮೆ ಇರುತ್ತೆ. ಸೊ ಸಿ ಹಿಯರ್, ಎನರ್ಜಿ ಲೆವೆಲ್ ಆಫ್ ಇಂಪ್ಯೂರಿಟಿ ಆಟಮ್ ಈಸ್ ಏನಾಗಿರುತ್ತೆ? ಇಂಪ್ಯೂರಿಟಿ ಆಟಮ್ದು ಎನರ್ಜಿ ಲೆವೆಲ್ ಅನ್ನೋದು ಏನಾಗಿರುತ್ತೆ ನಿಮಗೆ ಅಂತಂದ್ರೆ ಈಸ್ ಕ್ಲೋಸ್ ಟು ಕಂಡಕ್ಷನ್ ಬ್ಯಾಂಡ್. ಇದು ಡೋನಾರ್ ಲೆವೆಲ್ ಅಲ್ವಾ? ಒಂದು ಎನರ್ಜಿ ಲೆವೆಲ್ ಡಯಾಗ್ರಾಮ್ ಅಬ್ಸರ್ವ್ ಮಾಡಿ ನಾವೆಲ್ಲಿ ಬರ್ತೀವಿ? ಇಟ್ ಇಸ್ ಕ್ಲೋಸ್ ಟು ಕಂಡಕ್ಷನ್ ಬ್ಯಾಂಡ್ಗೆ ಬರ್ದಿದ್ದೀವಿ. ಅದೇ ಇಲ್ಲಿ ನಿಮಗೆ ಎನರ್ಜಿ ಲೆವೆಲ್ ಆಫ್ ಇಂಪ್ಯೂರಿಟಿ ಆಟಮ್ ಅನ್ನೋದು ಇಟ್ ಗೋಸ್ ನಿಯರ್ ಟು ಎಲ್ಲಿಗೆ ಹೋಗಿರುತ್ತೆ? ವೇಲೆನ್ಸಿ ಬ್ಯಾಂಡ್ಗೆ ಹೋಗಿರುತ್ತೆ ಅಂತ ಹೇಳ್ತಾರೆ. ನಾವು ಸೇಮ್ ಮ್ಯಾನರ್ ವಿ ಕ್ಯಾನ್ ಗೋ ವಿತ್ ದ ನೆಕ್ಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ದಟ್ ಈಸ್ ದ PN ಜಂಕ್ಷನ್ ಡಯೋಡ್. PN ಜಂಕ್ಷನ್ ಡಯೋಡ್ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂತನೂ ಹೇಳ್ತೀವಿ. ಏನದು ಅನ್ನೋದನ್ನ ನೋಡೋಣ. ಜನರಲ್ ಆಗಿ ಎಲ್ಲರೂ ಅನ್ಕೊಂತಾರೆ PN ಡಯೋಡ್ ಅನ್ನೋದು ಹೇಗೆ ಫಾರ್ಮ್ ಆಗುತ್ತೆ ಅಂತಂದ್ರೆ, ಒಂದು ಪಿ ಟೈಪ್ ಮೆಟೀರಿಯಲ್ನ ಆಮೇಲೆ ಎನ್ ಟೈಪ್ ಮೆಟೀರಿಯಲ್ನ ಎರಡನ್ನೂ ತಂದು ಜಾಯಿನ್ ಮಾಡಿದ್ರೆ PN ಜಂಕ್ಷನ್ ಡಯೋಡ್ ಫಾರ್ಮ್ ಆಗುತ್ತೆ ಅಂತ. ಆದರೆ ಅದು ರಾಂಗ್. ಇದು ಜಂಕ್ಷನ್ ಡಯೋಡ್ ಹೇಗೆ ಫಾರ್ಮ್ ಆಗುತ್ತೆ ಅಂತಂದ್ರೆ, ಇಟ್ ಈಸ್ ಫಾರ್ಮ್ಡ್ ಬೇಸ್ಡ್ ಆನ್ ಆರ್ ಬೈ ಪ್ಯೂರ್ ಸೆಮಿ ಕಂಡಕ್ಟರ್ ಅಂತ ಹೇಳ್ತಾರೆ. ಇಲ್ಲಿ ಸಿಲಿಕಾನ್ ಜಂಕ್ಷನ್ ಡಯೋಡ್ ಬರುತ್ತೆ, ಜರ್ಮೇನಿಯಂ ಜಂಕ್ಷನ್ ಡಯೋಡ್ ಬರುತ್ತೆ. ನೋಡಿ, 1/2ಗೆ ನಿಮಗೆ ಪಿ ಟೈಪ್ ಇಂಪ್ಯೂರಿಟೀಸ್ನ ಆ್ಯಡ್ ಮಾಡ್ತಾರೆ. ಇನ್ನೊಂದು ಇದರಲ್ಲಿ ಎಡ್ಜಲ್ಲಿ ನಿಮಗೆ ಎನ್ ಟೈಪ್ ಇಂಪ್ಯೂರಿಟೀಸ್ನ ಆ್ಯಡ್ ಮಾಡ್ತಾರೆ. ಪಿ ಟೈಪ್ ಇಂಪ್ಯೂರಿಟೀಸ್ and n-type impurities are added. ಅವಾಗ ಇಲ್ಲಿ ಒಂದು ರೀಜನ್ ಅಲ್ಲಿ ನಿಮಗೆ ಹೋಲ್ಸ್ ಅನ್ನೋದು ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಆಗಿರುತ್ತೆ. ಇನ್ನೊಂದು ಕಡೆ ನಿಮಗೆ ಎಲೆಕ್ಟ್ರಾನ್ಸ್ ಅನ್ನೋದು ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಆಗಿರುತ್ತೆ. ನಿಮಗೆ ಎಲೆಕ್ಟ್ರಾನ್ಸ್ ವಿಲ್ ಬಿಕಮ್ ಮೆಜಾರಿಟಿ ಇನ್ ಒನ್ ರೀಜಿಯನ್, ಹೋಲ್ಸ್ ವಿಲ್ ಬಿಕಮ್ ಮೆಜಾರಿಟಿ ಇನ್ ಅನದರ್ ರೀಜಿಯನ್ ಆಸ್ ಶೋನ್ ಅಂತ ಹೇಳ್ತಾರೆ. ಇವಾಗ ಹೋಲ್ಸ್ ಅನ್ನೋದು ಪಾಸಿಟಿವ್ ನೇಚರ್ ಆಗಿರುತ್ತೆ, ಇಲ್ಲಿ ಎಲೆಕ್ಟ್ರಾನ್ಸ್ ಅನ್ನೋದು ನೆಗೆಟಿವ್ ನೇಚರ್ ಆಗಿರುತ್ತೆ. ಹಾಗೆ ಬಿಕಾಸ್ ಆಫ್
difference in the ಚಾರ್ಜ್ ಕಾನ್ಸಂಟ್ರೇಷನ್, ಬಿಕಾಸ್ ಆಫ್ ಡಿಫರೆನ್ಸ್ ಇನ್ ದ ಚಾರ್ಜ್ ಕಾನ್ಸಂಟ್ರೇಷನ್ ಅಂತ ಹೇಳ್ಬೋದು. ಇಲ್ಲ ಅಂತಂದಿದ್ದಾಗ ಪೊಟೆನ್ಷಿಯಲ್ ಡಿಫರೆನ್ಸ್ ಇಂದ ಏನಾಗುತ್ತೆ ಅಂತಂದ್ರೆ ನಿಮ್ಗೆ ಇಲ್ಲಿ 2 things ವಿಲ್ ಹ್ಯಾಪನ್ ಅಂತ ಹೇಳ್ತಾರೆ. 2 things ವಿಲ್ ಹ್ಯಾಪನ್. ಸೊ ಬಿಫೋರ್ ದಟ್ ನಾನು ಒಂದು ವಿಷಯ ಹೇಳ್ತೀನಿ ನೋಡಿ. ಪಿ ಎನ್ ಜಂಕ್ಷನ್ ಹೇಗೆ ಫಾರ್ಮ್ ಆಗ್ತಾ ಇದೆ ಅಂತಂದ್ರೆ, ಪಿ ಎನ್ ಜಂಕ್ಷನ್ ಈಸ್ ಫಾರ್ಮ್ಡ್ by the addition of p-type and n-type impurities. p-type and n-type impurities for pure semiconductor. ಗೊತ್ತಾಯ್ತಲ್ವಾ? ಸೊ ಬಿಕಾಸ್ ಆಫ್ ದಿಸ್ ದೇರ್ ವಿಲ್ ಬಿ 2 things happens. 2 ವಿಷಯ ನಡೆಯುತ್ತೆ. ಏನದು ಅಂತಂದಾಗ, ಸೊ ಫಸ್ಟ್ ಒನ್ ಈಸ್ ಡಿಫ್ಯೂಷನ್ ಅಂತ ಹೇಳ್ತೀವಿ. ಫಸ್ಟ್ ಒನ್ ಈಸ್ ಡಿಫ್ಯೂಷನ್ ಅಂಡ್ ಸೆಕೆಂಡ್ ಒನ್ ಈಸ್ ಡ್ರಿಫ್ಟ್ ಅಂತ ಕರಿತೀವಿ. ಒಂದ್ಸರಿ ಅಬ್ಸರ್ವ್ ಮಾಡಿ, ಯಾವಾಗಾದ್ರೆ ನಿಮಗೆ ಪಿ ಟೈಪ್ ಇಂಪ್ಯೂರಿಟೀಸ್ ಇಲ್ಲಿ ಆ್ಯಡ್ ಮಾಡ್ತೀವೋ, ಎನ್ ಟೈಪ್ ಇಂಪ್ಯೂರಿಟೀಸ್ ನಾವು ಈ ಕಡೆ ಆ್ಯಡ್ ಮಾಡ್ತೀವೋ, ಬಿಕಾಸ್ ಚಾರ್ಜ್ ಡಿಫರೆನ್ಸ್ ಇಂದ ಏನಾಗುತ್ತೆ ಅಂತಂದ್ರೆ ಎಲೆಕ್ಟ್ರಾನ್ಸ್ ಅನ್ನೋದು ಪಿ ರೀಜಿಯನ್ಗೆ ಮೂವ್ ಆಗುತ್ತೆ, ಡಿಫ್ಯೂಸ್ ಆಗುತ್ತೆ. ಹೋಲ್ಸ್ ಅನ್ನೋದು ಪಿ ಇಂದ ಎನ್ಗೆ ಡಿಫ್ಯೂಸ್ ಆಗುತ್ತೆ ಅಂತ ಹೇಳ್ತಾರೆ. ಇದರಿಂದ ಏನಾಗುತ್ತೆ, ಎಲೆಕ್ಟ್ರಾನ್ ಮತ್ತು ಹೋಲ್ ಅನ್ನೋದು ಮೋಷನ್ ಆಗಿರೋದ್ರಿಂದ ನಿಮಗೆ ಕರೆಂಟ್ ಅನ್ನೋದು ಬರುತ್ತೆ. ಅದನ್ನು ಡಿಫ್ಯೂಷನ್ ಕರೆಂಟ್ ಅಂತ ಕರಿತೀವಿ. ಡಿಫ್ಯೂಷನ್ ಕರೆಂಟ್ ಅಷ್ಟೇ ಅಲ್ಲ, ನೋಡಿ ಇಲ್ಲಿ ಬಿಕಾಸ್ ಆಫ್ ದ ಡಿಫ್ಯೂಷನ್ ಆಫ್ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಫ್ರಮ್ ಪಿ ಟು ಎನ್ ಅಂಡ್ ಎನ್ ಟು ಪಿ, ನಮ್ಗೆ ಇಲ್ಲಿ ಏನಾಗಿರುತ್ತೆ ನೋಡಿ ಇಲ್ಲಿ. ಸೊ ಇಮ್ಮೊಬೈಲ್ ಪಾಸಿಟಿವ್ ಅಯಾನ್ ಲೇಯರ್ ಅನ್ನೋದು ಎನ್ ಟೈಪ್ ಹತ್ರ ಒಂದು ಫಾರ್ಮ್ ಆಗಿರುತ್ತೆ. ಇಮ್ಮೊಬೈಲ್ ನೆಗೆಟಿವ್ ಲೇಯರ್ ಅನ್ನೋದು ಪಿ ಟೈಪ್ ಹತ್ರದಲ್ಲಿ ಫಾರ್ಮ್ ಆಗಿರುತ್ತೆ ಅಂತ ಹೇಳ್ತಾರೆ. ಗೊತ್ತಾಗಿದಲ್ವಾ? ಸೊ ದಿಸ್ ಇಮ್ಮೊಬೈಲ್ ಲೇಯರ್ ವಿಲ್ ಅಪೋಸ್ ಫರ್ದರ್ ಡಿಫ್ಯೂಷನ್ ಆಫ್ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಫ್ರಮ್ ಪಿ ಟು ಎನ್ ಅಂಡ್ ಎನ್ ಟು ಪಿ. ಯಾವಾಗಾದ್ರೆ ಇಮ್ಮೊಬೈಲ್ ಲೇಯರ್ಸ್ ಫಾರ್ಮ್ ಆಗುತ್ತೋ ಜಂಕ್ಷನ್ನಲ್ಲಿ, ಅವಾಗ ಅದು ಫರ್ದರ್ ಡಿಫ್ಯೂಷನ್ ಆಫ್ ಮೆಜಾರಿಟಿ ಅಂದರೆ ಹೋಲ್ಸ್ ಅನ್ನೋದು ಎನ್ಗೆ ಹೋಗೋಕ್ಕೆ, ಎಲೆಕ್ಟ್ರಾನ್ಸ್ ಅನ್ನೋದು ಎನ್ನಿಂದ ಪಿಗೆ ಬರೋದನ್ನ ಏನು ಮಾಡುತ್ತೆ, ತಡೆಯುತ್ತೆ, ಇಲ್ಲ ಸ್ಟಾಪ್ ಮಾಡುತ್ತೆ ಅಂತ ಹೇಳ್ತಾರೆ. ಸೊ ಈ ಒಂದು ದಿಸ್ ರೀಜಿಯನ್ ವಿಚ್ ಕನ್ಸಿಸ್ಟ್ ಆಫ್ ಇಮ್ಮೊಬೈಲ್ ಪಾಸಿಟಿವ್ ನೆಗೆಟಿವ್ ಚಾರ್ಜಸ್, ಅದನ್ನು ನಾವು ಡಿಪ್ಲೀಷನ್ ರೀಜಿಯನ್ ಅಂತ ಕರಿತೀವಿ. ಡಿಪ್ಲೀಷನ್ ರೀಜಿಯನ್ ಒಂದ್ಸರಿ ಅಬ್ಸರ್ವ್ ಮಾಡಿ, ಎನ್ ಟೈಪಲ್ಲಿ ನಿಮಗೆ ಪಾಸಿಟಿವ್ ಲೇಯರ್ ಫಾರ್ಮ್ ಆಗಿರೋದ್ರಿಂದ ಜಂಕ್ಷನ್ ಹತ್ರ ನಿಮ್ಗೇನಾಗಿರುತ್ತೆ, ಪಾಸಿಟಿವ್ ಪೊಟೆನ್ಷಿಯಲ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಪಿ ಟೈಪ್ ಹತ್ರ ನಿಮಗೆ ನೆಗೆಟಿವ್ ಪೊಟೆನ್ಷಿಯಲ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಸೊ ಇಲ್ಲಿ ನಿಮಗೇನಾಗುತ್ತೆ ಅಬ್ಸರ್ವ್ ಮಾಡಿ, ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ಡೆವಲಪ್ ಆಗುತ್ತೆ ಜಂಕ್ಷನ್ ಹತ್ರ. ಅದು ಎಲ್ಲಿಂದ ಎಲ್ಲಿಗೆ, ಎನ್ನಿಂದ ಪಿಗೆ. ಅರ್ಥ ಮಾಡ್ಕೊತಾ ಇದ್ರಾ? ಸೊ ಸಿ ಹಿಯರ್ ಏನ್ ನಡೆಯುತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಒನ್, ಸಿ ಹಿಯರ್, ಡಿಫ್ಯೂಷನ್ ಆಫ್ majority charge carriers takes place from P to N and N to P, giving rise to ಡಿಫ್ಯೂಷನ್ ಕರೆಂಟ್ ಅಂತ ಹೇಳ್ತಾರೆ. ಡಿಫ್ಯೂಷನ್ ಕರೆಂಟ್. And see here, due to electric field at the junction, okay, minority charge carriers are drifted. Minority charge carriers are drifted
minority charge carriers are drifted from P to N and N to P, giving rise to ಡ್ರಿಫ್ಟ್ ಕರೆಂಟ್ ಅಂತ ಹೇಳ್ತಾರೆ. ಡ್ರಿಫ್ಟ್ ಕರೆಂಟ್ ಅರ್ಥ ಆಯ್ತಲ್ವ ಹೇಳಿದೀನು ಅಂತ. therefore let us see that next one. ಒಂದ್ಸರಿ ಯೋಚನೆ ಮಾಡಿ, ಇಲ್ಲಿ ಆ ಟೈಮ್ t ಈಕ್ವಲ್ ಟು 0 ಇನಿಷಿಯಲ್ ಏನಾಗಿರುತ್ತೆ ನಿಮಗೆ ಅಂತಂದ್ರೆ ಡಿಫ್ಯೂಷನ್ ಕರೆಂಟ್ ಅನ್ನೋದು ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ಡಿಫ್ಯೂಷನ್ ವಿಲ್ ಬಿ ಮೋರ್ ಅಂಡ್ ಆಸ್ ಟೈಮ್ ಪಾಸಸ್, ಇನ್ನು ಟೈಮ್ ಹೋಗ್ತಾ ಇದ್ದಾಗ ಏನಾಗ್ತಾ ಇರುತ್ತೆ ಅಂತಂದ್ರೆ ಡ್ರಿಫ್ಟ್ ಕರೆಂಟ್ ಆಲ್ಸೋ ಇನ್ಕ್ರೀಸಸ್ ಅಂತ ಹೇಳ್ತಾರೆ. ಡ್ರಿಫ್ಟ್ ಕರೆಂಟ್ ಆಲ್ಸೋ ಇನ್ಕ್ರೀಸಸ್. ಅಟ್ ಈಕ್ವಿಲಿಬ್ರಿಯಂ, ಯಾವಾಗಾದ್ರೂ ಈಕ್ವಿಲಿಬ್ರಿಯಮ್ ಬರುತ್ತೋ ಅವಾಗ ಏನಾಗುತ್ತೆ ನಿಮಗೆ ಅಂತಂದರೆ ಡ್ರಿಫ್ಟ್ ಕರೆಂಟ್ ಮತ್ತು ಡಿಫ್ಯೂಷನ್ ಕರೆಂಟ್ ಅನ್ನೋದು ಎರಡು ಸೇಮ್ ಇರುತ್ತೆ ಅಂತ ಹೇಳ್ತಾರೆ. ಡಿಫ್ಯೂಷನ್ ಕರೆಂಟ್ ವಿಲ್ ಬಿ ಈಕ್ವಲ್ ಟು ಡ್ರಿಫ್ಟ್ ಕರೆಂಟ್ ಅಂತ ಹೇಳ್ಬೋದು. ಡಿಫ್ಯೂಷನ್ ಕರೆಂಟ್ ವಿಲ್ ಬಿಕಮ್ ಈಕ್ವಲ್ ಟು ಡ್ರಿಫ್ಟ್ ಕರೆಂಟ್. ಅಷ್ಟೇ ಅಲ್ಲ, ನಿಯರ್ ದ ಜಂಕ್ಷನ್ ಏನಾಗುತ್ತೆ ಅಂತಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ಬಿ ಡೈರೆಕ್ಟೆಡ್. ಎಲ್ಲಿಂದ ಎಲ್ಲಿ ಡೈರೆಕ್ಟ್ ಆಗಿರುತ್ತೆ ನಿಮಗೆ? ವಿಲ್ ಬಿ ಡೈರೆಕ್ಟೆಡ್ ಫ್ರಮ್ N to P ರೀಜಿಯನ್. ಗೊತ್ತಾಯ್ದಲ್ವ ಹೇಳ್ತಾ ಇರೋದು? ನೋಡಿ, ಇಫ್ V0 ಅನ್ನೋದು ಏನಾದರೂ ನಿಮಗೆ ಪೊಟೆನ್ಷಿಯಲ್ ಬ್ಯಾರಿಯರ್ ಅಂತ ನಾವು ಬರೆದಿದ್ದಾಗ, ಪೊಟೆನ್ಷಿಯಲ್ ಬ್ಯಾರಿಯರ್ ಆಲ್ರೆಡಿ ನಾನು ಹೇಳಿದ್ದೀನಿ ನಿಮಗೆ, ಇಲ್ಲ ಜಂಕ್ಷನ್ ವೋಲ್ಟೇಜ್ ಇಲ್ಲ ಜಂಕ್ಷನ್ ಪೊಟೆನ್ಷಿಯಲ್ ಅಂತ ನಾವು ರೆಪ್ರೆಸೆಂಟ್ ಮಾಡಿದ್ದಾಗ ಡಿ ಅನ್ನೋದು width of the barrier. That means we can say, ನೋಡಿ, ಅಬ್ಸರ್ವ್ ದಿಸ್. ಒಂದ್ಸರಿ ನೋಡಿ, ಇಲ್ಲಿ ಡಿ ಅನ್ನೋದು ನಿಮಗೆ ಇಲ್ಲಿಂದ ಇಲ್ಲಿಗೆ ವಿಡ್ತ್ ಆಫ್ ದ ಬ್ಯಾರಿಯರ್ ಅಂತ ನಾವು ತಗೊಂಡಿದ್ದಾಗ ಏನಾಗತ್ತೆ ನೋಡಿ, ದೆನ್ ವಿ ಕ್ಯಾನ್ ರೈಟ್ ಎಲೆಕ್ಟ್ರಿಕ್ ಫೀಲ್ಡ್ ಏನಂತ ಬರೀಬೋದು ಅಂತಂದಾಗ ಜಂಕ್ಷನ್ ಪೊಟೆನ್ಷಿಯಲ್ ಡಿವೈಡ್ ಬೈ ಡಿ ಅಂತ ಬರೀಬಹುದು. ದಿಸ್ ಅ ಫಾರ್ಮುಲಾ. ಈ ಫಾರ್ಮುಲಾ ಬೇಸ್ ಮಾಡ್ಕೊಂಡು ನಿಮಗೆ ನ್ಯೂಮರಿಕಲ್ಸ್ ಕೇಳ್ತಾರೆ. ಅರ್ಥ ಇದಲ್ವ ಹೇಳ್ತಾ ಇರೋದೇನು ಅಂತ? ಸೊ ದಟ್ ಈಸ್ ಹೌ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ವೆನ್ ಎ ಪಿ ಎನ್ ಜಂಕ್ಷನ್ ಡಯೋಡ್ ಈಸ್ ಫಾರ್ಮ್ಡ್. ನೋಡಿ, ಯಾಕೆ ಡ್ರಿಫ್ಟ್ ಕರೆಂಟ್ ಯಾಕೆ ಬರ್ತಾ ಇದೆ ಅಂತ ಗೊತ್ತಾಯ್ತಲ್ವ ಹೇಳಿದ್ದು? ಎಲೆಕ್ಟ್ರಿಕ್ ಫೀಲ್ಡ್, ಏನಾದರೂ ಎಲೆಕ್ಟ್ರಿಕ್ ಫೀಲ್ಡ್ ಫಾರ್ಮ್ ಆಗಿರುತ್ತೋ ಆ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಮೇಲೆ ಫೋರ್ಸ್ನ ಎಕ್ಸರ್ಟ್ ಮಾಡಿ ಅದು ಆಪೋಸಿಟ್ ಡೈರೆಕ್ಷನಲ್ಲಿ ಮೂವ್ ಮಾಡುತ್ತೆ. ಎಕ್ಸಾಂಪಲ್ ಹೇಳಬೇಕು ಅಂತಂದಾಗ, ಸಿ ಹಿಯರ್, ಇಲ್ಲಿ ನಿಮಗೆ ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಅನ್ನೋದೇನಾಗಿರುತ್ತೆ, ಎಲೆಕ್ಟ್ರಾನ್ಸ್ ಆರ್ ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್. ಎನ್ ರೀಜನ್ ಅಲ್ಲಿ ಹೋಲ್ಸ್ ಆರ್ ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಅಂತ ಹೇಳ್ತಾರೆ. ಸೊ ಸಿ ಹಿಯರ್, this electric field will make the hole to move from N region to P region, and these electrons will move from P region to N region, giving rise to drift current ಅಂತ ಹೇಳ್ತಾರೆ. ಡ್ರಿಫ್ಟ್ ಕರೆಂಟ್ ಗೊತ್ತಾಯ್ತಲ್ವಾ? ಇಲ್ಲಿ ನಾನು ನೀಟಾಗಿ ರೆಪ್ರೆಸೆಂಟ್ ಮಾಡಿಸಿದ್ದೀನಿ ನೋಡಿ. ಇಲ್ಲಿ ಹೋಲ್ಸ್ ಡಿಫ್ಯೂಷನ್ ಅನ್ನೋದು ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್, ಪಿ ಇಂದ ಎನ್ಗೆ ಹೋಗುತ್ತೆ. ಎಲೆಕ್ಟ್ರಾನ್ ಅನ್ನೋದು ಎನ್ ಇಂದ ಪಿಗೆ ಬರುತ್ತೆ. ಅದೇ ಡ್ರಿಫ್ಟ್ ಅನ್ನೋದು, ಎಲೆಕ್ಟ್ರಾನ್ ಡ್ರಿಫ್ಟ್ ಅನ್ನೋದು ಪಿ ಇಂದ ಎನ್ಗೆ ಹೋಗ್ತಾ ಇದೆ. ಹೋಲ್ಸ್ ಡ್ರಿಫ್ಟ್ ಅನ್ನೋದು ಎನ್ ಇಂದ ಪಿಗೆ ಬರ್ತಾ ಇದೆ. ಸೊ ದೀಸ್ ಆರ್ ದ ಥಿಂಗ್ಸ್ ವಿ ಹ್ಯಾವ್ ಟು ಕೀಪ್ ಇನ್ ಅವರ್ ಮೈಂಡ್. ನೌ ಲೆಟ್ us ಅಂಡರ್ಸ್ಟ್ಯಾಂಡ್ ಅಬೌಟ್ ವಾಟ್ ಈಸ್ ದ ಮೀನಿಂಗ್ ಆಫ್ ಬಯಾಸಿಂಗ್. ಓಕೆ, ನೋಡಿ, ಬಯಾಸಿಂಗ್ ಅಂದ್ರೆ ಮೀನಿಂಗ್ ಏನು ಅಂತ ಗೊತ್ತಿರಬೇಕು ನಮಗೆ. ಅಂದ್ರೆ ಬಯಾಸಿಂಗ್ ಅಂದ್ರೆ ಏನು ಇಲ್ಲ, ಈ ಡಯೋಡ್ನ ಸರ್ಕ್ಯೂಟ್ ಅಲ್ಲಿ ಹೇಗೆ ಕನೆಕ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು. ಓಕೆ, ಸೊ ಸಿ ಹಿಯರ್,
the external DC supply to a diode in a circuit is called biasing ಅಂತ ಹೇಳ್ತಾರೆ. is called biasing. There are two types of biasing ಅಂತ ಹೇಳ್ತಾರೆ. two types of biasing. ಅರ್ಥ ಆಗ್ತದಲ್ವಾ? ಬಯಾಸಿಂಗ್ ಅದರ ಮೀನಿಂಗ್ ಏನು ಅಂತ ಅಂದ್ಬಿಟ್ಟು, ನಾವೊಂದು ಡಯೋಡ್ನ ಸರ್ಕ್ಯೂಟಲ್ಲಿ ಕನೆಕ್ಟ್ ಮಾಡಬೇಕಾದ್ರೆ ಯಾವ ರೀತಿ ಕನೆಕ್ಟ್ ಮಾಡ್ತೀವೋ, ಇಲ್ಲ ಡಿ ಸಿ ಸಪ್ಲೈನ ಹೇಗೆ ನಾವು ಅಪ್ಲೈ ಮಾಡ್ತೀವೋ ಅದನ್ನು ಬಯಾಸಿಂಗ್ ಅಂತ ಕರಿತೀವಿ. ಟೂ ಟೈಪ್ಸ್. ಒನ್ ಈಸ್ ಕಾಲ್ಡ್ ಆಸ್ ಫಾರ್ವರ್ಡ್ ಬಯಾಸ್, ಅಂಡ್ ಸೆಕೆಂಡ್ ಒನ್ ಬಂದ್ಬಿಟ್ಟು ನಿಮಗೆ ರಿವರ್ಸ್ ಬಯಾಸ್ ಅಂತ ಹೇಳ್ತಾರೆ. ಸೆಕೆಂಡ್ ಒನ್ ನಿಮಗೆ ರಿವರ್ಸ್ ಬಯಾಸ್. ಸೊ ಲೆಟ್ ಅಸ್ ಸಿ ಒಂದಾದ್ಮೇಲೆ ಒಂದು ನೋಡೋಣ. ಫಸ್ಟ್ ಫಾರ್ವರ್ಡ್ ಅಂಡ್ ರಿವರ್ಸ್ ಬಯಾಸ್. ಏನು ಈ ಫಾರ್ವರ್ಡ್ ಬಯಾಸ್ ಅಂದ್ರೆ ಏನು ಅಂತ ನೋಡೋಣ. ಸಿ ಹಿಯರ್, ಇನ್ ಫಾರ್ವರ್ಡ್ ಬಯಾಸ್ ಕಂಡೀಷನ್, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಪಿ ಟೈಪ್ ನ ಯಾವತ್ತೇ ಆಗಲಿ, ಪಿ ಟೈಪ್ ಈಸ್ ಕನೆಕ್ಟೆಡ್ ಟು ಪಾಸಿಟಿವ್ ಟರ್ಮಿನಲ್ ಅಂತ ಹೇಳ್ತಾರೆ. ಪಿ ಟೈಪ್ ಈಸ್ ಕನೆಕ್ಟೆಡ್ ಟು ಪಾಸಿಟಿವ್ ಟರ್ಮಿನಲ್ ಆಫ್ ಎ ಸೆಲ್ ಆರ್ ಎ ಬ್ಯಾಟರಿ. ಅಂಡ್ ಎನ್ ಟೈಪ್ನ ನಾವು ಈಸ್ ಕನೆಕ್ಟೆಡ್ ಟು ನೆಗೆಟಿವ್ ಟರ್ಮಿನಲ್ ಅಂತ ಹೇಳ್ತಾರೆ. ನೆಗೆಟಿವ್ ಟರ್ಮಿನಲ್. ಫಾರ್ ಎಕ್ಸಾಂಪಲ್ ನೋಡಿ, ಪಿ ಎನ್ ಡಯೋಡ್ನ see here, before going to see the circuit symbol of PN diode is ಏನು ಹೇಳ್ಬೋದು ನಾವು ಇಲ್ಲಿ ನೋಡಿ, ಟ್ರಯಾಂಗಲ್ ವಿತ್ ಎ ಲೈನ್ ಅಂತ ಹೇಳ್ತಾರೆ. ದಿಸ್ ರೀಜಿಯನ್, ಟ್ರಯಾಂಗಲ್ನ ಪಿ ಅಂತ ರೆಪ್ರೆಸೆಂಟ್ ಮಾಡ್ತಾರೆ, ದಿಸ್ ಲೈನ್ನ ಎನ್ ರೀಜಿಯನ್ ಅಂತ ರೆಪ್ರೆಸೆಂಟ್ ಮಾಡ್ತಾರೆ. ಸೊ ಸಿ ಹಿಯರ್, ಫಾರ್ವರ್ಡ್ ಬಯಾಸ್ ಅಲ್ಲಿ ಏನಾಗಿರುತ್ತೆ ಅಂತ ಒಂದ್ಸರಿ ಯೋಚನೆ ಮಾಡಿ. ದಿಸ್ ಪಿ ಅಂಡ್ ದಿಸ್ ಎನ್. ಪಿ ಈಸ್ ಕನೆಕ್ಟೆಡ್ ಟು ಪಾಸಿಟಿವ್ ಟರ್ಮಿನಲ್ ಅಂಡ್ ಎನ್ ಈಸ್ ಕನೆಕ್ಟೆಡ್ ಟು ನೆಗೆಟಿವ್ ಟರ್ಮಿನಲ್. ಇಲ್ಲ ಆರ್, ಈ ಸಿಂಬಲ್ನ ಯೂಸ್ ಮಾಡ್ಕೊಂಡು ಹೇಗೆ ಬರೀಬೋದು ನೋಡಿ. This P and this is N. P is connected to positive terminal, N is connected to negative terminal ಅಂತ ಹೇಳ್ತಾರೆ. N is connected to negative terminal. Then ಈ ಡಯೋಡ್ನ ಈ ರೀತಿ ನಾವು ಕನೆಕ್ಟ್ ಮಾಡಿದ್ರೆ ಇದನ್ನ ಫಾರ್ವರ್ಡ್ ಬಯಾಸ್ ಕಂಡೀಷನ್ ಅಂತ ಹೇಳ್ತಾರೆ. ಫಾರ್ವರ್ಡ್ ಬಯಾಸ್ ಕಂಡೀಷನ್. ನಾವು ಲೆಟ್ ಅಸ್ ಸಿ ದಟ್ ವಾಟ್ ಈಸ್ ದಟ್. ಓಕೆ, ಫಾರ್ವರ್ಡ್ ಬಯಾಸ್ ಅಲ್ಲಿ ಏನೇನು ಆಗುತ್ತೆ ಅಂತ ನೋಡೋಣ. ಇನ್ ಫಾರ್ವರ್ಡ್ ಬಯಾಸ್ ಏನಾಗುತ್ತೆ ಒಂದ್ಸರಿ ಯೋಚನೆ ಮಾಡಿ. ಪಿ ರೀಜನ್ನ ಪಾಸಿಟಿವ್ ಟರ್ಮಿನಲ್ ಕನೆಕ್ಟ್ ಮಾಡಿದ್ದೀವಿ, ಏನನ್ನ ನೆಗೆಟಿವ್ ಟರ್ಮಿನಲ್ಗೆ ಕನೆಕ್ಟ್ ಮಾಡಿದ್ದೀವಿ. ಕನೆಕ್ಟ್ ಮಾಡಿದ್ದಾಗ ಏನು ನಡೆಯುತ್ತೆ ನೋಡಿ. ಪಿ ಎಲ್ ಏನು ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್, ನಿಮಗೆ ಹೋಲ್ಸ್ ಅನ್ನೋದು ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಆಗಿರುತ್ತೆ. ಎನ್ ರೀಜನ್ ಅಲ್ಲಿ ಎಲೆಕ್ಟ್ರಾನ್ಸ್ ಆರ್ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್. ಸೊ ದ ಹೋಲ್ಸ್ ಇನ್ ದ ಪಿ ರೀಜಿಯನ್ ಪಾಸಿಟಿವ್ ಟರ್ಮಿನಲ್ ಇಂದ ರೆಪಲ್ ಆಗುತ್ತೆ. ಎಲೆಕ್ಟ್ರಾನ್ಸ್ ಇನ್ ದ ಎನ್ ರೀಜಿಯನ್ ನೆಗೆಟಿವ್ ಟರ್ಮಿನಲ್ ಇಂದ ರೆಪಲ್ ಆಗತ್ತೆ. ಅಂದ್ರೆ ಜಂಕ್ಷನ್ ಹತ್ರ ಬಿಕಾಸ್ ದ ರೆಪಲ್ಷನ್ ಬೈ ದ ಟರ್ಮಿನಲ್ಸ್, ಓಕೆ, ವಿಡ್ತ್ ಆಫ್ ದ ಬ್ಯಾರಿಯರ್ ಏನಾಗುತ್ತೆ ನಿಮಗೆ ಅಂತಂದ್ರೆ ಇಟ್ ವಿಲ್ ಗೆಟ್ ಡಿಕ್ರೀಸ್ ಅಂತ ಹೇಳ್ತಾರೆ. ಇಟ್ ಗೆಟ್ ಅ ಡಿಕ್ರೀಸ್. ಸೊ ಇಲ್ಲಿ ಪಾಯಿಂಟ್ ಬರುತ್ತೀನಿ ನೋಡಿ. ಹೋಲ್ಸ್ ಇನ್ ಪಿ ರೀಜಿಯನ್ ಆರ್ repelled by ಪಾಸಿಟಿವ್ ಟರ್ಮಿನಲ್ ಅಂತ ಹೇಳ್ತಾರೆ. repelled by positive terminal and electrons in
n region, electrons in n region are repelled by ನೆಗೆಟಿವ್ ಟರ್ಮಿನಲ್ ಅಂತ ಹೇಳ್ತಾರೆ. ನೆಗೆಟಿವ್ ಟರ್ಮಿನಲ್. ಸೊ ಇದರಿಂದ ಏನಾಗತ್ತೆ ನಮ್ಗಿಲ್ಲಿ ಅಂತಂದಾಗ ನೆಕ್ಸ್ಟ್ ಪಾಯಿಂಟ್ ಬರಿತಾ ಇದ್ದೀನಿ ನೋಡಿ. ವಿಡ್ತ್ ಆಫ್ ದ ಬ್ಯಾರಿಯರ್, width of the barrier will decrease ಅಂತ ಹೇಳ್ತಾರೆ. width of the barrier will decrease. ಯಾವಾಗ width ಅನ್ನೋದು ನಿಮಗೆ ಕಮ್ಮಿ ಆಗುತ್ತೋ ಒಂದ್ಸರಿ ನೋಡಿ ಗ್ರಾಫ್ ಅಬ್ಸರ್ವ್ ಮಾಡಿ. ಇದು ಅನ್ಬಯಾಸ್ ಕಂಡೀಷನ್ ನೋಡಿ. ಗ್ರಾಫ್ 1 ರೆಪ್ರೆಸೆಂಟ್ ಮಾಡುತ್ತಲ್ವಾ ನೋಡಿ. ದಿಸ್ ಈಸ್ ಪಿ ರೀಜಿಯನ್ ಅಂಡ್ ದಿಸ್ ಎನ್ ರೀಜಿಯನ್. ಪಿಗೆ ಮತ್ತು ಎನ್ ರೀಜನ್ಗೆ ಮಧ್ಯದಲ್ಲಿ ಪೊಟೆನ್ಷಿಯಲ್ ಬ್ಯಾರಿಯರ್ ಅನ್ನೋದು ವಿತೌಟ್ ಬಯಾಸಿಂಗ್ ಅಂತ ಹೇಳ್ತಾರೆ. ವಿತೌಟ್ ಬಯಾಸ್. ಅದೇ ನಿಮಗೆ ಫಾರ್ವರ್ಡ್ ಬಯಾಸ್ ಆದಮೇಲೆ ನೋಡಿ ದಿಸ್ ವಿಲ್ ಡಿಕ್ರೀಸ್ ವಿತ್ ಬಯಾಸಿಂಗ್ ಅಂತ ಹೇಳ್ತಾರೆ. ವಿತ್ ಬಯಾಸಿಂಗ್ ಅರ್ಥ ಮಾಡ್ಕೊತಾ ಇದ್ದೀರಲ್ವಾ. ದೇರ್ಫೋರ್ ಯು ಕ್ಯಾನ್ ಸೇ ದ್ಯಾಟ್ ನೋಡಿ, ಯಾವಾಗಾದರೆ ವಿಡ್ತ್ ಆಫ್ ದ ಬ್ಯಾರಿಯರ್ ಡಿಕ್ರೀಸ್ ಆಗುತ್ತೋ, ವೆನೆವರ್ ದ ವಿಡ್ತ್ ಆಫ್ ದ ಬ್ಯಾರಿಯರ್ ವಿಲ್ ಗೆಟ್ ಡಿಕ್ರೀಸ್, ಅವಾಗ ಏನಾಗುತ್ತೆ ನೋಡಿ, ಡಿಫ್ಯೂಷನ್ ಕರೆಂಟ್ ಅನ್ನೋದು diffusion current will be more than drift current ಅಂತ ಹೇಳ್ತೀವಿ. will be more than drift current. will be more than drift current ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ವಿ ಅನ್ನೋದು ನಿಮಗೆ ಅಪ್ಲೈಡ್ ವೋಲ್ಟೇಜ್ ಅಂತ ನಾವು ತಗೊಂಡ್ರೆ, ವಿ ಅನ್ನೋದು ನಿಮಗೆ ಅಪ್ಲೈಡ್ ವೋಲ್ಟೇಜ್ ಅಂತ ನಾವು ತಗೊಂಡಿದ್ದಾಗ, ವಿ ನಾಟ್ ಅನ್ನೋದು ನಿಮಗೆ ಬ್ಯಾರಿಯರ್ ಪೊಟೆನ್ಷಿಯಲ್ ಅಂತ ನಾವು ತಗೊಂಡಿದ್ದಾಗ, ಬ್ಯಾರಿಯರ್ ಪೊಟೆನ್ಷಿಯಲ್ ಅವಾಗ ನಮಗೆ ನೆಟ್ ಪೊಟೆನ್ಷಿಯಲ್ ಏನಾಗುತ್ತೆ, ನೆಟ್ ಪೊಟೆನ್ಷಿಯಲ್ ವಿಲ್ ಬಿಕಮ್ ಈಕ್ವಲ್ಸ್ ಟು ವಿ ಮೈನಸ್ ವಿ ನಾಟ್ ಅಂತ ಹೇಳ್ತೇವೆ. ವಿ ಮೈನಸ್ ವಿ ನಾಟ್. ಅರ್ಥ ಆಯ್ತಲ್ವ ಹೇಳಿದ್ದೇನು ಅಂತ? ಕಮ್ಮಿ ಆಗುತ್ತೆ. ನೆಟ್ ಪೊಟೆನ್ಷಿಯಲ್ ವಿಲ್ ಗೆಟ್ ಡಿಕ್ರೀಸ್ ಅಂತ ಹೇಳ್ತೀವಿ. ಲೇಟರ್ ವಿ ಹ್ಯಾವ್ ಟು ಥಿಂಕ್ ದಟ್ ಇನ್ ಫಾರ್ವರ್ಡ್ ಬಯಾಸ್ ಕಂಡೀಷನ್ ನೋಡಿ, ರೆಸಿಸ್ಟೆನ್ಸ್ ಆಫ್ ಆನ್ ಐಡಿಯಲ್ ಡಯೋಡ್ ನಾವು ತಗೊಂಡಿದ್ದಾಗ, ಆಫ್ ಆನ್ ಐಡಿಯಲ್ ಡಯೋಡ್ ಈಸ್ ಈಕ್ವಲ್ ಟು 0 ಅಂತ ಹೇಳ್ತಾರೆ. ಅದೇ ನಿಮಗೆ ರೆಸಿಸ್ಟೆನ್ಸ್ ಆಫ್ ಪ್ರಾಕ್ಟಿಕಲ್ ಡಯೋಡ್, ಪ್ರಾಕ್ಟಿಕಲ್ಸ್ ನಾವು ಯೂಸ್ ಮಾಡ್ತಾ ಇರ್ತೀವಲ್ವಾ, ಪ್ರಾಕ್ಟಿಕಲ್ ಡಯೋಡ್ ನಾವು ತಗೊಂಡಿದ್ದಾಗ ಇಟ್ ಈಸ್ ಈಕ್ವಲ್ ಟು 10 ohm to 25 ohm ಅಂತ ಹೇಳ್ತಾರೆ. ಜನರಲ್ ನಾವು ತಗೊಳ್ಳೋದು 10 ohm ಅಂತ ಕನ್ಸಿಡರ್ ಮಾಡ್ತೀವಿ. ಅರ್ಥ ಮಾಡ್ಕೊತಾ ಇದ್ರಲ್ಲೂ ಹೇಳಿದ್ದು. ಸೊ ದಿಸ್ ಈಸ್ ವಾಟ್ ಹ್ಯಾಪನ್ಸ್ ಇನ್ ಫಾರ್ವರ್ಡ್ ಬಯಾಸ್ ಕಂಡೀಷನ್. ನೋಡಿ, ಇದನ್ನು ಎಕ್ಸಾಂಪಲ್ಸ್ ನೋಡೋಣ ಹೇಗೆ ನಾವು ಅದನ್ನು ಮಾಡ್ಬೋದು ಅಂತಂದ್ಬಿಟ್ಟು. ಸಿ ಹಿಯರ್ ವಾಟ್ ಆರ್ ದ ಎಕ್ಸಾಂಪಲ್ಸ್. ನಿಮಗಿದು ಪ್ರಾಬ್ಲಮ್ಸಲ್ಲಿ ನಿಮಗೆ ಕೊಡ್ತಾ ಇರ್ತಾರೆ. ಅಂದರೆ ಡಯೋಡ್ ಅನ್ನೋದು ಫಾರ್ವರ್ಡ್ ಬಯಾಸಲ್ಲಿ ಇದಾ ಇಲ್ವಾ ಅಂತ ಐಡೆಂಟಿಫೈ ಮಾಡಿ ಅಂತ. ಸೊ ಸಿ ಹಿಯರ್ ಫಸ್ಟ್ ಒನ್ ಯು ಕ್ಯಾನ್ ಸೇ, ಒಂದು ಡಯೋಡ್ ನಾನು ತಗೊಳ್ತಾ ಇದ್ದೀನಿ. ಸೊ ದಿಸ್ ಈಸ್ ಅಟ್ 2 volt and this is at 0 volt. So then it is in a forward bias. ಸೆಕೆಂಡ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ನೋಡಿ. ಒಂದು ಡಯೋಡ್ ನಾನು ತಗೊಂಡಿದ್ದೀನಿ. ಸೊ ನೋಡಿ ಅಬ್ಸರ್ವ್ ಮಾಡಿ, ದಿಸ್ ಈಸ್ ಅಟ್ -2 volt ಅಂತ ಹೇಳ್ತಾ ಇದ್ದೀವಿ. ಆ್ಯಂಡ್ ದಿಸ್ ಈಸ್ ಅಟ್ -5 volt. ಇವಾಗಲೂ ನಿಮಗಿದು ಏನಾಗಿರುತ್ತೆ, ಫಾರ್ವರ್ಡ್ ಬಯಾಸ್ ಅಂತಲೇ ಬರುತ್ತೆ. ಅಬ್ಸರ್ವ್ ಮಾಡಿ, ಪಿ ಅನ್ನೋದು ನಿಮಗೆ 0 volt ಕನೆಕ್ಟ್ ಮಾಡಿದ್ದೀನಿ. ಎನ್ ರೀಜಿಯನ್ನ ತಗೊಂಡು ಹೋಗ್ಬಿಟ್ಟು ನಿಮಗೆ -6 voltಗೆ ಕನೆಕ್ಟ್ ಮಾಡಿದ್ದೀವಿ. ಸೊ ಈ ರೀತಿ ನಿಮಗೆ ಸರ್ಕ್ಯೂಟ್ ಡಯಾಗ್ರಾಮ್ಸ್ ನಾವು ನೋಡಿದ್ದಾಗ ಫಾರ್ವರ್ಡ್ ಬಯಾಸಲ್ಲಿದ ಇಲ್ಲ ರಿವರ್ಸ್ ಬಯಾಸಲ್ಲಿದ ಅಂತ ನಾವು ಐಡೆಂಟಿಫೈ ಮಾಡಬಹುದು. ರಿವರ್ಸ್ ಬಯಾಸ್ಗೂ ನಾನು ಎಕ್ಸಾಂಪಲ್ಸ್ ಕೊಡ್ತೀನಿ. ಸೊ ಲೆಟ್ಸ್ ಸಿ ದ ನೆಕ್ಸ್ಟ್ ಒನ್, ದಟ್ ಈಸ್ ಐ ವಿ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳ್ತಾರೆ. ಐ ವಿ ಕ್ಯಾರೆಕ್ಟರಿಸ್ಟಿಕ್, current voltage characteristics when a diode is connected in forward bias. ಅದಕ್ಕೆ ಸರ್ಕ್ಯೂಟ್ ಡಯಾಗ್ರಾಮ್ ಹೇಗಿರುತ್ತೆ ಅಬ್ಸರ್ವ್ ಮಾಡಿ. ಸರ್ಕ್ಯೂಟ್ ಡಯಾಗ್ರಾಮ್ ಈಸ್ ಆಸ್ ಶೋನ್ ಇನ್ ಫಿಗರ್. ನೋಡಿ, ಇಲ್ಲಿ
ಪಿ ಎನ್ ಡಯೋಡ್ ಇದೆ ನಿಮಗೆ, ಪಿ ಎನ್ ಡಯೋಡ್ ಇದೆ ನಿಮಗೆ. ಅಷ್ಟೇ ಅಲ್ಲ ನೋಡಿ, ವೋಲ್ಟ್ ಮೀಟರ್ನ ಕನೆಕ್ಟ್ ಮಾಡಿದ್ದೀವಿ ನೋಡಿ. ಅಮ್ಮೀಟರ್ ಇಲ್ಲಿ ನಿಮಗೆ, ಅಮ್ಮೀಟರ್ ನಿಮಗೆ ಸೀರೀಸಲ್ಲಿ ಕನೆಕ್ಟ್ ಮಾಡಿದ್ದೀವಿ, ವೋಲ್ಟ್ ಮೀಟರ್ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಿದ್ದೀವಿ. ದಿಸ್ ಹೌ ದ ಸರ್ಕ್ಯೂಟ್ ಡಯಾಗ್ರಾಮ್ ವಿಲ್ ಎಕ್ಸಿಸ್ಟ್ ಟು ರೈಟ್ or to draw IV characteristic in forward bias. ನೋಡಿ ಇಲ್ಲಿ ಪಿ ಅನ್ನೋದು ಪಾಸಿಟಿವ್ ಟರ್ಮಿನಲ್ ಕನೆಕ್ಟ್ ಮಾಡಿದ್ದೀವಿ, ಎನ್ ಅನ್ನೋದನ್ನ ನೆಗೆಟಿವ್ ಟರ್ಮಿನಲ್ಗೆ ಕನೆಕ್ಟ್ ಮಾಡಿದ್ದೀವಿ. ಅರ್ಥ ಆಗ್ತದಲ್ವ ಹೇಳ್ತಾ ಇರೋದು? ಸೊ ನೋಡಿ, ಇದು ಪ್ರಾಕ್ಟಿಕಲ್ ಆಗಿ ನೀವು ಮಾಡ್ತೀರಾ ಸೆಕೆಂಡ್ PUC ಪ್ರಾಕ್ಟಿಕಲ್ಸಲ್ಲಿ. ಯಾವಾಗಾದ್ರೆ ನಿಮಗೆ ವೋಲ್ಟೇಜ್ ಅನ್ನೋದು ಜಾಸ್ತಿ ಮಾಡ್ತಾ ಇರ್ತೀವೋ, ವೆನ್ ಎವರ್ ದ ವೋಲ್ಟೇಜ್ ಈಸ್ ದ ಇನ್ಕ್ರೀಸ್ಡ್, ಓಕೆ, ಎಲ್ಲಿವರೆಗೂ ಅಪ್ ಟು 0.6 ವೋಲ್ಟ್ವರೆಗೂ, ಅಪ್ ಟು 0.6 ವೋಲ್ಟ್ ದರ್ ಈಸ್ ನೋ ಕರೆಂಟ್ ಇನ್ ದ ಡಯೋಡ್ ಅಂತ ಹೇಳ್ತಾರೆ. ಕರೆಂಟಲ್ಲಿ ಯಾವುದೇ ರೀತಿ ಡಯೋಡ್ ಬರಲ್ಲ. ದಿಸ್ ಫಾರ್ ಸಿಲಿಕಾನ್ ಅಂತ ಹೇಳಿದ್ವಿ. ಸಿಲಿಕಾನ್ ಡಯೋಡ್ಗೆ ಇದು ಗ್ರಾಫ್ ಹಾಕಿದ್ದೀವಿ. ಅರ್ಥ ಮಾಡ್ಕೊತಾ ಇದ್ದೀರಾ? ಸೊ ನೋಡಿ, ಯಾವಾಗಾದರೆ ಒಂದು ವೋಲ್ಟೇಜ್ ಅನ್ನೋದು 0.6ಗಿಂತ ಜಾಸ್ತಿ ಆಯಿತು ಅಂತಂದರೆ ವಿ ಕಾಲ್ ದಿಸ್ ವೋಲ್ಟೇಜ್ ಆಸ್ ನೀ ವೋಲ್ಟೇಜ್ ಅಂತ ಕರಿತೀವಿ. ನೀ ವೋಲ್ಟೇಜ್. ಯಾವಾಗಾದ್ರೆ ನಾವು ಅಪ್ಲೈ ಮಾಡತಕ್ಕಂಥ ವೋಲ್ಟೇಜ್ ನೀ ವೋಲ್ಟೇಜ್ಗಿಂತ ಜಾಸ್ತಿ ಆಗುತ್ತೋ ಅವಾಗ ಕರೆಂಟ್ ಅನ್ನೋದು ರ್ಯಾಪಿಡ್ ಆಗಿ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ತಾರೆ. ರ್ಯಾಪಿಡ್ ಆಗಿ ಇನ್ಕ್ರೀಸ್ ಆಗುತ್ತೆ. ದಟ್ ಈಸ್ ದ ಫಾರ್ವರ್ಡ್ ಬಯಾಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳ್ತೀವಿ ನಾವು. ಸೊ ಲೆಟ್ ಅಸ್ ಸಿ ದಟ್ ವಾಟ್ ಆರ್ ದ ಪಾಯಿಂಟ್ಸ್ ಟು ಬಿ ನೋಟೆಡ್. What are the points to be noted? So see here, in forward bias condition, as the voltage, as the applied voltage increases up to 0.6 volt to 0.7 volt, there is no current ಅಂತ ಹೇಳ್ತಾರೆ. There is no current in the diode. There is no current in the diode. ಅರ್ಥ ಆಯ್ತಾ? And see here, after this voltage, ಈ ವೋಲ್ಟೇಜ್ನ ಏನಂತ ಹೇಳ್ತೀವಿ ಅಂತಂದಾಗ, see here, current rapidly increases ಅಂತ ಹೇಳ್ತಾರೆ. ಕರೆಂಟ್ rapidly increases. ಅರ್ಥ ಆಯ್ತಾ? ಯಾವ ವೋಲ್ಟೇಜ್ ಹತ್ರ ಕರೆಂಟ್ ಅನ್ನೋದು ರ್ಯಾಪಿಡ್ ಆಗಿ ಇನ್ಕ್ರೀಸ್ ಆಗಿ ಸ್ಟಾರ್ಟ್ ಆಗುತ್ತೋ ಅದನ್ನ ನೀ ವೋಲ್ಟೇಜ್ ಅಂತ ಕರಿತೀವಿ. ದಟ್ ಮೀನ್ಸ್ ಸಿ ಹಿಯರ್, ದ ವೋಲ್ಟೇಜ್ ಅಟ್ ವಿಚ್ ಕರೆಂಟ್ increases rapidly is called ನೀ ವೋಲ್ಟೇಜ್ ಅಂತ ಹೇಳ್ತಾರೆ. ನೀ ವೋಲ್ಟೇಜ್ ಫಾರ್ ಸಿಲಿಕಾನ್ ಓಕೆ. ನೀ ವೋಲ್ಟೇಜ್ ಅನ್ನೋದು ನಿಮಗೆ 0.6 ವೋಲ್ಟ್ ಟು 0.7 ವೋಲ್ಟ್ವರೆಗೂ ಇರುತ್ತೆ. ಪ್ರಾಕ್ಟಿಕಲ್ ಆಗಿ ನೀವು ಇದನ್ನು ಐಡೆಂಟಿಫೈ ಸಹ ಮಾಡ್ತೀರಾ. ಅರ್ಥ ಮಾಡ್ಕೊತಾ ಇದ್ದೀರಾ? ದಟ್ ಈಸ್ ಅಬೌಟ್ ದ ಫಾರ್ವರ್ಡ್ ಬಯಾಸ್ ಕಂಡೀಷನ್. ನೌ ಲೆಟ್ ಅಸ್ ಸಿ ಅಬೌಟ್ ವಾಟ್ ಈಸ್ ದ ರಿವರ್ಸ್ ಬಯಾಸ್. ರಿವರ್ಸ್ ಬಯಾಸ್ ಅಂತ ಯಾವಾಗ ಹೇಳ್ತೀವಿ ನಾವು ಅಂತಂದಾಗ, ಸಿ ಹಿಯರ್, ವೆನ್ ಪಿ ಟೈಪ್ ಈಸ್ ಕನೆಕ್ಟೆಡ್ to negative terminal and n type is connected to positive terminal, then the diode ಅನ್ನೋದು ರಿವರ್ಸ್ ಬಯಾಸ್ ಅಲ್ಲಿ ಇದೆ ಅಂತ ಹೇಳ್ತಾರೆ. then the diode is said to be in reverse bias condition ಅಂತ ಹೇಳ್ತಾರೆ. ಅಬ್ಸರ್ವ್ ಮಾಡಿ ಏನ್ ನಡೆಯುತ್ತೆ ರಿವರ್ಸ್ ಬಯಾಸ್ ಕಂಡೀಷನ್ ಅಲ್ಲಿ, ಏನ್ ನಡೆಯುತ್ತೆ ಅಂತಂದಾಗ, see here,
in reverse bias. In reverse bias, holes in the P region, holes in P region is attracted by the negative terminal. Is attracted by negative terminal. Attracted by negative terminal, and electrons in N region. Electrons in N region is attracted by ಪಾಸಿಟಿವ್ ಟರ್ಮಿನಲ್ ಅಂತ ಹೇಳ್ತಾರೆ. ಪಾಸಿಟಿವ್ ಟರ್ಮಿನಲ್. ಸೊ ಅವಾಗ ನಿಮಗೆ ವಿಡ್ತ್ ಆಫ್ ದ ಬ್ಯಾರಿಯರ್ ಏನಾಗುತ್ತೆ ಇಲ್ಲಿ? ವಿಡ್ತ್ ಆಫ್ ದ ಬ್ಯಾರಿಯರ್, ಜಂಕ್ಷನ್ ಬ್ಯಾರಿಯರ್ ವಿಡ್ತ್ ಅನ್ನೋದು ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ತಾರೆ. ವಿಡ್ತ್ ಆಫ್ ದ ಬ್ಯಾರಿಯರ್ ವಿಲ್ ಇನ್ಕ್ರೀಸ್. therefore resistance for the flow of current will also increase ಅಂತ ಹೇಳ್ತೀವಿ. and therefore see here, ಇಲ್ಲಿ ಡ್ರಿಫ್ಟ್ ಕರೆಂಟ್ ಅನ್ನೋದು ಜಾಸ್ತಿ ಇರುತ್ತೆ. ಡ್ರಿಫ್ಟ್ ಕರೆಂಟ್ ಈಸ್ ಮೋರ್ ದ್ಯಾನ್ ಡಿಫ್ಯೂಷನ್ ಕರೆಂಟ್. ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಇಂದ ಬರೋ ಕರೆಂಟ್ ಕಂಪೇರ್ ಮಾಡಿದಾಗ ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಇಂದ ಬರೋ ಕರೆಂಟೇ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ಒಂದ್ಸರಿ ಅಬ್ಸರ್ವ್ ಮಾಡಿ, ಬ್ಯಾರಿಯರ್ ಏನಾಗುತ್ತೆ ಅಂತ ಅಬ್ಸರ್ವ್ ಮಾಡಿ. ದಿಸ್ ಈಸ್ ವಿತೌಟ್ ಬಯಾಸ್ ಅಂತ ಹೇಳ್ತಾರೆ. ವಿತೌಟ್ ಬಯಾಸ್. ಸೊ ಅಬ್ಸರ್ವ್ ಮಾಡಿ, ದಿಸ್ ದ ಪಿ ರೀಜಿಯನ್ ಅಂತ ಕರಿತೀವಿ. ದಿಸ್ ದ ಪಿ ರೀಜಿಯನ್ ಅಂಡ್ ದಿಸ್ ದ ಎನ್ ರೀಜಿಯನ್. ಬಯಾಸ್ ಮಾಡದೇ ಇದ್ದಾಗ ದಿಸ್ ದ ಪೊಟೆನ್ಷಿಯಲ್ ಬ್ಯಾರಿಯರ್ ಅಂತ ಹೇಳ್ತಾರೆ. ಅದೇ ನಿಮಗೆ ಬಯಾಸ್ ಆದ ನಂತರ ಪೊಟೆನ್ಷಿಯಲ್ ಬ್ಯಾರಿಯರ್ ಅನ್ನೋದು ನಿಮಗೆ ಇನ್ಕ್ರೀಸ್ ಆಗ್ತಾ ಇದೆ ಅಂತ ಹೇಳ್ತಾರೆ. ಪೊಟೆನ್ಷಿಯಲ್ ಬ್ಯಾರಿಯರ್ ವಿಲ್ ಇನ್ಕ್ರೀಸ್. ಅಬ್ಸರ್ವ್ ಮಾಡಿ ಡಯಾಗ್ರಾಮ್ ಅಲ್ಲಿ. ಓಕೆ, ನೌ ಲೇಟರ್ ವಿ ಹ್ಯಾವ್ ಟು ಥಿಂಕ್ ದಟ್ ವಾಟ್ ಹ್ಯಾಪನ್ಸ್ ಟು ನೆಟ್ ಪೊಟೆನ್ಷಿಯಲ್. ನೆಟ್ ಪೊಟೆನ್ಷಿಯಲ್ ಅನ್ನೋದು ಏನಾಗುತ್ತೆ? ನೆಟ್ ಪೊಟೆನ್ಷಿಯಲ್ ಅನ್ನೋದು ಇಸ್ ಈಕ್ವಲ್ ಟು ಅಪ್ಲೈಡ್ ಪೊಟೆನ್ಷಿಯಲ್ ಪ್ಲಸ್ ಅಪ್ಲೈಡ್ ಪೊಟೆನ್ಷಿಯಲ್ ವಿ ಅಂತ ತಗೊಂಡಿದ್ದಾಗ ವಿ ನಾಟ್ ಅನ್ನೋದು ಬ್ಯಾರಿಯರ್ ಪೊಟೆನ್ಷಿಯಲ್ ಆಗಿದ್ದಾಗ ನಿಮಗೆ ನೆಟ್ ಪೊಟೆನ್ಷಿಯಲ್ ಅನ್ನೋದು ವಿ ಪ್ಲಸ್ ವಿ ನಾಟ್ ಅಂತ ಹೇಳ್ತಾರೆ. ಸೊ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಅನ್ನೋದು ಪಿ ಇಂದ ಎನ್ಗೆ ಹೋಗಬೇಕಾದ್ರೂ ಎನ್ನಿಂದ ಪಿಗೆ ಹೋಗಬೇಕಾದ್ರೂ ಇಟ್ ಹ್ಯಾಸ್ ಟು ಓವರ್ಕಮ್ ದಿಸ್ ಬ್ಯಾರಿಯರ್ ಪೊಟೆನ್ಷಿಯಲ್ ಅಂತ ಹೇಳ್ತಾರೆ. ಬ್ಯಾರಿಯರ್ ಪೊಟೆನ್ಷಿಯಲ್ ಅರ್ಥ ಆಗ್ತದಲ್ವ ಹೇಳ್ತಾರೆ ಅದೇನಂತ. ಅದೇ ರೀತಿ ನಿಮಗೆ ಫಾರ್ವರ್ಡ್ ಬಯಾಸ್ ಅಲ್ಲಿ ಇನ್ ರಿವರ್ಸ್ ಬಯಾಸ್, what is the resistance of ideal diode. ಐಡಿಯಲ್ ಡಯೋಡ್ ರೆಸಿಸ್ಟೆನ್ಸ್ ಅನ್ನೋದು ಯಾವತ್ತೇ ಆಗಲಿ ನಮಗೆ ಇನ್ಫಿನಿಟಿ ಅಂತ ಹೇಳ್ತಾರೆ. ಚೆನ್ನಾಗಿ ನೆನಪಿಟ್ಕೊಳ್ಳಿ. ಒಂದು ಡಯೋಡ್ನ ಐಡಿಯಲ್ ಡಯೋಡ್ನ ರಿವರ್ಸ್ ಬಯಾಸ್ ಕಂಡೀಷನ್ನಲ್ಲಿ ನಾವು ಕನೆಕ್ಟ್ ಮಾಡಿದ್ದೀವಿ ಅಂತಂದರೆ ಅದರ ರೆಸಿಸ್ಟೆನ್ಸ್ ಅನ್ನೋದು ಇನ್ಫೈನೈಟ್, ಅಂದರೆ ಇಟ್ ಡಸ್ ನಾಟ್ ಅಲೋ ದ ಕರೆಂಟ್ ಅಂತ ಹೇಳ್ತಾರೆ. ಅದೇ ಪ್ರಾಕ್ಟಿಕಲ್ ಆಗಿ ಡಯೋಡಲ್ಲಿ ಏನಾಗಿರುತ್ತೆ ನೋಡಿ, ಇಲ್ಲಿ resistance of practical diode will become equal to ಏನು ಹೇಳ್ತೀವಿ ಇಲ್ಲಿ ಅಂತಂದಾಗ ಇಟ್ ಈಸ್ ನಿಯರ್ಲಿ 10 to the power of 5 ohm ಅಂತ ಹೇಳ್ತೀವಿ. 10 to the power of 5 ohm. ಅದಕ್ಕೆ ಇಲ್ಲಿ ಹೇಳ್ತಾರೆ ನಮ್ಗೆ ಏನು ಅಂತಂದಾಗ what is the ratio of forward bias resistance to reverse bias resistance of a diode. ಏನಾಗುತ್ತೆ ನೋಡಿ, ಇಲ್ಲಿ ಫಾರ್ವರ್ಡ್ ಬೈ ಅಂದರೆ 10, ರಿವರ್ಸ್ ಬೈ ಅಂದರೆ 10 to the power of 5 which is equals to 1 divided by 10 to the power of 4 ಅಂತ ಬರುತ್ತೆ. ಗೊತ್ತಾಗಿದಲ್ವ ಹೇಳ್ತಾರೆ ಅದೇನು ಅಂತ. ಲೈಕ್ ದಟ್ ವಿ ಹ್ಯಾವ್ ಟು ಥಿಂಕ್ ಅಬೌಟ್ ದ ರಿವರ್ಸ್ ಬಯಾಸ್ ಕಂಡೀಷನ್. ನೋಡಿ ಇಲ್ಲಿ ರಿವರ್ಸ್ ಬಯಾಸಲ್ಲಿ ಏನಾಗುತ್ತೆ ಅಂತ ಯೋಚನೆ ಮಾಡಿ. ಇಲ್ಲಿ ಒಂದು ನಿಮಿಷ, ಇದಕ್ಕಂತ ನಾನು ಸರ್ಕ್ಯೂಟ್ ಡಯಾಗ್ರಾಮ್ ಹಾಕಿ ತೋರಿಸ್ತೀನಿ ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ಆಲ್ರೆಡಿ ಇಲ್ಲಿ ನಿಮಗೆ ತೋರಿಸಿದ್ದೀವಿ. ಪಿ ಟೈಪ್ ಅನ್ನೋದು ನೆಗೆಟಿವ್ಗೆ, ಎನ್ ಟೈಪ್ ಅನ್ನೋದು ಪಾಸಿಟಿವ್ಗೆ ಕನೆಕ್ಟ್ ಆಗಿರಬೇಕು ಅಂತ ಅಂದ್ಬಿಟ್ಟು. therefore see that what is IV characteristics. ಅಬ್ಸರ್ವ್ ಮಾಡಿ, ಇಲ್ಲಿ P is connected to ನೆಗೆಟಿವ್ ಟರ್ಮಿನಲ್, ಎನ್ ಅನ್ನೋದು ನಿಮಗೆ ಪಾಸಿಟಿವ್ ಟರ್ಮಿನಲ್ಗೆ ಕನೆಕ್ಟ್ ಮಾಡಿದ್ದೀವಿ. ಇಲ್ಲಿ ಅಮ್ಮೀಟರ್ ಇರುತ್ತೆ, ಇಲ್ಲಿ ವೋಲ್ಟ್ ಮೀಟರ್ ಇರುತ್ತೆ. ವೋಲ್ಟ್ ಮೀಟರ್ ಅನ್ನೋದು ಯಾವತ್ತೇ ಆಗಲಿ ಪ್ಯಾರಲಲ್ ಟು ಡಯೋಡ್ ಕನೆಕ್ಟ್ ಮಾಡ್ತೀವಿ. ಅಮ್ಮೀಟರನ್ನು ಯಾವತ್ತೇ ಸೀರೀಸಲ್ಲಿ ಕನೆಕ್ಟ್ ಮಾಡಿರ್ತೀವಿ.
ಇಲ್ಲಿ ರಿವರ್ಸ್ ಬಯಾಸ್ ಅಲ್ಲಿ ಕರೆಂಟ್ ಅನ್ನೋದು ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಇಂದ ಇರುತ್ತೆ. ಹಾಗಾಗಿ ಕರೆಂಟ್ ಮ್ಯಾಗ್ನಿಟ್ಯೂಡ್ ಅನ್ನೋದು ತುಂಬಾ ಕಡಿಮೆ ಇರುತ್ತೆ. ಇಟ್ ವಿಲ್ ಬಿನ್ ಮೈಕ್ರೋ ಆಂಪಿಯರ್ಸ್ ಅಂತ ಹೇಳ್ತಾರೆ. ಮೈಕ್ರೋ ಆಂಪಿಯರ್ಸ್ ಗೊತ್ತಾಯ್ತಲ್ವಾ? ನಾವು ಲೆಟ್ ಅಸ್ ಸಿ ದಟ್ ಐ ಅನ್ನೋದು ವೈ ಆಕ್ಸಿಸ್ ಅಲ್ಲಿ ತಗೊಂಡಿದ್ದೀವಿ. ಓಕೆ, ರಿವರ್ಸ್ ದಟ್ ಈಸ್ ರಿವರ್ಸ್ ವೋಲ್ಟೇಜ್ ಅನ್ನೋದು ನಿಮಗೆ ಎಕ್ಸ್ ಆಕ್ಸಿಸ್ ಅಲ್ಲಿ ತಗೊಂಡಿದ್ದೀವಿ. ಆಸ್ ಅ ವೋಲ್ಟೇಜ್ ಅನ್ನೋದು ರಿವರ್ಸ್ ವೋಲ್ಟೇಜ್ ಜಾಸ್ತಿ ಆಗ್ತಾ ಇದ್ದರೆ ಕರೆಂಟ್ ವಿಲ್ ಇನ್ಕ್ರೀಸ್ ಆಫ್ ಕರೆಂಟ್ ತುಂಬಾ ಕಡಿಮೆ ಇರುತ್ತೆ. ಅಬ್ಸರ್ವ್ ಮಾಡಿ, ಇಲ್ಲಿ ಇನ್ಕ್ರೀಸ್ ಆಫ್ ಕರೆಂಟ್ ತುಂಬಾ ಕಡಿಮೆ ಇರುತ್ತೆ. ಅಟ್ ಒನ್ ಪರ್ಟಿಕ್ಯುಲರ್ ವೋಲ್ಟೇಜ್ ಕರೆಂಟ್ ಇನ್ಕ್ರೀಸಸ್ ಲೀನಿಯರ್ಲಿ ಅಂತ ಹೇಳ್ತಾರೆ. ಕರೆಂಟ್ ಇನ್ಕ್ರೀಸ್ ಲೀನಿಯರ್ಲಿ. ದಿಸ್ ವೋಲ್ಟೇಜ್ ಇಸ್ ಕಾಲ್ಡ್ ಆಸ್ ಬ್ರೇಕ್ ಡೌನ್ ವೋಲ್ಟೇಜ್ ಅಂತ ಹೇಳ್ತಾರೆ. ಬ್ರೇಕ್ ಡೌನ್ ವೋಲ್ಟೇಜ್ ಯಾವಾಗಾದರೆ ಡಯೋಡ್ ಅನ್ನೋದು ಬ್ರೇಕ್ ಡೌನ್ ವೋಲ್ಟೇಜ್ ಹತ್ರ ನಾವು ವರ್ಕ್ ಮಾಡಿಸ್ತೀವೋ ಅವಾಗ ಡಯೋಡ್ ಅನ್ನೋದು ಹಾಳಾಗಿ ಹೋಗುತ್ತೆ, ವರ್ಕ್ ಮಾಡಲ್ಲ ಅಂತ ನೆನಪಿಟ್ಕೊಳ್ಳಿ. ಪ್ರಾಕ್ಟಿಕಲ್ ಆಗಿ ಮಾಡಿದಾಗೂ ಸಹ ನಿಮಗೆ ಆ ಡಯೋಡ್ನ ಟಚ್ ಮಾಡಿದಾಗ ಬಿಸಿ ಬರ್ತಾ ಇದೆ ಅಂತಂದ್ರೆ ಅದು ಹೋಯ್ತು, ವರ್ಕ್ ಆಗಲ್ಲ ಅಂತ ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊತಾ ಇದ್ದೀರಾ? ದಟ್ ಈಸ್ ಅಬೌಟ್ ದ ಬ್ರೇಕ್ ಡೌನ್ ವೋಲ್ಟೇಜ್. ಅರ್ಥ ಆಯ್ತಾ? ಸೊ ಸಿ ಹಿಯರ್ ದ ರಿವರ್ಸ್ ವೋಲ್ಟೇಜ್ applied to normal diode at which current increases linearly, suddenly ಅಂತಾನೆ ಹೇಳ್ಬೋದು. is called ಬ್ರೇಕ್ ಡೌನ್ ವೋಲ್ಟೇಜ್. ಗೊತ್ತಾಗ್ತದೆ? ಹಾಗಾಗಿ ಈ ಒಂದು ಐ ವಿ ಕ್ಯಾರೆಕ್ಟರಿಸ್ಟಿಕ್ಸ್ ನಾವು ಒಂದು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಡಯೋಡ್, ನಾರ್ಮಲ್ ಪಿ ಎನ್ ಡಯೋಡ್ನ ರಿವರ್ಸ್ ಬಯಾಸ್ ಅಲ್ಲಿ ನಾವು ಆಪರೇಟ್ ಮಾಡಬಾರ್ದು. ಆಪರೇಟ್ ಮಾಡಿದ್ರು ಸಹ ವಿತಿನ್ ಸಟನ್ ವೋಲ್ಟೇಜ್ ವಿತಿನ್ ಬ್ರೇಕ್ ಡೌನ್ ವೋಲ್ಟೇಜ್ ಅಂತ ಕರಿತೀವಿ. ಸೊ ಟು ಓವರ್ಕಮ್ ದಿಸ್ ವಿಲ್ ಗೋ ವಿತ್ ಎ ಸ್ಪೆಷಲ್ ಡಯೋಡ್ ಕಾಲ್ಡ್ ಆಸ್ ZENER ಡಯೋಡ್ ಅಂತ ಹೇಳ್ತೀವಿ. ಬಿಫೋರ್ ಗೋಯಿಂಗ್ ಟು ಸಿ ದ ZENER ಡಯೋಡ್, ಪಿ ಎನ್ ಡಯೋಡ್ ಅಪ್ಲಿಕೇಶನ್ಸ್ ನಾವು ನೋಡೋಣ. ಅದರಲ್ಲಿ ಫಸ್ಟ್ ಒನ್ ನಿಮಗೆ ರೆಕ್ಟಿಫೈಯರ್ ಅಂತ ಹೇಳ್ತಾರೆ. ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಅಪ್ಲಿಕೇಶನ್. ನೋಡಿ, ಹಾಫ್ ವೇವ್ ರೆಕ್ಟಿಫೈಯರ್ ಮತ್ತು ಫುಲ್ ವೇವ್ ರೆಕ್ಟಿಫೈಯರ್ ಅಂತ ಈ ಎರಡು ರೆಕ್ಟಿಫೈಯರ್ಸ್ ಇರುತ್ತೆ. ಆ ಎರಡು ರೆಕ್ಟಿಫೈಯರ್ 5 ಮಾರ್ಕ್ಸ್ಗೂ ಬರ್ಬೋದು. ಫುಲ್ ವೇವ್ ಅಂದರೆ 5 ಮಾರ್ಕ್ಸ್, ಹಾಫ್ ವೇವ್ ಅಂದರೆ 3 ಮಾರ್ಕ್ಸ್ಗೆ ಕೊಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನಾವಿವಾಗ ರೆಕ್ಟಿಫೈಯರ್ ಅಂದರೆ ಏನು, ರೆಕ್ಟಿಫಿಕೇಶನ್ ಅಂದರೆ ಏನು ಅಂತ ನೋಡೋಣ. ಏನು ರೆಕ್ಟಿಫೈಯರ್ ಅಂದರೆ ಏನು? The device or the circuit which converts AC to DC. AC voltage to DC voltage na convert ಮಾಡತಕ್ಕಂಥ ಡಿವೈಸ್ ನ ರೆಕ್ಟಿಫೈಯರ್ ಅಂತ ಕರಿತೀವಿ. ವಾಟ್ ಈಸ್ ದಿಸ್ ರೆಕ್ಟಿಫಿಕೇಶನ್? ರೆಕ್ಟಿಫಿಕೇಶನ್ ಅಂದ್ರೆ ಏನು ಅಂತಂದ್ರೆ ಅದನ್ನ ಪ್ರಾಸೆಸ್ ಅಂತ ಕರಿತೀವಿ. The process in which okay, AC is converted. The process in which AC is converted into DC is called rectification ಅಂತ ಹೇಳ್ತಾರೆ. is called rectification ಅಂತ ಕರಿತೀವಿ. ಇದರಲ್ಲಿ ನಿಮಗೆ 2 types ಆಫ್ ರೆಕ್ಟಿಫೈಯರ್ಸ್ ನಾವು ಓದಬೇಕಾಗಿರುತ್ತೆ. ಒಂದು ಹಾಫ್ ವೇವ್ ರೆಕ್ಟಿಫೈಯರ್, ಇನ್ನೊಂದು ಫುಲ್ ವೇವ್ ರೆಕ್ಟಿಫೈಯರ್. ವಾಟ್ ಈಸ್ ದ ಮೀನಿಂಗ್ ಆಫ್ ಹಾಫ್ ವೇವ್ ರೆಕ್ಟಿಫೈಯರ್ ಅಂತಂದ್ರೆ, ಸಿ ಹಿಯರ್, ಹಾಫ್ ವೇವ್ ರೆಕ್ಟಿಫೈಯರ್ ಅಂತಂದ್ರೆ, ಸಿ ಹಿಯರ್, ದ ಡಿವೈಸ್ ಆರ್ ದ ಸರ್ಕ್ಯೂಟ್ which converts only ಪಾಸಿಟಿವ್ ಹಾಫ್ ಸೈಕಲ್ಸ್ ಅಂತ ಹೇಳ್ತಾರೆ. ಪಾಸಿಟಿವ್ ಹಾಫ್ ಸೈಕಲ್ಸ್ ಆಫ್ ಆನ್ AC is called half wave rectifier. ಸೊ ಇದು ಹೇಗೆ ವರ್ಕ್ ಆಗುತ್ತೆ? ವಾಟ್ ಈಸ್ ದ ಪ್ರಿನ್ಸಿಪಲ್? ವಾಟ್ ಈಸ್ ದ ವರ್ಕಿಂಗ್ ಪ್ರಿನ್ಸಿಪಲ್ ಆಫ್ ದಿಸ್ ಹಾಫ್ ವೇವ್ ರೆಕ್ಟಿಫೈಯರ್? ಅಲ್ಲಿ ರೆಕ್ಟಿಫೈಯರ್ ಅಂತ ತಗೋಬಹುದು ನಾವು. ಇಷ್ಟೇ, ವೆರಿ ಸಿಂಪಲ್ ಆಗಿರೋದು ವರ್ಕಿಂಗ್ ಪ್ರಿನ್ಸಿಪಲ್. ಏನು ಅಂತಂದ್ರೆ, ಡಯೋಡ್ ಫಾರ್ವರ್ಡ್ ಬಯಾಸ್ ಅಲ್ಲಿ ಕನೆಕ್ಟ್ ಆಗಿದ್ರೆ
ಅದು ಕರೆಂಟ್ನ ಕಂಡಕ್ಟ್ ಮಾಡುತ್ತೆ ಅಂತ ಹೇಳ್ತೀವಿ. ಡಯೋಡ್ ರಿವರ್ಸ್ ಬಯಾಸ್ ಅಲ್ಲಿ ಕನೆಕ್ಟ್ ಮಾಡಿದ್ರೆ ಅದು ಕಂಡಕ್ಟ್ ಮಾಡೋದಿಲ್ಲ ಅಂತ ಹೇಳ್ತಾರೆ. ಓಕೆ, ಡಯೋಡ್ in forward bias conducts and in reverse bias do not conduct ಅಂತ ಹೇಳಿ. So what is a half wave rectifier circuit diagram ಹೇಗಿರುತ್ತೆ? half wave rectifier circuit diagram is as shown in figure. ನೋಡಿ, ಇಲ್ಲಿ ರೆಕ್ಟಿಫೈಯರ್ ಅಲ್ಲಿ ನಿಮಗೆ ಟೂ ಕಾಯಿಲ್ಸ್ ಇರುತ್ತೆ. ಒಂದನ್ನ ಪ್ರೈಮರಿ ಕಾಯಿಲ್ ಅಂತ ಕರಿತೀವಿ, ಇನ್ನೊಂದನ್ನ ಸೆಕೆಂಡರಿ ಕಾಯಿಲ್ ಅಂತ ಕರಿತೀವಿ. ಇದನ್ನ ಟ್ರಾನ್ಸ್ಫಾರ್ಮರ್ ಅಂತಾನು ಹೇಳಬಹುದು. ಟ್ರಾನ್ಸ್ಫಾರ್ಮರ್ ನೋಡಿ, ಈ ಪ್ರೈಮರಿ ಕಾಯಿಲ್ ಇಂದ ನಿಮಗೆ ಇನ್ಪುಟ್ ವೋಲ್ಟೇಜ್ ನ ಸಪ್ಲೈ ಮಾಡ್ತೀವಿ. ಸೆಕೆಂಡರಿ ಕಾಯಿಲ್ ಹತ್ರ ನಾವು ಔಟ್ಪುಟ್ ವೋಲ್ಟೇಜ್ ನ ಮೆಜರ್ ಮಾಡ್ತೀವಿ ಥ್ರೂ ಲೋಡ್ ರೆಸಿಸ್ಟೆನ್ಸ್. ನೋಡಿ, ಇಲ್ಲಿ ಸೆಕೆಂಡರಿ ಕಾಯಿಲ್ ಹತ್ರ ನಿಮಗೆ ಒಂದು ಡಯೋಡ್ ಇರುತ್ತೆ. ದಿಸ್ ಇಸ್ ಅ ಪಿ ರೀಜಿಯನ್ ಅಂಡ್ ದಿಸ್ ಎನ್ ರೀಜಿಯನ್ ಅಂತ ಹೇಳ್ತಾರೆ. ಪಾಯಿಂಟ್ ಎ ಅಂಡ್ ಪಾಯಿಂಟ್ ಬಿ. ಅರ್ಥ ಇದಲ್ವಾ? ನೋಡಿ, ವೆನ್ ಎವರ್ ವಿ ಟೇಕ್ ದ ಎ ಸಿ ಸೈಕಲ್, ಎ ಸಿ ನಾವು ತಗೊಂಡಿದ್ದಾಗ ನಾನು ಆಲ್ರೆಡಿ ಆಲ್ಟರ್ನೇಟಿವ್ ಕರೆಂಟ್ಸ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮಗೆ ನೆಗೆಟಿವ್ ಹಾಫ್ ಸೈಕಲ್ ಇರುತ್ತೆ, ಪಾಸಿಟಿವ್ ಹಾಫ್ ಸೈಕಲ್ ಇರುತ್ತೆ ಅಂತಂದ್ಬಿಟ್ಟು. ಸೊ ದೇರ್ ಫೋರ್ ಸಿ ಹಿಯರ್ ಏನು ಹೇಳ್ಬೋದು ನಾವು? ಡ್ಯೂರಿಂಗ್ ಪಾಸಿಟಿವ್ ಹಾಫ್ ಸೈಕಲ್ of an AC, during positive half cycle of an AC, ಪಾಸಿಟಿವ್ ಹಾಫ್ ಸೈಕಲ್ AC ಎಂಟರ್ ಆಗಿದ್ದಾಗ ಏನಾಗುತ್ತೆ ಅಂತ ಅಬ್ಸರ್ವ್ ಮಾಡಿ. ಪಾಸಿಟಿವ್ ಸೈಕಲ್ ಎಂಟರ್ ಆಗಿದ್ದಾಗ ಈ ಪಾಯಿಂಟ್ ಎ ಅನ್ನೋದು ಪಾಸಿಟಿವ್ ಆಗುತ್ತೆ, ಬಿ ಅನ್ನೋದು ನೆಗೆಟಿವ್ ಆಗಿರುತ್ತೆ. ಪಾಸಿಟಿವ್ ಆಗಿದ್ದಾಗ ನೋಡಿ, ಪಿ ಈಸ್ ಕನೆಕ್ಟೆಡ್ ಟು ವಾಟ್? ಪಾಸಿಟಿವ್ ಟರ್ಮಿನಲ್. N is connected to negative terminal ಅಂತ ಹೇಳ್ತೀವಿ. Therefore, the diode will conduct because it is in forward bias ಅಂತ ಹೇಳ್ತಾರೆ. Forward bias. During positive half cycle of an AC, point A is at positive potential and point B is at negative potential ಅಂತ ಹೇಳ್ತಾರೆ. ಈಸ್ at negative potential. A ಅನ್ನೋದು ಪಾಸಿಟಿವ್ ಪೊಟೆನ್ಷಿಯಲ್ ಆಗಿರುತ್ತೆ, ಬಿ ಅನ್ನೋದು ನೆಗೆಟಿವ್ ಪೊಟೆನ್ಷಿಯಲ್ ಆಗಿರುತ್ತೆ. ಹೆನ್ಸ್ ಡಯೋಡ್ ಈಸ್ ಇನ್ ಫಾರ್ವರ್ಡ್ ಬಯಾಸ್ ಕಂಡೀಷನ್. and it conducts. ಅರ್ಥ ಆಗ್ತದಲ್ವಾ? ಇನ್ ದ ಸೇಮ್ ಮ್ಯಾನರ್, ಅದೇ ರೀತಿ ನಿಮಗೆ ಡ್ಯೂರಿಂಗ್ ನೆಗೆಟಿವ್ ಹಾಫ್ ಸೈಕಲ್ ಆಫ್ ಆನ್ AC, ತುಂಬ ಈಸಿ ಇರುತ್ತೆ. ಎ ಅನ್ನೋದು ನಿಮಗೆ ನೆಗೆಟಿವ್ ಪೊಟೆನ್ಷಿಯಲ್ ಅಲ್ಲಿರುತ್ತೆ. A is at negative potential and B is at positive potential ಅಂತ ಹೇಳ್ತಾರೆ. B is at positive potential. Hence diode is in reverse bias. Diode in reverse bias and do not conduct ಅಂತ ಹೇಳ್ತಾರೆ. do not conduct. ಅರ್ಥ ಆಯ್ತಲ್ವ ಹೇಳಿದ್ದು? ಸೊ ಗ್ರಾಫ್ನ ನೋಡೋಣ. ಅಬ್ಸರ್ವ್ ದ ಗ್ರಾಫ್. ಈಸ್ ಅ ವಿ ಇನ್ಪುಟ್ ಅಂತ ಹೇಳ್ತೀವಿ. ವಿ ಇನ್ಪುಟ್. ವಿ ಇನ್ಪುಟ್ ಅಂಡ್ ವಾಟ್ ಈಸ್ ದ ಔಟ್ಪುಟ್? ಔಟ್ಪುಟ್ ಏನಾಗಿರುತ್ತೆ ಒಂದ್ಸರಿ ಅಬ್ಸರ್ವ್ ಮಾಡಿ. ಸಿ ಹಿಯರ್, ದಿಸ್ ವಿ ಔಟ್ಪುಟ್.
ನೋಡಿ, this is the positive and this is the negative. Positive half cycle and this negative half cycle. Observe the diagram carefully. ಏನಾಗುತ್ತೆ ಅಂತ ಅಬ್ಸರ್ವ್ ಮಾಡಿ. ಪಾಸಿಟಿವ್ ಹಾಫ್ ಸೈಕಲ್ ಹೋಗಿದ್ದಾಗ ಡಯೋಡ್ ಅನ್ನೋದು ಕಂಡಕ್ಟ್ ಮಾಡುತ್ತೆ. ನೆಗೆಟಿವ್ ಹಾಫ್ ಸೈಕಲ್ ಹೋಗಿದ್ದಾಗ ಡಯೋಡ್ ಅನ್ನೋದು ಡು ನಾಟ್ ಕಂಡಕ್ಟ್. ಹಾಗಾಗಿ ಏನಂತ ಹೇಳ್ಬೋದು ನೋಡಿ, ಇಲ್ಲಿ ಪಾಸಿಟಿವ್ ಸೈಕಲ್ ಇದ್ದಾಗ ಮಾತ್ರ ನಿಮಗೆ ಔಟ್ಪುಟ್ ಅನ್ನೋದು ಬರುತ್ತೆ. ನೆಗೆಟಿವ್ ಸೈಕಲ್ ಇದ್ದಾಗ ಔಟ್ಪುಟ್ ಬರೋದಿಲ್ಲ. ಅಂದರೆ ಪಲ್ಸಸ್ ಫಾರ್ಮ್ ಬರ್ತಾ ಇರತ್ತೆ ನಿಮ್ಗೆ ಇಲ್ಲಿ. ನೆಗೆಟಿವ್ ಸೈಕಲ್ ಬರಲ್ಲ, ಹಾಫ್ ಮತ್ತು ಪಾಸಿಟಿವ್ ಅಲ್ಲಿ ಮತ್ತೆ ಬರುತ್ತೆ. This is how we will get the output. This is how we will get the output voltage in half wave rectifier. Half wave rectifier. ಇಲ್ಲಿ ಇಂಪಾರ್ಟೆಂಟ್ ಏನಪ್ಪಾ ಅಂತಂದಾಗ ವಾಟ್ ಈಸ್ ದ ಎಫಿಷಿಯನ್ಸಿ ಅಂತ ಕೇಳ್ತಾರೆ. ವಾಟ್ ಈಸ್ ದ ಎಫಿಷಿಯನ್ಸಿ ಆಫ್ ಹಾಫ್ ವೇವ್ ರೆಕ್ಟಿಫೈಯರ್? ಹಾಫ್ ವೇವ್ ರೆಕ್ಟಿಫೈಯರ್. What is the efficiency of half wave rectifier? is equal to ಚೆನ್ನಾಗಿ ಬಿಟ್ಕೊಳ್ಳಿ 40.6% ಅಂತ ಹೇಳ್ತಾರೆ. 40.6%. ಎಫಿಷಿಯನ್ಸಿ ಅನ್ನೋದು ಇದಕ್ಕಿಂತ ಜಾಸ್ತಿ ಇರಲ್ಲ. ಓಕೆ, ದಟ್ ಈಸ್ 40.6%. Okay, now let us see the next one, that is full wave rectifier. Full wave rectifier ಅಂತ ಹೇಳ್ತಾರೆ. Let us see the full wave rectifier. What can you say about this full wave rectifier? ಇಲ್ಲಿ ನೋಡಿ, ಇದು ಸೇಮ್ ಥಿಂಗ್. ಇಲ್ಲಿ ಏನಿರುತ್ತೆ ನಿಮ್ಗೆ ಇಲ್ಲಿ ಅಂತಂದಾಗ ಇನ್ಪುಟ್ನ ರಿಪ್ರೆಸೆಂಟ್ ಮಾಡ್ತೀವಿ. ದಿಸ್ ಇನ್ಪುಟ್ ವೋಲ್ಟೇಜ್. ಇದು ನಿಮಗೆ ಇದು ಪ್ರೈಮರಿ ಕಾಯಿಲ್, ಇದು ಸೆಕೆಂಡರಿ ಕಾಯಿಲ್. ಬಟ್ ಇದು ಸೆಂಟರ್ ಟ್ರ್ಯಾಪ್ ಟ್ರಾನ್ಸ್ಫಾರ್ಮರ್ ಅನ್ನೋದು ಇರುತ್ತೆ. ಇಲ್ಲಿ ನಿಮಗೆ ಎರಡು ಡಯೋಡ್ಸ್ ಇರುತ್ತೆ, D1 and D2. D1 and D2. ಅಂಡ್ ಔಟ್ಪುಟ್ ಅನ್ನೋದು ಯಾವತ್ತೇ ಆಗಲಿ ನಿಮಗೆ ಅಕ್ರಾಸ್ ಲೋಡ್ ರೆಸಿಸ್ಟೆನ್ಸ್ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಔಟ್ಪುಟ್ ರೆಸಿಸ್ಟೆನ್ಸ್ ಇಸ್ ಕ್ಯಾಲ್ಕುಲೇಟೆಡ್ ಆರ್ ನೋಟೆಡ್ ಅಕ್ರಾಸ್ ಲೋಡ್ ರೆಸಿಸ್ಟೆನ್ಸ್. ಸೊ ಲೆಟ್ ಅಸ್ ಸಿ ಫುಲ್ ವೇವ್ ರೆಕ್ಟಿಫೈರ್ ಅಂದ್ರೆ ಏನು ಅಂತಂದಾಗ, ಸಿ ಹಿಯರ್ ದ ಡಿವೈಸ್ which converts both cycles of an AC. Both cycles of an AC into DC is called full wave rectifier. Full wave rectifier. What is the working principle? ಏನು ಹೇಳ್ತೀವಿ ನಾವಿಲ್ಲಿ ವರ್ಕಿಂಗ್ ಪ್ರಿನ್ಸಿಪಲ್ ಅಂತಂದಾಗ ಸೇಮ್ ಥಿಂಗ್. ಹಾಫ್ ವೇವ್ ರೆಕ್ಟಿಫೈರ್ ಏನು ಹೇಳಿದ್ದೀವೋ ಫುಲ್ ವೇವ್ಗೂ ಅದನ್ನೇ ಹೇಳ್ತೀವಿ. ಏನು ಅಂತಂದರೆ ಫಾರ್ವರ್ಡ್ ಬಯಾಸ್ ಅಲ್ಲಿದ್ದಾಗ ಡಯೋಡ್ ಅನ್ನೋದು ಕಂಡಕ್ಟ್ ಮಾಡುತ್ತೆ, ರಿವರ್ಸ್ ಬಯಾಸ್ ಅಲ್ಲಿದ್ದಾಗ ಡಯೋಡ್ ಅನ್ನೋದು ಕಂಡಕ್ಟ್ ಮಾಡಲ್ಲ. ಅರ್ಥ ಮಾಡ್ಕೊತಾ ಇದ್ದೀರಾ? ದಟ್ ಈಸ್ ದ ವರ್ಕಿಂಗ್ ಪ್ರಿನ್ಸಿಪಲ್. ಸೊ ಲೆಟ್ ಅಸ್ ಸಿ ಹಿಯರ್. ಸೊ ವಾಟ್ ಇಸ್ ದ ಸ್ಟೋರಿ? ಏನಿರುತ್ತೆ ನಿಮಗೆ ಅಂತಂದಾಗ, ಡ್ಯೂರಿಂಗ್ ಪಾಸಿಟಿವ್ ಹಾಫ್ ಸೈಕಲ್ ಅಬ್ಸರ್ವ್ ದ ಸರ್ಕ್ಯೂಟ್ ಡಯಾಗ್ರಾಮ್ ಒಂದ್ಸರಿ ಅಬ್ಸರ್ವ್ ಮಾಡಿ. ಪಾಸಿಟಿವ್ ಹಾಫ್ ಸೈಕಲ್ ನಾವು ಕಲಿಸಿದ್ದಾಗ ಎ ಅನ್ನೋದು ಪಾಸಿಟಿವ್ ಪೊಟೆನ್ಷಿಯಲ್ಗೆ ಬರುತ್ತೆ, ಬಿ ಅನ್ನೋದು ನೆಗೆಟಿವ್ ಪೊಟೆನ್ಷಿಯಲ್ಗೆ ಬರುತ್ತೆ. ಹಾಗಾಗಿ ಡಯೋಡ್ D1 ಅನ್ನೋದು ಫಾರ್ವರ್ಡ್ ಕಂಡಕ್ಟ್ ಮಾಡುತ್ತೆ ಕರೆಂಟ್ನ, D2 ಅನ್ನೋದು ರಿವರ್ಸ್ ಬಯಾಸ್ ಕಂಡಕ್ಟ್ ಮಾಡಲ್ಲ ಕರೆಂಟ್ನ ಅಂತ ಹೇಳ್ತಾರೆ. ಸೊ ವಿಲ್ ಗೆಟ್ ಔಟ್ಪುಟ್. ಅದೇ ರೀತಿ ನಿಮಗೆ ನೆಗೆಟಿವ್ ಹಾಫ್ ಸೈಕಲ್ ನಾವು ಕಲಿಸಿದ್ದಾಗ, ನೆಗೆಟಿವ್ ಹಾಫ್ ಸೈಕಲ್ ಆಫ್ ಎನ್ AC ಹೋಗಿದ್ದಾಗ ಎ ಅನ್ನೋದು ನೆಗೆಟಿವ್ ಆಗತ್ತೆ, ಬಿ ಅನ್ನೋದು ಪಾಸಿಟಿವ್ ಆಗತ್ತೆ. ಹಾಗಿದ್ದಾಗ D1 ಅನ್ನೋದು ಕಂಡಕ್ಟ್ ಮಾಡಲ್ಲ, D2 ಅನ್ನೋದು ಕಂಡಕ್ಟ್ ಮಾಡುತ್ತೆ. ಲೈಕ್ ದಿಸ್ ನೆಗೆಟಿವ್ ಹಾಫ್ ಸೈಕಲ್ ಸಹ ಕನ್ವರ್ಟ್ ಆಗತ್ತೆ DC ಆಗಿ. ದಟ್ ಈಸ್ ಅಬೌಟ್ ದ ಫುಲ್ ವೇವ್ ರೆಕ್ಟಿಫೈಯರ್. ಸೊ ನೋಡಿ, ಡ್ಯೂರಿಂಗ್ ಪಾಸಿಟಿವ್ ಹಾಫ್ ಸೈಕಲ್ ಎ ಈಸ್ ಅಟ್ ಪಾಸಿಟಿವ್ ಪೊಟೆನ್ಷಿಯಲ್ ಅಂಡ್ ಬಿ ಅನ್ನೋದೇನಾಗತ್ತೆ ನೋಡಿ, ಇಲ್ಲಿ ಬಿ ಈಸ್ ಅಟ್ ನೆಗೆಟಿವ್ ಪೊಟೆನ್ಷಿಯಲ್. Hence diode D1 conducts and diode D2 do not conduct ಅಂತ ಹೇಳ್ತಾರೆ.
ಡು ನಾಟ್ ಕಂಡಕ್ಟ್. ಡಯೋಡ್ D1 ಕಂಡಕ್ಟ್ ಆಗತ್ತೆ, D2 ಅನ್ನೋದು ಕಂಡಕ್ಟ್ ಮಾಡಲ್ಲ. ಇನ್ ದ ಸೇಮ್ ಮ್ಯಾನರ್ ಡ್ಯೂರಿಂಗ್ ನೆಗೆಟಿವ್ ಹಾಫ್ ಸೈಕಲ್ ಆಫ್ ಎನ್ AC, ನೆಗೆಟಿವ್ ಹಾಫ್ ಸೈಕಲ್ ಆಫ್ ಆನ್ AC ಏನಾಗುತ್ತೆ ನೋಡಿ, ಇಲ್ಲಿ ಎ ಅನ್ನೋದು ನೆಗೆಟಿವ್ ಪೊಟೆನ್ಷಿಯಲ್ ಆಗಿರುತ್ತೆ. ಎ ಈಸ್ ಅಟ್ ನೆಗೆಟಿವ್ ಪೊಟೆನ್ಷಿಯಲ್ and B is at positive potential ಅಂತ ಹೇಳ್ತಾರೆ. Hence D1 do not conduct. Hence D1 diode D1 will not conduct ಅಂತ ಹೇಳ್ತಾರೆ. will not conduct and D2 will conduct. D2 will conduct. Like this, both the cycles, positive half and negative half cycle of an AC will get converted into DC ಅಂತ ಹೇಳ್ತಾರೆ. So what is the output waveform? Waveforms ಹೇಗಿರುತ್ತೆ ಒಂದ್ಸರಿ ಅಬ್ಸರ್ವ್ ಮಾಡೋಣ. See here, this is the input waveform. This is input waveform AC ಅಲ್ವಾ, as shown like this. ಅದೇ ನಿಮಗೆ ಔಟ್ಪುಟ್ ಏನಾಗಿರುತ್ತೆ ಒಂದ್ಸರಿ ನೋಡೋಣ. ಔಟ್ಪುಟ್ is the output waveform. So see here, ಈಕ್ವಲ್ ಟೈಮ್ ಇಂಟರ್ವಲ್ಸ್ ಅಲ್ಲಿ ಏನಾಗತ್ತೆ ಅಂತ ಅಬ್ಸರ್ವ್ ಮಾಡಿ. See here, positive and this is negative. ಎರಡು ಸೈಕಲ್ಸ್ ಡಿ ಸಿ ಆಗಿ ಕನ್ವರ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಅಂಡ್ ವಾಟ್ ಈಸ್ ಎಫಿಷಿಯನ್ಸಿ ಹಿಯರ್? ನೋಟ್ ಅಂತ ಬರ್ದಿರ್ತೀನಿ. ಎಫಿಷಿಯನ್ಸಿ ಆಫ್ ಫುಲ್ ವೇವ್ ರೆಕ್ಟಿಫೈಯರ್ ಎಂಟ್ರೆನ್ಸ್ ಇಂಪಾರ್ಟೆಂಟ್ ಆಗಿರುತ್ತೆ. ಫುಲ್ ವೇವ್ ರೆಕ್ಟಿಫೈಯರ್ ಈಸ್ 40.6 ನ ಡಬಲ್ ಮಾಡಿ, ಅವಾಗ ಏನಾಗುತ್ತೆ ನಿಮ್ಗೆ ಇಲ್ಲಿ ಅಂತಂದಾಗ ಇಟ್ ಈಸ್ 81.2%. ದಿಸ್ ಇಸ್ ದ ಮ್ಯಾಕ್ಸಿಮಮ್ ಎಫಿಷಿಯನ್ಸಿ ಆಫ್ ಫುಲ್ ವೇವ್ ರೆಕ್ಟಿಫೈಯರ್. ಅರ್ಥ ಇದಲ್ವ ಹೇಳಿದ್ದೇನು ಅಂತ? ಸೊ ದಿಸ್ ಇಸ್ ಹೌ ದ ಡಯೋಡ್ ಈಸ್ ಯೂಸ್ಡ್ ಆಸ್ an application for conversion of AC into DC in the circuit half wave rectifier and full wave rectifier. Now let us see here what is the next form, next type of diode, that is the ZENER diode. ಈ ZENER diode ಯಾಕೆ ಬೇಕು ನಮಗೆ ಅಂತ ನಾವು ಕ್ವಶನ್ ಹಾಕೊಂಡಿದ್ದಾಗ ಆನ್ಸರ್ ಸಿಗುತ್ತೆ. ಏನಪ್ಪ ಅಂದರೆ, ನಾನು ಹೇಳಿದ್ದೀನಿ ನಿಮಗೆ, ನಾರ್ಮಲ್ ಪಿ ಎನ್ ಜಂಕ್ಷನ್ ಡಯೋಡ್ನ ರಿವರ್ಸ್ ಬಯಾಸ್ ಅಲ್ಲಿ ನಾವು ಕನೆಕ್ಟ್ ಮಾಡಿದ್ದಾಗ ಇಟ್ ವಿಲ್ ನಾಟ್ ಕಂಡಕ್ಟ್ ಅಂತ ಹೇಳಿದ್ದೀವಿ. ಇಟ್ ವಿಲ್ ನಾಟ್ ಕಂಡಕ್ಟ್. ಸೊ ಹಾಗಾಗಿ ರಿವರ್ಸ್ ವೋಲ್ಟೇಜ್ ಅಪ್ಲೈ ಮಾಡಿದ್ರು ಅದು ಕಂಡಕ್ಟ್ ಮಾಡಬೇಕು ಅಂತಂದರೆ ಆ ಡಯೋಡ್ ನಾವೇನು ಮಾಡಬೇಕು ಅಂತಂದರೆ ಸ್ವಲ್ಪ ಮಾಡಿಫೈ ಮಾಡಬೇಕು. ಆ ಮಾಡಿಫೈಡ್ ಪಿ ಎನ್ ಡಯೋಡ್ನ ZENER ಡಯೋಡ್ ಅಂತ ಹೇಳ್ತೀವಿ. ZENER ಡಯೋಡ್. ಸೊ ಸಿ ಹಿಯರ್, ಏನು ZENER ಡಯೋಡ್ ಅಂತಂದರೆ, ಇಟ್ ಈಸ್ ಎ ಸ್ಪೆಷಲಿ ಡಿಸೈನ್ಡ್ PN diode, okay, to operate in reverse bias ಅಂತ ಹೇಳ್ತಾರೆ. to operate in reverse bias condition. ಅಷ್ಟೇ ಅಲ್ಲ, ಇಟ್ ಈಸ್ ಹೆವಿಲಿ ಡೋಪ್ಡ್ ಅಂತ ಹೇಳ್ತಾರೆ. ಇಟ್ ಈಸ್ ಎ ಹೆವಿಲಿ ಡೋಪ್ಡ್ ಪಿ ಎನ್ ಡಯೋಡ್. ಡಯೋಡ್ ಅಂತ ಕರಿತೀವಿ. ಅಂಡ್ ಸಿ ಹಿಯರ್, ವಾಟ್ ಈಸ್ ದ ಸರ್ಕ್ಯೂಟ್ ಸಿಂಬಲ್? ನಾರ್ಮಲ್ ಡಯೋಡ್ ಥರನೂ ಬರಿತೀರಾ, ಬಟ್ ಒಂದು ಸ್ವಲ್ಪ ಬೆಂಡ್ ಮಾಡ್ತೀರಿ ಅಷ್ಟೇ ಇಲ್ಲಿ ಎನ್ ರೀಜಿಯನ್ನ.
this is a P and this is a N. This is a circuit symbol of ZENER diode. Now let us see that what is the IV graph. What is IV graph? ಅಬ್ಸರ್ವ್ ಮಾಡಿ, ದಿಸ್ ಗ್ರಾಫ್ ಆಸ್ ಶೋನ್ ಅಂತ ಹೇಳ್ತಾರೆ. ಫಾರ್ವರ್ಡ್ ಬಯಾಸ್ ಅಲ್ಲಿ ನಾರ್ಮಲ್ ಡಯೋಡ್ ತರನೇ ವರ್ಕ್ ಮಾಡುತ್ತೆ, ಬಟ್ ರಿವರ್ಸ್ ಬಯಾಸ್ ಅಲ್ಲಿ ಏನಾಗುತ್ತೆ ನೋಡಿ, ದಿಸ್ VZ ಇಸ್ ಕಾಲ್ಡ್ ಆಸ್ ZENER ವೋಲ್ಟೇಜ್ ಅಂತ ಕರಿತೀವಿ. ZENER ವೋಲ್ಟೇಜ್. ಅಬ್ಸರ್ವ್ ಮಾಡಿ, ರಿವರ್ಸ್ ಬಯಾಸ್ ಅಲ್ಲಿ ಕರೆಂಟ್ ಅನ್ನು ತುಂಬಾ ಕಡಿಮೆ ಇರುತ್ತೆ, ಮೈಕ್ರೋ ಆಂಪಿಯರ್ಸ್ ಅಲ್ಲಿ ಮೆಜರ್ ಮಾಡ್ತೀವಿ. ನಾವು ಅಬ್ಸರ್ವ್ ಮಾಡಿ, ನೀವು ಎಷ್ಟೇ ರಿವರ್ಸ್ ವೋಲ್ಟೇಜ್ ಅಪ್ಲೈ ಮಾಡಿದ್ರು ಸಹ, ಓಕೆ, ಕರೆಂಟ್ ನೋಡಿ, ಕರೆಂಟ್ ನೀವು ಎಷ್ಟೇ ಇನ್ಕ್ರೀಸ್ ಮಾಡಿದ್ರು ಸಹ ವೋಲ್ಟೇಜ್ ಆರ್ ದ ಪೊಟೆನ್ಷಿಯಲ್ ಅಕ್ರಾಸ್ ZENER ಡಯೋಡ್ ವಿಲ್ ರಿಮೈನ್ ಕಾನ್ಸ್ಟೆಂಟ್. ದಿಸ್ ಇಸ್ ದ ಪ್ರಿನ್ಸಿಪಲ್ ಯೂಸ್ಡ್ ಇನ್ ದ ZENER ಡಯೋಡ್ ಆಸ್ ಅ ವೋಲ್ಟೇಜ್ ರೆಗ್ಯುಲೇಟರ್. ಕರೆಂಟ್ ನೀವು ಎಷ್ಟೇ ಇನ್ಕ್ರೀಸ್ ಮಾಡಿದ್ರು ZENER ಡಯೋಡ್ ಹತ್ರ ಪೊಟೆನ್ಷಿಯಲ್ ಅನ್ನೋದು ಸೇಮ್ ಇರುತ್ತೆ. ಸೊ ದಟ್ ಈಸ್ ದ ಪ್ರಿನ್ಸಿಪಲ್ ಯೂಸ್ಡ್ ಇನ್ ವೋಲ್ಟೇಜ್ ರೆಗ್ಯುಲೇಟರ್. ಅದಕ್ಕೆ ಅದನ್ನ ಸ್ಟೆಬಿಲೈಸರ್ ಅಂತಲೂ ಹೇಳ್ಬೋದು. ZENER ಡಯೋಡ್ನ ಆಸ್ ಎ ವೋಲ್ಟೇಜ್ ರೆಗ್ಯುಲೇಟರ್ ಹೇಗೆ ಅನ್ನೋದನ್ನ ನೋಡೋಣ. ಸೊ ಹಿಯರ್ ದಿಸ್ ಇಸ್ ದ ಸರ್ಕ್ಯೂಟ್ ಡಯಾಗ್ರಾಮ್. ನೋಡಿ, ಇಲ್ಲಿ ಅಕ್ರಾಸ್ ಇನ್ಪುಟ್ ಟರ್ಮಿನಲ್ಸ್, ಇವೆರಡನ್ನ ಇನ್ಪುಟ್ ಟರ್ಮಿನಲ್ಸ್ ಅಂತ ಹೇಳ್ತಾರೆ. ಇನ್ಪುಟ್ ಟರ್ಮಿನಲ್ಸ್ ಹತ್ರ ನಿಮಗೆ ಒಂದು RS ಸೀರೀಸ್ ರೆಸಿಸ್ಟೆನ್ಸ್ ಅನ್ನೋದು ಇರುತ್ತೆ. RS ನ ನಾವು ಸೀರೀಸ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಸೀರೀಸ್ ರೆಸಿಸ್ಟೆನ್ಸ್. ಇಲ್ಲಿ RL ನ ನಾವು ಲೋಡ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಸರ್ಕ್ಯೂಟ್ ಡಯಾಗ್ರಾಮ್ ಒಂದ್ಸರಿ ಅಬ್ಸರ್ವ್ ಮಾಡಿ ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ಇಸ್ ಅ ಥಿಂಗ್. ಲೋಡ್ ರೆಸಿಸ್ಟೆನ್ಸ್ ಹತ್ರ ನಾವು ಔಟ್ಪುಟ್ ವೋಲ್ಟೇಜ್ನ ಮೆಜರ್ ಮಾಡ್ತೀವಿ. ಇಲ್ಲ ಇದನ್ನ ಔಟ್ಪುಟ್ ವೋಲ್ಟೇಜ್ ಅಂತ ಕರಿಬಹುದು, ಇಲ್ಲ ZENER ವೋಲ್ಟೇಜ್ ಅಂತನೂ ಕರಿಬಹುದು. ಅಬ್ಸರ್ವ್ ಮಾಡಿ, ಇಲ್ಲಿ ಇನ್ ದ ರಿವರ್ಸ್ ಬ್ರೇಕ್ ಡೌನ್ ರೀಜಿಯನ್, ದ ಇನ್ಪುಟ್ DC ವೋಲ್ಟೇಜ್ ಇನ್ಕ್ರೀಸಸ್. ಇನ್ಪುಟ್ DC ವೋಲ್ಟೇಜ್ ಜಾಸ್ತಿ ಆಗ್ತಾ ಇದ್ರೆ ಏನಾಗುತ್ತೆ ಅಂದ್ರೆ ಕರೆಂಟ್ ಥ್ರೂ RS will increase. Voltage drop across the RS will also increase. Current through the ZENER diode will also increase. ನೋಡಿ, ಇನ್ಪುಟ್ ವೋಲ್ಟೇಜ್ ಅನ್ನೋದು ಜಾಸ್ತಿ ಆಗ್ತಾ ಇದ್ರೆ ಈ ಸಿರೀಸ್ ರೆಸಿಸ್ಟೆನ್ಸ್ ಇಂದ ಹೋಗೋತಕ್ಕಂಥ ಕರೆಂಟ್ ಜಾಸ್ತಿ ಆಗತ್ತೆ. ಕರೆಂಟ್ ಯಾವಾಗಾದ್ರೆ RS ಅದು ಜಾಸ್ತಿ ಆಗತ್ತೋ ಪೊಟೆನ್ಷಿಯಲ್ ಡ್ರಾಪ್ ಅನ್ನೋದು ಸಹ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಅಷ್ಟೇ ಅಲ್ಲ, current through the ZENER diode will also increase. ಬಟ್ ಏನಾಗುತ್ತೆ ನೋಡಿ, ನಾವು ಕ್ಯಾರೆಕ್ಟರಿಸ್ಟಿಕ್ ಓದಿದ್ದೀವಿ, IV ಕ್ಯಾರೆಕ್ಟರಿಸ್ಟಿಕ್. ಎಷ್ಟೇ ಕರೆಂಟ್ ಜಾಸ್ತಿ ಮಾಡಿದ್ರು ಆ ವೋಲ್ಟೇಜ್ ಅಕ್ರಾಸ್ ZENER diode will remain ಕಾನ್ಸ್ಟೆಂಟ್. ನೋಡಿ ಇಲ್ಲಿ, ಬಟ್ ದ ವೋಲ್ಟೇಜ್ ಡ್ರಾಪ್ ಅಕ್ರಾಸ್ ZENER diode is unchanged. ಅದೇ ರೀತಿ ನಿಮಗೆ ಹಿಯರ್ ಯಾವಾಗಾದ್ರೆ ನಿಮಗೆ ಇನ್ಪುಟ್ DC ವೋಲ್ಟೇಜ್ ಅನ್ನೋದು ಕಡಿಮೆ ಆಗ್ತಾ ಇರುತ್ತೋ ಕರೆಂಟ್ ಥ್ರೂ RS ಅನ್ನೋದು ಸಹ ಏನತ್ತೆ, ವೋಲ್ಟೇಜ್ ಡ್ರಾಪ್ ಥ್ರೂ RS ಅನ್ನೋದು ಸಹ ಅಷ್ಟೇ ಅಲ್ಲ, ಕರೆಂಟ್ ಥ್ರೂ ZENER ಡಯೋಡ್ ಅನ್ನೋದು ಸಹ ನಿಮಗೆ ಡಿಕ್ರೀಸ್ ಆಗ್ತಾ ಇರುತ್ತೆ. ಬಟ್ ವೋಲ್ಟೇಜ್ ಡ್ರಾಪ್ ಅಕ್ರಾಸ್ ZENER ಡಯೋಡ್ ಈಸ್ unchanged. Therefore, you can say ಏನಂತೀವಿ, ಎನಿ ಚೇಂಜ್, ಇನ್ಕ್ರೀಸ್ ಆಗಿರ್ಬೋದು, ಡಿಕ್ರೀಸ್ ಆಗಿರ್ಬೋದು, ಇನ್ಪುಟ್ ವೋಲ್ಟೇಜ್ ಅಲ್ಲಿ ಆಲ್ವೇಸ್ ರಿಸಲ್ಟ್ಸ್ ಇನ್ ಚೇಂಜ್ in the voltage across the series resistor. ಅಷ್ಟೇ ಆಗಲಿ, there is no change in the voltage across the ZENER diode ಅಂತ ಹೇಳ್ತಾರೆ. thus ZENER diode ಅನ್ನೋದು ವೋಲ್ಟೇಜ್ ರೆಗ್ಯುಲೇಟರ್ ಆಗಿ ಆಕ್ಟ್ ಮಾಡುತ್ತೆ ಅಂತ ಕರಿತೀವಿ. ಅರ್ಥ ಮಾಡ್ಕೊತಾ ಇದ್ದೀರಾ? ಸೊ ಇಲ್ಲಿ ನೀವು ನ್ಯೂಮರಿಕಲ್ಸ್ ಹೇಗೆ ಸಾಲ್ವ್ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್. ಅದಕ್ಕೆ ನಿಮಗೆ ಮೂರು ಫಾರ್ಮುಲಾ ನಿಮಗೆ ಕೊಡ್ತೀನಿ. ಆ 3 ಫಾರ್ಮುಲಾನ ಬೇಸ್ ಮಾಡಿಕೊಂಡು ಈ ZENER ಡಯೋಡ್ ಮೇಲೆ ಯಾವುದೇ ಪ್ರಾಬ್ಲಮ್ ಕೊಟ್ಟರು ನೀವು ಅನಲೈಸ್ ಮಾಡಬಹುದು. ಸೊ ಲೆಟ್ ಅಸ್ ಸಿ ಹಿಯರ್. ಅಬ್ಸರ್ವ್ ಮಾಡಿ, I ಅನ್ನೋದು ನಿಮಗೆ ಮೇನ್ ಕರೆಂಟ್ ಅಂತ ತಗೊಳ್ತೀವಿ. VS ಅನ್ನೋದು ವೋಲ್ಟೇಜ್ ಅಕ್ರಾಸ್ ದ ಸೀರೀಸ್ ರೆಸಿಸ್ಟಾರ್ ಅಂತ ಹೇಳ್ತೀವಿ. VZ ಅನ್ನೋದು ವೋಲ್ಟೇಜ್ ಅಕ್ರಾಸ್ ದ ZENER ಡಯೋಡ್ ಅಂತ ಹೇಳ್ತಾರೆ. ಅಬ್ಸರ್ವ್ ಮಾಡಿ, ಈ ಡಯೋಡ್ ಮತ್ತು ಲೋಡ್ ರೆಸಿಸ್ಟಾರ್ ಎರಡು ಪ್ಯಾರಲಲ್ ಕನೆಕ್ಟ್ ಆಗಿದೆ. ಹಾಗಾಗಿ ಔಟ್ಪುಟ್ ವೋಲ್ಟೇಜ್ ಇಸ್ ಆಲ್ವೇಸ್ ಬಿ ಈಕ್ವಲ್ ಟು
ವೋಲ್ಟೇಜ್ ಅಕ್ರಾಸ್ ದ ಲೋಡ್ ರೆಸಿಸ್ಟಾರ್, ಇಲ್ಲ ಅಂತಂದರೆ ವೋಲ್ಟೇಜ್ ಅಕ್ರಾಸ್ ದ ZENER ಅಂತ ಹೇಳ್ತೀವಿ. ಬಿಕಾಸ್ ಇನ್ ಪ್ಯಾರಲಲ್ ಕಾಂಬಿನೇಷನಲ್ಲಿ ವೋಲ್ಟೇಜ್ ಇಲ್ಲ ಪೊಟೆನ್ಷಿಯಲ್ ಡಿಫರೆನ್ಸ್ ರಿಮೈನ್ಸ್ ಕಾನ್ಸ್ಟೆಂಟ್, ಅದು ನಮ್ಗೆ ಗೊತ್ತಿರಬೇಕು. ಅಷ್ಟೇ ಅಲ್ಲ, ಮತ್ತೆ ನೋಡಿ RS ಮತ್ತು ZENER ಎರಡು ಹೇಗಿದೆ, ಸೀರೀಸಲ್ಲಿದೆ. ಸೀರೀಸಲ್ಲಿದ್ದಾಗ ಓಕೆ ಪೊಟೆನ್ಷಿಯಲ್ ಡ್ರಾ ವಿ ಇನ್ಪುಟ್ ಅನ್ನೋದು VS ಪ್ಲಸ್ VZ ಆಗಿರುತ್ತೆ ಅಂತ ಹೇಳ್ತೀವಿ. ಸೊ ಬೇಸ್ಡ್ ಆನ್ ದಿಸ್ ವಿ ಕ್ಯಾನ್ ರೈಟ್, ನೋಡಿ ಫಾರ್ಮುಲಾ ಹೇಗೆ ಬರಿತಾ ಇದ್ದೀವಿ ಅಂತ ಅಬ್ಸರ್ವ್ ಮಾಡಿ. ವಿ ಇನ್ಪುಟ್ ಅನ್ನೋದೇನಾಗುತ್ತೆ ಅಂತಂದರೆ ಇಟ್ ಈಸ್ ವಿ ಅಕ್ರಾಸ್ ದ ಸೀರೀಸ್ ರೆಸಿಸ್ಟೆನ್ಸ್ ಪ್ಲಸ್ VZ ಅಂತ ಬರಿಬಹುದು. ಇಲ್ಲ, ವಿ ಇನ್ಪುಟ್ ಅನ್ನೋದನ್ನ ನಾವು ವಿ ಅಕ್ರಾಸ್ RS ಪ್ಲಸ್ ವಿ ಅಕ್ರಾಸ್ L. VL ಅಂದರೆ ಔಟ್ಪುಟ್ ವೋಲ್ಟೇಜ್ ಅಂತ ನೆನ್ಬಿಟ್ಕೊಳ್ಳಿ, ಮರಿಬಾರ್ದು. ಇದು ಡಿಫರೆಂಟ್ ಫಾರ್ಮ್ಸ್ ಅಲ್ಲಿ ಬರುತ್ತೆ, ತೋರಿಸ್ತಾ ಇದ್ದೀನಿ ನಾನು. ವಿ ಇನ್ಪುಟ್ ಅನ್ನೋದು ಏನಾಗಿರುತ್ತೆ ನೋಡಿ, VRS ಅಂತಂದ್ರೆ I ಇಸ್ ದ ಮೇನ್ ಕರೆಂಟ್ ಅಲ್ವಾ, I ಇಂಟು RS ಪ್ಲಸ್ VZ ಅಂತಂದಾಗ ಏನು ಬರಿಬೋದು ನೋಡಿ, IL ಇಂಟು RL. ಅರ್ಥ ಆಯ್ತಲ್ವಾ, IL ಇಂಟು RL. Therefore we can say that, ಇನ್ನೊಂದು ಫಾರ್ಮುಲಾ ನಾವು ಬರ್ತೀನಿ ಇಲ್ಲೇ ನೋಡಿ, ಮೇನ್ ಕರೆಂಟ್ ಅನ್ನೋದು ಯಾವತ್ತೇ ಆಗಲಿ ZENER ಕರೆಂಟ್ ಪ್ಲಸ್ ಲೋಡ್ ಕರೆಂಟ್ ಅಂತನೂ ಬರೀಬಹುದು. ನೋಡಿ ಈ ಮೂರು ಫಾರ್ಮುಲಾ ನಮಗೆ ಗೊತ್ತಿದ್ರೆ ವಿ ಕ್ಯಾನ್ ಈಸಿಲಿ ಸಾಲ್ವ್ ದ ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ZENER ಡಯೋಡ್ ಆಸ್ ಅ ವೋಲ್ಟೇಜ್ ರೆಗ್ಯುಲೇಟರ್. ಇಲ್ಲಿ ಬರ್ತಿದ್ದೀನಿ ನೋಡಿ, ಔಟ್ಪುಟ್ ವೋಲ್ಟೇಜ್ ಅನ್ನೋದು ಯಾವತ್ತೇ ಆಗಲಿ I ಅಕ್ರಾಸ್ ಲೋಡ್ ರೆಸಿಸ್ಟಾರ್ ಇಂಟು RL. Based on this we can solve any problem okay regarding ZENER diode. ಅರ್ಥ ಆಗ್ತಾ ಇದಲ್ವಾ ಹೇಳಿದ್ದೇನು ಅಂತ. Now let us see what are the applications of PN junction diode. PN junction diode, what is that? First one, photodiode. ಏನಿದು photodiode ಅಂತಂದ್ರೆ it is a PN junction diode which converts light energy into electrical energy. ಹೆಸರಲ್ಲೇ ಇದೆ ಫೋಟೋ ಅಂದ್ರೇನ ಲೈಟ್ಗೆ ಸಂಬಂಧಪಟ್ಟಿರೋದು ಅಂತ. ಓಕೆ, ಯಾವ ಡಯೋಡ್ ಆದರೆ ಲೈಟ್ ಎನರ್ಜಿನ ಎಲೆಕ್ಟ್ರಿಕಲ್ ಎನರ್ಜಿ ಕನ್ವರ್ಟ್ ಮಾಡುತ್ತೋ ಅದನ್ನ ಫೋಟೋ ಡಯೋಡ್ ಅಂತ ಕರಿತಾ ಇದ್ದೀವಿ. ಸೊ ಸಿ ಹಿಯರ್, ಈ ಫೋಟೋ ಡಯೋಡ್ ಸರ್ಕ್ಯೂಟ್ ಸಿಂಬಲ್ ಏನಾಗಿರುತ್ತೆ ಅಂತಂದಾಗ, ಸರ್ಕ್ಯೂಟ್ ಸಿಂಬಲ್ ಈಸ್, ಸಿ ಹಿಯರ್, which converts light energy into electrical energy. This is the P region and this is the N region. This is circuit symbol anta hel circuit symbol. Now let us see how it works. ಇದು ಹೇಗೆ ಕೆಲಸ ಮಾಡುತ್ತೆ, ಇದು ಹೇಗೆ ವರ್ಕ್ ಮಾಡುತ್ತೆ, ಇದು ಪ್ರಿನ್ಸಿಪಲ್ ಏನು ಅನ್ನೋದನ್ನ ನೋಡೋಣ. See here, ಇದು PN diode. ಇದು PN diode. This is a junction. This is a junction. ಯಾವಾಗಾದರೆ ನಿಮಗೆ ರೇಡಿಯೇಷನ್ ಅನ್ನೋದು ಈ ಜಂಕ್ಷನ್ ಹತ್ರ ಫಾರ್ಮ್ ಆಗುತ್ತೋ ಇಲ್ಲ ಇನ್ಸಿಡೆಂಟ್ ಆಗುತ್ತೋ, ಹೆಚ್ ನ್ಯೂ ಅನ್ನೋದೇನಾಗುತ್ತೆ, ಇಟ್ ಈಸ್ ಅ ಎನರ್ಜಿ ಆಫ್ ಇನ್ಸಿಡೆಂಟ್ ರೇಡಿಯೇಷನ್ ಅಂತ ಕರಿತೀವಿ. ಇನ್ಸಿಡೆಂಟ್ ರೇಡಿಯೇಷನ್ ಚೆನ್ನಾಗಿ ಬಿಟ್ಕೊಳ್ಳಿ. ಈ ಪಿ ಎನ್ ಜಂಕ್ಷನ್ ಡಯೋಡ್ ಅನ್ನೋದು ಯಾವಾಗಲೂ ನಿಮಗೆ ರಿವರ್ಸ್ ಬಯಾಸ್ ಅಲ್ಲಿ ವರ್ಕ್ ಆಗುತ್ತೆ. ಅಬ್ಸರ್ವ್ ಮಾಡಿ ಸರ್ಕ್ಯೂಟ್ ಡಯಾಗ್ರಾಮ್ನ. P is connected to negative terminal, N is connected to positive terminal ಅಂತ ಹೇಳ್ತಾರೆ. So a normal PN diode which is reverse bias condition. So see here, ಏನಾಗುತ್ತೆ ಅಬ್ಸರ್ವ್ ಮಾಡಿ, ಯಾವಾಗಾದ್ರೆ ನಿಮಗೆ ಎನರ್ಜಿ ಅನ್ನೋದು ಬೀಳುತ್ತೋ ರಿವರ್ಸ್ ಬಯಾಸ್ ಕಂಡೀಷನ್ ಅಲ್ಲಿ, when reverse bias diode is illuminated with light or photons with energy h nu greater than the energy gap of the semiconductor. ಆ ಎನರ್ಜಿ ಗ್ಯಾಪ್ ಇರುತ್ತಲ್ವಾ, ಅದಕ್ಕಿಂತ ಹೆಚ್ಚು ಎನರ್ಜಿ ಇರತಕ್ಕಂಥ ರೇಡಿಯೇಷನ್ ಈ ಜಂಕ್ಷನ್ ಮೇಲೆ ಬಿದ್ದಿದ್ದಾಗ ಏನಾಗುತ್ತೆ ಅಂತಂದ್ರೆ ಅಲ್ಲಿ ಎಲೆಕ್ಟ್ರಾನ್ ಮತ್ತೆ ಹೋಲ್ ಪೇಸ್ ಅನ್ನೋದು ಕ್ರಿಯೇಟ್ ಆಗುತ್ತೆ, ಜನರೇಟ್ ಆಗುತ್ತೆ ಅಂತ ಹೇಳ್ತಾರೆ.
ಅವಾಗ ಏನಾಗುತ್ತೆ, ನಮಗೆ ಗೊತ್ತಿದೆ ಈ ಜಂಕ್ಷನ್ನಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ಇರುತ್ತೆ. ಆ ಎಲೆಕ್ಟ್ರಿಕ್ ಫೀಲ್ಡ್ ಏನು ಮಾಡುತ್ತೆ, ಎಲೆಕ್ಟ್ರಾನ್ ಹೋಲ್ ಪೇರ್ನ ಅಂತಂದರೆ, ಸಿ ಹಿಯರ್ ಡ್ಯೂ ಟು ಎಲೆಕ್ಟ್ರಿಕ್ ಫೀಲ್ಡ್ of the junction, electrons and holes are separated before they recombine. ರೀಕಂಬೈನ್ ಆಗೋಕ್ಕೂ ಮುಂಚೆ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ಏನು ಮಾಡುತ್ತೆ, ಎಲೆಕ್ಟ್ರಾನ್ ಮತ್ತು ಹೋಲ್ ಪೇರ್ನ ಸಪರೇಟ್ ಮಾಡುತ್ತೆ. ಆ ಎಲೆಕ್ಟ್ರಾನ್ಸ್ ಎಲ್ಲಿ ಹೋಗುತ್ತೆ ಅಂತಂದಾಗ, ಎಲೆಕ್ಟ್ರಾನ್ಸ್ ಅನ್ನೋದು ಎನ್ ಸೈಡ್ಗೆ ಹೋಗುತ್ತೆ, ಹೋಲ್ಸ್ ಅನ್ನೋದು ಪಿ ರೀಜನ್ಗೆ ಹೋಗುತ್ತೆ, ಗಿವಿಂಗ್ ರೈಸ್ ಟು ಆನ್ EMF ಆರ್ ಕರೆಂಟ್ ಅಂತ ಹೇಳ್ತಾರೆ. ವೆನ್ ಎಕ್ಸ್ಟರ್ನಲ್ ಲೋಡ್ R is connected, a reverse current flows ಅಂತ ಹೇಳ್ತಾರೆ. ದ ಮ್ಯಾಗ್ನಿಟ್ಯೂಡ್ ಆಫ್ ದ ಫೋಟೋ ಎಲೆಕ್ಟ್ರಿಕ್ ಕರೆಂಟ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ, ಇಟ್ ವಿಲ್ ಇನ್ಕ್ರೀಸ್ ವಿತ್ ಇನ್ಕ್ರೀಸ್ ಇನ್ ಇಂಟೆನ್ಸಿಟಿ ಆಫ್ ಇನ್ಸಿಡೆಂಟ್ ಲೈಟ್. ನಾವು ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟಲ್ಲಿ ಓದಿದ್ದೀವಿ, ಇಂಟೆನ್ಸಿಟಿ ಆಫ್ ದ ಇನ್ಸಿಡೆಂಟ್ ರೇಡಿಯೇಷನ್ ಜಾಸ್ತಿ ಆದರೆ ಫೋಟೋ ಎಲೆಕ್ಟ್ರಿಕ್ ಕರೆಂಟ್ ಅನ್ನೋದು ಸಹ ಇನ್ಕ್ರೀಸ್ ಆಗುತ್ತೆ. ಅದೇ ರೀತಿ ಈ ಫೋಟೋ ಡಯೋಡ್ ಅನ್ನೋದು ಸಹ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಲೆಟ್ ಅಸ್ ಸಿ ದ VI ಗ್ರಾಫ್. ನೋಡಿ ಇಲ್ಲಿ ಕರೆಂಟ್ ಜನರೇಟೆಡ್ ಇನ್ ಫೋಟೋ ಡಯೋಡ್ ವಿಲ್ ಬಿ ವೆರಿ ವೆರಿ ಸ್ಮಾಲ್ ಅಂಡ್ ದಟ್ ಈಸ್ ಈಕ್ವಲ್ ಟು ಮೈಕ್ರೋ ಆಂಪಿಯರ್ಸ್ ಅಲ್ಲಿರುತ್ತೆ. ಅಬ್ಸರ್ವ್ ದಿಸ್ ಈಸ್ ದ ವೋಲ್ಟೇಜ್ ಇಸ್ ಟೇಕನ್ ಅಲಾಂಗ್ ಎಕ್ಸ್ ಆಕ್ಸಿಸ್, ಕರೆಂಟ್ ಇಸ್ ಟೇಕನ್ ಅಲಾಂಗ್ ವೈ ಆಕ್ಸಿಸ್. ಇದು ರಿವರ್ಸ್ ಬಯಾಸ್ ಆಗಿರೋದ್ರಿಂದ ನಿಮಗೆ ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಗ್ರಾಫ್ ಅನ್ನೋದು ಸಿಗುತ್ತೆ. ನೋಡಿ, ಆಸ್ ರಿವರ್ಸ್ ವೋಲ್ಟೇಜ್ ಇನ್ಕ್ರೀಸ್ ಆಗ್ತಾ ಇದ್ರೆ, ಇದು ಇಸ್ ದ ಫಸ್ಟ್ ಟ್ರಯಲ್, ಸೆಕೆಂಡ್ ಟ್ರಯಲ್, ಥರ್ಡ್ ಟ್ರಯಲ್, ಫೋರ್ತ್ ಟ್ರಯಲ್. ಈ 4 ಟ್ರಯಲ್ ಅಲ್ಲಿ ಇಂಟೆನ್ಸಿಟಿನ ಚೇಂಜ್ ಮಾಡಿಕೊಂಡು ವೋಲ್ಟೇಜ್ ಮತ್ತು ಕರೆಂಟ್ಗೆ ಗ್ರಾಫ್ ಹಾಕಿದ್ದೀವಿ. ಸೊ ಲೈಕ್ ದಿಸ್ ಇಟ್ ಅಪಿಯರ್ಸ್ ಅಂತ ಹೇಳ್ಬೋದು. ಸೊ ವಾಟ್ ಆರ್ ಯೂಸಸ್ ಏನಾಗಿರುತ್ತೆ ಅಂದರೆ, ಇಟ್ ಯೂಸ್ ಇನ್ ಡಿಟೆಕ್ಷನ್ ಆಫ್ ಆಪ್ಟಿಕಲ್ ಸಿಗ್ನಲ್ಸ್. ಎಲ್ಲೆಲ್ಲಿ ನಿಮಗೆ ಲೈಟ್ ಸಿಗ್ನಲ್ಸ್ ಅನ್ನೋದು ಬರುತ್ತೋ ಅದನ್ನು ಡಿಟೆಕ್ಟ್ ಮಾಡೋದಕ್ಕೆ ವಿ ಕ್ಯಾನ್ ಯೂಸ್ ಅ ಫೋಟೋ ಡಯೋಡ್ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಲೈಟ್ ಆಪರೇಟೆಡ್ ಸ್ವಿಚಸ್ ಓಕೆ, ಮಾಡರ್ನ್ ಹೌಸಸ್ಸಲ್ಲಿ ಓಕೆ ನಾವು ಹೋಗ್ತಾ ಇದ್ರೆ ಸಾಕು, ಲೈಟ್ ಆಟೋಮೆಟಿಕ್ಕಾಗೆ ನಮಗೆ ಆನ್ ಆಗ್ತಾ ಇರುತ್ತೆ. ಅದು ಯಾಕೆ ಅಂತಂದರೆ ಬಿಕಾಸ್ ಆಫ್ ಫೋಟೋ ಡಯೋಡ್ಸ್ ಅಂತ ಹೇಳ್ಬೋದು. ಅಷ್ಟೇ, ನೆಕ್ಸ್ಟ್ ನಿಮಗೆ ಎಲೆಕ್ಟ್ರಾನಿಕ್ ಕೌಂಟರ್ಸ್ ಅಂತ ಹೇಳ್ತಾರೆ. ಎಲೆಕ್ಟ್ರಾನಿಕ್ ಕೌಂಟರ್ಸ್ ಬ್ಯಾಂಕಲ್ಲಾಗಿರ್ಬೋದು, ಎಲೆಕ್ಟ್ರಾನಿಕ್ ಮಿಷನ್ಸ್ ಓಕೆ, ಮನಿನ ಲೆಕ್ಕ ಹಾಕೋತಕ್ಕಂಥ ಮಿಷನ್ಸ್ ನೀವು ಅಬ್ಸರ್ವ್ ಮಾಡಿದಾಗ ಅಲ್ಲೂ ಅಷ್ಟೇ ನಿಮಗೆ ಅದನ್ನೇ ಎಲೆಕ್ಟ್ರಾನಿಕ್ ಕೌಂಟರ್ಸ್ ಅಂತಲೂ ಹೇಳ್ತಾರೆ. ಅದೆಲ್ಲ ನಿಮಗೆ ಫೋಟೋ ಡಯೋಡ್ ಮೇಲೆ ವರ್ಕ್ ಆಗುತ್ತೆ ಅಂತ ಹೇಳ್ತಾರೆ. ದಿಸ್ ಒನ್ ಆಫ್ ದ ಅಪ್ಲಿಕೇಶನ್ಸ್ ಆಫ್ PN junction diode. Now let us see another application, that is LED. ತುಂಬ ಫೆಮಿಲಿಯರ್ ಆಗಿರುತ್ತೆ ನಿಮಗೆ LED. ಯಾಕಂದರೆ TV ರಿಮೋಟ್ ಕಂಟ್ರೋಲಲ್ಲಿ ಆಗಿರ್ಬೋದು, LED ಲೈಟ್ಸಲ್ಲಾಗಿರ್ಬೋದು, ನೀವು ನೋಡ್ತಾನೆ ಇರ್ತೀರಾ ನವೆಡೇಸ್. ಸೊ ವಾಟ್ ಈಸ್ ದಿಸ್, ಅಬ್ಸರ್ವ್ ಮಾಡಿ, ಅಂಡರ್ಲೈನ್ ಮಾಡ್ತಾ ಇದ್ದೀನಲ್ಲ, ಅದು ಬಹಳ ಇಂಪಾರ್ಟೆಂಟ್ ಎಂಟ್ರೆನ್ಸ್ಗೆ. ಓಕೆ, ಆ ಪಾಯಿಂಟ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಇಟ್ ಇಸ್ ಎ ಹೆವಿಲಿ ಡೋಪ್ಡ್ PN junction which is under forward bias emits spontaneous radiation ಅಂತ ಹೇಳ್ತಾರೆ. ಅಂದರೆ ಒಂದು ನಾರ್ಮಲ್ PN junction ಡಯೋಡ್ ಅಲ್ಲಿ ಡೋಪಿಂಗ್ ಕಾನ್ಸಂಟ್ರೇಷನ್ ತುಂಬ ಜಾಸ್ತಿ ಆಗಿದ್ದಾಗ ಏನಾಗತ್ತಂದರೆ ಎಲೆಕ್ಟ್ರಾನ್ ಹೋಲ್ ಪೇರ್ ಅನ್ನೋದು ಕಂಬೈನ್ ಆಗಿ ನಿಮಗೆ ರೇಡಿಯೇಷನ್ನ ಬಿಡುಗಡೆ ಮಾಡುತ್ತೆ ಅಂತ ಹೇಳ್ತಾರೆ. ಓಕೆ, ದಟ್ ಇಸ್ ಅ LED. ನೋಡಿ ಸರ್ಕ್ಯೂಟ್ ಸಿಂಬಲ್ ನೋಡೋಣ. ಸರ್ಕ್ಯೂಟ್ ಸಿಂಬಲ್ ಫಾರ್ವರ್ಡ್ ಬಯಾಸ್, ಫೋಟೋ ಡಯೋಡ್ ರಿವರ್ಸ್ ಬಯಾಸ್ ಅಲ್ಲಿ ವರ್ಕ್ ಆಗುತ್ತೆ, LED ಅನ್ನೋದು ಫಾರ್ವರ್ಡ್ ಬಯಾಸ್ ಅಲ್ಲಿ ವರ್ಕ್ ಆಗುತ್ತೆ. ಸರ್ಕ್ಯೂಟ್ ಸಿಂಬಲ್ ಆಫ್ LED. ಸೊ ವಾಟ್ ಇಸ್ ವರ್ಕಿಂಗ್ ಪ್ರಿನ್ಸಿಪಲ್ ಅನ್ನೋದು ನೋಡೋಣ. ಕ್ಲಿಯರ್, ಆಲ್ರೆಡಿ ನಾನು ಹೇಳಿದ್ದೀನಿ ನಿಮಗೆ ಸಿಂಪಲ್ ಆಗಿ, ಯಾವಾಗಾದ್ರೂ ಡಯೋಡ್ ಅನ್ನೋದು ಹೆವಿಲಿ ಡೋಪ್ಡ್ ಆಗಿರುತ್ತೆ, ಅಷ್ಟೇ ಅಲ್ಲ ಫಾರ್ವರ್ಡ್ ಬಯಾಸಲ್ಲಿ ಕನೆಕ್ಟ್ ಮಾಡಿರ್ತೀವೋ ಆವಾಗ ಎಲೆಕ್ಟ್ರಾನ್ಸ್ ಅನ್ನೋದು ಎನ್ನಿಂದ ಪಿಗೆ ಮೂವ್ ಆಗುತ್ತೆ, ಹೋಲ್ಸ್ ಅನ್ನೋದು ಪಿಯಿಂದ ಎನ್ಗೆ ಮೂವ್ ಆಗುತ್ತೆ ಬಿಕಾಸ್ ಆಫ್ ಚಾರ್ಜ್ ಡಿಫರೆನ್ಸ್, ಬಿಕಾಸ್ ಆಫ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ಹೇಳ್ತಾರೆ. ಆನ್ either side of the junction, free electrons ಅನ್ನೋದು oscillations recombine with the holes. Free electrons, ಇದು
recombine with the holes near the junction. On recombination, ಯಾವಾಗ ಎಲೆಕ್ಟ್ರಾನ್ ಮತ್ತು ಹೋಲ್ ಅನ್ನೋದು ಕಂಬೈನ್ ಆಗುತ್ತೋ ಎನರ್ಜಿ ಈಸ್ ಫೆಡ್ ಬ್ಯಾಕ್ ಅಂಡ್ ರಿಲೀಸ್ಡ್ ಇನ್ ದ ಫಾರ್ಮ್ ಆಫ್ ಫೋಟಾನ್ಸ್, ಇನ್ ದ ಫಾರ್ಮ್ ಆಫ್ ಫೋಟಾನ್ಸ್ ಅಂತ ಹೇಳ್ತಾರೆ. ಸೊ ನೋಡಿ, ಇಫ್ ಇ ಜಿ ಅನ್ನೋದು ಎನರ್ಜಿ ಗ್ಯಾಪ್ ಆಗಿರುತ್ತೆ, ಇಫ್ ಇ ಜಿ ಈಸ್ ಎನರ್ಜಿ ಗ್ಯಾಪ್, ದೆನ್ ಫ್ರೀಕ್ವೆನ್ಸಿ ಆಫ್ ಎಮಿಟೆಡ್ ಫೋಟಾನ್ಸ್ ಈಸ್ ಗಿವೆನ್ ಬೈ ಫ್ರೀಕ್ವೆನ್ಸಿ ಎಫ್ ಇಸ್ ಈಕ್ವಲ್ ಟು ಏನಾಗುತ್ತೆ ನೋಡಿ, ಇ ಜಿ ಬೈ ಪ್ಲಾಂಕ್ಸ್ ಕಾನ್ಸ್ಟೆಂಟ್ ಅಂತ ಹೇಳ್ತಾರೆ. ಇ ಈಕ್ವಲ್ ಟು ಹೆಚ್ ನ್ಯೂ ಅಲ್ವಾ, ಇಲ್ಲ ಹೆಚ್ ಎಫ್ ಅಂತ ಕರಿತೀವಿ. ಸೊ ಎಫ್ ಇಸ್ ಈಕ್ವಲ್ಸ್ ಟು ಇ ಜಿ ಬೈ ಹೆಚ್. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? ಸೊ ಲೈಕ್ ದಟ್ ವಿ ಕ್ಯಾನ್ ಥಿಂಕ್ ಅಂತ ಹೇಳ್ತೀವಿ. ಸೊ ವಾಟ್ ಆರ್ ದ ಯೂಸಸ್ನ ನೋಡೋಣ. ಇನ್ಫ್ರಾರೆಡ್ ಎಲ್ ಇ ಡಿಸ್ ಅನ್ನೋದು ನಿಮಗೆ ಬರ್ಗ್ಲರ್ ಅಲಾರ್ಮ್ ಸಿಸ್ಟಮ್ಸಲ್ಲಿ ವರ್ಕ್ ಆಗುತ್ತೆ. ಕಳ್ಳತನ ಆಗೋದನ್ನು ಐಡೆಂಟಿಫೈ ಮಾಡೋದಕ್ಕೆ ಬರ್ಗ್ಲರ್ ಅಲಾರಮ್ಸ್ ಅಂತ ಹೇಳ್ತಾರೆ. ಅದನ್ನು ಎಲ್ ಇ ಡಿಸ್ ಯೂಸ್ ಮಾಡ್ತೀವಿ. ಅಷ್ಟೇ ಅಲ್ಲ, ಆಪ್ಟಿಕಲ್ ಕಮ್ಯುನಿಕೇಷನ್ಸಲ್ಲೂ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಇಂಡಿಕೇಟರ್ ಲ್ಯಾಂಪ್ಸ್ ಇನ್ ರೇಡಿಯೋ ರಿಸೀವರ್ಸ್ ಆ್ಯಂಡ್ ಅದರ್ ಎಕ್ವಿಪ್ಮೆಂಟ್ಸ್ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಹ್ಯಾಂಡ್ ಕ್ಯಾಲ್ಕುಲೇಟರ್ಸ್, ಕ್ಯಾಶ್ ರಿಜಿಸ್ಟರ್ಸ್, ಡಿಜಿಟಲ್ ಕ್ಲಾಕ್ಸ್ ಎಕ್ಸೆಟ್ರಾ ನೀವೆಲ್ಲ ನೋಡೇ ಇರ್ತೀರ ಫೆಮಿಲಿಯರ್ ಆಗಿ. ನಿಮಗೆ ಟಿ ವಿ ರಿಮೋಟ್ಸಲ್ಲೂ ನಿಮಗೆ ರೆಡ್ ಲೈಟ್ ಅನ್ನೋದು ಗ್ಲೋ ಆಗ್ತಾ ಇರುತ್ತೆ, ಅದು ನಿಮಗೆ ಎಲ್ ಇ ಡಿ ಅಂತಲೇ ಹೇಳ್ಬೋದು. ಸೊ ವಾಟ್ ಆರ್ ಅಡ್ವಾಂಟೇಜಸ್ ನೋಡಿ, ಎಲ್ ಇ ಡಿ ಅನ್ನೋದು ಅಡ್ವಾಂಟೇಜಸ್. ನಾರ್ಮಲ್ ಇನ್ಕ್ಯಾಂಡೆಸೆಂಟ್ ಬಲ್ಬ್ಸ್, ನಾರ್ಮಲ್ ಬಲ್ಬ್ಸ್ಗೂ ಓಕೆ ಎಲ್ ಇ ಡಿ ಬಲ್ಬ್ಸ್ಗೂ ಅಡ್ವಾಂಟೇಜ್ ಏನು ಅಂತಂದಾಗ, ಸಿ ಹಿಯರ್, ಎಲ್ ಇ ಡಿಸ್ ಆಪರೇಟ್ ಅಟ್ ಲೋ ವೋಲ್ಟೇಜಸ್ ಅಂಡ್ ಕನ್ಸ್ಯೂಮ್ ಲೆಸ್ ಪವರ್ ಅಂತ ಹೇಳ್ತಾರೆ. ಎಲ್ ಇ ಡಿಸ್ ಅನ್ನೋದು ಲಾಂಗ್ ಲೈಫ್ ಇರುತ್ತೆ ಅಂಡ್ ರಗ್ಡ್ ಅಂಡ್ ಹ್ಯಾವ್ ಫಾಸ್ಟ್ ಸ್ವಿಚಿಂಗ್ ಆನ್ ಆಫ್ ಕ್ಯಾಪಬಿಲಿಟಿ ಅಂತ ಹೇಳ್ತಾರೆ. ಆನ್ ಆಫ್ ಅನ್ನೋದು ಬೇಗ ಆಗುತ್ತೆ ಎಲ್ ಇ ಡಿಸ್. ದಿಸ್ ಆರ್ ದ ಅಡ್ವಾಂಟೇಜಸ್ ಆಫ್ ಎಲ್ ಇ ಡಿ. ನೆಕ್ಸ್ಟ್ ವಿ ಹ್ಯಾವ್ ಟು ಗೋ ವಿತ್ ಸೋಲಾರ್ ಸೆಲ್. ಏನು ಸೋಲಾರ್ ಸೆಲ್ ಅನ್ನೋದು ಅಂತಂದಾಗ, ಇಟ್ ಈಸ್ ಅನ್ಬಯಾಸ್ಡ್ ಪಿ ಎನ್ ಜಂಕ್ಷನ್ ಡಯೋಡ್. ನೋಡಿ, ಫೋಟೋ ಡಯೋಡ್ ಅನ್ನೋದು ರಿವರ್ಸ್ ಬಯಾಸಲ್ಲಿ ಕನೆಕ್ಟ್ ಮಾಡಿರ್ತೀವಿ. ಇದು ನಿಮಗೆ ಎಲ್ ಇ ಡಿ ಅನ್ನೋದು ಫಾರ್ವರ್ಡ್ ಬಯಾಸಲ್ಲಿ ವರ್ಕ್ ಆಗುತ್ತೆ. ಅದೇ ನಿಮಗೆ ಇದು ಸೋಲಾರ್ ಸೆಲ್ ಅನ್ನೋದು ಅನ್ಬಯಾಸ್ಡ್, ಯಾವುದೇ ರೀತಿ ಬಯಾಸಿಂಗ್ ಬೇಕಾಗಿಲ್ಲ, ಆದರೂ ಸಹ ಅದು ಇ ಎಮ್ ಎಫ್ನ ಜನರೇಟ್ ಮಾಡಿಕೊಳ್ಳುತ್ತೆ ಅಂತ ಹೇಳ್ತೀವಿ. ವಿಚ್ ಜನರೇಟ್ ಇ ಎಮ್ ಎಫ್ ವೆನ್ ಸೋಲಾರ್ ರೇಡಿಯೇಷನ್ ಫಾಲ್ಸ್ ಆನ್ ಪಿ ಎನ್ ಜಂಕ್ಷನ್. ಯಾವಾಗ ಸೋಲಾರ್ ರೇಡಿಯೇಷನ್ ಪಿ ಎನ್ ಜಂಕ್ಷನ್ ಮೇಲೆ ಫಾಲ್ ಆಗುತ್ತೋ ಆವಾಗ ಈ ಡಯೋಡ್ ಅನ್ನೋದು, ಈ ಸೆಲ್ ಅನ್ನೋದು ಅದಷ್ಟಕ್ಕೆ ಅದೇ ಇ ಎಮ್ ಎಫ್ ಜನರೇಟ್ ಮಾಡಿಕೊಳ್ಳುತ್ತೆ ಅಂತ ಹೇಳ್ತಾರೆ. ಸೊ ವಾಟ್ ಈಸ್ ದ ವರ್ಕಿಂಗ್ ಪ್ರಿನ್ಸಿಪಲ್? ಅಬ್ಸರ್ವ್ ಮಾಡಿ, ಡಯಾಗ್ರಾಮ್ನ ಒಂದ್ಸರಿ ಅಬ್ಸರ್ವ್ ಮಾಡಿ. ಈ ಪಿ ಎನ್ ಜಂಕ್ಷನ್ ಹತ್ರ ನಿಮಗೆ ಎನರ್ಜಿ ಅನ್ನೋದು ಇನ್ಸಿಡೆಂಟ್ ಆಗುತ್ತೆ. ಸೇಮ್ ಆ್ಯಸ್ ದಟ್ ಆಫ್ ಫೋಟೋ ಡಯೋಡ್ ವರ್ಕಿಂಗ್ ಹಾಗೆ ಇರುತ್ತೆ ಆಲ್ಮೋಸ್ಟ್. ಯಾವಾಗಾದರೆ ನಿಮಗೆ ಎನರ್ಜಿ ಅನ್ನೋದು ಈ ಪಿ ಎನ್ ಜಂಕ್ಷನ್ ಡಯೋಡ್ ಎನರ್ಜಿ ಗ್ಯಾಪ್ಗಿಂತ ಜಾಸ್ತಿ ಇರುತ್ತೋ ಆವಾಗ ಇಲ್ಲಿ ಎಲೆಕ್ಟ್ರಾನ್ ಹೋಲ್ ಜನರೇಷನ್ ಅದು ಕ್ರಿಯೇಟ್ ಆಗುತ್ತೆ. ಹೋಲ್ಸ್ ಅನ್ನೋದು ಫ್ರಂಟ್ ಎಂಡ್ ಹತ್ರ ಕನೆಕ್ಟ್ ಮಾಡ್ಕೊತೀವಿ, ಎಲೆಕ್ಟ್ರಾನ್ಸ್ ಅನ್ನೋದು ಎನ್ ದಟ್ ಈಸ್ ಅನದರ್ ಎಂಡ್ ಹತ್ರ ಕನೆಕ್ಟ್ ಮಾಡ್ಕೊತೀವಿ. ದೇರ್ ವೈ ಗಿವಿಂಗ್ ರೈಸ್ ಟು ಈಸ್ ಅ ಲೋಡ್ ರೆಸಿಸ್ಟೆನ್ಸ್ ಅಂತ ತಗೊಂಡ್ರೆ ಅಕ್ರಾಸ್ ದಿಸ್ ವಿಲ್ ಗೆಟ್ ವಾಟ್ ಈಸ್ ದ ಎಮ್ ಎಫ್ ಆರ್ ವೋಲ್ಟೇಜ್. ಸರಿ ನೋಡೋಣ ಏನು ಅಂತ. The generation of EMF by a solar cell when light falls on it is due to the following three basic process ಅಂತ ಹೇಳ್ತಾರೆ. What are these three process ಅಂತಂದ್ರೆ, ಫಸ್ಟ್ ಒನ್ ನೋಡಿ, ಜನರೇಷನ್ ಆಫ್ ಎಲೆಕ್ಟ್ರಾನ್ ಹೋಲ್ ಪೇಸ್. ಓಕೆ, ಅಷ್ಟೇ ಅಲ್ಲ, ಆಮೇಲೆ ಸಪರೇಷನ್ ಆಫ್ ಎಲೆಕ್ಟ್ರಾನ್ಸ್ ಅಂಡ್ ಹೋಲ್ಸ್ ಡ್ಯೂ ಟು ಎಲೆಕ್ಟ್ರಿಕ್ ಫೀಲ್ಡ್ ನಿಯರ್ ದ ಜಂಕ್ಷನ್. ಸೇಮ್ ಆಸ್ ದಟ್ ಆಫ್ ಪಿ ಎನ್ ಡಯೋಡ್. ಎಲೆಕ್ಟ್ರಾನ್ಸ್ ಅನ್ನೋದು ಎನ್ ಸೈಡ್ಗೆ ಹೋಗುತ್ತೆ, ಹೋಲ್ಸ್ ಅನ್ನೋದು ಪಿ ಸೈಡ್ಗೆ ಮೂವ್ ಆಗುತ್ತೆ. ಸೊ ಎಲೆಕ್ಟ್ರಾನ್ಸ್ ರೀಚಿಂಗ್ ದ ಎನ್ ಸೈಡ್ ಆರ್ ಕಲೆಕ್ಟೆಡ್ ಬೈ ದ ಫ್ರಂಟ್ ಕಾಂಟ್ಯಾಕ್ಟ್ ಅಂತ ಹೇಳ್ತಾರೆ. ಹೋಲ್ಸ್ ರೀಚಿಂಗ್ ದ ಪಿ ಸೈಡ್ ಆರ್ ಕನೆಕ್ಟೆಡ್ ಬೈ ದ ಬ್ಯಾಕ್ ಕಾಂಟ್ಯಾಕ್ಟ್ ಅಂತ ಹೇಳ್ತಾರೆ. ದಸ್ ಪಿ ಸೈಡ್ ಬಿಹೇವ್ಸ್ ಪಾಸಿಟಿವ್ ಅಂಡ್ ಎನ್ ಸೈಡ್ ಬಿಕಮ್ಸ್ ನೆಗೆಟಿವ್, ಗಿವಿಂಗ್ ರೈಸ್ ಟು ಫೋಟೋ ವೋಲ್ಟೇಜ್. ಅದನ್ನೇ ನಾವು ಇ ಎಮ್ ಎಫ್ ಅಂತ ಕರೆದಿದ್ದೀವಿ. When an external load is connected, as shown in the figure, the photo current IL flows through the load. Load na connect ಮಾಡಿದ್ದಾಗ ಕರೆಂಟ್ ಅನ್ನೋದರಿಂದ ಹೋಗುತ್ತೆ. So across that we can also measure what is how much voltage is generated or how much EMF is generated ಅಂತನೂ ಹೇಳಬಹುದು. ಗೊತ್ತಾಗಿದಲ್ವ ಹೇಳ್ತಿರೋದು? These are the what is that applications ಅಂತ ಹೇಳ್ಬೋದು. What is a solar cell? IV characteristic of a graph. Solar cell
ಐ ವಿ ಕ್ಯಾರೆಕ್ಟರಿಸ್ಟಿಕ್ಸ್ ಹೇಗಿರುತ್ತೆ ಅಂತಂದರೆ ಇಟ್ ಈಸ್ ಆ್ಯಸ್ ಶೋನ್. ವೆರಿ ವೆರಿ ಇಂಪಾರ್ಟೆಂಟ್. ತುಂಬ ಸರಿ ನಿಮಗೆ ಎಂಟ್ರೆನ್ಸಲ್ಲೂ ಇದು ಕೇಳಿದ್ದಾರೆ. ಇಟ್ ವಿಲ್ ಗೆಟ್ ಇನ್ 4th ಕ್ವಾಡ್ರೆಂಟ್ ಅಂತ ಹೇಳ್ತಾರೆ. ಈ ಒಂದು ಪಾಯಿಂಟ್ ಇದೆಲ್ಲ VOC ಅಂತ ಬರೆದ್ರೆ ಓಪನ್ ಸರ್ಕ್ಯೂಟ್ ವೋಲ್ಟೇಜ್ ಅಂತ ಅರ್ಥ. ಇಲ್ಲಿ ISC ಅಂತ ಇದೆ, ಶಾರ್ಟ್ ಸರ್ಕ್ಯೂಟ್ ಕರೆಂಟ್ ಅಂತ ಅರ್ಥ. ಓಕೆ, ಸೊ ವಾಟ್ ಯೂಸಸ್ ನೋಡಿ, ಟು ಚಾರ್ಜ್ ಸ್ಟೋರೇಜ್ ಬ್ಯಾಟರೀಸ್ ಡ್ಯೂರಿಂಗ್ ಡೇ ಟೈಮ್. ಅಷ್ಟೇ ಅಲ್ಲ, ಲೈಟ್ ಮೀಟರ್ಸ್ ಇನ್ ಫೋಟೋಗ್ರಫಿ ಲೈಟ್ ಮೀಟರ್ಸಲ್ಲೂ ನಿಮಗೆ ಸೋಲಾರ್ಸಲ್ಲೂ ವರ್ಕ್ ಆಗ್ತಾ ಇರುತ್ತೆ. ಸೋಲಾರ್ ಕುಕ್ಕರ್ಸ್, ಕ್ಯಾಲ್ಕುಲೇಟರ್ಸ್, ಸ್ಪೇಸ್ ಕ್ರಾಫ್ಟ್ಸ್ ಮೇಕ್ ಯೂಸ್ ಆಫ್ ಸೋಲಾರ್ ಪ್ಯಾನಲ್ಸ್ ಅಂತ ಹೇಳ್ತಾರೆ ಟು ಪ್ರೊವೈಡ್ ಎಲೆಕ್ಟ್ರಿಕಲ್ ಎನರ್ಜಿ. ನೀವು ನೋಡ್ತಾನೆ ಇರ್ತಾರೆ ಇಂಟರ್ನೆಟ್ಟಲ್ಲಿ ಸರ್ಚ್ ಮಾಡಿದಾಗ ಈ ಸ್ಪೇಸ್ ಕ್ರಾಫ್ಟ್ಸ್ ಅನ್ನೋದು ಸೋಲಾರ್ ಪ್ಯಾನಲ್ಸ್ನ ಯೂಸ್ ಮಾಡ್ಕೊಳ್ತಾರೆ ಟು ವಾಟ್ ಈಸ್ ದಟ್ ಟು ಜನರೇಟ್ ಟು ಪ್ರೊವೈಡ್ ಎಲೆಕ್ಟ್ರಿಕಲ್ ಎನರ್ಜಿ. ಅರ್ಥ ಆಯ್ತಾ ಅಲ್ಲಿ ಹೇಳಿದ್ದು? ಅಷ್ಟೇ ಅಲ್ಲ, ಈ ಫೋಟೋ ಡಯೋಡು, ಲೈಟ್ ಎಮಿಟಿಂಗ್ ಡಯೋಡು ಆ್ಯಂಡ್ ಸೋಲಾರ್ ಸೆಲ್, ಈ ಮೂರರನ್ನು ನಾವು ಆಪ್ಟೋ ಎಲೆಕ್ಟ್ರಾನಿಕ್ ಡಿವೈಸಸ್ ಅಂತ ಕರಿತೀವಿ. ಆಪ್ಟೋ ಎಲೆಕ್ಟ್ರಾನಿಕ್ ಡಿವೈಸಸ್, ದಟ್ ಮೀನ್ಸ್ ಲೈಟ್, ಎಲೆಕ್ಟ್ರಿಕಲ್ ಎನರ್ಜಿ ಎರಡಕ್ಕೂ ಸಂಬಂಧಪಟ್ಟಿರ್ತಕ್ಕಂಥ ಡಿವೈಸಸ್ ಅಂತ ಹೇಳ್ತಾರೆ. ದಟ್ ಈಸ್ ಅಬೌಟ್ ದ ಐ ವಿ ಗ್ರಾಫ್ ಆಫ್ ಎ ಸೋಲಾರ್ ಸೆಲ್. Now let us see the few important problems. ಎರಡು ಕ್ವಶನ್ಸ್ ನಾನು ನಿಮಗೆ ಕೊಟ್ಟಿದ್ದೀನಿ, ಅದನ್ನು ಹೇಗೆ ಸಾಲ್ವ್ ಮಾಡಬಹುದು ಅನ್ನೋದನ್ನ ನೋಡೋಣ. ಸೊ ಪ್ಲೀಸ್ ರೀಡ್ ದ ಕ್ವಶನ್, ವಾಟ್ ದೇ ಆರ್ ಸೇಯಿಂಗ್ ಟು ಅಸ್. ನೋಡಿ, VI characteristic of a silicon diode is shown in the figure. Calculate the resistance of the diode at ID equal to 15 milliamperes and VD equal to, it is not 10, it is minus 10 volt ಅಂತ ಚೇಂಜ್ ಮಾಡಿಕೊಳ್ಳಿ. minus 10 volt. ಸೊ ನೋಡಿ ಹೇಗೆ ಕ್ಯಾಲ್ಕುಲೇಟ್ ಮಾಡಬಹುದು ಅಂತ ಅಬ್ಸರ್ವ್ ಮಾಡಿ. ಸೊ ಅಬ್ಸರ್ವ್ ದಿಸ್ ಫಸ್ಟ್. ಅಟ್ ID is equal to 15 milliamperes. ID ಎಲ್ಲಿದೆ ನಿಮಗಿಲ್ಲಿ? ಹಿಯರ್ ID is equal to 15 ಅಂದರೆ ಇಲ್ಲಿ at this point. What is this ID? ಡಯೋಡ್ ಕರೆಂಟ್ ಅಂತ ಹೇಳಿದ್ದಾರೆ. ಈ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಹತ್ರ ಎಷ್ಟು ರೆಸಿಸ್ಟೆನ್ಸ್ ಇದೆ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ವಿ ನೋ ದಟ್ ಬೈ ಓಮ್ಸ್ ಲಾ ರೆಸಿಸ್ಟೆನ್ಸ್ ಇಸ್ ಫಾರ್ವರ್ಡ್ ಬಯಾಸ್ ಆಗಿರುತ್ತಲ್ವಾ, ಹಾಗಾಗಿ ಚೇಂಜ್ ಇನ್ ವೋಲ್ಟೇಜ್ R equals to V by I ಅಲ್ವಾ, V by I ಇಲ್ಲ ಚೇಂಜ್ ಇನ್ ವೋಲ್ಟೇಜ್ ಡಿವೈಡ್ ಬೈ ಚೇಂಜ್ ಇನ್ ಕರೆಂಟ್ ಅಂತ ಬರೀಬಹುದು. ಸೊ ರೆಸಿಸ್ಟೆನ್ಸ್ ಬಿಕಮ್ಸ್ ಈಕ್ವಲ್ ಟು ವಾಟ್ ಇಸ್ ಚೇಂಜ್ ಇನ್ ವೋಲ್ಟೇಜ್ ಡ್ಯೂ ಟು ದಿಸ್ ರೀಜಿಯನ್. ಇಲ್ಲಿ ವ್ಯಾಲ್ಯೂ ಕೊಟ್ಟಿಲ್ಲ, 0.7 ಅಂತ ನೋಟ್ ಮಾಡಿ. ಸೊ ಚೇಂಜ್ ಇನ್ ವೋಲ್ಟೇಜ್ ಈಸ್ 0.8 minus 0.7. ವಾಟ್ ಇಸ್ ಚೇಂಜ್ ಇನ್ ಕರೆಂಟ್ ಹಿಯರ್? ಕರೆಂಟ್ ಎಷ್ಟು ಚೇಂಜ್ ಆಗಿದೆ ನೋಡಿ ಇಲ್ಲಿ, 20 minus 10. ಸೊ ಅಬ್ಸರ್ವ್ ಮಾಡಿ, ಇದು ಮಿಲ್ಲಿ ಆಂಪಿಯರ್ ಮರಿಬಾರ್ದು. ಇಂಟು 10 power minus 3. ಇಟ್ ಈಸ್ ಈಕ್ವಲ್ ಟು, ಇಲ್ಲೇನು ಬರುತ್ತೆ ನೋಡಿ, ಇಲ್ಲಿ 0.1 ಡಿವೈಡ್ ಬೈ 10 ಇಂಟು 10 power minus 3. ಥಿಂಕ್ ಮಾಡಿ, R ಬಿಕಮ್ಸ್ ಈಕ್ವಲ್ಸ್ ಟು 0.1 ಇಂಟು 10 to the power plus 2 ಅಂತ ಬರುತ್ತೆ, ವಿಚ್ ಇಸ್ ನಥಿಂಗ್ ಬಟ್ 10 ohm. ನೋಡಿ, ಫಾರ್ ಪ್ರಾಕ್ಟಿಕಲ್ ಡಯೋಡ್ ಆಲ್ರೆಡಿ ಹೇಳಿದ್ದೀನಿ ನಿಮಗೆ, ಪ್ರಾಕ್ಟಿಕಲ್ ಡಯೋಡಲ್ಲಿ ಫಾರ್ವರ್ಡ್ ಬಯಾಸ್ ರೆಸಿಸ್ಟೆನ್ಸ್ ಅನ್ನೋದು ಎಷ್ಟಿರುತ್ತೆ? 10 Ohm ಇಂದ 25 Ohm ಅಂತ. ಈ ಪ್ರಾಬ್ಲಮಲ್ಲೂ ನಿಮಗೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಅಬ್ಸರ್ವ್ ಮಾಡಿದಾಗ ಅಷ್ಟೇ ರೆಸಿಸ್ಟೆನ್ಸ್ ಬರುತ್ತೆ. ಅರ್ಥ ಮಾಡ್ಕೊತಾ ಇದ್ದೀರಾ? ಇನ್ ದ ಸೇಮ್ ಮ್ಯಾನರ್ ನೆಕ್ಸ್ಟ್ ನೋಡಿ, ಇಲ್ಲಿ ಅಟ್ VD is equals to minus 10 volt. Observe this. B at VD diode voltage is equals to minus 10 volt. So observe this. Observe ಮಾಡಿ, ಇಲ್ಲಿ ಈ 10 volt ಹತ್ರ ನೋಡಿ, ಕರೆಂಟ್ ಅನ್ನೋದು ಆಲ್ಮೋಸ್ಟ್ ಕಾನ್ಸ್ಟೆಂಟ್ ಆಗಿದೆ. ಕರೆಂಟ್ ಇಸ್ ನಾಟ್ ಚೇಂಜಿಂಗ್. ದೇರ್ ಫೋರ್ ಯು ಕ್ಯಾನ್ ಸೇ ದಟ್, ಏನು ಹೇಳ್ಬೋದು ನಾವಿಲ್ಲಿ ಅಂತಂದಾಗ, change in current will become equal to 0. And what happens to resistance here? Resistance becomes equal to, resistance will become equal to, observe ಮಾಡಿ, change in voltage divided by change in current. So it becomes equals to infinity ಅಂತ, becomes equal to infinity.
ಗೊತ್ತಾಯ್ತಲ್ವ ಹೇಗೆ ಮಾಡಬೇಕು ಅಂತ ಅಂದ್ಬಿಟ್ಟು. ಸೊ ಲೈಕ್ ದಟ್ ವಿ ಕ್ಯಾನ್ ಸಿಂಪ್ಲಿಫೈ ದ ಪ್ರಾಬ್ಲಮ್. ಇನ್ನೊಂದು ಪ್ರಾಬ್ಲಮ್ ನೋಡೋಣ ಏನದು ಅಂತ ಅಂದ್ಬಿಟ್ಟು. ಇಟ್ ರಿಲೇಟೆಡ್ ಟು ಝೀನರ್ ಡಯೋಡ್. ನೋಡಿ, ನಾನು ಆಲ್ರೆಡಿ ನಿಮಗೆ ಫಾರ್ಮುಲಾ ಹೇಳಿದ್ದೀನಿ, ರಿಲೇಷನ್ಸ್ನ ಕೊಟ್ಟಿದ್ದೀನಿ. ಯೂಸಿಂಗ್ ದಟ್ ಹೌ ಕ್ಯಾನ್ ವಿ ಸಾಲ್ವ್ ಅನ್ನೋದು ನೋಡೋಣ. ಇನ್ ಝೀನರ್ ವೋಲ್ಟ್ ರೆಗ್ಯುಲೇಟೆಡ್ ಪವರ್ ಸಪ್ಲೈ ಝೀನರ್ ಡಯೋಡ್ ವಿತ್ VZ is equals to 6 volt ಅಂತ ಕೊಟ್ಟಿದ್ದಾರೆ. ಅಂದರೆ what is the voltage across the Zener diode? It is 6 volt ಅಂತ ಕೊಟ್ಟಿದ್ದಾರೆ. Is used for regulation. The load current is, what is the load current it is given? It is 4 milliampere ಅಂತ ಮೆನ್ಷನ್ ಮಾಡಿದ್ದಾರೆ. And the unregulated input is 10 volt. That means V input is equal to 10 volt. What should be the value of series resistance? RS find out ಮಾಡಬೇಕು. Assume that the current in the Zener diode is 5 times the load current. ಏನಂತ ಕೊಟ್ಟಿದ್ದಾರಪ್ಪ ನೋಡಿ, ಇಲ್ಲಿ ಕರೆಂಟ್ ಥ್ರೂ ದ ಝೀನರ್ ಇಸ್ ಆಲ್ವೇಸ್ ಈಕ್ವಲ್ ಟು 5 times the current through load ಅಂತ ಕೊಟ್ಟಿದ್ದಾರೆ. These are the given things. We have to find out series resistance. How can we do it? ಥಿಂಕ್ ಮಾಡಿ ಹೇಗೆ ಸಾಲ್ವ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಯೋಚನೆ ಮಾಡಿ ಅವನಿಗೆ ಇರೋದಕ್ಕಂತ ಫಾರ್ಮುಲಾಸ್ ಅಪ್ಲೈ ಮಾಡೋಕ್ಕಾಗತ್ತಾ ಆಗಲ್ವಾ ಅಂತ ಮಾಡಿ. ಸೊ ಸಿ ಹಿಯರ್, ವಿ ನೋ ದ್ಯಾಟ್ ನಾವು ಜಸ್ಟ್ ಈಗ ತಾನೇ ಝೀನರ್ ಡಯೋಡ್ ಓದಿದ್ದೀವಿ. ಮೇನ್ ಕರೆಂಟ್ ಇಸ್ ಆಲ್ವೇಸ್ ಈಕ್ವಲ್ ಟು ಕರೆಂಟ್ ಥ್ರೂ RS ಪ್ಲಸ್ ಕರೆಂಟ್ ಥ್ರೂ ಝೀನರ್ ಅಂತ ಹೇಳ್ಬೋದು. ಮೇನ್ ಕರೆಂಟ್ ಅನ್ನೋದು ಯಾವತ್ತೇ ಆಗಲಿ ಇಟ್ ಈಸ್ ಈಕ್ವಲ್ ಟು ವಾಟ್ ಹ್ಯಾಪನ್ಸ್, ನಿಮಿಷ, I through Z, I through ಝೀನರ್ ಪ್ಲಸ್ I through L. So first calculate what is the main current. I becomes equal to IZ 5 times IL ಅಂತ ಕೊಟ್ಟಿದ್ದಾರೆ ಪ್ಲಸ್ IL. So which implies I becomes equal to 6 times IL ಅಂತ ಹೇಳ್ಬೋದು. IL ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ 4 milliamperes ಅಂತ ಕೊಟ್ಟಿದ್ದಾರೆ. Therefore we can say I becomes equal to 6 into 4 milliampere. Therefore we can say I is equal to, it is equals to 24 milliamperes ಅಂತ ಬರುತ್ತೆ. This is the I value. Now how to calculate RS? ಅದಕ್ಕೆ ನೋಡಿ, ನಾನು ನಿಮ್ಮ ರಿಲೇಷನ್ ನಿಮಗೆ ಹೇಳಿದ್ದೀನಿ. We know that V input is always equals to I into RS plus what is the value of this here? V Z ಅಂತ ಬರೀಬಹುದಲ್ವಾ, ಅಂದರೆ IL into RL ಅಂತನೂ ಬರೀಬಹುದು. IL into RL. We don't know RL, so what to do it here? We can calculate what is the value of this IS ತಾನೇ ಬೇಕಾಗಿದ್ದು ನಮಗಿಲ್ಲಿ. V ಝೀನರ್ ಕೊಟ್ಟಿದ್ದಾರಲ್ವಾ, V ಝೀನರ್ ಸಿಂಪ್ಲಿಫೈ ಮಾಡಿ. V input is 10 which is equals to main current is equals to 24 milliampere ಅಂತ ಬಂದಿದೆ. RS ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಝೀನರ್ ವೋಲ್ಟೇಜ್ ಎಷ್ಟು ಕೊಟ್ಟಿದ್ದಾರೆ ನಿಮಗೆ? 6 volt ಅಂತ ಕೊಟ್ಟಿದ್ದಾರೆ. ಸೊ ಸಿಂಪ್ಲಿಫೈ 10 minus 6 is equal to 24 into 10 to the power of minus 3 into RS. Therefore RS will become equal to 10 minus 6 ಅಂದರೆ 4 ಆಗುತ್ತಲ್ವಾ. 10 minus 6 ಅಂದರೆ 4 divided by 24 into 10 to the power of minus 3. 4 1 4 6. So which implies RS will become equals to 1 by 6 into 10 to the power of 3. ಇದನ್ನು ನೀವು ಸಿಂಪ್ಲಿಫೈ ಮಾಡಿದ್ದಾಗ 1000 by 6 ಅಂತ ಬರುತ್ತೆ. 1000 by 6 ಅಂತಂದಾಗ ನಿಮ್ಗೆ ಅಪ್ರಾಕ್ಸಿಮೇಟ್ಲಿ 167 ಓಮ್ ಅಂತ ಬರುತ್ತೆ. 167 ಓಮ್.
ಗೊತ್ತಾಗಿದಲ್ವಾ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಅಂದ್ಬಿಟ್ಟು. ನಾವು ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕಾನ್ಸೆಪ್ಟ್, ವಿ ಕಾಲ್ ಇಟ್ ಆಸ್ ಅ ಟ್ರಾನ್ಸಿಸ್ಟರ್ಸ್ ಅಂತ ಹೇಳ್ತೀವಿ. ಲೆಟ್ ಅಸ್ ಸಿ ವಾಟ್ ಇಸ್ ಅ ಟ್ರಾನ್ಸಿಸ್ಟರ್ಸ್. ಓಕೆ, ನಾವು ಲೆಟ್ ಅಸ್ ಸಿ ದ ನೆಕ್ಸ್ಟ್ ಒನ್, transistor. Before going to see that, let's see transistors. In transistors actually ನಮ್ಮ PUC ಬೋರ್ಡಲ್ಲಿ ಸಿಲೆಬಸ್ಸು ಈ ಕಾನ್ಸೆಪ್ಟ್ನ ರಿಮೂವ್ ಮಾಡಿದ್ದಾರೆ. ಆದರೆ ನಮ್ಗೆ ಎಂಟ್ರೆನ್ಸ್ಗೆ ಇದು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ, ಕ್ವಶನ್ಸ್ ಕೇಳ್ತಾನೆ ಇದ್ದಾರೆ, ಹಾಗಾಗಿ ನಾವು ಅದನ್ನು ಓದೋಣ. ಸೊ ಟ್ರಾನ್ಸಿಸ್ಟರ್ ಅಂದರೆ ಏನು ಅಂತಂದಾಗ, ಸಿ ಹಿಯರ್ ಇಟ್ ಈಸ್ ದ ಟ್ರಾನ್ಸ್ ರೆಸಿಸ್ಟಾರ್ ಅಂತ ಕರೀತಾರೆ. ಟ್ರಾನ್ಸ್ ರೆಸಿಸ್ಟಾರ್ ಜನರಲ್ ಆಗಿ ಕರೆಂಟ್ ಅನ್ನೋದು ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ ನಿಮಗೆ ಅಂತಂದರೆ, ಹೈ ರೆಸಿಸ್ಟೆನ್ಸ್ ರೀಜನಿಂದ ಲೋ ರೆಸಿಸ್ಟೆನ್ಸ್ ರೀಜನ್ಗೆ ಹೋಗುತ್ತೆ. ಆದರೆ ಈ ಡಿವೈಸ್ ಏನು ಮಾಡುತ್ತೆ ನಿಮಗೆ ಅಂತಂದರೆ, ಇಟ್ ವಿಲ್ ಸೆಂಡ್ ದ ಕರೆಂಟ್ ಫ್ರಮ್ ಲೋ ರೆಸಿಸ್ಟೆನ್ಸ್ ರೀಜಿಯನ್ ಟು ಹೈ ರೆಸಿಸ್ಟೆನ್ಸ್ ರೀಜಿಯನ್. ಅದೇನು ಅಂತ ಆಮೇಲೆ ಗೊತ್ತಾಗುತ್ತೆ ನಿಮಗೆ. ಸೊ ಸಿ ಹಿಯರ್ ಟ್ರಾನ್ಸ್ ರೆಸಿಸ್ಟಾರ್ ಅಂತ ಕರಿತೀವಿ. ವಿಚ್ ಸೆಂಡ್ಸ್ ದ ಕರೆಂಟ್, ವಿಚ್ ಸೆಂಡ್ಸ್ ದ ಕರೆಂಟ್ from low resistance region to high resistance region ಅಂತ ಹೇಳ್ತಾರೆ. low resistance region to high resistance region. So see here, it is a device consisting of three terminals and two junction ಅಂತ ಹೇಳ್ತಾರೆ. and two junction ಅರ್ಥ ಆಗ್ತದಲ್ವಾ? ಇದು ನಿಮ್ಗೆ ಏನು ಅಂತಂದ್ರೆ, ಇದಕ್ಕೆ 3 ಟರ್ಮಿನಲ್ಸ್ ಇರುತ್ತೆ, 2 ಜಂಕ್ಷನ್ ಇರುತ್ತೆ ಅಂತ ಹೇಳ್ತಾರೆ. ಅದು ಯಾವ್ದು ಅನ್ನೋದನ್ನ ಮುಂದೆ ನೋಡೋಣ. ಸೊ ಇನ್ ದ ಸೇಮ್ ಮ್ಯಾನರ್, ಟ್ರಾನ್ಸಿಸ್ಟರ್ ಕನ್ಸಿಸ್ಟ್ ಆಫ್ 3 ಇಂಪಾರ್ಟೆಂಟ್ ರೀಜಿಯನ್ಸ್ ಅಂತ ಹೇಳ್ತಾರೆ. ಟ್ರಾನ್ಸಿಸ್ಟರ್ ಹ್ಯಾಸ್ 3 regions. They are first one emitter. Second one it is a base anta karitare. Third one it is collector. So what is this emitter, base and collector ಅನ್ನೋದನ್ನ ನೋಡೋಣ. See here, emitter ಅನ್ನೋದು ಏನು ಅಂತಂದಾಗ, ಫಸ್ಟ್ ಪಾಯಿಂಟ್, it represents the left hand part, ಇಲ್ಲ ಲೆಫ್ಟ್ ಪಾರ್ಟ್ ಅಂತ ಕರೆಯೋಣ ಸಿಂಪಲ್ ಆಗಿ. ಲೆಫ್ಟ್ ಪಾರ್ಟ್ ಆಫ್ ಎ ಟ್ರಾನ್ಸಿಸ್ಟರ್ ಅಂತ ಹೇಳ್ತಾರೆ. ಇಟ್ ರೆಪ್ರೆಸೆಂಟ್ಸ್ ದ ಲೆಫ್ಟ್ ಪಾರ್ಟ್ ಆಫ್ ಎ ಟ್ರಾನ್ಸಿಸ್ಟರ್ ಅಂತ ಕರಿತೀವಿ. and it is heavily doped. ಸೆಕೆಂಡ್ ಕಂಡೀಷನ್ ಏನು ಅಂತಂದಾಗ, ಇಟ್ ಈಸ್ ಹೆವಿಲಿ ಡೋಪ್ಡ್ ಅಂತ ಹೇಳ್ತೀವಿ. ಈ ಎಮಿಟರ್ ಅಲ್ಲಿ ಇಂಪ್ಯೂರಿಟಿ ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ಅಂಡ್ ನೆಕ್ಸ್ಟ್ ಇದ್ರ ಸೈಜ್ ಬಗ್ಗೆ ಮಾಡಬೇಕಂತಂದಾಗ, ಇಟ್ ಈಸ್ ಮಾಡರೇಟ್ ಇನ್ ಸೈಜ್ ಅಂತ ಕರಿತೀವಿ. ಇಟ್ ಈಸ್ ಮಾಡರೇಟ್ ಇನ್ ಸೈಜ್. ಅಷ್ಟೇ ಅಲ್ಲ, ಇದ್ರ ವರ್ಕ್ ಏನು ಅಂತಂದಾಗ, it will send majority charge carriers. It will send majority charge carriers, okay, through the base to collector ಅಂತ ಹೇಳ್ತಾರೆ. through base to collector. This is about the points which we have to learn about emitter region. Similarly, whenever we go with the base ಏನು ಅಂತಂದಾಗ, it represent the middle part of a transistor. It represents a middle part of transistor ಅಂತ ಹೇಳ್ತಾರೆ. ಟ್ರಾನ್ಸಿಸ್ಟರ್ ಅಲ್ಲಿ ಮಧ್ಯಭಾಗವನ್ನ ಬೇಸ್ ಅಂತ ಕರೆದಿದ್ದಾರೆ. ಅಷ್ಟೇ ಅಲ್ಲ, ಇಟ್ ಈಸ್ ಲೈಟ್ಲಿ ಡೋಪ್ಡ್. ಡೋಪಿಂಗ್ ಕಾನ್ಸಂಟ್ರೇಷನ್ ಅನ್ನೋದು ತುಂಬಾ ಕಡಿಮೆ ಇರುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್, ಇಟ್ ಈಸ್ ವೆರಿ ಥಿನ್ ಇನ್ ಸೈಜ್.
It is very thin in size. Very thin in size ಅಂತ ಹೇಳ್ತಾರೆ. Next one, see here, you can say that it will, what is work of this? It will send majority charge carriers. It will send majority charge carriers from emitter to collector ಅಂತ ಹೇಳ್ತಾರೆ. From emitter to collector. ಅರ್ಥ ಆಯ್ತಲ್ವ ಹೇಳಿದ್ದು? ಸೊ ಲೈಕ್ ದಟ್. ನೆಕ್ಸ್ಟ್ ಒನ್ ಏನಾಗುತ್ತೆ? ಕಲೆಕ್ಟಾರ್ ಅಂತ ಹೇಳ್ತಾರೆ. ವಾಟ್ ಇಸ್ ದ ಕಲೆಕ್ಟಾರ್? ಇಟ್ ರೆಪ್ರೆಸೆಂಟ್ ದ ರೈಟ್ ಹ್ಯಾಂಡ್ ಪಾರ್ಟ್ ಇಲ್ಲ ರೈಟ್ ಪಾರ್ಟ್ ಆಫ್ ಎ ಟ್ರಾನ್ಸಿಸ್ಟರ್ ಅಂತ ಕರಿತೀವಿ ನಾವು. ಆಫ್ ಎ ಟ್ರಾನ್ಸಿಸ್ಟರ್. Later we have to think that it is moderately doped ಅಂತ ಹೇಳ್ತಾರೆ. It is moderately doped. ಇದ್ರ ಬಗ್ಗೆ ನಿಮಗೆ ಕ್ವಶನ್ಸ್ ಕೇಳ್ತಾ ಇರ್ತಾರೆ, ಹಾಗಾಗಿ ನೀವು ನೆಗ್ಲೆಕ್ಟ್ ಮಾಡಬಾರ್ದು, ಈ ಪಾಯಿಂಟ್ಸ್ನ ಓದಿರಬೇಕು. ಆ್ಯಂಡ್ ಸಿ ಹಿಯರ್, ಇಟ್ ಈಸ್ ವೆರಿ ಲಾರ್ಜ್. ಇಟ್ ಈಸ್ ಲಾರ್ಜ್ ಇನ್ ಸೈಜ್ ಅಂತ ಕರಿಬೋದು ಕಂಪೇರ್ಡ್ ಟು ಎಮಿಟರ್ ಅಂಡ್ ಬೇಸ್. ವಾಟ್ ಇಸ್ ವರ್ಕ್ ಆಫ್ ದಿಸ್ ಕಲೆಕ್ಟರ್? ಕಲೆಕ್ಟರ್ ರೀಜನ್ ಏನ್ ಮಾಡುತ್ತೆ ಅಂತಂದ್ರೆ, ಸಿ ಹಿಯರ್, ಇಟ್ ವಿಲ್ ರಿಸೀವ್ಸ್ ಆರ್ ಇಟ್ ವಿಲ್ ಕಲೆಕ್ಟ್ majority charge carriers. It will collect majority charge carriers. Majority charge carriers. Okay, from the emitter to through base. ಬೇಸ್ ಇಂದ ಬರ್ತಾ ಇರುತ್ತೆ. ಎಲ್ಲಿಂದ ಸ್ಟಾರ್ಟ್ ಆಗಿರುತ್ತೆ? ಎಮಿಟರ್ ಇಂದ ಸ್ಟಾರ್ಟ್ ಆಗಿ ಬೇಸಿಂದ ಹೋಗಿ ಕಲೆಕ್ಟರ್ಗೆ ರೀಚ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ದಟ್ ಈಸ್ ಅಬೌಟ್ ದ ತ್ರೀ ಇಂಪಾರ್ಟೆಂಟ್ ರೀಜಿಯನ್ಸ್. ನೌ ಲೆಟ್ ಅಸ್ ಸಿ ಹಿಯರ್ ದ ನೆಕ್ಸ್ಟ್ ವಿ ಹ್ಯಾವ್ ಟು ಥಿಂಕ್ ಅಬೌಟ್ ವಾಟ್ ಇಸ್ ದ, ಗೊತ್ತಾಯ್ದಲ್ಲಿ ಹೇಳಿದ್ದೇನಂತ? ಟ್ರಾನ್ಸಿಸ್ಟರ್ ಅಂದ್ರೆ ಟ್ರಾನ್ಸಿಸ್ಟರ್ ಇಟ್ ಸೆಂಡ್ಸ್ ದ ಕರೆಂಟ್ ಫ್ರಮ್ ಲೋವರ್ ರೆಸಿಸ್ಟೆನ್ಸ್ ರೀಜಿಯನ್ ಟು ಹೈ ರೆಸಿಸ್ಟೆನ್ಸ್ ರೀಜಿಯನ್. ಅಷ್ಟೇ ಅಲ್ಲ, ಅದರಲ್ಲಿ ನಿಮಗೆ 3 ಪಾರ್ಟ್ ಇರುತ್ತೆ, ಎಮಿಟಾರ್, ಬೇಸ್, ಕಲೆಕ್ಟಾರ್ ಅಂತ ಅಂದ್ಬಿಟ್ಟು. ಅದನ್ನು ಹೇಗೆ ನಾವು ತೋರಿಸ್ಬೋದು ಅಂತಂದ್ರೆ ನೋಡಿ, ಲೆಫ್ಟ್ ಪಾರ್ಟ್ನ ಎಮಿಟಾರ್ ಅಂತ ಕರಿತೀವಿ, ಮಾಡರೇಟ್ ಇನ್ ದ ಸೈಜ್ ಅಂತ ಹೇಳ್ತೀವಿ. ಬೇಸ್ ಇಸ್ ಅ ಮಿಡಿಲ್ ಪಾರ್ಟ್, ಥಿನ್ ಇನ್ ಸೈಜ್, ಅಂಡ್ ಕಲೆಕ್ಟಾರ್ ಅಂತ ಹೇಳ್ತಾರೆ. ನೋಡಿ, ದಿಸ್ ಈಸ್ ದ 3 ಟರ್ಮಿನಲ್. ಒಂದು ಎಮಿಟಾರ್ ಟರ್ಮಿನಲ್ ಆಗಿರುತ್ತೆ, ಇನ್ನೊಂದು ಬೇಸ್ ಟರ್ಮಿನಲ್ ಆಗಿರುತ್ತೆ, ಇನ್ನೊಂದು ಕಲೆಕ್ಟಾರ್ ಟರ್ಮಿನಲ್ ಆಗಿರುತ್ತೆ. ನಾವು ಸಿ ಹಿಯರ್, ಇಲ್ಲಿ ನೋಡಿ, ಎಮಿಟಾರ್ಗೂ ಬೇಸ್ಗೂ ಮಧ್ಯದಲ್ಲಿ ಒಂದು ಜಂಕ್ಷನ್ ಅನ್ನೋದು ಇರುತ್ತೆ. ಇದನ್ನೇ ನಾವೇನಂತ ಕರಿತೀವಿ ಅಂತಂದ್ರೆ ಎಮಿಟರ್ ಬೇಸ್ ಜಂಕ್ಷನ್ ಅಂತ ಹೇಳ್ತಾರೆ. ಎಮಿಟರ್ ಬೇಸ್ ಜಂಕ್ಷನ್. ಅಷ್ಟೇ ಅಲ್ಲ, ಬೇಸ್ಗೆ ಮತ್ತೆ ಕಲೆಕ್ಟಾರ್ಗೆ ಮಧ್ಯದಲ್ಲಿ ಇಲ್ಲಿ ಒಂದು ಜಂಕ್ಷನ್ ಇದೆ. ಈ ಜಂಕ್ಷನ್ ಏನಪ್ಪಾ ನಿಮಗೆ ಅಂತಂದ್ರೆ, ಇಟ್ ಈಸ್ ಕಾಲ್ಡ್ ಆಸ್ ಕಲೆಕ್ಟಾರ್ ಬೇಸ್ ಜಂಕ್ಷನ್, ಇಲ್ಲ ಅಂತಂದ್ರೆ ಬೇಸ್ ಕಲೆಕ್ಟಾರ್ ಜಂಕ್ಷನ್ ಅಂತನೂ ಕರೀಬಹುದು. ಬೇಸ್ ಕಲೆಕ್ಟಾರ್ ಜಂಕ್ಷನ್. ಹಾಗಾಗಿ ನಿಮ್ಗೆ ಇದರಲ್ಲಿ 2 ಜಂಕ್ಷನ್ಸ್ ಇರುತ್ತೆ ಅಂತ ಹೇಳ್ತಾರೆ, ಎಮಿಟರ್ ಬೇಸ್ ಜಂಕ್ಷನ್ ಅಂಡ್ ಬೇಸ್ ಕಲೆಕ್ಟರ್ ಜಂಕ್ಷನ್. ವಾಟ್ ಆರ್ 3 ಟರ್ಮಿನಲ್ಸ್ ಹಿಯರ್? ಒನ್ ಈಸ್ ಎಮಿಟರ್ ಟರ್ಮಿನಲ್, ಬೇಸ್ ಟರ್ಮಿನಲ್, ಅಂಡ್ ಅದರ್ ಒನ್ ಈಸ್ ಕಲೆಕ್ಟರ್ ಟರ್ಮಿನಲ್. ಗೊತ್ತಾಗ್ತಾ ಇದಲ್ವ ಹೇಳ್ತಾ ಇರೋದೇನು ಅಂತ? ಸೊ ಲೈಕ್ ದಟ್ ವಿ ಹ್ಯಾವ್ ಟು ಥಿಂಕ್. ಅಷ್ಟೇ ಅಲ್ಲ, ನಮಗೆ ಬೇಸ್ಡ್ ಆನ್ ದಿಸ್ ಕಾಂಬಿನೇಷನ್ ನಮಗೆ 2 ಟೈಪ್ಸ್ ಆಫ್ ಟ್ರಾನ್ಸಿಸ್ಟರ್ಸ್ ಬರುತ್ತೆ. 2 ಟೈಪ್ಸ್ ಆಫ್ ಟ್ರಾನ್ಸಿಸ್ಟರ್ಸ್ ಅಂತ ಹೇಳ್ತಾರೆ. ಅದರಲ್ಲಿ ಮೊದಲನೇದೇನು ಅಂತಂದಾಗ, ಇಟ್ ಈಸ್ ಕಾಲ್ಡ್ ಆಸ್ PNP ಟ್ರಾನ್ಸಿಸ್ಟರ್. ಎರಡನೇದೇನು ಅಂತಂದಾಗ NPN ಟ್ರಾನ್ಸಿಸ್ಟರ್ ಅಂತ ಕರೀತಾರೆ. NPN ಟ್ರಾನ್ಸಿಸ್ಟರ್. ಸೊ ವಾಟ್ ಆರ್ ದಿಸ್? ಈ PNP ಟ್ರಾನ್ಸಿಸ್ಟರ್ ಹೇಗೆ ಬರುತ್ತೆ, NPN ಟ್ರಾನ್ಸಿಸ್ಟರ್ ಹೇಗೆ ಬರುತ್ತೆ ಅಂತ ನಾವು ಕ್ವಶನ್ ಹಾಕೊಂಡಿದ್ದಾಗ ಇಲ್ಲಿ ನಮಗೆ ಗೊತ್ತಾಗ್ಬಿಡುತ್ತೆ. ಏನು ಅಂತಂದ್ರೆ ನೋಡಿ, ಯಾವಾಗಾದ್ರೆ N ಟೈಪ್ ಸೆಮಿಕಂಡಕ್ಟರ್ನ 2 P ಟೈಪ್ ಸೆಮಿಕಂಡಕ್ಟರ್ ಮಧ್ಯದಲ್ಲಿ ಸ್ಯಾಂಡ್ವಿಚ್ ಮಾಡ್ತೀವೋ ಅವಾಗ ನಮಗೆ PNP ಟ್ರಾನ್ಸಿಸ್ಟರ್ ಬರುತ್ತೆ. P ಟೈಪ್ ಸೆಮಿಕಂಡಕ್ಟರ್ನ 2 N ಟೈಪ್ ಸೆಮಿಕಂಡಕ್ಟರ್ಸ್ ಮಧ್ಯದಲ್ಲಿ ಸ್ಯಾಂಡ್ವಿಚ್ ಮಾಡ್ತೀವೋ ಅವಾಗ ನಮಗೆ NPN ಟ್ರಾನ್ಸಿಸ್ಟರ್ ಬರುತ್ತೆ ಅಂತ ಹೇಳ್ತಾರೆ.
Now see here, how can we think? ನೋಡಿ, the NPN transistor and PNP transistor. NPN ಯಾವಾಗ ಬರುತ್ತೆ ನಿಮಗೆ ಅಂತಂದ್ರೆ, when p-type semiconductor, when p-type semiconductor is sandwiched between two n-type semiconductors ಅಂತ ಹೇಳ್ತಾರೆ. two n-type semiconductors. Okay, we get NPN transistor. ಅಷ್ಟೇ ಅಲ್ಲ ನೋಡಿ, when n-type is sandwiched between two p-type semiconductors, we get PNP transistor as shown ಅಂತ ಹೇಳ್ತಾರೆ. ಇದು ನಿಮಗೆ ಜನರಲ್ ಆಗಿ ನಾವು ಬರೆಯತಕ್ಕಂಥ ಡಯಾಗ್ರಾಮ್. ಅದೇ ಸರ್ಕ್ಯೂಟ್ಸ್ ಅಲ್ಲಿ ಹೇಗೆ ರೆಪ್ರೆಸೆಂಟ್ ಮಾಡ್ಬೇಕು ನಾವು ಅಂತಂದ್ರೆ, ಇಟ್ ಈಸ್ ಆಸ್ ಶೋನ್. ನೋಡಿ, ಇಲ್ಲಿ ಎಮಿಟರ್ ಟರ್ಮಿನಲ್, ಕಲೆಕ್ಟರ್ ಈಸ್ ಅ ಬೇಸ್ ಟರ್ಮಿನಲ್ ಅಂತ ಹೇಳ್ತಾರೆ. ನೋಡಿ, ಯಾರೋ ಮಾರ್ಕ್ ಯಾವ್ದ್ರ ಮೇಲೆ ಬರಿಬೇಕು ನಾವು ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಯಾರೋ ಮಾರ್ಕ್ ಅನ್ನೋದು ಯಾವತ್ತೇ ಆಗಲಿ ನಿಮಗೆ ಎಮಿಟಾರ್ ಟರ್ಮಿನಲ್ ಮೇಲೆ ಬರಿಬೇಕು. ಆದರೆ ಮೇಲೆ ಬರಿಬೇಕಾ ಇಲ್ಲ ಕೆಳಗೆ ಬರಿಬೇಕಾ ಡೈರೆಕ್ಷನ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸಿ ಹಿಯರ್, NPN ಟ್ರಾನ್ಸಿಸ್ಟರ್ ಅಲ್ಲಿ ಸಿ ಹಿಯರ್, ಎಮಿಟಾರ್ ಅಲ್ಲಿ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಇರುತ್ತೆ, ಹೇಳಿದ್ದೀನಲ್ವಾ? ಎಮಿಟಾರ್ ಇಂದನೇ ನಿಮಗೆ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಬರೋದು. ಹಾಗಾಗಿ ಎಮಿಟಾರ್ ಟರ್ಮಿನಲ್ ಮೇಲೆ ನಮಗೆ ಆರೋ ಮಾರ್ಕ್ ಬರಬೇಕು. ಬಟ್ ಸೈನ್ ಕನ್ವೆನ್ಷನ್ ಪ್ರಕಾರ, ಅಕಾರ್ಡಿಂಗ್ ಟು ಸೈನ್ ಕನ್ವೆನ್ಷನ್, ಯಾವತ್ತೇ ಆಗಲಿ ಪಾಸಿಟಿವ್ ಟು ನೆಗೆಟಿವ್ಗೆ ಹಾಕಬೇಕಾಗಿರುತ್ತೆ. ಅರ್ಥ ಮಾಡ್ಕೊತಾ ಇದ್ದೀರಾ? ಹಾಗಾಗಿ ಆರೋ ಮಾರ್ಕ್ ಫಾರ್ NPN ಟ್ರಾನ್ಸಿಸ್ಟರ್ ನಮಗೆ ಮೇಲೆ ಡ್ರಾ ಮಾಡಬೇಕು. ಅದೇ PNP ಟ್ರಾನ್ಸಿಸ್ಟರ್ ಬಂದಿದ್ದಾಗ ಎಮಿಟರ್ ಮೇಲೆ ಆರೋ ಮಾರ್ಕ್ ಡೌನ್ವರ್ಡ್ ಡ್ರಾ ಮಾಡಬೇಕು ಸೈನ್ ಕನ್ವೆನ್ಷನ್ ಪ್ರಕಾರ. ಅರ್ಥ ಆಗ್ತದಲ್ವ ಹೇಳಿದ್ದೇನು ಅಂತ? ಸೊ ದಟ್ ಈಸ್ ದ ಸರ್ಕ್ಯೂಟ್ ಸಿಂಬಲ್ ಆಫ್ NPN and PNP transistors. Okay, now let us see how to connect this transistor in a circuit. ಒಂದು ಸರ್ಕ್ಯೂಟ್ ಅಲ್ಲಿ ಈ ಟ್ರಾನ್ಸಿಸ್ಟರ್ನ ಹೇಗೆ ಕನೆಕ್ಟ್ ಮಾಡಬೇಕು ಅನ್ನೋದು ಇಂಪಾರ್ಟೆಂಟ್. ಇದು ಬೇಸಿಕ್. ನಿಮಗೆ ಬೇಸಿಕ್ ಗೊತ್ತಿದ್ರೆ ಈ ಟ್ರಾನ್ಸಿಸ್ಟರ್ ಅಪ್ಲಿಕೇಶನ್ಸ್ ಬಹಳ ಈಸಿ ಆಗಿರುತ್ತೆ. ಸೊ ನೋಡೋಣ, ಬಯಾಸಿಂಗ್ ಆಫ್ ಎ ಟ್ರಾನ್ಸಿಸ್ಟರ್ ಅಂತ ನೋಡ್ತೀವಿ ನಾವು. Biasing of a transistor. So very important point. First ನೆನಪಿಟ್ಕೊಳ್ಳಿ ಯಾವತ್ತೇ ಆಗಲಿ, ಎಮಿಟಾರ್ ಬೇಸ್ ಜಂಕ್ಷನ್ ಈಸ್ ಆಲ್ವೇಸ್ ಫಾರ್ವರ್ಡ್ ಬಯಾಸ್ ಅಂತ ಹೇಳ್ತಾರೆ. ಈಸ್ ಆಲ್ವೇಸ್ ಫಾರ್ವರ್ಡ್ ಬಯಾಸ್ ಆಗಿರಬೇಕು. ಅರ್ಥ ಆಗ್ತದಾ? ಅಷ್ಟೇ ಅಲ್ಲ, ಸೆಕೆಂಡ್ ಒನ್ ನಿಮಗೆ ಬೇಸ್ ಕಲೆಕ್ಟಾರ್ ಜಂಕ್ಷನ್ ಅನ್ನೋದು ಯಾವಾಗಲೂ ರಿವರ್ಸ್ ಬಯಾಸ್ ಆಗಿರಬೇಕು. ಈಸ್ ಆಲ್ವೇಸ್ ರಿವರ್ಸ್ ಬಯಾಸ್. ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಎಕ್ಸಾಂಪಲ್ ಫಸ್ಟ್ ಒನ್, ಸಿ ಹಿಯರ್. ಐ ವಿಲ್ ಟೇಕ್ NPN ಟ್ರಾನ್ಸಿಸ್ಟರ್ ಅಂತ ಹೇಳ್ತೀನಿ ನಾನು. NPN ಟ್ರಾನ್ಸಿಸ್ಟರ್ ನೋಡಿ, ಇದು ನಿಮಗೆ ಬೇಸ್ ಟರ್ಮಿನಲ್, ಎಮಿಟಾರ್ ಟರ್ಮಿನಲ್ ಆಗಿರುತ್ತೆ. ಇದು ನಿಮಗೆ ಬೇಸ್ ಟರ್ಮಿನಲ್ ಆಗಿರುತ್ತೆ. ಇದು ನಿಮಗೆ ಕಲೆಕ್ಟಾರ್ ಟರ್ಮಿನಲ್ ಆಗಿರುತ್ತೆ. ಇದನ್ನು ಸರ್ಕ್ಯೂಟಲ್ಲಿ ಹೇಗೆ ನಾವು ಕನೆಕ್ಟ್ ಮಾಡಬೇಕು ಅಂತ ಅಂದಾಗ, ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ, ದಿಸ್ ವಿಲ್ ರೆಪ್ರೆಸೆಂಟ್, ಅಬ್ಸರ್ವ್ ಮಾಡಿ ನೋಡಿ, ಇದು ನಿಮಗೆ ಏನು ರೆಪ್ರೆಸೆಂಟ್ ಮಾಡುತ್ತೆ? ಎಮಿಟಾರ್ ಬೇಸ್, ಐ ವಿಲ್ ರೀಡ್ರಾ ದಿಸ್,
ಈಸ್ ಎಮಿಟರ್ ಬೇಸ್ ಅಂಡ್ ದಿಸ್ ಈಸ್ ಕಲೆಕ್ಟಾರ್ ಅಂತ ಹೇಳ್ತಾರೆ. ಇದನ್ನ ಎಮಿಟರ್ ಬೇಸ್ ಜಂಕ್ಷನ್ ಅಂತ ಕರಿತೀವಿ, ಇದನ್ನ ಬೇಸ್ ಕಲೆಕ್ಟಾರ್ ಜಂಕ್ಷನ್ ಅಂತ ಕರಿತೀವಿ. ಆಲ್ರೆಡಿ ಹೇಳಿದ್ವಿ ನಾವು ನಿಮಗೆ. ನೋಡಿ, ಎಮಿಟರ್ ಬೇಸ್ ಅನ್ನೋದು ಯಾವಾಗಲೂ ಫಾರ್ವರ್ಡ್ ಬಯಾಸ್ ಆಗಿರುತ್ತೆ. ದೇರ್ ಫೋರ್ ಇಫ್ ಯು ಟೇಕ್ ಎನ್ ಪಿ ಎನ್ ಟ್ರಾನ್ಸಿಸ್ಟರ್ ನಾವು ತಗೊಂಡಿದ್ದಾಗ ಎಮಿಟರ್ ಬೇಸ್ ಅನ್ನೋದು ಫಾರ್ವರ್ಡ್ ಬಯಾಸ್. ಫಾರ್ವರ್ಡ್ ಬಯಾಸ್ ಅಂತಂದ್ರೆ ಎನ್ ಶುಡ್ ಬಿ ಕನೆಕ್ಟೆಡ್ ಟು ನೆಗೆಟಿವ್ ಟರ್ಮಿನಲ್ ಅಂಡ್ ಪಿ ಶುಡ್ ಬಿ ಕನೆಕ್ಟೆಡ್ ಟು ಪಾಸಿಟಿವ್ ಟರ್ಮಿನಲ್ ಅಂತ ಹೇಳ್ತಾರೆ. ಅದೇ ರೀತಿ ಇಲ್ಲಿ ನಿಮಗೆ ಬೇಸ್ ಕಲೆಕ್ಟರ್ ಅನ್ನೋದು ರಿವರ್ಸ್ ಬಯಾಸ್ ಆಗಿರಬೇಕು. ಅಂದರೆ ಪಿ ಅನ್ನೋದು ನೆಗೆಟಿವ್ ಟರ್ಮಿನಲ್ ಕನೆಕ್ಟ್ ಮಾಡ್ತೀವಿ, ಕಲೆಕ್ಟಾರ್ ಎನ್ ಅನ್ನೋದು ಮತ್ತೆ ಪಾಸಿಟಿವ್ ಟರ್ಮಿನಲ್ಗೆ ಕನೆಕ್ಟ್ ಮಾಡ್ತೀವಿ. ಈಸ್ ಹೌ ವಿ ಹ್ಯಾವ್ ಟು ಕನೆಕ್ಟ್ ಎ ಟ್ರಾನ್ಸಿಸ್ಟರ್ ಅಂತ ಹೇಳಿ ಇದನ್ನ ಬಯಾಸಿಂಗ್ ಆಫ್ ಎ ಟ್ರಾನ್ಸಿಸ್ಟರ್ ಅಂತಾನು ಕರಿತೀವಿ. ಬಯಾಸಿಂಗ್ ಆಫ್ ಎ ಟ್ರಾನ್ಸಿಸ್ಟರ್. ಸೊ ವೈ ಇಲ್ಲಿ ನೋಡಿ, ಇದನ್ನ ನಾವು ವಿ ಬಿ ಬಿ ಅಂತ ಬೇಸ್ ವೋಲ್ಟೇಜ್, ಇದು ನಿಮಗೆ ಸಿ ಸಿ ಅಂತನೂ ಕರಿಬಹುದು. ಕಲೆಕ್ಟರ್ ಇದು ಪೊಟೆನ್ಷಿಯಲ್ ಡಿಫರೆನ್ಸ್ ಅಲ್ವಾ. ಇಲ್ಲಿರತಕ್ಕಂಥ ಜಂಕ್ಷನ್ನಲ್ಲಿರತಕ್ಕಂಥ ವೋಲ್ಟೇಜ್ನ ವಿ ಬಿ ಇ ಅಂತ ಕರಿತೀವಿ, ಈ ಜಂಕ್ಷನ್ ಇರತಕ್ಕಂಥ ವೋಲ್ಟೇಜ್ನ ವಿ ಬಿ ಸಿ ಅಂತ ಕರಿತೀವಿ. ಸೊ ಐ ವಿಲ್ ರೈಟ್ ದಿಸ್. ನೋಡಿ ಇಲ್ಲಿ, ವಾಟ್ ಈಸ್ ದಿಸ್ ವಿ ಬಿ ಇ ಅಂತಂದಾಗ ಇಟ್ ಈಸ್ ಅ ವೋಲ್ಟೇಜ್ ಆರ್ ವೋಲ್ಟೇಜ್ ಅಟ್ ಬೇಸ್ ಎಮಿಟಾರ್ ಜಂಕ್ಷನ್. ಬೇಸ್ ಎಮಿಟಾರ್ ಜಂಕ್ಷನ್ ಅಂತ ಹೇಳ್ತಾರೆ. ನಮಗೆ ವಿ ಬಿ ಸಿ ಇದ್ದರೆ, ಇಲ್ಲ ವಿ ಸಿ ಇ, ವಿ ಬಿ ಸಿ ಈ ಒಂದು ಡಯಾಗ್ರಾಮ್ ಅಲ್ಲಿ ವೋಲ್ಟೇಜ್ ಅಟ್ ಬೇಸ್ ಕಲೆಕ್ಟಾರ್ ಜಂಕ್ಷನ್ ಅಂತ ಹೇಳ್ತಾರೆ. ಬೇಸ್ ಕಲೆಕ್ಟಾರ್ ಜಂಕ್ಷನ್ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಕಾಲೇಜಲ್ಲಿ ಮಾಡಿರಲ್ಲ ಮ್ಯಾಕ್ಸಿಮಮ್ ಆಗಿ. ಸೊ ಪ್ಲೀಸ್ ಥಿಂಕ್ ಅಬೌಟ್. ಇದೇ ರೀತಿ ನಮಗೆ ಪಿ ಎನ್ ಪಿ ಹೇಗೆ ನಾವು ಕನೆಕ್ಟ್ ಮಾಡಬಹುದು ಅನ್ನೋದನ್ನ ನೋಡೋಣ. ಸಿ ಹಿಯರ್ ಸೆಕೆಂಡ್ ಒನ್, ಹೌ ಕ್ಯಾನ್ ವಿ ಕನೆಕ್ಟ್ ಪಿ ಎನ್ ಪಿ ಟ್ರಾನ್ಸಿಸ್ಟರ್? This is a P emitter region and this is N and this is the P. Here. This is the emitter, base and collector. Emitter base is forward biased. Base collector is reverse bias ಅಂತ ಹೇಳ್ತಾರೆ. Base collector is reverse bias. ಅರ್ಥ ಇದಲ್ವಾ ಹೇಳಿದ್ದೇನು ಅಂತ? Like that we can bias a transistor. ಟ್ರಾನ್ಸಿಸ್ಟರ್ನ ಎಕ್ಸ್ಟರ್ನಲ್ ಸರ್ಕ್ಯೂಟ್ ಅಲ್ಲಿ ಇದೇ ರೀತಿ ನಾವು ಕನೆಕ್ಟ್ ಮಾಡಬೇಕು. ದಿಸ್ ಇಸ್ ಅ ರೂಲ್ ಅಂತಾನು ನೆನ್ಪಿಟ್ಕೊಳ್ಳಿ. ನಾವು ಲೆಟ್ ಅಸ್ ಸಿ ಹೌ ದಿಸ್ ಟ್ರಾನ್ಸಿಸ್ಟರ್ ವರ್ಕ್ಸ್. ಜನರಲ್ ಆಗಿ ನಾವು ಎಲ್ಲ ಅಪ್ಲಿಕೇಶನ್ಸ್ ಅಲ್ಲಿ ನಾವು ತಗೊಳ್ಳೋ ಎನ್ ಪಿ ಎನ್ ಟ್ರಾನ್ಸಿಸ್ಟರ್. ಯಾಕೆ ಅಂತ ಹೇಳಿ ನೋಡೋಣ. ಎನ್ ಪಿ ಎನ್ ಟ್ರಾನ್ಸಿಸ್ಟರ್ ಅಲ್ಲಿ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಎಲೆಕ್ಟ್ರಾನ್ಸ್ ಆಗಿರುತ್ತೆ. ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಎಲೆಕ್ಟ್ರಾನ್ ಆಗಿರುತ್ತೆ. Therefore, we will get conductivity will be more. Conductivity will be more. ಅರ್ಥ ಆಗ್ತದಲ್ವ ಹೇಳಿದ್ದೇನು ಅಂತ? ಸೊ ಥಿಂಕ್ ಮಾಡಿ ಪ್ಲೀಸ್. ಥಿಂಕ್. ಗೊತ್ತಾಯ್ತಲ್ವಾ ಈ ಟ್ರಾನ್ಸಿಸ್ಟರ್ನ ಹೇಗೆ ಬಯಾಸ್ ಮಾಡಬೇಕು ಅಂತಂದ್ಬಿಟ್ಟು. ಇವಾಗ ಸ್ವಲ್ಪ ಯೋಚನೆ ಮಾಡಿ. ಏನು ಅಂತಂದ್ರೆ, ಸಿ ಹಿಯರ್, ಯಾವಾಗಾದ್ರೆ ಈ ಎಮಿಟರ್ ಬೇಸ್ ಜಂಕ್ಷನ್ ಅನ್ನೋದು ನಿಮಗೆ ಫಾರ್ವರ್ಡ್ ಬಯಾಸ್ ಆಗಿರುತ್ತೋ ಈ ಒಂದು ರೀಜನ್ ನಲ್ಲಿ ರೆಸಿಸ್ಟೆನ್ಸ್ ಅನ್ನೋದು ಕಡಿಮೆ ಇರುತ್ತೆ. ನಾವು ಓದಿದ್ದೀವಿ ಆಲ್ರೆಡಿ, ನೆನೆಸ್ಕೊಡಿ. ಈ ಎಮಿಟರ್ ಬೇಸ್ ಅನ್ನೋದು ಫಾರ್ವರ್ಡ್, ಹಾಗಾಗಿ ರೆಸಿಸ್ಟೆನ್ಸ್ ಕಮ್ಮಿ ಇರುತ್ತೆ. ಬೇಸ್ ಕಲೆಕ್ಟರ್ ಅನ್ನೋದು ನಿಮಗೆ ರಿವರ್ಸ್ ಬಯಾಸ್ ಆಗಿರೋದ್ರಿಂದ ಇಲ್ಲಿ ರೆಸಿಸ್ಟೆನ್ಸ್ ಅನ್ನೋದು ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ಆದರೆ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಎಲ್ಲಿಂದ ಎಲ್ಲಿಗೆ ಮೂವ್ ಆಗುತ್ತೆ? ಎಮಿಟರ್ ಇಂದ ಕಲೆಕ್ಟರ್ಗೆ ಮೂವ್ ಆಗುತ್ತೆ. ಅರ್ಥ ಮಾಡ್ಕೊಂತ ಇದ್ರ? ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ಆಸ್ ಅ ಟ್ರಾನ್ಸ್ ರೆಸಿಸ್ಟಾರ್ ಅಂತ ಹೇಳಿದ್ದಾರೆ. ಇಟ್ ಟ್ರಾನ್ಸ್ಫರ್ ದ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಫ್ರಮ್ ಲೋ ರೆಸಿಸ್ಟೆನ್ಸ್ ಟು ಹೈ ರೆಸಿಸ್ಟೆನ್ಸ್ ಅಂತ ಹೇಳಿದ್ದಾರೆ. ಸೊ ಲೈಕ್ ದಟ್. ನಾವು ಲೆಟ್ ಅಸ್ ಸಿ ವಾಟ್ ಇಸ್ ದ ವರ್ಕಿಂಗ್ ಆಫ್ ಎನ್ ಪಿ ಎನ್ ಟ್ರಾನ್ಸಿಸ್ಟರ್ ಅಂತ ಹೇಳ್ತಾರೆ. ಇಲ್ಲ ಆಕ್ಷನ್ ಆಫ್ ಎನ್ ಪಿ ಎನ್ ಟ್ರಾನ್ಸಿಸ್ಟರ್. ಇಲ್ಲಿ ಇಂಪಾರ್ಟೆಂಟ್ ಏನು ಓದಬೇಕು ಅನ್ನೋದನ್ನ ಹೇಳ್ತೀನಿ ಎಂಟ್ರೆನ್ಸ್ ಪರ್ಪಸ್ಗೆ. ವರ್ಕಿಂಗ್ ಆಫ್ ಎನ್ ಪಿ ಎನ್ ಟ್ರಾನ್ಸಿಸ್ಟರ್. ಎನ್ ಪಿ ಎನ್ ಟ್ರಾನ್ಸಿಸ್ಟರ್. ಸೊ ಬೈ
ಕೀಪಿಂಗ್ ದ ಬಯಾಸಿಂಗ್ ಕಂಡೀಷನ್ ಆಫ್ ಎ ಟ್ರಾನ್ಸಿಸ್ಟರ್ ಇನ್ ಮೈಂಡ್, ಯೋಚನೆ ಮಾಡಿ ಇಲ್ಲಿ N is connected to negative terminal and P is connected to positive terminal and this is the common base configuration ಅಂತ ಹೇಳ್ತಾರೆ. P is connected to negative terminal, N is connected to positive terminal ಅಂತ ಹೇಳ್ತಾರೆ. ಸೊ ನೋಡಿ, ಯಾವಾಗಾದ್ರೆ ಈ ಎನ್ ಅನ್ನೋದು ನೆಗೆಟಿವ್ಗೆ ಕನೆಕ್ಟ್ ಮಾಡಿರ್ತಾರೋ ಎನ್ ಅಲ್ಲಿ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಏನು ಎಲೆಕ್ಟ್ರಾನ್ಸ್ ಆಗಿರುತ್ತೆ. ಹಾಗಾಗಿ ನಿಮಗೆ ಅದಕ್ಕೆ ನೆಗೆಟಿವ್ ಟರ್ಮಿನಲ್ಲಿಂದ ಈ ಎಲೆಕ್ಟ್ರಾನ್ಸ್ ಅನ್ನೋದು ರೆಪಲ್ ಆಗುತ್ತೆ ಅಂತ ಹೇಳ್ತಾರೆ. ದೇರ್ ಫೋರ್ ಡ್ಯೂ ಟು, ಇಲ್ಲಿ ಬರಿತೀನಿ ನೋಡಿ, ಡ್ಯೂ ಟು ರೆಪಲ್ಷನ್ ಬಿಟ್ವೀನ್ ಎಲೆಕ್ಟ್ರಾನ್ಸ್ ಅಂಡ್ negative terminal okay, electrons will move from emitter region ಅಂತ ಹೇಳ್ತಾರೆ. emitter region ಇಂದ ಎಲೆಕ್ಟ್ರಾನ್ಸ್ ಅನ್ನೋದು ಮೂವ್ ಆಗುತ್ತೆ. ಹೋಗ್ತಾ ಏನಾಗುತ್ತೆ ಅಂತಂದಾಗ giving rise to ಎಮಿಟಾರ್ ಕರೆಂಟ್ ಅಂತ ಹೇಳ್ತಾರೆ. ಯಾವಾಗಾದ್ರೆ ನಿಮಗೆ ಎಮಿಟಾರ್ ರೀಜನ್ ನಲ್ಲಿ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಅನ್ನೋದು ಮೂವ್ ಆಗುತ್ತೋ ಫ್ಲೋ ಆಗುತ್ತೋ ಅಲ್ಲಿ ಕರೆಂಟ್ ಅನ್ನೋದು ಬರುತ್ತೆ. ಅದನ್ನ ಎಮಿಟಾರ್ ಕರೆಂಟ್ ಅಂತ ಕರೆದಿದ್ದೀವಿ. ಡಿನೋಟೆಡ್ ಬೈ ಐ ಸಫಿಕ್ಸ್ ಇ ಅಂತ ಹೇಳಿದ್ದೀವಿ. ಗೊತ್ತಾಯ್ತಲ್ವ ಹೇಳಿದ್ದೇನಂತ? ಈ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಅನ್ನೋದು ನೋಡಿ, ಬೇಸಲ್ಲಿ ಹೋಗ್ಬೇಕಾದ್ರೆ, ಬೇಸ್ ಅನ್ನೋದು ಪಿ ರೀಜನ್ ಇಂದ ಇದೆ, ನಾವು ನೆನ್ಬಿಟ್ಕೋಬೇಕು, ಬೇಸ್ ಅನ್ನೋದು ಲೈಟ್ಲಿ ಡೋಪ್ಡ್. ಹಾಗಾಗಿ 100 ಎಲೆಕ್ಟ್ರಾನ್ಸ್ ಅನ್ನೋದು ನಿಮಗೆ ಎಮಿಟಾರ್ ಇಂದ ಪಿಗೆ ಸೇರ್ತಾ ಇದ್ರೆ, ಬೇಸ್ಗೆ ಸೇರ್ತಾ ಇದ್ರೆ, ಅದರಲ್ಲಿ 100 ಅಲ್ಲಿ ಬರೀ 5 ಎಲೆಕ್ಟ್ರಾನ್ಸ್ ಅನ್ನೋದು ಮಾತ್ರನೇ ಇಲ್ಲಿ ಲೈಟ್ಲಿ ಡೋಪ್ಡ್ ಇರುತ್ತಲ್ವಾ, ರೀಕಂಬೈನ್ ಆಗತ್ತೆ. ಕಂಬೈನ್ ಆಗಿ ನಿಮಗೆ ಬೇಸ್ ಕರೆಂಟ್ ಬರುತ್ತೆ. ಉಳಿದಿರೋ 95% ಆಫ್ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಅನ್ನೋದು ಬೇಸ್ ಇಂದ ಕಲೆಕ್ಟಾರ್ಗೆ ಮೂವ್ ಆಗೋಗುತ್ತೆ, ಗಿವಿಂಗ್ ರೈಸ್ ಟು ಕಲೆಕ್ಟಾರ್ ಕರೆಂಟ್ ಅಂತ ಹೇಳ್ತೀವಿ. therefore see here, only 5% of majority charge carriers only 5% of majority charge carriers from emitter will recombine in P base region ಅಂತ ಹೇಳ್ತಾರೆ. will recombine in base region, giving rise to ಬೇಸ್ ಕರೆಂಟ್ ಅಂತ ಕರಿತೀವಿ. ಗಿವಿಂಗ್ ರೈಸ್ ಟು ಬೇಸ್ ಕರೆಂಟ್. ಅದನ್ನು ಹೇಗೆ ಡಿನೋಟ್ ಮಾಡ್ತೀವಿ? IB ಅಂತ ಬರಿತೀವಿ. ಇನ್ನು ಉಳಿದಿರೋ 95% ಏನಾಗಿರುತ್ತೆ ನಿಮಗೆ ಅಂತಂದ್ರೆ, ಇಟ್ ವಿಲ್ ಬಿ ಕಲೆಕ್ಟೆಡ್ ಇನ್ ಕಲೆಕ್ಟಾರ್ ರೀಜಿಯನ್. ರಿಮೈನಿಂಗ್ 95% ಆಫ್ ಮೆಜಾರಿಟಿ ಚಾರ್ಜ್ carriers will move to collector region, giving rise to collector current ಅಂತ ಹೇಳ್ತಾರೆ. giving rise to collector current. ಅದನ್ನ IC ಅಂತ ಇಂಡಿಕೇಟ್ ಮಾಡೋಣ. ಸೊ ದೇರ್ ಫೋರ್ ವಿ ಹ್ಯಾವ್ ಟು ರಿಮೆಂಬರ್, ಒಂದು ಇಂಪಾರ್ಟೆಂಟ್ ಮೈಂಡ್ ಬಿಟ್ಕೋಬೇಕು. ಈಕ್ವೇಶನ್ ಆಗಿ ಬರಿತೀನಿ, IE is always equal to IB plus IC. ಎಮಿಟಾರ್ ಕರೆಂಟ್ ಅನ್ನೋದು ಯಾವಾಗಲೂ ಬೇಸ್ ಕರೆಂಟ್ ಪ್ಲಸ್ ಕಲೆಕ್ಟಾರ್ ಕರೆಂಟ್ ಅಂತ ಬರುತ್ತೆ. ಗೊತ್ತಾಗಿದಲ್ವ ಹೇಳ್ತಾ ಇರೋದು? ದಿಸ್ ಇಸ್ ದ ಇಂಪಾರ್ಟೆಂಟ್ ಥಿಂಗ್ ವಿ ಹ್ಯಾವ್ ಟು ಲರ್ನ್ ಫ್ರಮ್ ದ ಆಕ್ಷನ್ ಆಫ್ ಟ್ರಾನ್ಸಿಸ್ಟರ್ ಆರ್ ವರ್ಕಿಂಗ್ ಆಫ್ ಅ ಟ್ರಾನ್ಸಿಸ್ಟರ್ ಅಂತ ಹೇಳ್ತಾರೆ. Later we have to understand what are the input and output characteristics. ನೋಡಿ, ಈ ಇನ್ಪುಟ್ ಅಂಡ್ ಔಟ್ಪುಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದರೆ ಬೇರೆ ಏನೂ ಅಲ್ಲ, ವೋಲ್ಟೇಜ್ ಮತ್ತು ಕರೆಂಟ್ ಗ್ರಾಫ್ ಅಂತ ಅರ್ಥ. ಓಕೆ, ಸೊ ಸರ್ಕ್ಯೂಟ್ ಹೇಗಿರುತ್ತೆ ಅಂತ ಒಂದ್ಸರಿ ಅಬ್ಸರ್ವ್ ಮಾಡಿ. ಸೊ ವೆನೆವರ್ ಯು ಅಬ್ಸರ್ವ್ ದಿಸ್ ಪಾರ್ಟ್ ಈಸ್ ರೆಫರ್ಡ್ ಆಸ್
ಇನ್ಪುಟ್ ಸರ್ಕ್ಯೂಟ್ ಅಂತ ಹೇಳ್ತಾರೆ. ದಿಸ್ ಪಾರ್ಟ್ ಈಸ್ ರೆಪ್ರೆಸೆಂಟೆಡ್ ಆಸ್ ಇನ್ಪುಟ್ ಅಂಡ್ ದಿಸ್ ಪಾರ್ಟ್ ಈಸ್ ರೆಪ್ರೆಸೆಂಟೆಡ್ ಆಸ್ ಔಟ್ಪುಟ್ ಸರ್ಕ್ಯೂಟ್ ಅಂತ ಕರಿತೀವಿ. ಔಟ್ಪುಟ್ ಸರ್ಕ್ಯೂಟ್. ಸೊ ವಾಟ್ ಇಸ್ ದಿಸ್ ಇನ್ಪುಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಹೇಗಿರುತ್ತೆ ಅಂತಂದ್ರೆ ನೋಡಿ, ದಿಸ್ ಇಸ್ ದ ಗ್ರಾಫ್ ಡ್ರಾನ್. This is the graph drawn. This is the graph drawn between input current and input voltage ಅಂತ ಹೇಳ್ತಾರೆ. ಇನ್ಪುಟ್ ಕರೆಂಟ್ ಮತ್ತು ಇನ್ಪುಟ್ ವೋಲ್ಟೇಜ್ಗೆ ಮಧ್ಯದಲ್ಲಿ ಗ್ರಾಫ್ನ ಪ್ಲಾಟ್ ಮಾಡಿದ್ರೆ ಆ ಬರತಕ್ಕಂಥ ಗ್ರಾಫ್ನ ಇನ್ಪುಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಕರಿತೀವಿ. ಓಕೆ, ಕೀಪಿಂಗ್ ಔಟ್ಪುಟ್ ವೋಲ್ಟೇಜ್ ಕಾನ್ಸ್ಟೆಂಟ್. ಕೀಪಿಂಗ್ ದ ಔಟ್ಪುಟ್ ವೋಲ್ಟೇಜ್ ಕಾನ್ಸ್ಟೆಂಟ್ ಅಂತ ಹೇಳ್ತಾರೆ. ನೋಡಿ, ಈ ಒಂದು ಸರ್ಕ್ಯೂಟ್ ನಾವು ನೋಡಿದ್ದಾಗ ಎಮಿಟಾರ್ ಅನ್ನೋದು ಕಾಮನ್ ಮಾಡಿದ್ದಾರೆ. ಯಾವುದಕ್ಕೆ? ಇದಕ್ಕೆ ಬೇಸ್ಗೆ ಮತ್ತು ಕಲೆಕ್ಟಾರ್ಗೆ. ಅದಕ್ಕೆ ಇದನ್ನ ಕಾಮನ್ ಎಮಿಟಾರ್ ಕಾನ್ಫಿಗರೇಷನ್ ಅಂತ ಕರೀತಾರೆ. ನೋಡಿ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಈ ಟ್ರಾನ್ಸಿಸ್ಟರ್ನ ಸರ್ಕ್ಯೂಟಲ್ಲಿ ಕನೆಕ್ಟ್ ಮಾಡಬೇಕು ಅಂತಂದರೆ ನಮಗೆ ಮಿನಿಮಮ್ 4 ಟರ್ಮಿನಲ್ಸ್ ಬೇಕಾಗುತ್ತೆ. ಆದರೆ ಟ್ರಾನ್ಸಿಸ್ಟರ್ಗೆ ಇರೋದು 3 ಟರ್ಮಿನಲ್. ಸೊ ಏನು ಮಾಡಬೇಕಾಗತ್ತೆ ಅಂತಂದಾಗ ಈ 3 ಟರ್ಮಿನಲಲ್ಲಿ ಯಾವುದಾದ್ರೂ ಒಂದು ಟರ್ಮಿನಲ್ನ ಕಾಮನ್ ಮಾಡ್ತೀವಿ ಇನ್ಪುಟ್ಗೆ ಮತ್ತು ಔಟ್ಪುಟ್ಗೆ. ಅರ್ಥ ಆಯ್ತಾ? ಹಾಗಾಗಿ ನಮಗೆ ಡಿಫ್ರೆಂಟ್ ಮೋಡ್ಸ್ ಆಫ್ ಕಾನ್ಫಿಗರೇಷನ್ ಬರುತ್ತೆ. ಒಂದು ಕಾಮನ್ ಬೇಸ್ ಕಾನ್ಫಿಗರೇಷನ್, ಇನ್ನೊಂದು ಕಾಮನ್ ಎಮಿಟರ್ ಕಾನ್ಫಿಗರೇಷನ್, ಇನ್ನೊಂದು ಕಾಮನ್ ಕಲೆಕ್ಟರ್ ಕಾನ್ಫಿಗರೇಷನ್. ಇಷ್ಟು ಕಾನ್ಫಿಗರೇಷನ್ಸ್ ಅಲ್ಲಿ ನಾವು ಹೆಚ್ಚಾಗಿ ಯೂಸ್ ಮಾಡೋದು ಕಾಮನ್ ಎಮಿಟರ್ ಕಾನ್ಫಿಗರೇಷನ್. ಯಾಕೆ ಅಂತಂದಾಗ ಅದರಲ್ಲಿ ಕರೆಂಟ್ ಗೇನ್ ಅನ್ನೋದು ತುಂಬಾ ಜಾಸ್ತಿ ಇರುತ್ತೆ. ಕಾಮನ್ ಬೇಸ್ ಅಲ್ಲಿ ಕರೆಂಟ್ ಗೇನ್ ಅನ್ನೋದು ಕಡಿಮೆ ಇರೋದ್ರಿಂದ ಕಾಮನ್ ಬೇಸ್ನ ಮತ್ತು ಕಾಮನ್ ಕಲೆಕ್ಟರ್ನ ಯೂಸ್ ಮಾಡಲ್ಲ. ಅರ್ಥ ಆಯ್ತಲ್ವಾ? ಹಾಗಾಗಿ ನಮಗೆ ಸಿಲೆಬಸ್ ಅಲ್ಲಿ ಇರೋದೆಲ್ಲ ನಮಗೆ ಕಾಮನ್ ಎಮಿಟರ್ ಕಾನ್ಫಿಗರೇಷನ್ ಅಂತ ಹೇಳ್ತಾರೆ. ಇಲ್ಲಿ ನೋಡಿ, ಅರ್ಥ ಮಾಡ್ಕೊಳ್ಳಿ. ಎಮಿಟರ್ ಟರ್ಮಿನಲ್ನ ಇನ್ಪುಟ್ಗೆ ಮತ್ತೆ ಔಟ್ಪುಟ್ಗೆ ಕಾಮನ್ ಮಾಡಿದ್ದೀವಿ. ಗೊತ್ತಾಗ್ತದಲ್ವ ಹೇಳ್ತಾ ಇರೋದೇನು ಅಂತ? ಸೊ ಲೈಕ್ ದಟ್ ವಿಲ್ ಗೆಟ್ ವಾಟ್ ಇಸ್ ದ ಗ್ರಾಫ್. ಅಬ್ಸರ್ವ್ ಮಾಡಿ, ಇದು VI ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ PN ಡಯೋಡ್ ಇನ್ ಫಾರ್ವರ್ಡ್ ಬಯಾಸ್ ಹೇಗಿರುತ್ತೋ ಅದೇ ರೀತಿ ನಿಮಗೆ ಇನ್ಪುಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನೋದು ಬರುತ್ತೆ. ನೋಡಿ, ಕೀಪಿಂಗ್ ದ ಔಟ್ಪುಟ್ ವೋಲ್ಟೇಜ್ ಕಾನ್ಸ್ಟೆಂಟ್. ಯಾವಾಗಾದ್ರೂ ನಾವು ಇನ್ಪುಟ್ ವೋಲ್ಟೇಜ್ಗೂ ಇನ್ಪುಟ್ ಕರೆಂಟ್ಗೂ ಡ್ರಾ ಮಾಡ್ತಾ ಇರ್ತೀವೋ ಔಟ್ಪುಟ್ನ ನಾವು ಕಾನ್ಸ್ಟೆಂಟ್ ಅಂತ ಮೇಂಟೈನ್ ಮಾಡ್ತೀವಿ. ಇದು ನೀವು ಡಿಗ್ರಿ ಕ್ಲಾಸಸ್ಗೆ ಹೋಗಿದ್ದಾಗ ಪ್ರಾಕ್ಟಿಕಲ್ಸ್ ನೀವು ಮಾಡ್ತೀರಾ. ಓಕೆನಾ? ಸೊ ಲೆಟ್ ಅಸ್ ಸಿ ವಾಟ್ ಇಸ್ ಔಟ್ಪುಟ್ ಕ್ಯಾರೆಕ್ಟರಿಸ್ಟಿಕ್ಸ್. ಇಲ್ಲಿ ಏನು ಅಂತಂದಾಗ, ಸಿ ಹಿಯರ್, ದಿಸ್ ಇಸ್ ದ ಗ್ರಾಫ್ ಡ್ರಾನ್. This is the graph drawn between output current and output voltage. Output current and output voltage by keeping ಇನ್ಪುಟ್ ಕರೆಂಟ್ ಕಾನ್ಸ್ಟೆಂಟ್ ಅಂತ ಹೇಳ್ತಾರೆ. ಬೈ ಕೀಪಿಂಗ್ ದ ಇನ್ಪುಟ್ ಕರೆಂಟ್ ಕಾನ್ಸ್ಟೆಂಟ್. ಇನ್ಪುಟ್ ಕರೆಂಟ್ ಅಂದ್ರೆ ಯಾವುದು ಅಂತಂದ್ರೆ ಬೇಸ್ ಕರೆಂಟ್ ಅಂತ ಹೇಳ್ತಾರೆ. ಬೇಸ್ ಕರೆಂಟ್ ಇನ್ CE ಕಾನ್ಫಿಗರೇಷನ್. ಹಾಗಾಗಿ ನಿಮಗೆ ಫಸ್ಟ್ ಟ್ರಯಲ್ ಅಲ್ಲಿ 10 ಮೈಕ್ರೋ ಆಂಪಿಯರ್ ನ ಮೇಂಟೈನ್ ಮಾಡಿದ್ದಾರೆ. ಸೆಕೆಂಡ್ ಟ್ರಯಲ್, ಥರ್ಡ್ ಟ್ರಯಲ್, ಫೋರ್ತ್ ಟ್ರಯಲ್, ಫಿಫ್ತ್, ಸಿಕ್ಸ್ತ್ ಟ್ರಯಲ್ ಅಲ್ಲಿ ನಿಮ್ಗೆ 6 ಗ್ರಾಫ್ ಬಂದಿದೆ. ನಿಮಗೆ ಇನ್ಪುಟ್ ವೋಲ್ಟೇಜ್ ಚೇಂಜ್ ಮಾಡ್ಕೊಳ್ತಾ ಇನ್ಪುಟ್ ಕರೆಂಟ್ನ ಡ್ರಾ ಮಾಡಿದ್ರೆ, ಔಟ್ಪುಟ್ ವೋಲ್ಟೇಜ್ನ ಚೇಂಜ್ ಮಾಡ್ತಾ ಔಟ್ಪುಟ್ ಕರೆಂಟ್ನ ನಾವು ನೋಟ್ ಮಾಡಿಕೊಂಡು ಡ್ರಾ ಮಾಡಿದ್ರೆ ಈ ರೀತಿ ನಿಮಗೆ ಗ್ರಾಫ್ ಅನ್ನೋದು ಬರುತ್ತೆ. ಅದನ್ನು ನಾವು ಔಟ್ಪುಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ಟ್ರಾನ್ಸಿಸ್ಟರ್, NPN ಟ್ರಾನ್ಸಿಸ್ಟರ್ ಅಂತ ಕರಿತೀವಿ. ನಾವು ಲೆಟ್ ಅಸ್ ಸಿ ವಾಟ್ ಇಸ್ ದ ಇನ್ಪುಟ್ ರೆಸಿಸ್ಟೆನ್ಸ್. ಇನ್ಪುಟ್ ರೆಸಿಸ್ಟೆನ್ಸ್ ಅಂದ್ರೆ ಏನು, ಔಟ್ಪುಟ್ ರೆಸಿಸ್ಟೆನ್ಸ್ ಅಂದ್ರೆ ಏನು, ಆಮೇಲೆ ಕರೆಂಟ್ ಗೇನ್ ಅಂದ್ರೆ ಏನು ಅಂತ ನೋಡೋಣ. ನೋಡಿ, ಇನ್ಪುಟ್ ರೆಸಿಸ್ಟೆನ್ಸ್ ನೋಡಿ, ಇದು ಬರೆಯೋದಕ್ಕೆ ಜಾಸ್ತಿ ಕಷ್ಟ ಬೇಕಾಗಿಲ್ಲ. ನಿಮಗೆ ಓಮ್ಸ್ ಲಾ ನೆನಪಿದ್ರೆ ಸಾಕು. V = I × R, R = V/I. ಈ ಫಾರ್ಮುಲಾ ನೆನಪಿಟ್ಕೊಂಡ್ರೆ ಸಾಕು. ಹೌ ಕ್ಯಾನ್ ವಿ ಡಿಫೈನ್ ದಿಸ್ ಇನ್ಪುಟ್ ರೆಸಿಸ್ಟೆನ್ಸ್? ನೋಡಿ, ಇಲ್ಲಿ ಫಾರ್ಮುಲಾ ಬರ್ದಿದ್ದೀನಿ.
see here, the ratio of okay base emitter or change in input voltage. ಇನ್ಪುಟ್ ಅಂತಂದ್ರೆ ಬೇಸ್ ಎಮಿಟಾರ್ ವೋಲ್ಟೇಜ್ ಅಂತ ಕರಿತೀವಿ ನಾವು. ಬೇಸ್ ಎಮಿಟಾರ್ ವೋಲ್ಟೇಜ್ ಟು ಚೇಂಜ್ ಇನ್ ಇನ್ಪುಟ್ ಕರೆಂಟ್. ಇನ್ಪುಟ್ ಕರೆಂಟ್ ಅಂತಂದ್ರೆ ನಾವು ಬೇಸ್ ಕರೆಂಟ್ ಅಂತ ಹೇಳ್ತೀವಿ ಕಾಮನ್ ಎಮಿಟಾರ್ ಕಾನ್ಫಿಗರೇಷನ್ ಅಲ್ಲಿ. ಹಾಗಾಗಿ ವಿ ಕ್ಯಾನ್ ರೈಟ್ ಅಟ್ ಕಾನ್ಸ್ಟೆಂಟ್ ಔಟ್ಪುಟ್ ವೋಲ್ಟೇಜ್. ಔಟ್ಪುಟ್ ವೋಲ್ಟೇಜ್ ಅಂದ್ರೆ ಕಲೆಕ್ಟರ್ ಎಮಿಟಾರ್ ವೋಲ್ಟೇಜ್. ಎಮಿಟಾರ್ ವೋಲ್ಟೇಜ್ ಸಿಂಬಾಲಿಕ್ ಆಗಿ ನಾವು ಬರಿಬೇಕು ಅಂತಂದಾಗ ಲೈಕ್ ದಿಸ್ ವಿ ಕ್ಯಾನ್ ರೈಟ್. ನೋಡಿ, RI ಈಸ್ ಈಕ್ವಲ್ಸ್ ಟು change in input voltage VBE divided by delta. Delta represent change in IB base current at VCE ಅಂದ್ರೆ constant output voltage, collector emitter voltage. In the same manner we can also define for output resistance is defined as the ratio of change in output voltage to change in output current ಅಂತ ಬರೀಬಹುದು. ಸೆಂಟೆನ್ಸ್ ಅಲ್ಲಿ ನೀವೇ ಬರೀರಿ, ಪ್ರಾಕ್ಟೀಸ್ ಮಾಡಿ. at constant input current. ಅರ್ಥ ಆಗ್ತದಲ್ಲ ಹೇಳಿದ್ದು? ಸಿಮಿಲರ್ಲಿ ವಾಟ್ ಈಸ್ ದ ಕರೆಂಟ್ ಆಂಪ್ಲಿಫಿಕೇಶನ್ ಫ್ಯಾಕ್ಟರ್? ಕರೆಂಟ್ ಆಂಪ್ಲಿಫಿಕೇಶನ್ ಫ್ಯಾಕ್ಟರ್ ಅಂದ್ರೆ ಏನು? ಇಟ್ ಈಸ್ ನಥಿಂಗ್ ಬಟ್ ಕರೆಂಟ್ ಗೇನ್ ಅಂತಾನು ಬರೀಬಹುದು. ಕರೆಂಟ್ ಗೇನ್ ಆಲ್ವೇಸ್ ಡಿಫೈನ್ಡ್ ಆಸ್ ಗೇನ್ ಅಂದಿದ ತಕ್ಷಣ ಔಟ್ಪುಟ್ ಬೈ ಇನ್ಪುಟ್ ಅನ್ನೋದು ಮೈಂಡಲ್ಲಿ ಇರಬೇಕು. ಸೊ ಕಾಮನ್ ಎಮಿಟರ್ ಕಾನ್ಫಿಗರೇಷನ್ ಅಲ್ಲಿ ಔಟ್ಪುಟ್ ಕರೆಂಟ್ ಬಂದ್ಬಿಟ್ಟು ಕಲೆಕ್ಟರ್ ಕರೆಂಟ್, ಇನ್ಪುಟ್ ಕರೆಂಟ್ ಬಂದ್ಬಿಟ್ಟು ಬೇಸ್ ಕರೆಂಟ್ ಆಗಿರುತ್ತೆ. ದೇರ್ಫೋರ್ ಯು ಕ್ಯಾನ್ ಸೇ ಇಟ್ ಈಸ್ ಡಿಫೈನ್ಡ್ ಆಸ್ change in output current, that is collector current, to change in input current, that is base current, by keeping output voltage constant ಅಂತ ಹೇಳಿದ್ದಾರೆ. ಸೊ ಅದೇ ರೀತಿ ನಿಮಗೆ ನೋಟ್ ಅಂತ ಇಲ್ಲಿ ಬರ್ದಿದ್ದೀನಿ ನಿಮ್ಮ ಒಂದು ಪ್ರಾಕ್ಟೀಸ್ಗೋಸ್ಕರ. ಕಾಮನ್ ಬೇಸ್ ಕಾನ್ಫಿಗರೇಷನ್ ಅಲ್ಲಿ ಕರೆಂಟ್ ಆಂಪ್ಲಿಫಿಕೇಶನ್ ಫ್ಯಾಕ್ಟರ್ ಅನ್ನೋದು ನೋಡಿ, ಇಲ್ಲಿ ಕಾಮನ್ ಬೇಸ್ ಅಲ್ಲಿ ಔಟ್ಪುಟ್ ಕರೆಂಟ್ ಬಂದ್ಬಿಟ್ಟು ಕಲೆಕ್ಟರ್ ಕರೆಂಟ್, ಇನ್ಪುಟ್ ಕರೆಂಟ್ ಬಂದ್ಬಿಟ್ಟು ಬೇಸ್ ಕರೆಂಟ್ ಅಂತ ಹೇಳ್ತಾರೆ. ಸೊ ಅಲ್ಲಿ ಕರೆಂಟ್ ಆಂಪ್ಲಿಫಿಕೇಶನ್ ಫ್ಯಾಕ್ಟರ್ನ ಆಲ್ಫಾ ಅಂತ ಇಂಡಿಕೇಟ್ ಮಾಡ್ತೀವಿ. ಡೆಲ್ಟಾ IC ಡಿವೈಡ್ ಬೈ ಡೆಲ್ಟಾ IB ಅಂತ ಬರೀಬಹುದು. ಸೊ ವಾಟ್ ಇಸ್ ದ ರಿಲೇಷನ್ ಬಿಟ್ವೀನ್ ಆಲ್ಫಾ ಆ್ಯಂಡ್ ಬೀಟಾ? ನೋಡಿ, ಕೆಲವು ಸರಿ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ನಿಮಗೆ ಆಲ್ಫಾ ವ್ಯಾಲ್ಯೂ ಕೊಟ್ಟಿರ್ತಾರೆ, ಆದರೆ ನಮಗೆ ಬೀಟಾ ವ್ಯಾಲ್ಯೂ ಬೇಕಾಗುತ್ತೆ. ಹಾಗಾಗಿ ಅವೆರಡರ ಮಧ್ಯೆ ರಿಲೇಷನ್ ಅನ್ನೋದು ನಮಗೆ ನೆಸೆಸಿಟಿ ಆಗಿರುತ್ತೆ. ನೋಡಿ, ಇನ್ನೂ ಒಂದ್ಸರಿ ಹೇಳ್ತಾ ಇದ್ದೀನಿ. ಆಲ್ಫಾ ಅಂದ್ರೆ ಏನು? ಕರೆಂಟ್ ಗೇನ್ ಇನ್ ಕಾಮನ್ ಬೇಸ್ ಕಾನ್ಫಿಗರೇಷನ್ ಆಫ್ ಎ ಟ್ರಾನ್ಸಿಸ್ಟರ್. ಬೀಟಾ ಅಂದ್ರೆ ಏನು? ಕರೆಂಟ್ ಗೇನ್ ಇನ್ ಕಾಮನ್ ಎಮಿಟರ್ ಕಾನ್ಫಿಗರೇಷನ್ ಆಫ್ ಎ ಟ್ರಾನ್ಸಿಸ್ಟರ್ ಅಂತ ಹೇಳ್ತೀವಿ. ಬೀಟಾ ಇಸ್ ಈಕ್ವಲ್ ಟು ಆಲ್ಫಾ ಡಿವೈಡ್ ಬೈ 1 ಮೈನಸ್ ಆಲ್ಫಾ. ಜನರಲ್ ಆಗಿ ನಿಮಗೆ ವ್ಯಾಲ್ಯೂಸ್ ಕೊಟ್ಬಿಡ್ತಾರೆ, ಆ ವ್ಯಾಲ್ಯೂಸ್ನ ನೋಡಿ ಸಹ ನಾವು ಐಡೆಂಟಿಫೈ ಮಾಡ್ಬೋದು ಅದು ಕೊಟ್ಟಿರೋದು ಆಲ್ಫಾ ವ್ಯಾಲ್ಯೂವಾ ಇಲ್ಲ ಬೀಟಾ ವ್ಯಾಲ್ಯೂವಾ ಅಂತ ಅಂದ್ಬಿಟ್ಟು. ನೋಡಿ, ಇಲ್ಲಿ ಇನ್ ಜನರಲ್ ಆಲ್ಫಾ ವ್ಯಾಲ್ಯೂ ಅನ್ನೋದು ಯಾವತ್ತಿಗೆ ಆಗಲಿ 0.96 ಇಂದ 0.98ಗೆ ವೇರಿ ಆಗ್ತಾ ಇರುತ್ತೆ. ಅದೇ ಬೀಟಾ ವ್ಯಾಲ್ಯೂ ಅನ್ನೋದು ಇಟ್ ವಿಲ್ ಬಿ ಗ್ರೇಟರ್ ದ್ಯಾನ್ 100. ಯಾಕೆ ಹೇಳಿ ನೋಡೋಣ? ಬೀಟಾ ಅನ್ನೋದು ಡೆಲ್ಟಾ IC ಬೈ ಡೆಲ್ಟಾ IB, ಬೇಸ್ ಕರೆಂಟ್ ಅನ್ನೋದು ಬಹಳ ಕಡಿಮೆ ಇರುತ್ತೆ ಕಂಪೇರ್ ಟು ಕಲೆಕ್ಟರ್ ಕರೆಂಟ್. ಓಕೆನಾ? ಅದೇ ಆಲ್ಫಾ ಅನ್ನೋದು ನಿಮಗೆ ಚೇಂಜ್ ಇನ್ ಕಲೆಕ್ಟರ್ ಕರೆಂಟ್ ಡಿವೈಡ್ ಬೈ ಚೇಂಜ್ ಇನ್ ಎಮಿಟಾರ್ ಕರೆಂಟ್. ಸೊ ಎಮಿಟಾರ್ ಕರೆಂಟ್ ತುಂಬಾ ಜಾಸ್ತಿ ಇರುತ್ತೆ, ಹಾಗಾಗಿ ಲೆಸ್ ದ್ಯಾನ್ 1 ಆಗಿರುತ್ತೆ. ಓಕೆ, ದಿಸ್ ಇಸ್ ಲಾಜಿಕ್ ವಿ ಹ್ಯಾವ್ ಟು ಕೀಪ್ ಇನ್ ಅವರ್ ಮೈಂಡ್. ನಾವು ಲೆಟ್ ಅಸ್ ಸಿ ಅಪ್ಲಿಕೇಶನ್ಸ್ ಆಫ್ ಅ ಟ್ರಾನ್ಸಿಸ್ಟರ್ ಅಂತ ಹೇಳ್ತಾರೆ. ಅಪ್ಲಿಕೇಶನ್ ಆಫ್ ಅ ಟ್ರಾನ್ಸಿಸ್ಟರ್ಸ್. ಟ್ರಾನ್ಸಿಸ್ಟರ್ನ ನಾವು ಡಿಫರೆಂಟ್ ವೇಸ್ ಅಲ್ಲಿ ನಾವು ಅಪ್ಲೈ ಮಾಡಬಹುದು. ಅದರಲ್ಲಿ ಮೊದಲನೇದಾಗಿ ಟ್ರಾನ್ಸಿಸ್ಟರ್ ಆಸ್ ಎ ಸ್ವಿಚ್ ಅಂತ ಕರಿತೀವಿ. ಸ್ವಿಚ್ ನಿಮ್ಗೆ ಆಲ್ರೆಡಿ ಗೊತ್ತೇ ಇರುತ್ತೆ. ಸ್ವಿಚ್ ಅಂದ್ರೆ ಏನು? ಎ ಡಿವೈಸ್ ವಿಚ್ ಈಸ್ ಯೂಸ್ ಟು ಪುಟ್ ಆನ್ ಅಂಡ್ ಪುಟ್ ಆಫ್ ಎ ಫ್ಲೋ ಆಫ್ ಕರೆಂಟ್ ಅಂತ ಹೇಳ್ತಾರೆ. ಸರ್ಕ್ಯೂಟ್ ಅಲ್ಲಿ ಕರೆಂಟ್ ಪಾಸ್ ಆಗೋದಿಕ್ಕೆ ಇಲ್ಲ ಆಫ್ ಆಗೋದಿಕ್ಕೆ ನಾವು ಒಂದು ಡಿವೈಸ್ನ ಯೂಸ್ ಮಾಡ್ತೀವಿ, ಸ್ವಿಚ್ ಅಂತ ಅಂದ್ಬಿಟ್ಟು. ಆ ಸ್ವಿಚ್
ನಾವು ಟ್ರಾನ್ಸಿಸ್ಟರ್ ಇಂದನೂ ಸಹ ನಾವು ಮಾಡಬಹುದು. ಆ ಸರ್ಕ್ಯೂಟ್ ಡಯಾಗ್ರಾಮ್ ಹೇಗಿರುತ್ತೆ ಅಂತಂದ್ರೆ ದಿಸ್ ಸರ್ಕ್ಯೂಟ್ ಡಯಾಗ್ರಾಮ್. ಸಿ ಹಿಯರ್ ದಿಸ್ ದ NPN ಟ್ರಾನ್ಸಿಸ್ಟರ್ ಇನ್ ಕಾಮನ್ ಎಮಿಟರ್ ಕಾನ್ಫಿಗರೇಷನ್. ಕಾಮನ್ ಎಮಿಟರ್ ಕಾನ್ಫಿಗರೇಷನ್ ಅರ್ಥ ಆಗ್ತದಾ? ನೋಡಿ, ಇದು ನಿಮಗೆ ಇನ್ಪುಟ್ ಸರ್ಕ್ಯೂಟ್ ಆಗಿರುತ್ತೆ, ಇದು ನಿಮಗೆ ಔಟ್ಪುಟ್ ಸರ್ಕ್ಯೂಟ್ ಆಗಿರುತ್ತೆ. ಗೊತ್ತಾಗಿದೆ ಅಲ್ವಾ? ಸೊ ಒಂದ್ಸರಿ ಯೋಚನೆ ಮಾಡಿ, ಈ ಟ್ರಾನ್ಸಿಸ್ಟರ್ ಅನ್ನೋದು ಸ್ವಿಚ್ ತರ ಯಾವಾಗ ಆಕ್ಟ್ ಮಾಡುತ್ತೆ ಅಂತನ್ಬಿಟ್ಟು ಅದಕ್ಕೆ KVL ಕಿರ್ಚಾಫ್ಸ್ ವೋಲ್ಟೇಜ್ ಲಾ ನಾವು ಯೂಸ್ ಮಾಡ್ಕೊಳ್ತೀವಿ. ಸೊ ಸಿ ಹಿಯರ್ ಅಪ್ಲೈ ಕಿರ್ಚಾಫ್ಸ್ ವೋಲ್ಟೇಜ್ ಲಾ ಫಾರ್ ಇನ್ಪುಟ್ ಸರ್ಕ್ಯೂಟ್. ಒಂದ್ಸರಿ ಯೋಚನೆ ಮಾಡಿ, IB ಅನ್ನೋದು ಹೀಗಿರುತ್ತೆ. ನಾವು ಕಿರ್ಚಾಫ್ಸ್ ವೋಲ್ಟೇಜ್ ಲಾ ಅಪ್ಲೈ ಮಾಡಿದಾಗ ಇಲ್ಲಿ ನೋಡಿ, VI ಅನ್ನೋದು ಯಾವತ್ತೇ ಆಗಲಿ VBE ಇದು VI is equals to VBE ಪ್ಲಸ್ IB ಇಂಟು RB ಅಂತ ಬರೀತಾರೆ. IB ಇಂಟು RB. ಅದೇ ಔಟ್ಪುಟ್ ಸರ್ಕ್ಯೂಟ್ ಅಪ್ಲೈ ಮಾಡಿದ್ದಾಗ ನೋಡಿ, VO is equals to VCC ಪ್ಲಸ್ IC ಇಂಟು RC ಅಂತ ಬರೀಬಹುದು. ಸೊ ಸರಿ, VCC is equals to KVL ಟು ಔಟ್ಪುಟ್ ಸರ್ಕ್ಯೂಟ್ ನಾವು ಮಾಡಿದ್ದಾಗ ನಮಗೆ ಔಟ್ಪುಟ್ ವೋಲ್ಟೇಜ್ VO ಅಂದ್ರೂ ಒಂದೇ, ಇಲ್ಲ ಅಂದರೆ VCE ಅಂದ್ರೂ ಒಂದೇ. VCC ಮೈನಸ್ IC ಇಂಟು RC ಅಂತ ಹೇಳ್ಬೋದು. ಸೊ ಇವಾಗ ಅಪ್ಲೈ ಮಾಡಿ ಒಂದ್ಸರಿ. ಯಾವಾಗಾದರೆ ನಮಗೆ ಇನ್ಪುಟ್ ವೋಲ್ಟೇಜ್ ಅನ್ನೋದು 0.6 ವೋಲ್ಟೇಜ್ಗಿಂತ ಕಡಿಮೆ ಇದ್ದರೆ, ಯಾಕೆ ಅಂತಂದಾಗ ಪ್ರತಿಯೊಬ್ಬರಿಗೂ ನಮಗೆ ಎನರ್ಜಿ ಗ್ಯಾಪ್ ಅನ್ನೋದು ಇರುತ್ತಲ್ವ ನಿಮಗೆ, ಇಲ್ಲ ನೀ ವೋಲ್ಟೇಜ್ ಅನ್ನೋದು ಇರುತ್ತಲ್ವಾ. ನೀ ವೋಲ್ಟೇಜ್ ಅನ್ನೋದು ಸಿಲಿಕಾನ್ಗೆ 0.6 ವೋಲ್ಟ್, ಅದಕ್ಕಿಂತ ಕಡಿಮೆ ಇದ್ದರೆ ಕರೆಂಟ್ ಅನ್ನೋದು ಪಾಸ್ ಆಗಲ್ಲ. ಗೊತ್ತಾಗ್ತಾ ಇದೆ ಹೇಳ್ತಾ ಇರೋದು? therefore if VI is less than 0.6 then we can say that ಏನು ಹೇಳ್ಬೋದು ನೋಡಿ, ಬೇಸ್ ಕರೆಂಟ್ ಅನ್ನೋದು 0 ಆಗಿರುತ್ತೆ. ಬೇಸ್ ಕರೆಂಟ್ ವಿಲ್ ಬಿಕಮ್ ಈಕ್ವಲ್ ಟು 0. ಯಾವಾಗಾದ್ರೆ ಇನ್ಪುಟ್ ಕರೆಂಟೇ ಇರಲ್ವೋ ಆವಾಗ ಔಟ್ಪುಟ್ ಕರೆಂಟ್ ಅನ್ನೋದು ಸಹ 0 ಆಗಿರುತ್ತೆ. therefore you can say that, ನೋಡಿ ಈಕ್ವೇಶನ್ 1 ಅಬ್ಸರ್ವ್ ಮಾಡಿ, ಇನ್ಪುಟ್ ಕರೆಂಟ್ ಇಲ್ಲದೆ ಹೋದರೆ ಔಟ್ಪುಟ್ ಕರೆಂಟ್ ಇರೋದಿಲ್ಲ, IC ಅನ್ನೋದು 0 ಆಗುತ್ತೆ. therefore we can say that ಔಟ್ಪುಟ್ ವೋಲ್ಟೇಜ್ ಅನ್ನೋದು ಯಾವಾಗಲೂ ನಮಗೆ ಬಯಾಸಿಂಗ್ ವೋಲ್ಟೇಜ್ಗೆ ಈಕ್ವಲ್ ಆಗಿರುತ್ತೆ, VCC ಆಗಿರುತ್ತೆ. therefore we can write that, ನೋಡಿ VI is greater than or equal to VO will become equal to VCC when VI is greater or equal to 1 volt. 1 ವೋಲ್ಟ್ಗಿಂತ ಜಾಸ್ತಿ ಆಯಿತು, 0.6ಗಿಂತ ಕಮ್ಮಿ ಇದ್ದರೆ ಅವಾಗ ಏನಂತ ಹೇಳ್ಬೋದು ನಾವು ಅಂತಂದರೆ, ಹಿಯರ್ 0.6ಗಿಂತ ಕಡಿಮೆ ಇದ್ದರೆ VO will become equal to ಏನಾಗುತ್ತೆ VCC ಆಗಿರುತ್ತೆ. then we can say that transistor is in cut off region ಅಂತ ಹೇಳ್ತಾರೆ. cut off region, transistor is in cut off region. that means transistor do not conduct the current ಅಂತ ಹೇಳ್ತಾರೆ. ಅಂದರೆ ಕಟ್ ಆಫ್ ರೀಜನ್ ಅಂದ್ರೆ ಇರ್ತೇನೋ, ಈ ಒಂದು ರೀಜನ್ ನಲ್ಲಿ ಟ್ರಾನ್ಸಿಸ್ಟರ್ ಅನ್ನೋದು acts like a switch in ಆಫ್ ಸ್ಟೇಟ್ ಅಂತ ಹೇಳ್ತಾರೆ. ಈ ಡು ನಾಟ್ ಕಂಡಕ್ಟ್ ಅಲ್ವಾ, ಆಫ್ ಸ್ಟೇಟ್. ಅದೇ ನಿಮಗೆ ಇನ್ಪುಟ್ ವೋಲ್ಟೇಜ್ ಅನ್ನೋದು ಗ್ರೇಟರ್ ದ್ಯಾನ್ 1 ವೋಲ್ಟ್ ಆಯಿತು ಅಂತಂದರೆ ಓಕೆ ಬೇಸ್ ಕರೆಂಟು ಬರುತ್ತೆ. ಆ ಬೇಸ್ ಕರೆಂಟ್ ಬಂದಿದ್ದಾಗ ಕಲೆಕ್ಟಾರ್ ಕರೆಂಟ್ ಅನ್ನೋದು ಮ್ಯಾಕ್ಸಿಮಮ್ಗೆ ಹೋಗುತ್ತೆ. ಇಲ್ಲಿ ಒಂದು ಪಾಯಿಂಟ್ ನೆನಪಿಟ್ಕೊಳ್ಳಿ, ಎ ಸ್ಮಾಲ್ ಚೇಂಜ್ ಇನ್ ಬೇಸ್ ಕರೆಂಟ್ ವಿಲ್ ಪ್ರೊಡ್ಯೂಸ್ ಎ ವೆರಿ ಲಾರ್ಜ್ ಚೇಂಜ್ ಇನ್ ಕಲೆಕ್ಟಾರ್ ಕರೆಂಟ್ ಅಂತ ಹೇಳ್ತಾರೆ. ಯಾಕೆ? ಬೇಸ್ ಕರೆಂಟ್ ಬರೀ 5% ಆಫ್ ಇನ್ಪುಟ್ ಎಮಿಟಾರ್ ಅಲ್ಲಿ ಇರುತ್ತೆ, ಆದರೆ ಕಲೆಕ್ಟರ್ ಅನ್ನೋದು 95% ಆಫ್ ಎಮಿಟಾರ್ ಕರೆಂಟ್ ಆಗಿರುತ್ತೆ. ಓಕೆ, ಹಾಗಾಗಿ IC ಬಿಕಮ್ಸ್ ಮ್ಯಾಕ್ಸಿಮಮ್ ಅಂತ ಹೇಳ್ತಾರೆ. ಟ್ರಾನ್ಸಿಸ್ಟರ್ ಅನ್ನೋದು ಸ್ಯಾಚುರೇಷನ್ ಸ್ಟೇಟ್ ಅಂತ ಹೇಳ್ತೀವಿ ನಾವು. ದೆನ್ ವಿ ಕ್ಯಾನ್ ಸೇ ದಟ್ ಟ್ರಾನ್ಸಿಸ್ಟರ್ ಅನ್ನೋದು ನಿಮಗೆ ಟ್ರಾನ್ಸಿಸ್ಟರ್ acts like a
acts like a switch, acts like a switch in on state ಅಂತ ಹೇಳ್ತಾರೆ, in on state. So this is how the transistor will work as a switch. ಗೊತ್ತಾಯ್ತಲ್ವಾ? Now let us see the next concept, that is transfer characteristics ಅಂತ ಹೇಳ್ತಾರೆ. ಟ್ರಾನ್ಸ್ಫರ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದ್ರೆ ಬೇರೆ ಏನು ಅಲ್ಲ, this is a graph drawn, the graph drawn between input voltage and output voltage ಅಂತ ಹೇಳ್ತಾರೆ. ಇನ್ಪುಟ್ ವೋಲ್ಟೇಜ್ ಅಂಡ್ ಔಟ್ಪುಟ್ ವೋಲ್ಟೇಜ್, ಅದನ್ನ ಟ್ರಾನ್ಸ್ಫರ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳ್ತಾರೆ. ನೋಡಿ, ಇನ್ಪುಟ್ ವೋಲ್ಟೇಜ್ನ ಎಕ್ಸ್ ಆಕ್ಸಿಸ್ ಅಲ್ಲಿ ತಗೊಳ್ತೀವಿ, ಔಟ್ಪುಟ್ ವೋಲ್ಟೇಜ್ನ ವೈ ಆಕ್ಸಿಸ್ ಅಲ್ಲಿ ತಗೊಳ್ತೀವಿ. ಅಬ್ಸರ್ವ್ ಮಾಡಿ, ಯಾವಾಗಾದ್ರೆ ನಮಗೆ ಇನ್ಪುಟ್ ವೋಲ್ಟೇಜ್ ಝೀರೋ ಆಗಿರುತ್ತೋ, ಏನಾಗಿರುತ್ತೆ ನೋಡಿ ಇಲ್ಲಿ, whenever the input voltage is 0, okay, from first equation we can say VO will become equal to VCC ಅಂತ ಹೇಳ್ತಾರೆ. ಅದೇ ಇನ್ಪುಟ್ ವೋಲ್ಟೇಜ್ ಜಾಸ್ತಿ ಆಗ್ತಾ ಇದ್ದಷ್ಟು ಏನಾಗುತ್ತೆ ನಿಮಗೆ ಅಂತಂದ್ರೆ, ಓಕೆ, ಔಟ್ಪುಟ್ ವೋಲ್ಟೇಜ್ ಕಡಿಮೆ ಆಗ್ತಾ ಇರುತ್ತೆ. ಇಟ್ ಈಸ್ ಆಸ್ ಶೋನ್ ಇನ್ ಫಿಗರ್. ಅಂಡ್ ಇಟ್ ಈಸ್ ಗ್ರೇಟರ್ ದ್ಯಾನ್ 1 ವೋಲ್ಟ್ ಆಗಿದ್ದಾಗ ಈ ಟ್ರಾನ್ಸಿಸ್ಟರ್ ಅನ್ನೋದು ಸ್ಯಾಚುರೇಷನ್ ರೀಜಿಯನ್ಗೆ ಬರುತ್ತೆ ಅಂತ ಹೇಳ್ತಾರೆ. ಇಲ್ಲಿ ನೋಡಿ, ನಮಗೆ 3 ರೀಜಿಯನ್ ನಿಮಗೆ ಕಾಣುತ್ತೆ. ಒಂದು, ಇಫ್ ಇಟ್ ಈಸ್ ಲೆಸ್ ದ್ಯಾನ್ 0.6 ವೋಲ್ಟ್, ಇದು ನಿಮಗೆ ಗ್ರೇಟರ್ ದ್ಯಾನ್ 1 ವೋಲ್ಟ್. ನಾವು ಟ್ರಾನ್ಸಿಸ್ಟರ್ನ 0.6 ವೋಲ್ಟ್ಗಿಂತ ಕಡಿಮೆ ವೋಲ್ಟೇಜಲ್ಲಿ ನಾವು ಆಪರೇಟ್ ಮಾಡಿದ್ರೆ ಅದು ಕರೆಂಟ್ನ ಕಂಡಕ್ಟ್ ಮಾಡಲ್ಲ, ಅದಕ್ಕೆ ಅದನ್ನು ಕಟ್ ಆಫ್ ರೀಜಿಯನ್ ಅಂತ ಹೇಳಿದ್ದೀವಿ. ಅದೇ ನೀವು ಗ್ರೇಟರ್ ದ್ಯಾನ್ 1 ಅಂತ ಹೇಳಿದ್ದಾಗ ಏನಾಗುತ್ತೆ, ಅದು ಸ್ವಿಚ್ ಆನ್ ಸ್ಟೇಟಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ಅದೇ ನಿಮಗೆ ಬಿಟ್ವೀನ್ 0.6 ಇಂದ 1 ವೋಲ್ಟ್ ಇರುತ್ತಲ್ವಾ, ಈ ಒಂದು ರೀಜಿಯನ್ನ ನಾವು ಆಕ್ಟಿವ್ ರೀಜಿಯನ್ ಅಂತ ಕರಿತೀವಿ. ಆಕ್ಟಿವ್ ರೀಜಿಯನ್, ಈ ಆಕ್ಟಿವ್ ರೀಜಿಯನ್ ನಮಗೆ ಬೇಸ್ ಆಗೋದು ಆಂಪ್ಲಿಫೈಯರ್ಗೆ ಅಂತ ಹೇಳ್ತಾರೆ. ಆಂಪ್ಲಿಫೈಯರ್, ಟ್ರಾನ್ಸಿಸ್ಟರ್ ಇನ್ನೊಂದು ಅಪ್ಲಿಕೇಶನ್ ಏನು, ಆಂಪ್ಲಿಫೈಯರ್ ಅಂತ ಕರಿತೀವಿ. ಆ ಆಂಪ್ಲಿಫೈಯರ್ ಆಗಿ ವರ್ಕ್ ಮಾಡಬೇಕು ಅಂತಂದ್ರೆ ಟ್ರಾನ್ಸಿಸ್ಟರ್ನ ಈ ಆಕ್ಟಿವ್ ರೀಜಿಯನ್ ಅಲ್ಲಿ ನಾವು ಆಪರೇಟ್ ಮಾಡಬೇಕು ಅಂತ ಕರಿತೀವಿ. ಅರ್ಥ ಆಗಿದಲ್ವ ಹೇಳಿದ್ದೇನು ಅಂತ? ಲೈಕ್ ದಟ್ ನೌ ಲೆಟ್ ಅಸ್ ಸಿ ವಾಟ್ ಈಸ್ ಅ ಟ್ರಾನ್ಸಿಸ್ಟರ್. ಟ್ರಾನ್ಸಿಸ್ಟರ್ ಆಸ್ ಅನ್ ಆಂಪ್ಲಿಫೈಯರ್. ನೋಡಿ, ಸರ್ಕ್ಯೂಟ್ ಅನ್ನೋದು ಯಾವಾಗಲೂ ಒಂದೇ ಸಿಂಪಲ್ ಆಗಿರುತ್ತೆ. ನೀವು ಸ್ವಿಚ್ ಸರ್ಕ್ಯೂಟ್ ಒಂದು ಕಲ್ತ್ಕೊಂಡ್ರೆ ಸಾಕು, ಅದನ್ನೇ ಎಲ್ಲದಕ್ಕೂ ಬರ್ತ್ಕೊಂಡು ಹೋಗ್ಬೋದು ಅಂತ ಹೇಳ್ತೀವಿ ನಾವು. ಸೊ ಅಬ್ಸರ್ವ್ ದಿಸ್ ಕೇರ್ಫುಲಿ. KVL ಫಾರ್ ಇನ್ಪುಟ್ ಅಪ್ಲೈ ಮಾಡಿದಾಗ ನಿಮ್ಗೆ ಏನು ಬರುತ್ತೆ ನೋಡಿ, VBB ಈಸ್ ಈಕ್ವಲ್ ಟು VBE ಪ್ಲಸ್ IB ಇಂಟು RB ಅಂತ ಬರೀಬಹುದು, ಈಕ್ವೇಶನ್ 1. ಅದೇ KVL ಫಾರ್ ಔಟ್ಪುಟ್ಗೆ ನಾವು ಬರೆದಿದ್ದಾಗ, ಫಾರ್ ಔಟ್ಪುಟ್ VCE ಅನ್ನೋದೇನಾಗತ್ತೆ ನೋಡಿ, VCC ಮೈನಸ್ IC ಇಂಟು RC ಅಂತ ಬರೀಬಹುದು. ಈಕ್ವೇಶನ್ 1 ಅಂಡ್ ಈಕ್ವೇಶನ್ 2. ಸೊ ಬಿಫೋರ್ ಗೋಯಿಂಗ್ ಟು ಸಿ ಹೌ ಇಟ್ ವರ್ಕ್ಸ್, ಇನ್ಪುಟ್ ಮತ್ತು ಔಟ್ಪುಟ್ ಏನಾಗುತ್ತೆ ಅನ್ನೋದು ನೋಡೋಕ್ಕೂ ಮುಂಚೆ ಇಲ್ಲಿ ಆಂಪ್ಲಿಫೈಯರ್ ಅಂದ್ರೆ ಏನು ಅಂತ ಗೊತ್ತಿರಬೇಕು ನಮಗೆ. What is amplifier? So please learn this. Amplifier ಅಂದ್ರೆ ಏನು ಅಲ್ಲ, it is the circuit or device which converts weak AC signal to strong AC ಸಿಗ್ನಲ್. ಅರ್ಥ ಆಯ್ತಲ್ವ ಹೇಳಿದ್ದು? ಇಲ್ಲ, ವೀಕ್ ಇನ್ಪುಟ್ನ ಸ್ಟ್ರಾಂಗ್ ಔಟ್ಪುಟ್ ಆಗಿ ಕನ್ವರ್ಟ್ ಮಾಡತಕ್ಕಂಥ ಡಿವೈಸ್ನ ಆಂಪ್ಲಿಫೈಯರ್ ಅಂತ ಕರಿತೀವಿ. ಆ್ಯಂಡ್ ದಟ್ ಪ್ರಾಸೆಸ್ ಈಸ್ ಕಾಲ್ಡ್ ಆಸ್ ಆಂಪ್ಲಿಫಿಕೇಶನ್ ಅಂತ ಕರಿತೀವಿ. ವಾಟ್ ಇಸ್ ಆಂಪ್ಲಿಫಿಕೇಶನ್ ಹಿಯರ್? The process of converting
weak signal to strong signal. Weak signal to strong signal. Strong signal is called amplification. Okay, ನೋಡಿ ಸರ್ಕ್ಯೂಟ್ ಡಯಾಗ್ರಾಮ್ ಈ ರೀತಿ ಇರುತ್ತೆ. ಆಲ್ರೆಡಿ ಹೇಳಿದ್ದೀನಿ ನಾನು ನಿಮಗೆ ಇಕ್ವೇಶನ್ 1 ಅಂಡ್ ಇಕ್ವೇಶನ್ 2 ಅಂತ ಹೇಳ್ತೀನಿ ನಾವು. ಇಲ್ಲಿ ಇನ್ಪುಟ್ ಅನ್ನೋದು ನಿಮಗೆ ಎ ಸಿ ಸಿಗ್ನಲ್ ಆಗಿರುತ್ತೆ. ಔಟ್ಪುಟ್ ಅನ್ನೋದು ಹೇಗಿರುತ್ತೆ ಅಂತಂದಾಗ ಸಿ ಹಿಯರ್, ಯಾವಾಗಾದ್ರೆ ನಿಮಗೆ ಪಾಸಿಟಿವ್ ಸೈಕಲ್ನ ಸೆಂಡ್ ಮಾಡ್ತೀವೋ ಆವಾಗ ನೋಡಿ, ಅಬ್ಸರ್ವ್ ದಿಸ್ ಕೇರ್ಫುಲಿ. ಯಾವಾಗಾದ್ರೆ ನಮಗೆ ಪಾಸಿಟಿವ್ ಹಾಫ್ ಸೈಕಲ್ ಅನ್ನೋದು ಇನ್ಪುಟ್ ಆಗಿ ಒಳಗೆ ಹೋಗುತ್ತೋ ಅವಾಗ ಏನಾಗುತ್ತೆ, ಬೇಸ್ ಕರೆಂಟ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ. ಬೇಸ್ ಕರೆಂಟ್ ಇನ್ಕ್ರೀಸ್ ಆಗಿದ್ದಾಗ ಕಲೆಕ್ಟರ್ ಕರೆಂಟ್ ಅನ್ನೋದು 1000 ಟೈಮ್ಸ್ ಜಾಸ್ತಿ ಆಗುತ್ತೆ. 1000 ಟೈಮ್ಸ್ ಜಾಸ್ತಿ ಆಗುತ್ತೆ. ಹಾಗಾಗಿ ನಿಮಗೆ ವಿ ಸಿ ಅನ್ನೋದು ನಿಮಗೆ ನೆಗೆಟಿವ್ ವ್ಯಾಲ್ಯೂ ಬರುತ್ತೆ. ಅರ್ಥ ಮಾಡ್ಕೊತಾ ಇದ್ರ ಹೇಳ್ತಾ ಇರೋದೇನು ಅಂತ. ವೆನ್ ಬೇಸ್ ಕರೆಂಟ್ ಇನ್ಕ್ರೀಸಸ್, IC current increases more, giving rise to negative value of output. ಹಾಗಾಗಿ ನಿಮಗೆ ಔಟ್ಪುಟ್ ಅನ್ನೋದು ನಿಮಗೆ ನೆಗೆಟಿವ್ ಸೈಕಲ್ ಆಗಿ ಬರುತ್ತೆ ಅಂತ ಹೇಳ್ತಾರೆ. ನೆಗೆಟಿವ್ ಆಗಿ ಬರುತ್ತೆ. ನಾವು ಯಾವಾಗಾದ್ರೂ ನೆಗೆಟಿವ್ ಸೈಕಲ್ ಆಗಿ ಹೋಗುತ್ತೋ ಆವಾಗ ಬೇಸ್ ಕರೆಂಟ್ ಕಡಿಮೆ ಆಗುತ್ತೆ, ಕಲೆಕ್ಟರ್ ಕರೆಂಟ್ ಕಡಿಮೆ ಆಗುತ್ತೆ. ದೇರ್ ಫೋರ್ ಔಟ್ಪುಟ್ ಅನ್ನೋದು ನಿಮಗೆ ಪಾಸಿಟಿವ್ ಆಗಿ ಬರುತ್ತೆ ಅಂತ ಹೇಳ್ತಾರೆ. ಗೊತ್ತಾಯ್ತಲ್ವಾ? ದೇರ್ ಫೋರ್ ನೀವು ಇನ್ನೊಂದ್ಸರಿ ನೀಟಾಗಿ ಡ್ರಾ ಮಾಡ್ತೀನಿ ನೋಡಿ. ಎ ಸಿಯಲ್ಲಿ ದಿಸ್ ಈಸ್ ವಾಟ್ ಹಿಯರ್ ಇನ್ಪುಟ್ ಅಂತ ಹೇಳ್ಬೋದು. is the input and is the output. ಯಾವಾಗಾದ್ರೆ ಪಾಸಿಟಿವ್ ಸೈಕಲ್ ಹೋಗುತ್ತೋ ಒಳಗಡೆಗೆ ನಿಮಗೆ ಆಂಪ್ಲಿಫೈಡ್ ಆಗಿ ನೆಗೆಟಿವ್ ಸಿಗ್ನಲ್ ಆಚೆ ಬರುತ್ತೆ ಅಂತ ಹೇಳ್ತಾರೆ. ಅದು ನೆಗೆಟಿವ್ ಸೈಕಲ್ ಹೋಗಿದ್ದಾಗ ನಿಮಗೆ ಪಾಸಿಟಿವ್ ಸೈಕಲ್ ಆಗಿ ಆಚೆ ಬರುತ್ತೆ ಅಂತ ಹೇಳ್ತಾರೆ. ಸೊ ಸಿ ಹಿಯರ್, ಇದಿಲ್ಲಿ ಬೇಡ, ಸ್ಲೈಡ್ಲಿ ಡ್ರಾ ಮಾಡಿ ತೋರಿಸ್ತೀನಿ. ದಿಸ್ ಈಸ್ ಆಂಪ್ಲಿಫೈಡ್ ಸಿಗ್ನಲ್ ಅಂತ ಹೇಳ್ತಾರೆ. ನೋಡಿ ಇಲ್ಲಿ ನೀಟ್ 2020 ನಿಮಗೆ ಇದ್ರ ಮೇಲೆ ಒಂದು ಕ್ವಶನ್ ಕರೀತಾರೆ. ವಾಟ್ ಈಸ್ ದ ಫೇಸ್ ಡಿಫರೆನ್ಸ್? ವಾಟ್ ಈಸ್ ದ ಫೇಸ್ ಡಿಫರೆನ್ಸ್? ವಾಟ್ ಇಸ್ ದ ಫೇಸ್ ಡಿಫರೆನ್ಸ್ ಬಿಟ್ವೀನ್ ಇನ್ಪುಟ್ ಅಂಡ್ ಔಟ್ಪುಟ್ ಸಿಗ್ನಲ್ ಅಂತ ಹೇಳಿದ್ದಾರೆ. ಔಟ್ಪುಟ್ ಸಿಗ್ನಲ್ ಎಷ್ಟಿದೆ ಹೇಳಿ? is always equal to 180 degrees. Phase difference between input and output, okay, in an amplifier is always equal to 180 degrees. 180 degrees. Now let us see what is the important thing, that what is the expression? What is the expression? Expression for current gain and voltage gain. Current gain and voltage gain. ನಿಮಗೆ 5 marks ಕ್ವಶನ್ ಕೇಳ್ತಾರೆ. obtain the expression for current gain, voltage gain and power gain ಅಂತಾನು ಹೇಳ್ತಾರೆ. ಸೊ ಸಿ ಹಿಯರ್, ಹೇಗೆ ಅದನ್ನ ನಾವು ಬರೀಬಹುದು ಇಲ್ಲ ಮಾಡಬಹುದು ಅಂತ. ಸಿ ಹಿಯರ್, if delta IB is the change in current, change in input current, change in input current, and RI is the input resistance ಅಂತ ಹೇಳ್ತಾರೆ. input resistance, then what is the change in input voltage? Change in input voltage. Input voltage na change ಹೇಗೆ ಬರೀಬಹುದು? Change in input voltage, delta VI will become equals to Ohm's law. ಚೆನ್ನಾಗಿ ನೆನಪಿಟ್ಕೊಳ್ಳಿ. It is equals to delta IB into RI ಅಂತ ಬರೀಬಹುದು. Let it be equation 1. And
ಇಫ್ ಡೆಲ್ಟಾ ಐ ಬಿ ಇಸ್ ಅ ಚೇಂಜ್ ಇನ್ ಇನ್ಪುಟ್ ಕರೆಂಟ್ ಯಾವಾಗಾದ್ರೂ ಚೇಂಜ್ ಆಗುತ್ತೋ ಔಟ್ಪುಟ್ ಕರೆಂಟ್ ಕಲೆಕ್ಟರ್ ಕರೆಂಟ್ ಅನ್ನು ಸಹ ಚೇಂಜ್ ಆಗುತ್ತೆ. therefore see here, if delta IC is the change in output current, then current gain ಹೇಗೆ ಬರೀಬಹುದು ನಾವು? current gain beta becomes equals to ಏನು ಬರೀಬಹುದು ನೋಡಿ ಇಲ್ಲಿ, change in output current divided by change in input current. therefore ಡೆಲ್ಟಾ ಐ ಬಿ ನ ಹೇಗೆ ಬರೀಬಹುದು ನೋಡಿ, ಇಲ್ಲ ಡೆಲ್ಟಾ ಐ ಸಿ ನ ಹೇಗೆ ಬರೀಬಹುದು ನೋಡಿ, ವಿಚ್ ಈಸ್ ಈಕ್ವಲ್ ಟು ಬೀಟಾ ಇಂಟು ಡೆಲ್ಟಾ ಐ ಬಿ. equation 2. therefore similarly okay, change in output voltage ಚೇಂಜ್ ನ ಹೇಗೆ ಬರೀಬಹುದು ನಾವು ಅಂತಂದ್ರೆ ಡೆಲ್ಟಾ ವಿ ಸಿ ಇ ಅಬ್ಸರ್ವ್ ಮಾಡಿ, ಡೆಲ್ಟಾ ವಿ ಐ ಅಂತ ಬರ್ದಿದ್ದೀವಿ, ಡೆಲ್ಟಾ ವಿ ಓ ಅಂತ ಬರೀ, ವಿಚ್ ಈಸ್ ಈಕ್ವಲ್ ಟು ಚೇಂಜ್ ಇನ್ ಔಟ್ಪುಟ್ ಕರೆಂಟ್ ಇಂಟು ಔಟ್ಪುಟ್ ರೆಸಿಸ್ಟೆನ್ಸ್. equation 3. ಸಬ್ಸ್ಟಿಟ್ಯೂಟ್ ಮಾಡಿ ಇಲ್ಲಿ, ಡೆಲ್ಟಾ ವಿ ಓ ಇಸ್ ಈಕ್ವಲ್ ಟು ಡೆಲ್ಟಾ ಐ ಸಿ ಅಂದ್ರೆ ಏನು ಬರೀಬೋದಪ್ಪ ಇಲ್ಲಿ ನಾವು? ಡೆಲ್ಟಾ ಐ ಸಿ ಕ್ಯಾನ್ ಬಿ ರಿಟನ್ ಆಸ್ ಬೀಟಾ ಇಂಟು ಡೆಲ್ಟಾ ಐ ಬಿ ಅಂತ ಬರೀಬಹುದು, ಇಂಟು ಆರ್. ಗೊತ್ತಾಯ್ತಲ್ವ ಫಾರ್ಮ್? ವಾಟ್ ಇಸ್ ಡೆಲ್ಟಾ ಐ ಬಿ ಹಿಯರ್? ಡೆಲ್ಟಾ ಐ ಬಿ ಏನಂತ ಬರೀಬಹುದು ನೋಡಿ ಇಲ್ಲಿ, ಇಟ್ ಇಸ್ ಡೆಲ್ಟಾ ವಿ ಐ ಡಿವೈಡ್ ಬೈ ಆರ್ ಐ ಅಂತ ಬರೀಬಹುದಾ? ಡೆಲ್ಟಾ ವಿ ಐ ಬಿ ನಾನು ಡೆಲ್ಟಾ ವಿ ಐ ಡಿವೈಡ್ ಬೈ ಆರ್ ಐ ಅಂತ ಬರೀಬಹುದು. therefore see here, ಡೆಲ್ಟಾ ವಿ ಓ ಇದನ್ನು ಈ ಕಡೆ ತರೋಣ ಲೆಫ್ಟ್ ಹ್ಯಾಂಡ್ ಸೈಡ್, ಅವಾಗ ಏನಾಗತ್ತೆ ನೋಡಿ, ಡೆಲ್ಟಾ ವಿ ಔಟ್ಪುಟ್ ಡಿವೈಡ್ ಬೈ ಡೆಲ್ಟಾ ವಿ ಇನ್ಪುಟ್ ಈಸ್ ಈಕ್ವಲ್ಸ್ ಟು ಬೀಟಾ ಇಂಟು ಡೆಲ್ಟಾ ಐ ಸಿ ಡಿವೈಡ್ ಬೈ ಇಲ್ಲ ಬೀಟಾ ಇಂಟು ಡೆಲ್ಟಾ ಐ ಬಿ. ಎಸ್, ಬೀಟಾ ಇಂಟು ಡೆಲ್ಟಾ ಐ ಸಿ ಬರಲ್ಲ, ಏನು ಉಳಿದಿರೋದು ನೋಡಿ ಇಲ್ಲಿ, ಆರ್ ಓ ಡಿವೈಡ್ ಬೈ ಆರ್ ಐ ಅಂತ ಬರಿಬೋದು. ವಿ ಕಾಲ್ ದಿಸ್ ಆಸ್ ವೋಲ್ಟೇಜ್ ಗೈನ್ ಅಂತ ಹೇಳ್ತೀವಿ, ವೋಲ್ಟೇಜ್ ಗೈನ್. ಜನರಲ್ ಆಗಿ ಇದನ್ನ ಸಿಂಬಲ್ ನಿಮಗೆ ಎ ಸಫಿಕ್ಸ್ ವಿ ಅಂತ ಬರೀಬಹುದು, ಬೀಟಾ ಇಂಟು ಆರ್ ಓ ಬೈ ಆರ್ ಐ ಅಂತ ಬರೀಬಹುದು. ಗೊತ್ತಾಗಿದಲ್ವಾ ಹೇಳಿದ್ದು? ಇದೇ ರೀತಿ ನಿಮಗೆ ಇನ್ ದ ಸೇಮ್ ಮ್ಯಾನರ್ ವಾಟ್ ಈಸ್ ದ ಪವರ್ ಗೈನ್ ಅಂತಾನು ಹೇಳ್ತಾರೆ. ವಾಟ್ ಈಸ್ ದ ಪವರ್ ಗೈನ್? ಎ ಸಫಿಕ್ಸ್ ಪಿ ವಿಚ್ ಈಸ್ ಈಕ್ವಲ್ ಟು, ಸೊ ಸಿ ಹಿಯರ್, change in output voltage into change in output current divided by change in input voltage into change in input current ಅಂತ ಬರೀಬಹುದು. So if you write like this, then we will get power gain will become equals to beta into RO divided by RI ಅಂತ ಬರುತ್ತೆ. Therefore power gain will become equals to beta square into RO by RI ಅಂತ ಬರೀಬಹುದು. This is expression to calculate the power gain. ಅರ್ಥ ಆಯ್ತಲ್ವಾ? It's very very important for 5 marks. So see that next thing, that is transistor as a oscillator. ಇದು ನಿಮಗೆ ಬ್ಲಾಕ್ ಡಯಾಗ್ರಾಮ್ ಕೇಳ್ತಾರೆ ನಿಮಗೆ ಒಂದೊಂದ್ಸರಿ. ದೇ ವಿಲ್ ಆಸ್ಕ್ ಯು ಬ್ಲಾಕ್ ಡಯಾಗ್ರಾಮ್. ಸೊ ಆಸಿಲೇಟರ್ ಅಂದ್ರೆ ಏನು ಅಂತಂದ್ರೆ, ಇಟ್ ಈಸ್ ಎ ಎಲೆಕ್ಟ್ರಾನಿಕ್ ಡಿವೈಸ್ ವಿಚ್ ಪ್ರೊಡ್ಯೂಸಸ್ ಸಸ್ಟೈನ್ಡ್ ಎಲೆಕ್ಟ್ರಿಕಲ್ ಆಸಿಲೇಷನ್ಸ್ ಅಂತ ಹೇಳ್ತಾರೆ. ಸಸ್ಟೈನ್ಡ್
ಅಂದರೆ ಕಾನ್ಸ್ಟೆಂಟ್ ಔಟ್ಪುಟ್ನ ಕೊಡತಕ್ಕಂಥ ಡಿವೈಸ್ ಅಂತ ಹೇಳ್ತಾರೆ. ಆಫ್ ಡಿಸೈರ್ಡ್ ಫ್ರೀಕ್ವೆನ್ಸಿ ಆ್ಯಂಡ್ ಆಂಪ್ಲಿಟ್ಯೂಡ್ ವಿತೌಟ್ ಎನಿ ಎಕ್ಸ್ಟರ್ನಲ್ ಇನ್ಪುಟ್ ಸಿಗ್ನಲ್. ಯಾವುದೇ ರೀತಿ ಇನ್ಪುಟ್ ವೋಲ್ಟೇಜ್ ಇಲ್ಲದೆ ಕಾನ್ಸ್ಟೆಂಟ್ ಔಟ್ಪುಟ್ ವೋಲ್ಟೇಜ್ನ ಕೊಡತಕ್ಕಂಥ ಡಿವೈಸ್ನ ಇಲ್ಲ ಸರ್ಕ್ಯೂಟ್ನ ಆಸಿಲೇಟರ್ ಅಂತ ಕರಿತೀವಿ. ಅಬ್ಸರ್ವ್ ದಟ್ ಇಲ್ಲಿ ನಿಮಗೆ ಬ್ಲಾಕ್ ಡಯಾಗ್ರಾಮ್ ಮಾತ್ರ ಹೇಳಿದ್ದೀನಿ ನಾನು ನಿಮಗೆ. ಇದರಲ್ಲಿ ನಿಮಗೆ ಟ್ರಾನ್ಸಿಸ್ಟರ್ ಆಂಪ್ಲಿಫೈಯರ್ ಇರುತ್ತೆ, ಆಮೇಲೆ ಫೀಡ್ಬ್ಯಾಕ್ ನೆಟ್ವರ್ಕ್ ಇರುತ್ತೆ. ಸೊ ನೋಡಿ ಇಲ್ಲಿ ಫೀಡ್ಬ್ಯಾಕ್ ನೆಟ್ವರ್ಕ್ ಒಂದ್ಸರಿ ಅಬ್ಸರ್ವ್ ಮಾಡಿ. ಔಟ್ಪುಟ್ ಬರ್ತಾ ಇರುತ್ತಲ್ವ ನಿಮಗೆ, ಔಟ್ಪುಟ್ಟಲ್ಲಿ ಸ್ವಲ್ಪ ಪಾರ್ಟ್ನ ಇನ್ಪುಟ್ ಆಗಿ ನಾನು ಫೀಡ್ ಮಾಡ್ತೀವಿ, ಅದಕ್ಕೆ ಅದನ್ನು ಫೀಡ್ಬ್ಯಾಕ್ ನೆಟ್ವರ್ಕ್ ಅಂತ ಕರಿತೀವಿ. ಓಕೆ, ವಿ ಆರ್ ಫೀಡಿಂಗ್ ದಿಸ್ ಔಟ್ಪುಟ್, ಎ ಪಾರ್ಟ್ ಆಫ್ ಔಟ್ಪುಟ್ ಆಸ್ ಅನ್ ಇನ್ಪುಟ್ ಥ್ರೂ ಎ ನೆಟ್ವರ್ಕ್, ಅದಕ್ಕೆ ಇದನ್ನು ಫೀಡ್ಬ್ಯಾಕ್ ನೆಟ್ವರ್ಕ್ ಅಂತ ಕರಿತೀವಿ. ನೋಡಿ ಇದನ್ನ ವಾಟ್ ಆರ್ ದ ಎಸೆನ್ಷಿಯಲ್ ಆರ್ ಇಂಪಾರ್ಟೆಂಟ್ ಕಾಂಪೋನೆಂಟ್ಸ್ ಇನ್ ದ ಆಸಿಲೇಟರ್ ಅಂತಂದಾಗ ಫಸ್ಟ್ ಟ್ಯಾಂಕ್ ಸರ್ಕ್ಯೂಟ್ ಅಂತ ಹೇಳ್ತಾರೆ. ಟ್ಯಾಂಕ್ ಸರ್ಕ್ಯೂಟ್ ಕನ್ಸಿಸ್ಟಿಂಗ್ ಆಫ್ ಪ್ಯಾರಲಲ್ ಕಾಂಬಿನೇಷನ್ ಆಫ್ ಎಲ್ ಆ್ಯಂಡ್ ಸಿ. ನೋಡಿ ಇಲ್ಲಿ ಆಲ್ರೆಡಿ ಎ ಸಿ ಕರೆಂಟಲ್ಲಿ ನಾವು ಓದಿದ್ದೀವಿ ಎಲ್ ಸಿ ಸರ್ಕ್ಯೂಟ್ ಅಂತ ಅಂದ್ಬಿಟ್ಟು. ಈ ಸರ್ಕ್ಯೂಟ್ ಅನ್ನೋದು ಈ ಆಂಪ್ಲಿಫೈಯರ್ ಒಳಗಡೆ ಬ್ಲಾಕ್ ಡಯಾಗ್ರಾಮ್ ಹಾಕಿದ್ದೀನಲ್ವಾ, ಅದ್ರ ಒಳಗಡೆ ನಿಮಗೆ ಸರ್ಕ್ಯೂಟ್ ಇರುತ್ತೆ, ನಿಮಗೆ ಎಲ್ ಸಿ ಸರ್ಕ್ಯೂಟ್. ಇದನ್ನು ನಾವು ಟ್ಯಾಂಕ್ ಸರ್ಕ್ಯೂಟ್ ಅಂತ ಕರಿತೀವಿ. ಇಲ್ಲಿ ಏನಾಗುತ್ತೆ ಗೊತ್ತಲ್ವಾ ನಿಮಗೆ, ಎಲ್ ಸಿ ಸರ್ಕ್ಯೂಟ್ ಇದ್ದಾಗ ಚಾರ್ಜ್ ಅನ್ನೋದು ಕೆಪಾಸಿಟರ್ ಎರಡು ಪ್ಲೇಟ್ಸ್ ಮಧ್ಯದಲ್ಲಿ ಆಸಿಲೇಟ್ ಆಗ್ತಾ ಇರುತ್ತೆ. ಯಾವಾಗಾದ್ರೂ ಆಸಿಲೇಟ್ ಆಗ್ತಾ ಇರುತ್ತೋ ಅದು ನಿಮಗೆ ಎನರ್ಜಿನ ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಇದ್ರ ಜೊತೆಗೆ ಆಂಪ್ಲಿಫೈಯರ್ ಸರ್ಕ್ಯೂಟ್ ಬೇಕು ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ನೆಕ್ಸ್ಟ್ ಒನ್ ಫೀಡ್ಬ್ಯಾಕ್ ಸರ್ಕ್ಯೂಟ್ ಟು ಸಸ್ಟೈನ್ ದ ಆಸಿಲೇಷನ್ಸ್ ಅಂತ ಹೇಳ್ತಾರೆ. ಸೊ ವಾಟ್ ಇಸ್ ದ ಫ್ರೀಕ್ವೆನ್ಸಿ ಆಫ್ ದಿಸ್ ಆಸಿಲೇಟರ್? ವಾಟ್ ಇಸ್ ದ ಫ್ರೀಕ್ವೆನ್ಸಿ? ಸಸ್ಟೈನ್ಡ್ ಆಸಿಲೇಷನ್ಸ್ ಬರುತ್ತೆ, ಕಾನ್ಸ್ಟೆಂಟ್ ಔಟ್ಪುಟ್ ಬರುತ್ತೆ ಅಂತ ಹೇಳಿದ್ವಲ್ವಾ. ಸೊ ವಾಟ್ ಇಸ್ ದ ಫ್ರೀಕ್ವೆನ್ಸಿ ಅಂತಂದ್ರೆ ಇಟ್ ಈಸ್ ಜಸ್ಟ್ ಈಕ್ವಲ್ ಟು ಫ್ರೀಕ್ವೆನ್ಸಿ ಆಫ್ ಎಲ್ ಸಿ ಆಸಿಲೇಷನ್, ದಟ್ ಈಸ್ ಎಫ್ ಇಸ್ ಈಕ್ವಲ್ಸ್ ಟು 1/2π√LC ಅಂತ ಬರ್ತೀವಿ. ಗೊತ್ತಾಯ್ತಾ? ದಿಸ್ ಈಸ್ ದ transistor as an oscillator, okay. Now let us see what is the problem, a numerical problem based on a transistor. Okay, problem ಒಂದ್ಸರಿ ಓದಿ, ಏನು ಕೊಟ್ಟಿದ್ದಾರೆ ಅಂತ ನಿಮಗೆ ಗೊತ್ತಾಗುತ್ತೆ. ಹೇಗೆ ಅಪ್ಲೈ ಮಾಡಬೇಕು ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಪ್ಲೀಸ್ ಲಿಸನ್ ಹೇರ್ಫುಲಿ. In the figure below, VBB biasing voltage supply can be varied from 0 volt to 5 volt. The silicon transistor has beta DC. Beta andrena current gain in common emitter configuration. Once circuit diagram observe ಮಾಡಿ, ಇದು ನಿಮಗೆ ಕಾಮನ್ ಎಮಿಟರ್ ಅಲ್ಲೇ ಇದೆ ಅಂತ ಹೇಳ್ತಾರೆ. ನೋಡಿ, RB is equal to 100 kilo ohm, VCC is equal to 5 volt. Assume that when the transistor is saturated, ಅಂದ್ರೆ ಟ್ರಾನ್ಸಿಸ್ಟರ್ ಅನ್ನೋದು ಸ್ಯಾಚುರೇಷನ್ ರೀಜನ್ ಅಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, VCE 0 ಕೊಟ್ಟಿದ್ದಾರೆ, VBE is also equal to 0.8 volt ಅಂತ ಕೊಟ್ಟಿದ್ದಾರೆ. ಕ್ವಶನ್ ಎ, ದ ಮಿನಿಮಮ್ ಬೇಸ್ ಕರೆಂಟ್ ಫಾರ್ ವಿಚ್ ಟ್ರಾನ್ಸಿಸ್ಟರ್ ವಿಲ್ ರೀಚ್ ಸ್ಯಾಚುರೇಷನ್. ಕ್ವಶನ್ ಬಿ, ದ ಇನ್ಪುಟ್ ವೋಲ್ಟೇಜ್ ಅಟ್ ವಿಚ್ ಟ್ರಾನ್ಸಿಸ್ಟರ್ ವಿಲ್ ಗೋ ಟು ಸ್ಯಾಚುರೇಷನ್ ಅಂತ ಹೇಳ್ತಾ ಇದ್ದಾರೆ. ಇನ್ಪುಟ್ ವೋಲ್ಟೇಜ್ನ ಫೈಂಡ್ ಔಟ್ ಮಾಡಬೇಕು. ಫಸ್ಟ್ ಅವ್ರು ಏನೇನು ಕೊಟ್ಟಿದ್ದಾರೆ ಅಂತ ನೀಟಾಗೆ ನೋಟ್ ಮಾಡೋಣ. ನೋಡಿ, ಫಸ್ಟ್ ಒನ್, ಅಟ್ ಸ್ಯಾಚುರೇಷನ್ ಏನು ಹೇಳಿದಾರೆ ನೋಡಿ, VCE ಅನ್ನೋದೇನಾಗಿದೆ ನಿಮ್ಗಿಲ್ಲಿ, VCE becomes equal to 0. Next, what is the VBE given? It is equal to 0.8 volt ಅಂತ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ನೋಡಿ VBB is equal to ನಿಮಗೆ ಚೇಂಜ್ ಆಗ್ತಾ ಇದೆ 0 volt ಇಂದ 5 volt ವರೆಗೂ ಅಂತ ಹೇಳ್ತಾ ಇದ್ದಾರೆ. ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿಸ್ ವ್ಯಾಲ್ಯೂ. ಸೊ ಹೌ ಕ್ಯಾನ್ ಯು ಡೂ ದಿಸ್? ಹೇಗೆ ಮಾಡ್ಬೋದು ಅಂತಂದರೆ ನೋಡಿ, ಅಷ್ಟೇ ಅಲ್ಲ, ಬೀಟಾ ವ್ಯಾಲ್ಯೂ ಸಹ ನಿಮಗೆ ಕೊಟ್ಟಿದ್ದಾರೆ.
beta value is equals to 250 ಅಂತ ಅಂದ್ಬಿಟ್ಟು. So how can you simplify this value here? ನೋಡೋಣ. ನಮಗೆ VBB ಬೇಕು ಅಂತಂದ್ರೆ we know that VBB is equal to VBE plus IB into RB. Equation 1. What is RB value given? RB value is equals to ನಿಮಗೆ 100 ಕಿಲೋ ಓಮ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಇದರಲ್ಲಿ ನಿಮಗೆ VBB ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಯಾಕಂದರೆ VBB ಅನ್ನೋದು 0 to 5 ವೋಲ್ಟ್ ಚೇಂಜ್ ಆಗ್ತಾ ಇದೆ. ಆದರೆ ನಮಗೆ ಬೇಕಾಗಿರೋದು ಇನ್ಪುಟ್ ವೋಲ್ಟೇಜ್ ವೆನ್ ದ ಟ್ರಾನ್ಸಿಸ್ಟರ್ ವಿಲ್ ಗೋ ಟು ಸ್ಯಾಚುರೇಷನ್. ಯಾವ ಪರ್ಟಿಕ್ಯುಲರ್ ವೋಲ್ಟೇಜ್ ಹತ್ರ ಟ್ರಾನ್ಸಿಸ್ಟರ್ ಅನ್ನೋದು ಸ್ಯಾಚುರೇಷನ್ಗೆ ಹೋಗ್ತಾ ಇದೆ, ಆ ವೋಲ್ಟೇಜ್ ಎಷ್ಟು, ಇನ್ಪುಟ್ ವೋಲ್ಟೇಜ್ ಎಷ್ಟು ಅಂತ ಹೇಳ್ತಾ ಇದ್ದಾರೆ. ಸೊ ಲೆಟ್ ಇಟ್ ಬಿ IB ನಮಗೆ ಗೊತ್ತಿಲ್ಲ, ಅದಕ್ಕೆ ನಾವೇನು ಮಾಡಬಹುದು ಅಂತಂದಾಗ, ಸೊ ವಾಟ್ ಈಸ್ ದ VCC ಕೊಟ್ಟಿದ್ದಾರೆ, VC 0 ತಗೋಬೇಕು. ಓಕೆ, ಲೆಟ್ ಅಸ್ ಸಿ ಹಿಯರ್ from VCE is equal to VCC minus IC into RC. VCE ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ ನಿಮಗೆ? ವ್ಯಾಲ್ಯೂ ಇಲ್ಲಿ VCE is equal to 0 ಅಂತ ಕೊಟ್ಟಿದ್ದಾರೆ. 0. ವಾಟ್ ಈಸ್ RC ಔಟ್ಪುಟ್ ರೆಸಿಸ್ಟೆನ್ಸ್ ಎಷ್ಟು ಕೊಟ್ಟಿದ್ದಾರೆ ನಿಮ್ಗೆ ಇಲ್ಲಿ? RC they have not mentioned. So let us think, ಒಂದು ನಿಮಿಷ ಮಾಡೋಣ. See here, VCE is equal to 0 VCC minus IC into RC ಅಂತ ಹೇಳ್ತಾರೆ. ಸೊ therefore VCC ಅನ್ನೋದು ಏನಾಗತ್ತೆ ನೋಡಿ, IC into RC ಅಂತ ಬರೀಬಹುದು. IC ವ್ಯಾಲ್ಯೂ ಏನಾಗತ್ತೆ ನೋಡಿ, VCC divided by RC ಅಂತ ಬರೀಬಹುದು. ಸೊ ವಾಟ್ ಈಸ್ RC ವ್ಯಾಲ್ಯೂ ಹಿಯರ್? RC ವ್ಯಾಲ್ಯೂ ನಿಮಗೆ ಕೊಟ್ಟಿರಬೇಕು, ಇಲ್ಲ ಅಂತಂದರೆ ಮಾಡೋದು ಆಗಲ್ಲ. ಸೊ RB ವ್ಯಾಲ್ಯೂ ನಿಮಗೆ ಕೊಟ್ಟಿದ್ದಾರೆ 100 ಕಿಲೋ ಓಮ್ ಅಂತ ಅಂದ್ಬಿಟ್ಟು. ಒಂದ್ಸರಿ ಥಿಂಕ್ ಮಾಡಿ, ಏನಾದರೂ ಡೇಟಾ ಮಿಸ್ ಆಗಿದೆ ಅಂತ ನಾನು ಚೆಕ್ ಮಾಡಿ ಹೇಳ್ತೀನಿ. RC ವ್ಯಾಲ್ಯೂ ನಿಮಗೆ ಹಿಯರ್ ಒಂದು ನಿಮಿಷ 1 ಕಿಲೋ ಓಮ್ ಆಗಿರಬೇಕು ಅಂತ ನೋಟ್ ಮಾಡಿ. RC is equals to 1 kilo. So according to that, you can write VCC. What is VCC value here? It is equal to 5 maximum ನಿಮಗೆ ಅಲ್ವಾ? VCC ನಿಮಗೆ ಮ್ಯಾಕ್ಸಿಮಮ್ ಬಂದ್ಬಿಟ್ಟು ನಿಮಗೆ ಔಟ್ಪುಟ್ 5 ವೋಲ್ಟ್ ಅಲ್ವಾ, ಡಿವೈಡೆಡ್ ಬೈ 1 into 10 power 3. So we'll get IC will become equal to 5 into 10 to the power minus 3 ampere, which is equals to 5 milliampere ಅಂತ ಹೇಳ್ತಾರೆ. Therefore IC ಗೊತ್ತಾಯ್ತು ನಮಗೆ, by beta is equals to IC by IB. We can write IB becomes equal to IC divided by beta. What is IC value here? 5 into 10 power minus 3 divided by beta value is equals to 250 ಅಂತ ಕೊಟ್ಟಿದ್ದಾರೆ. ಬೀಟಾ ವ್ಯಾಲ್ಯೂ ಅಷ್ಟೇ ತಾನೇ ಕೊಟ್ಟಿರೋದು ನಿಮಗೆ, 250. ಸಿಂಪ್ಲಿಫೈ ಮಾಡಿ, 51550. ಸೊ IB becomes equal to ಏನಾಗುತ್ತೆ ನೋಡಿ, therefore IB becomes equal to, ನೀವು ಸಿಂಪ್ಲಿಫೈ ಮಾಡಿದ್ದಾಗ ನಿಮಗೆ 0.2 ಬರುತ್ತಾ? ಚೆಕ್ ಮಾಡಿ ಇಲ್ಲಿ. 1/5 ಅಂದರೆ 0.2, 10 power 1 ಮೇಲೆ 10 power minus 4 ಬರುತ್ತೆ ನಿಮಗೆ, -4 ampere. Now substitute in equation 1. Therefore we'll get VBB is equal to, VB ಅಂದರೆ 0.8 plus IB. What is IB here? 0.2 into 10 power minus 4 into RB. RB ವ್ಯಾಲ್ಯೂ ಬಂದ್ಬಿಟ್ಟು ನಿಮಗೆ
100 ಕಿಲೋ ಓಮ್ ಅಂತ ಕೊಟ್ಟಿದ್ದಾರೆ. ಸೊ ಸಿಂಪ್ಲಿಫೈ ಮಾಡಿ ಎಷ್ಟು ಬರಬಹುದು ಅಂತ ನೋಡಿ. 0.8 ಪ್ಲಸ್ 10⁻⁻4 ಅಂತಂದರೆ +4 ಇದು ಕ್ಯಾನ್ಸಲ್ ಆಗುತ್ತೆ. ಸೊ 2 ಬರುತ್ತೆ. therefore VBB becomes equal to 2.8 ವೋಲ್ಟ್ ಅಂತ ಬರುತ್ತೆ. ಅರ್ಥ ಆಯ್ತಲ್ವಾ ಹೇಗೆ ಮಾಡಬೇಕು ಅಂತ? ಇದೇ ರೀತಿ ನಿಮಗೆ ಇನ್ನೂ ಒಂದು ಪ್ರಾಬ್ಲಮ್ ಕೊಟ್ಟಿದ್ದೀನಿ. ಸೊ ಇದನ್ನ ನೀವೇ ಸಾಲ್ವ್ ಮಾಡಿ. ಆಸ್ ಹೋಮ್ವರ್ಕ್ ಥಿಂಕ್ ಮಾಡಿ. ನಾನು ಏನಾದರೂ ಈಕ್ವೇಷನ್ಸ್ ಹೇಳಿದ್ದೀನೋ ಅದೇ ಈಕ್ವೇಷನ್ಸ್ನ ಅಪ್ಲೈ ಮಾಡಿ ಸಿಂಪ್ಲಿಫೈ ಮಾಡಿ ಡೆಫಿನೆಟಾಗಿ ಆನ್ಸರ್ ನಿಮಗೆ ಬರುತ್ತೆ. ಓಕೆ, ನಾವು ಲೆಟ್ ಅಸ್ ಸಿ ದ ನೆಕ್ಸ್ಟ್ ಥಿಂಗ್ ದಟ್ ಈಸ್ what is the advantages of semiconductor devices. Advantages semiconductor devices ಏನೇನು ಅಡ್ವಾಂಟೇಜಸ್ ಇರುತ್ತೆ ಇದರಲ್ಲಿ ಅಂತ ನೋಡಿ. ಫಸ್ಟ್ ಸ್ಮಾಲ್ ಇನ್ ಸೈಜ್ ಅಂಡ್ ಲೈಟ್. ಸೈಜಲ್ಲಿ ತುಂಬ ಕಡಿಮೆ ಇರುತ್ತೆ, ಅಷ್ಟೇ ಅಲ್ಲ ತೂಕದಲ್ಲೂ ಸಹ ಕಡಿಮೆ ಇರುತ್ತೆ ಅಂತ ಹೇಳ್ತಾರೆ. ಕನ್ಸ್ಯೂಮ್ ಲೋ ಪವರ್, ಆಪರೇಟ್ ಅಟ್ ಲೋ ವೋಲ್ಟೇಜಸ್ ಆಪರೇಟ್ ಮಾಡ್ಬೋದು ಅದನ್ನು, ಅಷ್ಟೇ ಅಲ್ಲ ಲಾಂಗ್ ಲೈಫ್ ಆಗಿರುತ್ತೆ, ಹೈ ರಿಲಯಬಿಲಿಟಿ ಅಂತಲೂ ಹೇಳ್ಬೋದು. ಓಕೆ, ಅಂಡ್ ವಾಟ್ ಆರ್ ದ ಸಿ ಹಿಯರ್ ಡಿಸ್ಅಡ್ವಾಂಟೇಜಸ್ ಆಫ್ AC ಅಂತಂದಾಗ ಈ ಸೆಮಿಕಂಡಕ್ಟರ್ ಡಿವೈಸಸ್ ಅನ್ನೋದು ತುಂಬ ಸೆನ್ಸಿಟಿವ್ ಆಗಿರುತ್ತೆ ಫಾರ್ ಥರ್ಮಲ್ ಎಫೆಕ್ಟ್ಸ್. ಅಂದರೆ ಹೀಟ್ಗೆ ತುಂಬ ಸೆನ್ಸಿಟಿವ್ ಆಗಿರುತ್ತೆ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ ಎಲೆಕ್ಟ್ರಿಕಲ್ ನಾಯ್ಸ್ ಲೆವೆಲ್ ಈಸ್ ಹೈ ಅಂತ ಹೇಳ್ತಾರೆ. ನಾಯ್ಸ್ ಸಮ್ ಡಿಸ್ಟರ್ಬೆನ್ಸ್, ಸರ್ಕ್ಯೂಟಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಅನ್ನೋದು ಇರುತ್ತೆ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ ಡಿಫಿಕಲ್ಟ್ ಟು ಮ್ಯಾನುಫ್ಯಾಕ್ಚರ್ ಡಿವೈಸಸ್ ವಿತ್ ಐಡೆಂಟಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್. ಒಂದೇ ರೀತಿ ಕ್ಯಾರೆಕ್ಟರಿಸ್ಟಿಕ್ಸ್, ಒಂದೇ ರೀತಿ ಪ್ರಾಪರ್ಟೀಸ್ ಇರಬೇಕು ಅಂತಂದರೆ ಅಂತಹ ಒಂದು ಡಿವೈಸಸ್ನ ನಾವು ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತಂದರೆ ಸೆಮಿಕಂಡಕ್ಟರ್ಸಿಂದ ಸಾಧ್ಯ ಆಗಲ್ಲ. ದಿಸ್ ಆರ್ ದ ಡಿಸ್ಅಡ್ವಾಂಟೇಜಸ್ ಆಫ್ ಸೆಮಿಕಂಡಕ್ಟರ್ಸ್ ಅಂತ ಹೇಳ್ತಾರೆ. ನಾವು ಲೆಟ್ ಅಸ್ ಸಿ ದ ಲಾಸ್ಟ್ ಅಂಡ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ದಟ್ ಈಸ್ ಲಾಜಿಕ್ ಗೇಟ್ಸ್. ಏನು ಗೇಟ್ಸ್ ಅಂದರೆ ಏನು ಅಂತಂದಾಗ ಗೇಟ್ಸ್ ಆರ್ ನಥಿಂಗ್ ಬಟ್ ಸರ್ಕ್ಯೂಟ್ಸ್ ಅಂತ ಹೇಳ್ತಾರೆ. ಗೇಟ್ಸ್ ಅಂದರೆ ಬೇರೆ ಏನೂ ಅಲ್ಲ, ಇಟ್ ಈಸ್ ಸರ್ಕ್ಯೂಟ್ಸ್. ಓಕೆ, ಮತ್ತು ಲಾಜಿಕ್ ಗೇಟ್ಸ್ ಅಂದರೆ ಏನು ಅಂತಂದಾಗ the circuits which operate between two logic levels ಅಂತ ಹೇಳ್ತಾರೆ. two logic values ಇಲ್ಲ two logic levels, that is 0 and 1 ಅಂತ ಹೇಳ್ತಾರೆ. 0 and 1. 0 represent ಲೋ ಅಂತ ಹೇಳ್ತಾರೆ. ಲಾಜಿಕ್ 1 ರೆಪ್ರೆಸೆಂಟ್ ಹೈ ಅಂತ ಹೇಳ್ತಾರೆ. ಅರ್ಥ ಮಾಡ್ಕೊತಾ ಇದ್ದೀರಾ? ಸೊ ಬಿಫೋರ್ ಗೋಯಿಂಗ್ ಟು ಸಿ ದ ಡಿಫರೆಂಟ್ ಸರ್ಕ್ಯೂಟ್ಸ್, ಲೆಟ್ ಅಸ್ ಹ್ಯಾವ್ ದ ಟೂ ಇಂಪಾರ್ಟೆಂಟ್ ಡೆಫಿನೇಷನ್ಸ್. ವಾಟ್ ಆರ್ ದೇ ಅಂತಂದಾಗ ಅನಲಾಗ್ ಸಿಗ್ನಲ್. ಏನು ಅನಲಾಗ್ ಸಿಗ್ನಲ್ ಅಂದರೆ ಏನು ಅಂತಂದಾಗ ದ ಸಿಗ್ನಲ್ ವಿಚ್ changes its magnitude and direction continuously ಅಂತ ಹೇಳ್ತಾರೆ. continuously with respect to time. ಅನಲಾಗ್ ಸಿಗ್ನಲ್ನ ನಾವು ಯಾವ ರೀತಿ ರೆಪ್ರೆಸೆಂಟ್ ಮಾಡಬಹುದು ಅಂತ ನಿಮಗೆ ತೋರಿಸಿದ್ದೀನಿ. ಇಟ್ ಈಸ್ ಅ ಕಂಟಿನ್ಯೂಯಸ್ ಸಿಗ್ನಲ್ ಅಂತ ಹೇಳ್ತಾರೆ. ಅದೇ ರೀತಿ ವಾಟ್ ಈಸ್ ದ ಡಿಜಿಟಲ್ ಸಿಗ್ನಲ್ ಅಂತಂದಾಗ ಸಿ ಹಿಯರ್ ದ ಸಿಗ್ನಲ್ which has only two levels ಅಂತ ಹೇಳ್ತಾರೆ. which has only two levels or which operates between the two logic values, that is 0 and 1. ನೋಡಿ ಅಬ್ಸರ್ವ್ ಮಾಡಿ, ಇಲ್ಲಿ 0 ಇರುತ್ತೆ, ಇಲ್ಲ ಅಂದ್ರೆ 1 ಇರುತ್ತೆ, ಇಲ್ಲ ಅಂದ್ರೆ 0 ಇರುತ್ತೆ, ಇಲ್ಲ ಅಂದ್ರೆ 1 ಆಗಿರುತ್ತೆ. ದಿಸ್ ಇಸ್ ಹೌ ವಿ ಕ್ಯಾನ್ ರೆಪ್ರೆಸೆಂಟ್ ದ ಡಿಜಿಟಲ್ ಸಿಗ್ನಲ್. ಅರ್ಥ ಆಗ್ತದೆ ಹೇಳ್ತಾ ಇರೋದು? ಸೊ ಬೇಸ್ಡ್ ಆನ್ ದಟ್ ಲೆಟ್ ಅಸ್ ಸಿ ದ ಡಿಫರೆಂಟ್ ಟೈಪ್ಸ್ ಆಫ್ ಲಾಜಿಕ್ ಗೇಟ್ಸ್. ಓಕೆ, ಸೊ ಲೆಟ್ ಅಸ್ ಸಿ ಹಿಯರ್.
ಲಾಜಿಕ್ ಗೇಟ್ ಅಂದ್ರೆ ಆಲ್ರೆಡಿ ನಿಮಗೆ ಹೇಳಿದ್ದೀನಿ. ಸರ್ಕ್ಯೂಟ್ which operates between two logic levels ಅಂತ ಹೇಳ್ತಾರೆ. two logic levels, that is 0 and 1. 0 and 1. 0 represents the low value ಅಂತ ಹೇಳ್ತಾರೆ. 1 represents high value. Now let us see what is the next one. That is the truth table ಅಂದ್ರೆ ಏನು ಅಂತಂದಾಗ, see here, it is the table which shows input, all possible input and output ಅಂತ ಹೇಳ್ತಾರೆ. which shows all possible inputs and outputs. What are the different types of logic gates? Logic gates different types ಏನು ಅಂತ ನೋಡೋಣ. ಅದರಲ್ಲಿ ಫಸ್ಟ್ very important, that is AND gate ಅಂತ ಹೇಳ್ತಾರೆ. AND gate ಇದನ್ನ ಹೇಗೆ ಡಿಫೈನ್ ಮಾಡಬಹುದು ನಾವು ಅಂತಂದಾಗ, the logic circuit whose output is high, if and only if both the inputs are high. ಅಂತ ಹೇಳ್ತಾರೆ. This is the definition of AND gate ಅಂತ ಕರಿತೀವಿ. Now let us see how to represent the truth table ಮತ್ತು ಸಿಂಬಲ್ ನೋಡಿ. ಸಿಂಬಲ್ ಏನ್ ಬರಿಬಹುದು ನೋಡಿ, ಇದು ಡಿ ಶೇಪ್ ಅಲ್ಲಿ ಇರುತ್ತೆ ನಿಮಗೆ. ಡಿ ಶೇಪ್ ಯಾವತ್ತೇ ಆಗಲಿ ನಿಮಗೆ ಒಂದು ಲಾಜಿಕ್ ಗೇಟ್ಸ್ಗೆ ಮೆನಿ ನಂಬರ್ ಆಫ್ ಇನ್ಪುಟ್ಸ್ ಇರುತ್ತೆ, ಆದರೆ ಓನ್ಲಿ ಒನ್ ಔಟ್ಪುಟ್ ಇರುತ್ತೆ ಅಂತ ಹೇಳ್ತಾರೆ. ಒನ್ ಔಟ್ಪುಟ್ ಇಸ್ ಅ ಥಿಂಗ್. ವಾಟ್ ಇಸ್ ದ ಬೂಲಿಯನ್ ಈಕ್ವೇಶನ್? ಸೊ 0 and 1 ನಾವು ಬೂಲಿಯನ್ ವ್ಯಾಲ್ಯೂಸ್ ಅಂತ ಹೇಳ್ಬೋದು. ಸೊ ಬೂಲಿಯನ್ ಈಕ್ವೇಶನ್ ಅವರ್ ಔಟ್ಪುಟ್ ಹೇಗಿರುತ್ತೆ ಅಂತಂದ್ರೆ, ಹಿಯರ್ y is always equal to a dot b ಅಂತ ಹೇಳ್ತಾರೆ. ಅದನ್ನ ನಾವು ಓದಬೇಕಾದ್ರೆ a and b ಅಂತ ಓದಬೇಕು. ದಿಸ್ ಇಸ್ ಅ ಬೂಲಿಯನ್ ಈಕ್ವೇಶನ್. ವಾಟ್ ಇಸ್ ದ ಟ್ರೂತ್ ಟೇಬಲ್ ಹೇಗೆ ಬರೀಬಹುದು? ಟ್ರೂತ್ ಟೇಬಲ್, ಸೊ ಸಿ ಹಿಯರ್, ಸಿಂಪ್ಲಿಸಿಟಿಗೋಸ್ಕರ ನಾವು ತಗೊಳ್ಳೋದು ಓನ್ಲಿ 2 ಇನ್ಪುಟ್ಸ್ ಅಂತ ಹೇಳ್ತಾರೆ, a b and y is equals to a dot b ಅಂತ ಹೇಳ್ತಾರೆ. ಸೊ ನೋಡಿ, 0 ಇದ್ದರೆ y 0 ಅಕಾರ್ಡಿಂಗ್ ಟು ಡೆಫಿನೇಷನ್. 0 1 ಇದ್ದರೂ ಸಹ 0 ಬರುತ್ತೆ, 1 0 ಇದ್ದರೂ ಸಹ 0, 1 1 ಇದ್ದರೂ ಸಹ 1 ಅಂತ ಬರುತ್ತೆ. ಅರ್ಥ ಆಗ್ತದಲ್ವ ಹೇಳ್ತಾ ಇರೋದೇನು ಅಂತ? That is how we can write the truth table for AND gate. In the same manner we can go with the second one ಏನು ಅಂತಂದಿದ್ದಾಗ OR gate ಅಂತ ಹೇಳ್ತಾರೆ. OR gate ಹೇಗೆ ಬರೀಬಹುದು ನಾವು ಅಂತಂದ್ರೆ, it is the logic circuit whose output is high if any one of the inputs are high.
ದಟ್ ಈಸ್ ದ ಲಾಜಿಕ್ ಗೇಟ್ ಆರ್ ಗೇಟ್. ಸಿಂಬಲ್ ಹೇಗಿರುತ್ತೆ ನಾವು ಅಂತಂದಾಗ ಅಬ್ಸರ್ವ್ ಮಾಡಿ. ಸೊ ಡಿ ಶೇಪ್ ಸ್ವಲ್ಪ ಬೆಂಡ್ ಆಗಿರುತ್ತೆ ಮುಂದೆ. ಸೊ ದಿಸ್ ಇಸ್ ದ ಇನ್ಪುಟ್ ಎ, ದ ಇನ್ಪುಟ್ ಬಿ, ಸೊ ದಿಸ್ ಇಸ್ ದ ಔಟ್ಪುಟ್. ಸೊ ಬೂಲಿಯನ್ ಈಕ್ವೇಶನ್ ಬಂದ್ಬಿಟ್ಟು ಎ ಪ್ಲಸ್ ಬಿ ಅಂತ ಬರಿತೀವಿ. ಆದರೆ ನಾವು ಓದಬೇಕಾದ್ರೆ ಎ ಆರ್ ಬಿ ಅಂತ ಓದಬೇಕು. ಎ ಆರ್ ಬಿ. ಟ್ರೂತ್ ಟೇಬಲ್ ಹೇಗಿರುತ್ತೆ ನೋಡಿ. Truth table. So see here, this is A, this is B, and this is Y. 0 0 ಇದ್ರೆ 0 ಇರುತ್ತೆ, 1 0 ಇದ್ರೆ 1 ಬರುತ್ತೆ, 0 1 ಇದ್ರೆ 1. ಔಟ್ಪುಟ್ ಏನಾಗುತ್ತೆ ನಿಮಗೆ 1. When both the inputs are high. Is a Boolean equation and a truth table for OR logic gate. Now similarly third one, that is a not gate ಅಂತ ಹೇಳ್ತಾರೆ. Not a gate. What is this define? How can define this ಅಂತಂದಾಗ the logic circuit whose output is complement of input ಅಂತ ಹೇಳ್ತಾರೆ. Whose output is complement of input. ಗೊತ್ತಾಯ್ತಲ್ವಾ? ಸೊ ಇದು ಸಿಂಬಲ್ ಏನಾಗಿರುತ್ತೆ ಅಂತಂದ್ರೆ ಹಿಯರ್ ಒಂದು ಬಬಲ್ ಬರುತ್ತೆ ಹೀಗೆ. ಈ ನಾಟ್ ಗೇಟ್ಗೆ ಒಂದೇ ಇನ್ಪುಟ್ ಇರುತ್ತೆ, ಒಂದೇ ಔಟ್ಪುಟ್ ಇರುತ್ತೆ ಅಂತ ಹೇಳ್ತಾರೆ. ಈಕ್ವೇಶನ್ ಬಿಟ್ಟು ಎ ಕಾಂಪ್ಲಿಮೆಂಟ್ ಅಂತ ಬರೀಬಹುದು. ಎ ಕಾಂಪ್ಲಿಮೆಂಟ್. ಅಂಡ್ ಸಿಮಿಲರ್ಲಿ ಟ್ರೂತ್ ಟೇಬಲ್ ಏನಾಗಿರುತ್ತೆ? ಟ್ರೂತ್ ಟೇಬಲ್ ಹಿಯರ್, this is A and this Y is equal to A complement. A ಲೋ ಇದ್ರೆ ಔಟ್ಪುಟ್ ಹೈ ಬರುತ್ತೆ, ಇನ್ಪುಟ್ ಹೈ ಇದ್ರೆ ಔಟ್ಪುಟ್ ಲೋ ಬರುತ್ತೆ. ಓಕೆ, ಈಸ್ ಅ ನಾಟ್ ಗೇಟ್ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ ನೋಡಿ, ಆ್ಯಂಡ್ ಗೇಟ್ ಆಗಿರ್ಬೋದು, ಆರ್ ಗೇಟ್ ಆಗಿರ್ಬೋದು. ನಾಟ್ ಗೇಟ್ನ ನಾವು ಫಂಡಮೆಂಟಲ್ ಗೇಟ್ಸ್ ಇಲ್ಲ ಅಂತಂದರೆ ಬೇಸಿಕ್ ಗೇಟ್ಸ್ ಅಂತ ಕರಿತೀವಿ. ಬೇಸಿಕ್ ಗೇಟ್ಸ್. ಲೇಟರ್ ಇನ್ನು ಇದೆ ನಮಗೆ ಯೂನಿವರ್ಸಲ್ ಗೇಟ್ಸ್ ಅಂತ ಅಂದ್ಬಿಟ್ಟು. ಯೂನಿವರ್ಸಲ್ ಗೇಟ್ಸ್ ಏನಿದು? ಯೂನಿವರ್ಸಲ್ ಗೇಟ್ಸ್ ಯಾವುದು ಅಂತಂದಾಗ ಫಸ್ಟ್ ಒನ್ ನಿಮಗೆ ನ್ಯಾಂಡ್ ಗೇಟ್ ಅಂತ ಬರುತ್ತೆ. ನ್ಯಾಂಡ್ ಗೇಟ್. ಸೊ ಸಿ ಹಿಯರ್, ಇಟ್ ಈಸ್ ಅ ಕಾಂಬಿನೇಷನ್ ಆಫ್ and not ಅಂತ ಹೇಳ್ಬೋದು. ಕಾಂಬಿನೇಷನ್ ಆಫ್ and not. ಹೇಗಿರುತ್ತೆ ಸರ್ಕ್ಯೂಟ್ ಸಿಂಬಲ್ ನೋಡಿ. AND gate, combination of NAND gate, not gate, sorry, gives a NAND gate. This is the input A, input B. ಇಲ್ಲಿಗೆ ಬರೋಷ್ಟರಲ್ಲಿ ನಿಮಗೆ A dot B ಅಂತ ಬರುತ್ತೆ. A dot B. Therefore we can write here, ಇಲ್ಲಿ ನಿಮಗೆ ಎ ಡಾಟ್ ಬಿ ಅಂತ ಬರುತ್ತೆ. ಇಲ್ಲಿ ಬರೋಷ್ಟರಲ್ಲಿ ನಿಮಗೆ ಎ ಡಾಟ್ ಬಿ ಹೋಲ್ ಕಾಂಪ್ಲಿಮೆಂಟ್ ಆಗಿರುತ್ತೆ. ಇಲ್ಲ ಇದನ್ನೇ ನಾವು ಹೇಗೆ ಬರಿಬೋದು ನೋಡಿ. ಆ್ಯಂಡ್ ಗೇಟ್ ಬರೆದುಬಿಟ್ಟು ಎಡ್ಜಲ್ಲಿ ನಿಮಗೊಂದು ಬಬಲ್ ಬರೆದ್ರೆ ಅದು ನಿಮಗೆ ನ್ಯಾಂಡ್ ಗೇಟ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳ್ತಾರೆ. y is equals to a dot b whole complement. A dot b whole complement. Okay na? Like that we can also, what is the truth table ಏನಾಗುತ್ತೆ ನೋಡೋಣ. Truth table, see here, exactly opposite to AND gate. ಚೆನ್ನಾಗಿ ಬಿಟ್ಕೊಳ್ಳಿ. This is A, this is B and this is Y. 0 0 ಇದ್ದರೆ AND gate 0 ಬರುತ್ತಲ್ವಾ, NAND gate ಏನಾಗಬೇಕು 1 ಬರುತ್ತೆ. 0 1 ಇದ್ರೆ 0, 1 0 ಇದ್ರೆ 0, 1 1 ಇದ್ರೆ ಏನು ಬರುತ್ತೆ ನಿಮ್ಗೆ ಇಲ್ಲಿ? ಅಗೈನ್ 0.
is what is that NAND gate truth table ಅಂತ ಹೇಳ್ತೀವಿ. In the same manner we can also go with NOR gate ಅಂತ ಹೇಳ್ತಾರೆ. Second one, NOR gate. It is a combination of what is that OR gate and NOT gate ಅಂತ ಹೇಳ್ತಾರೆ. Like this we can write the circuit symbol. This is A and this is a B. Y ಬಂದ್ಬಿಟ್ಟು ನಿಮಗೆ A plus B whole complement ಅಂತ ಬರೀಬಹುದು. This is a Boolean equation. What is a truth table ನೋಡೋಣ. Truth table ನೋಡಿ, this is A and this is B and this is a Y. ಝೀರೋ ಝೀರೋ ಇದ್ರೆ ಆರ್ ಗೇಟ್ ಅಲ್ಲಿ 0 ಬರುತ್ತೆ, ಆದರೆ ನಾರ್ ಗೇಟ್ ಅಲ್ಲಿ 1 ಆಗುತ್ತೆ. 0 1 ಇದ್ದರೆ ನಿಮಗೆ ಆರ್ ಗೇಟ್ ಅಲ್ಲಿ 1 ಬರುತ್ತೆ, ನಾರಲ್ಲಿ 0. 1 0 ಇದ್ದರೂ 0, 1 1 ಇದ್ದರೂ 0. These are NOR gate and NAND gate. ಓಕೆ, ವೈ ಇಟ್ ಇಸ್ ಕಾಲ್ಡ್ ಆಸ್ ಯೂನಿವರ್ಸಲ್ ಅಂತ ಯಾಕೆ ಹೇಳ್ತಾ ಇದೀವಿ ಅಂತಂದ್ರೆ, ನಾರ್ ಗೇಟ್ ಮತ್ತು ನ್ಯಾಂಡ್ ಗೇಟ್ ನಾವು ಯೂಸ್ ಮಾಡಿಕೊಂಡು ಯಾವುದೇ ರೀತಿ ಫಂಡಮೆಂಟಲ್ ಗೇಟ್ಸ್ನ ನಾವು ತಗೊಂಡು ಬರಬಹುದು. ಓಕೆ, ಅದಕ್ಕೆ ಇದನ್ನ ಯೂನಿವರ್ಸಲ್ ಗೇಟ್ಸ್ ಅಂತ ಕರೆದಿದ್ದೀವಿ. ನಾವು ಲೆಟ್ ಅಸ್ ಸಿ ದ ನೆಕ್ಸ್ಟ್ ಒನ್, ದಟ್ ಈಸ್ ಫ್ಯೂ ಪ್ರಾಬ್ಲಮ್ಸ್ ನಾವು ನೋಡೋಣ ಹೇಗೆ ಅನಲೈಸ್ ಮಾಡಬಹುದು ಅಂತಂದ್ಬಿಟ್ಟು. ಸೊ ಥಿಂಕ್ ಅಬೌಟ್ ದಿಸ್. Justify the output waveform. Y of the OR gate. OR gate ತಗೊಂಡು ಇದಕ್ಕೆ ಕೊಟ್ಟಿರ್ತಕ್ಕಂಥ ಇನ್ಪುಟ್ ವೇವ್ ಫಾರ್ಮ್ಗೆ ಔಟ್ಪುಟ್ನ ಡ್ರಾ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಸಿ ಹಿಯರ್, ಹೇಗೆ ನಾವು ಇದನ್ನ ಸಾಲ್ವ್ ಮಾಡಬಹುದು. ಆರ್ ಗೇಟ್, ಗಿವೆನ್ ಗೇಟ್ ಈಸ್ ಆರ್ ಗೇಟ್. ಗೊತ್ತಾಯ್ತಲ್ವಾ? ಫಸ್ಟ್ ಇದಕ್ಕೆ ನೀವು ಟ್ರೂತ್ ಟೇಬಲ್ ಹಾಕೊಳ್ಳಿ. ಟ್ರೂತ್ ಟೇಬಲ್, ಫಸ್ಟ್ ಡ್ರಾ ಫಾರ್ ಟ್ರೂತ್ ಟೇಬಲ್ A, B and Y. ನೋಡಿ, ಇಂಥ ಒಂದು ಪ್ರಾಬ್ಲಮ್ಸ್ ಮಾಡಬೇಕಾದ್ರೆ ಓಕೆ 4 ವ್ಯಾಲ್ಯೂಸ್ ತಗೊಂಡ್ರೆ ಸಾಕು. ಅಂದರೆ ನೋಡಿ, ಇಲ್ಲಿಂದ ಇಲ್ಲಿಗೆ 0 to T1, T1 to T2, T2 to T3, T3 to T4 ಈ ವ್ಯಾಲ್ಯೂಸ್ ತಗೊಂಡು ಮಾಡಿದ್ರೆ ಸಾಕು. ನೋಡಿ, ಫಸ್ಟ್ ವ್ಯಾಲ್ಯೂ ನೋಡಿ, ಫ್ರಮ್ 0 to T1. ಎ ವ್ಯಾಲ್ಯೂ 0 ಇದೆ, ಬಿ ವ್ಯಾಲ್ಯೂ 0. ಆರ್ ಗೇಟ್ ಆಗಿರೋದ್ರಿಂದ ವೈ ಅನ್ನೋದು ನಿಮಗೆ ಎ ಪ್ಲಸ್ ಬಿ ಅಲ್ವಾ? ಸೊ ವೈ ಶುಡ್ ಬಿ ಈಕ್ವಲ್ ಟು 0. ಫ್ರಮ್ T1 to T2 ನೋಡೋಣ. ನೋಡಿ, T1 to T2 ನೋಡಿದಾಗ ಎ ವ್ಯಾಲ್ಯೂ 1 ಆಗಿರುತ್ತೆ, ಬಿ ವ್ಯಾಲ್ಯೂ 0. 1 0 ಇದ್ರೆ ಆರ್ ಗೇಟ್ ಆಗಿರೋದ್ರಿಂದ 1 ಬರಬೇಕು. ಫ್ರಮ್ T2 to T3 ಏನಾಗುತ್ತೆ ನೋಡಿ, T2 ಇಂದ T3 ನೋಡಿ, ಇದು 0, ಸಾರಿ ಇದು 1 ಅಲ್ವಾ? A1 B is also 1. ಸೊ 1 1 ಇದ್ರೆ ಆರ್ ಗೇಟ್ 1 ಬರಬೇಕು ಔಟ್ಪುಟ್ ನಿಮಗೆ. ನೆಕ್ಸ್ಟ್ T3 to T4 ನೋಡಿ ಹೇಗಿರುತ್ತೆ ಅಂತ. A 0 ಇದೆ, B 1 ಇದೆ. This is 0 and this is 1. ಔಟ್ಪುಟ್ ಶುಡ್ ಬಿ 1. ಸೊ ಔಟ್ಪುಟ್ ವೇವ್ ಫಾರ್ಮ್ನ ಹೇಗೆ ಪ್ಲಾಟ್ ಮಾಡ್ತೀವಿ ಅಂತಂದಾಗ ಅಬ್ಸರ್ವ್ ಮಾಡಿ. ಫಸ್ಟ್ ಒನ್ ಈಸ್ 0 ಅಲ್ವಾ? 0. ಫಸ್ಟ್ ಒನ್ ಈಸ್ 0. ಫಸ್ಟ್ ಟ್ರೈಲ್ ಈಸ್ 0. ನೆಕ್ಸ್ಟ್ ಅಲ್ಲಿ ಈಸ್ 1 ಬರುತ್ತೆ. 1. Next one is also 1. Next one is also 1. Like this is the output waveform. ಗೊತ್ತಾಗಿದಲ್ವಾ? ಇನ್ ದ ಸೇಮ್ ಮ್ಯಾನರ್ ನಿಮಗೆ 2 ಪ್ರಾಬ್ಲಮ್ಸ್ ಕೊಟ್ಟಿದ್ದೀನಿ, ಇದೇ ರೀತಿ ಹೋಮ್ವರ್ಕ್ ಮಾಡಿ. ಸೇಮ್ ಔಟ್ಪುಟ್ ಫಾರ್ AND gate. The same manner is also solve by yourself. Solve yourself for NAND gate. ಸೊ ಟ್ರೈ ಮಾಡಿ. ಇಂಥ ಒಂದು ಮಾಡಲ್ಸ್ ನಿಮಗೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ.
JEಯಲ್ಲೂ ಕೇಳಿದ್ದಾರೆ, ನೀಟಲ್ಲೂ ಕೇಳಿದ್ದಾರೆ, CETಯಲ್ಲೂ ಸಹ ಕೇಳಿದ್ದಾರೆ. ಸೊ ಲೆಟ್ ಅಸ್ ಸಿ ದ ಲಾಸ್ಟ್ ಕಾನ್ಸೆಪ್ಟ್, ದಟ್ ಈಸ್ ಡಿ ಮಾರ್ಗಾನ್ಸ್ ಥಿಯರಮ್ ಅಂತ ಬರುತ್ತೆ. ಡಿ ಮಾರ್ಗಾನ್ಸ್ ಥಿಯರಮ್, ಇದರಲ್ಲಿ ನಿಮಗೆ 2 ಸ್ಟೇಟ್ಮೆಂಟ್ ಬರುತ್ತೆ. ಒಂದು ಏನಪ್ಪಾ ಅಂತಂದಾಗ, ಸಿ ಹಿಯರ್, ಕಾಂಪ್ಲಿಮೆಂಟ್ ಆಫ್ sum of two variables is always equal to the product of complement of individual variables ಅಂತ ಬರೀಬಹುದು. ಸೆಕೆಂಡ್ ಒನ್ ನೋಡಿ, ಕಾಂಪ್ಲಿಮೆಂಟ್ ಆಫ್ ದ ಪ್ರಾಡಕ್ಟ್ ಆಫ್ ಟೂ ವೇರಿಯಬಲ್ಸ್ ಈಸ್ ಈಕ್ವಲ್ ಟು ಸಮ್ ಆಫ್ ಕಾಂಪ್ಲಿಮೆಂಟ್ ಆಫ್ ಇಂಡಿವಿಜುವಲ್ ವೇರಿಯಬಲ್. ಈ ರೀತಿ ಇದ್ರೆ ನೋಡಿ, ಫಸ್ಟ್ ಒನ್ ಇಲ್ಲಿ ಪ್ಲಸ್ ಇದ್ರೆ ಡಾಟ್ ಆಗತ್ತೆ, ಮತ್ತೆ ಇಂಡಿವಿಜುವಲ್ ಕಾಂಪ್ಲಿಮೆಂಟ್ಸ್ ಬರುತ್ತೆ. ಇಲ್ಲೂ ಅಷ್ಟೇ, ಇಲ್ಲಿ ಡಾಟ್ ಇದ್ರೆ ಪ್ಲಸ್ ಆಗತ್ತೆ, ಇಂಡಿವಿಜುವಲ್ ಕಾಂಪ್ಲಿಮೆಂಟ್ಸ್ ಬರುತ್ತೆ. ಸೊ ದಿಸ್ ಈಸ್ ದ ಡಿ ಮಾರ್ಗಾನ್ಸ್ ಫಸ್ಟ್ ಲಾ ಅಂಡ್ ದಿಸ್ ಸೆಕೆಂಡ್ ಲಾ. ಸೊ ದಟ್ ಕಂಪ್ಲೀಟ್ಸ್ ದ ಚಾಪ್ಟರ್ ಸೆಮಿಕಂಡಕ್ಟರ್ಸ್ ಅಂಡ್ ಲಾಜಿಕ್ ಗೇಟ್ಸ್. ಸೊ ಪ್ಲೀಸ್ ಪ್ರಿಪೇರ್ ವೆಲ್ ಅಂಡ್ ಡೂ ವೆಲ್. ಓಕೆ, ಐ ಹೋಪ್ ನಿಮ್ಗೆಲ್ಲರಿಗೂ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟಲ್ಲಿ ಹಾಕಿ. ಓಕೆ, DPB ಪ್ರಾಬ್ಲಮ್ಸ್ ಇದ್ರ ಮೇಲೆ ಸಾಲ್ವ್ ಮಾಡಿದ್ದೀನಿ, ಒಂದ್ಸರಿ ಚೆಕ್ ಮಾಡಿ. ಓಕೆನಾ? ಥ್ಯಾಂಕ್ ಯು.